ಹಲೋ ನಮಸ್ಕಾರ, ಹೇಗಿರೋ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಆ್ಯಂಡ್ ಇವತ್ತಿನ ಸೆಷನಲ್ಲಿ ನಾವು ಎಂಟೈರ್ ಬಯಾಲಜಿದು 2+3 ಮಾರ್ಕ್ಸ್ ಕ್ವೆಶನ್ಸ್ ಅನ್ನು ನೋಡ್ತೀವಿ, ವಿಚ್ ಇಸ್ ರಿಲೆವೆಂಟ್ ಟು ಯೋರ್ ಬೋರ್ಡ್ ಎಕ್ಸಾಮಿನೇಷನ್. ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ರಿಲೆವೆಂಟ್ ಆಗಿರುವಂತಹ ಪ್ರಶ್ನೆಗಳು. ಒನ್ ಶಾರ್ಟಲ್ಲಿ 2 ಮತ್ತು 3 ಮಾರ್ಕ್ಸ್ ಕವರ್ ಮಾಡ್ತಾ ಇದ್ದೀವಿ. ಲೈಕ್ ಯು ಸಿ, ಫಸ್ಟ್ ಹಾಫ್ ವಿಲ್ ಬಿ ಬಾಟ್ನಿ ಆ್ಯಂಡ್ ದ ರೆಸ್ಟ್ ವಿಲ್ ಬಿ ಝುವಾಲಜಿ. ಸೊ ಎಂಟೈರ್ ಬಯಾಲಜಿ ನಿಮ್ದೇನಿದೆ ಅದು ಈ ಪರ್ಟಿಕ್ಯುಲರ್ ವಿಡಿಯೋ ಅಲ್ಲೇ ಕವರ್ ಆಗಬಹುದು. ಆ್ಯಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಮಾಡ್ತಾ ಇದ್ದೀವಿ, ವಿಚ್ ವಿಲ್ ಶಾರ್ಟ್ ಫೆಚ್ ಯು ಗುಡ್ ಮಾರ್ಕ್ಸ್ ಇನ್ ಯೋರ್ ಬೋರ್ಡ್ ಎಕ್ಸಾಮಿನೇಷನ್. ಬೋರ್ಡ್ ಎಕ್ಸಾಮಿನೇಷನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ ಇನ್ ಕೇಸ್ ಯು ಆರ್ ಗೋಯಿಂಗ್ ಥ್ರೂ ದಿಸ್ ಎಂಟೈರ್ ಸೆಷನ್. ಯಾವುದೆಲ್ಲ ಪ್ರಶ್ನೆಗಳಿವೆ ಆ್ಯಂಡ್ ಏನೆಲ್ಲ ಕೀ ಪಾಯಿಂಟ್ಸ್ ಅಥವಾ ವರ್ಡ್ಸ್ ಅಥವಾ ಟರ್ಮಿನಾಲಜೀಸ್ ನೀವು ಯೂಸ್ ಮಾಡಬೇಕು ನಿಮ್ಮ ಆನ್ಸರಲ್ಲಿ, ಅದನ್ನು ನೋಟ್ ಮಾಡ್ಕೊತಾ ಹೋಗಿ. ಬ್ಲೂ ಪ್ರಿಂಟ್ ಇವಾಗಲೇ ನಮ್ಮ ಚಾನಲಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೆಕೆಂಡ್ PUCದು ಬ್ಲೂ ಪ್ರಿಂಟ್ ಹೇಗಿದೆ ಅಂತ ನಿಮಗೆ ಗೊತ್ತು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ, fill in the blanks ಇವೆ, which will make up 20 marks of your particular question paper. ಅದಾದ ನಂತರ 2 ಮಾರ್ಕ್ ಪ್ರಶ್ನೆಗಳು, 3 ಮಾರ್ಕ್ ಪ್ರಶ್ನೆಗಳು, ಹಾಗೆ 5 ಮಾರ್ಕ್ ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ 5 ಮಾರ್ಕ್ಸಿಗೆ ಸೆಪ್ರೇಟ್ ಆಗಿ ಒಂದು ವಿಡಿಯೋ ಬರ್ತಾ ಇದೆ, ಬಟ್ ರೈಟ್ ನೌ ವಿ ಆರ್ ಗೋಯಿಂಗ್ ಟು ಕವರ್ 2+3 ಮಾರ್ಕ್ಸ್. ಸೊ ಲೆಟ್ us start with our topic for today. ಫಸ್ಟ್ ಚಾಪ್ಟರ್ ಬಾಟ್ನಿಯಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಬರೋ ಅಂಥ 2 ಮಾರ್ಕ್ ಕ್ವೆಶನ್ಸ್ ಯಾವುದೆಲ್ಲ ಇರಬಹುದು. ಇಲ್ಲಿ ನಾನು ನಿಮಗೆ ಕೆಲವೆಲ್ಲ ಐ ವುಡ್ ಸೇ ರಾದರ್ ಸ್ಯಾಂಪಲ್ ಟೈಪ್ ಆಫ್ ಕ್ವೆಶನ್ಸ್ ಅಂತ ಹೇಳಬಹುದು. ದ ಫಸ್ಟ್ ಒನ್ ಹಿಯರ್ ಸೇಸ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಝೀನೋಗ್ಯಾಮಿ ಆ್ಯಂಡ್ ಗೆಟನೋಗ್ಯಾಮಿ ಅಂತ ಇದೆ. ಹವೆವರ್ ಇದನ್ನು ಅವರು ಝೀನೋಗ್ಯಾಮಿ ಮತ್ತು ಆಟೋಗ್ಯಾಮಿ ಅಂತ ಕೂಡ ಕೊಡಬಹುದು. ಇದೇ ಕೊಡಬೇಕು ಹೀಗೆ ಕೊಡಬೇಕಂತಿಲ್ಲ. ಮೋರ್ ಲೈಕ್ ಎನ್ ಐಡಿಯಾ ಅಬೌಟ್ ವಾಟ್ ಕೈಂಡ್ ಆಫ್ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಡ್. ಒಂದು ಐಡಿಯಾ ಕೊಡ್ತಾ ಇದ್ದೀವಿ ಯಾವ ರೀತಿಯ ಪ್ರಶ್ನೆಗಳು ಕೇಳಬಹುದು ಅಂತ. ಇದಕ್ಕೆ ಆಲ್ಟರ್ನೇಟ್ ಆಗಿ ಕೂಡ ದೇರ್ ಆರ್ ವೇಸ್ ಆಫ್ ಆಸ್ಕಿಂಗ್ ಕ್ವೆಶನ್ಸ್. ಲೈಕ್ ಐ ಟೋಲ್ಡ್ ಯು, ಇಲ್ಲಿ ನಾನು ಝೀನೋಗ್ಯಾಮಿ ಮತ್ತು ಗೆಟನೋಗ್ಯಾಮಿ ತಗೊಂಡಿರೋದು. ನಿಮಗೆ ಎಕ್ಸಾಮಲ್ಲಿ ದೇ ಕ್ಯಾನ್ ಆಸ್ಕ್ ಅಬೌಟ್ ಆಟೋಗ್ಯಾಮಿ ಆ್ಯಂಡ್ ಝೀನೋಗ್ಯಾಮಿ. 3 ರೀತಿಯ ಪಾಲಿನೇಷನ್ ಅಥವಾ 3 ರೀತಿಯ ಪಾಲಿನೇಷನ್ ಅಂತ ಹೇಳ್ಬೋದು. ಕಲ್ತಿದ್ದೀರಾ ವಿತ್ ರೆಸ್ಪೆಕ್ಟ್ ಟು ಯಾವ ಫ್ಲವರಲ್ಲಿ ನಡೀತಾ ಇದೆ ಅಂತ. ಸೊ ಆಟೋಗ್ಯಾಮಿ, ಗೆಟನೋಗ್ಯಾಮಿ ಮತ್ತು ಝೀನೋಗ್ಯಾಮಿ, ಕರೆಕ್ಟ್ ಅಲ್ವಾ? ಅದರಿಂದ 2 ಟೈಪ್ಸ್ ವಿ ಹ್ಯಾವ್ ಪಿಕ್ಡ್ ಹಿಯರ್. ನೆಕ್ಸ್ಟ್ ಕೆಲವೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೂಡ ಕೊಡ್ತೀವಿ ಫಾರ್ ಹೌ ಎನ್ ಐಡಿಯಲ್ ಆನ್ಸರ್ ಶೀಟ್ ಶುಡ್ ಲುಕ್ ಲೈಕ್. ನಿಮ್ಮ ಆನ್ಸರ್ ಶೀಟ್ ಹೇಗೆ ಕಾಣಿಸ್ಬೇಕು? ಯಾರಾದರೂ ಕ್ವೆಶನ್ ಪೇಪರ್ ಕೊಟ್ಟರು, ಅಫ್ಕೋರ್ಸ್ ನಿಮ್ಮ ಆನ್ಸರನ್ನು ನೀವು ಬರೆದ್ರಿ, ಇವ್ಯಾಲ್ಯುಯೇಟ್ ಮಾಡಬೇಕಾದ್ರೆ ನಿಮ್ಮ ಆನ್ಸರ್ ಶೀಟ್ ಇದು ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು. ಇಲ್ಲ ಮ್ಯಾಮ್ ನನ್ನ ಹ್ಯಾಂಡ್ ರೈಟಿಂಗೇ ಚೆನ್ನಾಗಿಲ್ಲ, ಆನ್ಸರ್ ಶೀಟ್ ಹೇಗೆ ಚೆನ್ನಾಗಿ ಕಾಣಿಸುತ್ತೆ? ಇಟ್ ಈಸ್ ನಾಟ್ ಅಬೌಟ್ ಹ್ಯಾಂಡ್ ರೈಟಿಂಗ್. ಅಫ್ಕೋರ್ಸ್ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದ್ದರೆ ಇಟ್ಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್. ಹವೆವರ್ ಹ್ಯಾಂಡ್ ರೈಟಿಂಗ್ ಓಕೆ ಇದ್ರೂ ನೀವು ಬರೆಯುವ ಪರ್ಟಿಕ್ಯುಲರ್ ಪ್ರಶ್ನೆಯನ್ನು ಹೇಗೆ ಬರಿಬೇಕು ಹಾಗೆ ಬರೆದ್ರೆ ಅದಕ್ಕೂ ಒಂದು ಅಪೀಲ್ ಇದೆ. ನಿಮ್ಮ ಆನ್ಸರ್ ಶೀಟನ್ನು ನೋಡಿದ ತಕ್ಷಣ ಇವ್ಯಾಲ್ಯುಯೇಟರ್ಗೆ ಈ ಆನ್ಸರ್ ಶೀಟ್ ಇವ್ಯಾಲ್ಯುಯೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ನೋ ಫಸ್ಟ್ ಫೀಲಿಂಗ್ ಹುಟ್ಟಿಸ್ಬೇಕು ನೀವು. ಸೊ ಅದಕ್ಕೋಸ್ಕರ ಯಾವಾಗಲೂ ಡಿಫ್ರೆನ್ಶಿಯೇಟ್ ಮಾಡಿ ಅಂತ ಪ್ರಶ್ನೆ ಕೇಳಿದ್ರೆ ಪೇಜ್ ಪೂರ್ತಿ ಬರೆದು ಹಾಕೋದ್ಕಿಂತ ಅದನ್ನು 2 ಕಾಲಮಲ್ಲಿ ಹಾಕಿದ್ರೆ ಒಳ್ಳೆಯದು. ಸೈಡ್ ಬೈ ಸೈಡ್ ಬರೀರಿ. ಸುಮಾರು ಮಕ್ಕಳಿಗೆ ಈ ಅಭ್ಯಾಸ ಇರುತ್ತೆ, ಮೇಲೆ ಏನು ಮಾಡ್ತೀರಾ ಝೀನೋಗ್ಯಾಮಿ ಬರೀತೀರಾ, ಕೆಳಗಡೆ ಗೆಟನೋಗ್ಯಾಮಿ ಅಂತ ಬರೀತೀರಾ. ರಾದರ್ ದೆನ್ ದ್ಯಾಟ್ ಪ್ರೆಸೆಂಟೇಷನ್ ಅಂತ ಬಂದಾಗ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡೋದು ಮುಖ್ಯವಾಗಿರೋದು. ಸೊ ನೀವು ಏನು ಮಾಡಬೇಕು, ಯು ಶುಡ್ ಡಿವೈಡ್ ದ ಪೇಜ್ ಇಂಟು 2 ಆ್ಯಂಡ್ ಎಷ್ಟು ಕೇಳಿದರೆ ಅಷ್ಟು ಮಾತ್ರ ಆನ್ಸರ್ ಬರೀರಿ. 2 ಮಾರ್ಕ್ ಪ್ರಶ್ನೆಗೆ ಪೂರ್ತಿ ಪೇಜ್ ಆನ್ಸರ್ ಬರೆದ್ರೆ ಕರೆಕ್ಷನ್ ಮಾಡೋರಿಗೆ ಸ್ವಲ್ಪ ತಲೆಬಿಸಿ ಆಗುತ್ತೆ. ನಂಗಂತೂ ಆಗ್ತಾಯಿತ್ತು. 2 ಮಾರ್ಕ್ ಪ್ರಶ್ನೆ ಕೇಳಿದ್ದೀವಿ, ಪೂರ್ತಿ ಪೇಜ್ ಬರೆದು ಹಾಕಿದ್ದಾರೆ. ದ್ಯಾಟ್ ಮೀನ್ಸ್ ಯು ಡೋಂಟ್ ನೋ ವಾಟ್ ಟು ರೈಟ್. ನೀವು ಏನು ಬರಿಬೇಕಂತ ನಿಮಗೆ ಗೊತ್ತಿಲ್ಲ. ನಿಮಗೆ ಕಾನ್ಸೆಪ್ಟ್ ಗೊತ್ತಿರ್ಬೋದು, ಬಟ್ ಎಕ್ಸಾಕ್ಟ್ಲಿ ಏನು ಬರಿಬೇಕು ಅದು ನಿಮಗೆ ಐಡಿಯಾ ಇಲ್ಲ ಅಂತಾಯಿತು. ಸೊ ಅದಕ್ಕೋಸ್ಕರ ಇದು ಕೂಡ ಇಂಪಾರ್ಟೆಂಟ್ ಆಗಿರೋವಂಥದ್ದು. ವೆನ್ ಅ ಕ್ವೆಶನ್ ಲೈಕ್ ದಿಸ್ ಇಸ್ ಆಸ್ಕ್ಡ್, ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಡಿವೈಡ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಯು ಬಿಗಿನ್ ಟು ರೈಟ್ ಯೋರ್ ಆನ್ಸರ್ಸ್. ನಾನು ಪೂರ್ತಿ ಸ್ಟೇಟ್ಮೆಂಟ್ ಕೆಲವೊಮ್ಮೆ ಬರಿತೀನಿ, ಕೆಲವೊಮ್ಮೆ ಬರೆಯಲ್ಲ, ಡಿಪೆಂಡಿಂಗ್. ಕೀ ವರ್ಡ್ಸನ್ನು ಬರಿತೀನಿ. ಸೊ ಗೆಟನೋಗ್ಯಾಮಿ, ಅಫ್ಕೋರ್ಸ್ ನೀವು ಫಸ್ಟ್ ಡೆಫಿನೇಷನ್ ಬರಿಬೇಕಾಗುತ್ತೆ. ಝೀನೋಗ್ಯಾಮಿ ಅಂದರೆ ಪಾಲಿನೇಷನ್
between flowers, pollination between flowers of, okay, two different plants, ಎರಡು ಬೇರೆ ಬೇರೆ ಗಿಡಗಳ ಮಧ್ಯ ನಡೆಯುವಂತಹ ಪಾಲಿನೇಷನ್ ಆಫ್ ಕೋರ್ಸ್ ಸೇಮ್ ಸ್ಪೀಶಿ. ಗಿಡಗಳು ಬೇರೆ ಬೇರೆ ಆಗಿದ್ರು ದೇ ಶುಡ್ ಬಿಲಾಂಗ್ ಟು ಸೇಮ್ ಸ್ಪೀಶೀಸ್. ಹಾಗೆ ನಾನು ಗೆಟನೋಗ್ಯಾಮಿ ಅಂತ ಹೇಳಿದಾಗ ವಿ ಕಾಲ್ ಗೆಟೆನೋ ಅಂದರೆ ಆ ವರ್ಡಿಗೆ ಅರ್ಥ ಏನು, ನೇಬರಿಂಗ್ ಅಂತ ಆಯಿತು. ಸೊ ನೇಬರಿಂಗ್ ಫ್ಲವರ್ಸ್ ಅಂದರೆ ಗಿಡ ಒಂದೇ ಇರುತ್ತೆ, ಆ ಗಿಡದಲ್ಲಿ ಬೆಳೆಯುವಂತಹ ಎರಡು ಬೇರೆ ಬೇರೆ ಫ್ಲವರ್ಸ್, ಒನ್ ವಿಚ್ ಇಸ್ ಮೇಲ್ ಅಂಡ್ ದಿ ಅದರ್ ಒನ್ ವಿಚ್ ಇಸ್ ಫಿಮೇಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಪಾಲಿನೇಷನ್ ಬಿಟ್ವೀನ್ flowers of, pollination between flowers of same plant. Okay, between flowers of same plant ಅಥವಾ between different flowers of same plant. different flowers ಅಂತ ಬರೆದ್ರೆ ಇನ್ನೂ ಒಳ್ಳೇದು. ಶಾರ್ಟ್ ಫಾರ್ಮಲ್ಲಿ DIFF ಅಂತ ಬರಿತಾ ಇದ್ದೀನಿ, ಡಿಫ್ರೆಂಟ್ ಫ್ಲವರ್ಸ್ ಆಫ್ ಸೇಮ್ ಪ್ಲಾಂಟ್. ಹೀಗೆ ಪ್ರಶ್ನೆಗಳನ್ನು ಕೇಳಿದ್ರೆ ಅಲ್ಲಿ ಎಕ್ಸಾಂಪಲ್ ಕೊಡಿ ಅಂತ ಹೇಳಲಿಲ್ಲ, ಆದರೂ ಎಕ್ಸಾಂಪಲ್ ಹಾಕೋದು ಒಳ್ಳೆಯದು. ಝೀನೋಗ್ಯಾಮಿ ಅಂದ ತಕ್ಷಣ ಫಸ್ಟ್ ಎಕ್ಸಾಂಪಲ್ ಪಪಾಯ ಅಂತ ಹಾಕ್ಬಹುದು ನೀವು, ಇಲ್ಲ ಇವನ್ ಡೇಟ್ ಪಾಮ್ ಹಾಕ್ಬೋದು, ನಾನು ಒಂದೇ ಹಾಕ್ತಾ ಇದ್ದೀನಿ. ಆ್ಯಂಡ್ ಗೆಟನೋಗ್ಯಾಮಿ ಅಂದ ತಕ್ಷಣ ಕುಕುಂಬರ್, ಸೌತೆಕಾಯಿ, ಕುಕುರ್ ಬಿಟೇಸಿ ಅಥವಾ ಕುಕುಂಬರ್ ಇಸ್ ಒನ್ ಎಕ್ಸಾಂಪಲ್. ಇಲ್ಲಿ ನಿಮಗೆ 2 ಮಾರ್ಕ್ಸ್ ಅಫ್ಕೋರ್ಸ್ ಸಿಗುತ್ತೆ. ಆಟೋಗ್ಯಾಮಿ ಝೀನೋಗ್ಯಾಮಿ ಕೇಳಿದ್ರೆ ಹೀಗೆ ಡೆಫಿನೇಷನ್ ಹಾಕಿ ಆಮೇಲೆ ಒಂದು ಎಕ್ಸಾಂಪಲ್ ಅನ್ನ ಮೆನ್ಷನ್ ಮಾಡಿ. Next, what is meant by emasculation? When does a plant breeder employ this technique ಅಂತ ಇದೆ ನೋಡಿ. ಇದು ಒಂದು ರೀತಿ ಕೇಳೋಂಥ ಪ್ರಶ್ನೆ. ಇನ್ನೊಂದು ರೀತಿ ಏನು, ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, ಡಿಫೈನ್ ಇಮ್ಯಾಸ್ಕ್ಯುಲೇಷನ್ ಅಂತ ಕೇಳಬಹುದು. ಸೊ ಕಾನ್ಸೆಪ್ಟ್ ಏನಿದೆ ಅದು ಇಂಪಾರ್ಟೆಂಟ್ ಆಗಿದೆ. ಇಮ್ಯಾಸ್ಕ್ಯುಲೇಷನ್ ಕೊಟ್ಟಿದ್ದಾರೆ ಮ್ಯಾಮ್, ನಾನು ಬರೀ ಇಮ್ಯಾಸ್ಕ್ಯುಲೇಷನ್ ಕಲಿತೀನಿ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಡೆಫಿನೇಷನ್ ಕಲಿಯಲ್ಲ, ಬ್ಯಾಗಿಂಗ್ ಕಲಿಯಲ್ಲ, ಅದೆಲ್ಲ ಬೇಡ ಅಂತ ಅನ್ಕೋಬೇಡಿ. ಕಾನ್ಸೆಪ್ಟ್ ಇದು ಇಂಪಾರ್ಟೆನ್ಸ್ ಅನ್ನ ನೋಡ್ಕೊಳ್ಳಿ. ಇದರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡಬಹುದು. ಓಕೆ, ಕಾಪಿ ಪೇಸ್ಟ್ ಮಾಡಿದ್ರೆ ಪ್ರತಿ ವರ್ಷ ಪ್ರಶ್ನೆ ಇಟ್ ವಿಲ್ ಬಿಕಮ್ ವೆರಿ ಈಸಿ ಅಲ್ವಾ. ಸೊ ಅವ್ರು ಏನು ಮಾಡ್ತಾರೆ, ಫ್ರೇಮ್ ಮಾಡುವಂಥ ರೀತಿಯನ್ನು ಚೇಂಜ್ ಮಾಡ್ತಾರೆ. ಸೊ ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಇಮ್ಯಾಸ್ಕ್ಯುಲೇಷನ್ ಅಂದರೆ ಏನು, ಸೊ ನೀವು ಆನ್ಸರ್ ಹೇಗೆ ಬರೀತೀರಾ, ಫಸ್ಟ್ ನೀಟಾಗಿ ಸೈಡ್ ಹೆಡ್ಡಿಂಗ್ ನೀವು ಇಲ್ಲಿ ಇಮ್ಯಾಸ್ಕ್ಯುಲೇಷನ್ ಅಂತ ಬರ್ಕೊಳ್ಳಿ. ಇಮ್ಯಾಸ್ಕ್ಯುಲೇಷನ್ ಅಂದರೆ ಏನು, ರಿಮೂವಲ್ ಆಫ್ ಆಂಥರ್. ಏನೆಲ್ಲ ಮೆನ್ಷನ್ ಮಾಡಬೇಕು ಅಂತ ನೋಡ್ಕೊಳ್ಳಿ. ರಿಮೂವಲ್ ಆಫ್ ಆಂಥರ್ ಇನ್ ಫ್ಲವರ್ಸ್ ಅಂತ ಕೆಲವರು ಹಾಕ್ತಾರೆ. ಓಕೆ, ರಿಮೂವಲ್ ಆಫ್ ಆಂಥರ್ ಇನ್ ಫ್ಲವರ್ಸ್ ತುಂಬ ಇನ್ಕಂಪ್ಲೀಟ್ ಆಗಿರುವಂಥ ಸ್ಟೇಟ್ಮೆಂಟ್. ನೀವು ಇದನ್ನು ಪೂರ್ತಿಯಾಗಿ ಮೆನ್ಷನ್ ಮಾಡಬೇಕು, ಯಾವ ಫ್ಲವರ್ ಇನ್ ವಾಟ್ ಕಂಡೀಷನ್ ಅದೆಲ್ಲ ಮೆನ್ಷನ್ ಮಾಡಬೇಕಾಗಿರೋದು. ಸೊ ರಿಮೂವಲ್ ಆಫ್ ಆಂಥರ್ ಇನ್ ಅ ಬೈಸೆಕ್ಷುವಲ್ ಫ್ಲವರ್ ಅಥವಾ ಕಂಪ್ಲೀಟ್ ಫ್ಲವರ್ ಅಂತ ಹಾಕಿದ್ರೂ ಆಗುತ್ತೆ. ಕಂಪ್ಲೀಟ್ ಫ್ಲವರ್ ಅಂದರೆ ವಿಚ್ ಹ್ಯಾಸ್ ಗೈನೀಷಿಯಮ್ ಆ್ಯಂಡ್ ಆಂಡ್ರೀಷಿಯಮ್ ಬೋತ್. ಸೊ ಇನ್ ಅ ಬೈಸೆಕ್ಷುವಲ್ ಫ್ಲವರ್ ಇನ್ ಬಡ್ ಕಂಡೀಷನ್, ಮೊಗ್ಗಿರ್ಬೇಕಾದ್ರೆ ನೀವು ಇದನ್ನ ಮಾಡಬೇಕಾಗಿರೋದು ಇನ್ ಬಡ್ ಕಂಡೀಷನ್. ಓಕೆ, ಆ್ಯಂಡ್ ಈ ಫ್ಲವರ್ ಏನಿದೆ ನೀವು ಆಂಥರ್ ಅನ್ನ ತೆಗೆದ್ರೆ ಅದರ ಹತ್ರ ಬರೀ ಗೈನೀಷಿಯಮ್ ಉಳ್ಕೊಳ್ಳುತ್ತೆ. ಆ್ಯಂಡ್ ನೌ ದ ಫ್ಲವರ್ ಈಸ್ ನಥಿಂಗ್ ಬಟ್ ಅ ಫೀಮೇಲ್ ಫ್ಲವರ್ ಅಂತ ಹೇಳ್ಬಹುದು. ಸೊ ಇದು ಆಯಿತು ನಿಮ್ಮ ಇಮ್ಯಾಸ್ಕ್ಯುಲೇಷನ್, ಇದು ಡೆಫಿನೇಷನ್. 1 ಮಾರ್ಕ್ ಅಲ್ಲಿ ಸಿಗುತ್ತೆ. ವೆನ್ ಡಸ್ ಅ ಪ್ಲಾಂಟ್ ಬ್ರೀಡರ್ ಎಂಪ್ಲಾಯ್ ದಿಸ್ ಟೆಕ್ನಿಕ್, ಇಮ್ಯಾಸ್ಕ್ಯುಲೇಷನ್ ಯಾವಾಗ ಮಾಡಬೇಕಾಗಿರೋದು ಅಂತ ಕೇಳ್ತಾರೆ. ಆಲ್ರೆಡಿ ಇಲ್ಲಿ ಬರ್ದಿದ್ದೀವಿ ಇನ್ ಅ ಬೈಸೆಕ್ಷುವಲ್ ಫ್ಲವರ್, ಬಟ್ ಇಲ್ಲಿ ನೀವು ಆಸ್ ಅ ಸೆಕೆಂಡ್ ಪಾಯಿಂಟ್ ಮೆನ್ಷನ್ ಮಾಡ್ತೀರಾ, ದಿಸ್ ಟೆಕ್ನಿಕ್ ಇಸ್ ಯೂಸ್ಡ್ ಅಥವಾ ಎಂಪ್ಲಾಯ್ಡ್ ಅಂತಾನೆ ಹಾಕಿ ಆಸ್ ಗಿವೆನ್ ದೇರ್. ಟೆಕ್ನಿಕ್ ಇಸ್ ಯೂಸ್ಡ್ in artificial hybridization, artificial hybridization, in artificial hybridization, okay, when flowers are bisexual. ಫ್ಲವರ್ಸ್ ಬೈಸೆಕ್ಷುವಲ್ ಆದರೆ ನೀವು ಈ ಕಂಡೀಷನ್ ಅನ್ನ ಈ ಪರ್ಟಿಕ್ಯುಲರ್ ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಹವೆವರ್ ನೀವು ಸೆಲೆಕ್ಟ್ ಮಾಡಿರುವಂಥ ಪೇರೆಂಟ್ ಪ್ಲಾಂಟ್ ಅಲ್ಲಿ ಯುನಿಸೆಕ್ಷುವಲ್ ಫ್ಲವರ್ ಇದ್ರೆ, ಅಂದ್ರೆ ಗೈನೀಷಿಯಮ್ ಇರುವಂಥ ಫ್ಲವರ್ ಮಾತ್ರ ಇದ್ರೆ ಆಂಥರ್ಸ್ ಇರೋದೇ ಇಲ್ಲ, ಸೊ ತೆಗಿಯೋ ಕೆಲಸನೇ ಇಲ್ಲ. ಕರೆಕ್ಟ್ ಅಲ್ವಾ? ಸೊ ಯುನಿಸೆಕ್ಷುವಲ್ ಫ್ಲವರ್ ಆದರೆ ಈ ಕಷ್ಟ ಪಡ್ಬೇಕಂತಿಲ್ಲ ನಾವು. ಇಲ್ಲ ಅಂದರೆ ನೀವು ಆಂಥರ್ಸ್ ತೆಗಿಬೇಕಾಗುತ್ತೆ. ಯಾಕೆ ತೆಗಿಬೇಕು?
ಇದು ನೀವು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ನ ಓದಿರ್ತೀರಾ, ಈ ಪರ್ಟಿಕ್ಯುಲರ್ ಟೆಕ್ನಿಕ್ ಐಡಿಯಾ ಆಲ್ರೆಡಿ ನಿಮಗೆ ಇದೆ. ಇಲ್ಲ ನೀವು ನಮ್ಮ ಬ್ಯಾಚ್ ಸ್ಟೂಡೆಂಟ್ ಆಗಿದ್ರೆ, ಇಫ್ ಯು ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ಪ್ರಗತಿ ಬ್ಯಾಚ್ ಆರ್ ಇವನ್ ಸಾರ್ಥಕ್ ಬ್ಯಾಚ್ ಫಾರ್ ದ್ಯಾಟ್ ಮ್ಯಾಟರ್, ನಿಮಗೆ ಈ ಕಾನ್ಸೆಪ್ಟನ್ನು ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇಲ್ಲ ಅಂದರೂ ನಿಮ್ಮ ಕಾಲೇಜಲ್ಲಿ ಮಾಡಿರ್ತಾರೆ, ಕರೆಕ್ಟ್ ಅಲ್ವಾ? ಬಿಕಾಸ್ ಇಟ್ಸ್ ಅನ್ ಇಂಪಾರ್ಟೆಂಟ್ ಟಾಪಿಕ್. ಸೊ ದಿಸ್ ಇಸ್ ಇಮ್ಯಾಸ್ಕ್ಯುಲೇಷನ್, ಮತ್ತು ಈ ಟೆಕ್ನಿಕನ್ನು ಯಾವಾಗ ಎಂಪ್ಲಾಯ್ ಮಾಡೋದು ಅಂತ ಆಲ್ರೆಡಿ ಮೆನ್ಷನ್ ಆಗಿದೆ. ಸೊ ಲೆಟ್ಸ್ ಗೋ ಫಾರ್ವರ್ಡ್. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ಡಿಫ್ರೆನ್ಶಿಯೇಟ್ ಪೆರಿಸ್ಪರ್ಮ್ ಆ್ಯಂಡ್ ಪೆರಿಕಾರ್ಪ್ ಅಂತ ಇದೆ. ಸೊ ಬಂದಿರುವಂಥ ಪ್ರಶ್ನೆಗಳಿವೆಲ್ಲ, ಪ್ಲಸ್ ಇಂಪಾರ್ಟೆಂಟ್ ಕೂಡ ಆಫ್ಕೋರ್ಸ್. ಡಿಫ್ರೆನ್ಶಿಯೇಟ್ ಕೊಟ್ಟಿದ ತಕ್ಷಣ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಪುಟ್ ಅ ಬಾಕ್ಸ್. ಸೊ ಒಂದು ಸ್ಕೇಲು, ಪೆನ್ಸಿಲ್, ಪೆನ್ ಇಷ್ಟನ್ನು ಕ್ಯಾರಿ ಮಾಡ್ತೀರಲ್ವಾ? ಸೊ ಯು ಕ್ಯಾನ್ ಯೂಸ್ ಪೆನ್ಸಿಲ್ ಆ್ಯಂಡ್ ಸ್ಕೇಲ್ ಟು ಡ್ರಾ ದಿಸ್ ಬಾಕ್ಸ್. ಅಫ್ಕೋರ್ಸ್ ನೀವು ಅಂದ್ಕೊಳ್ತಾ ಇರಬಹುದು, ಮ್ಯಾಮ್ ಯಾಕೆ ಚಿಕ್ಕ ಚಿಕ್ಕ ವಿಷಯವನ್ನು ಹೇಳ್ತಾ ಇದ್ದಾರೆ, ಇದು ನಮಗೆ ಗೊತ್ತಿತ್ತಲ್ವಾ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸಾಮ್ ಹತ್ತಿರ ಬರ್ತಾ ಇದೆ. ಆ ಎಕ್ಸಾಮ್ ಹತ್ತಿರ ಬರ್ತಾ ಇರಬೇಕಾದ್ರೆ ಒಂದು ರೀತಿಯ ಎಂಗ್ಸೈಟಿ, ಟೆನ್ಷನ್, ನರ್ವಸ್ನೆಸ್ ಇರುತ್ತೆ. ಈ ನರ್ವಸ್ನೆಸ್ಸಲ್ಲಿ ಗೊತ್ತಿರೋದಂಥದ್ದನ್ನು ಕೆಲವೊಮ್ಮೆ ಮರ್ತು ಬಿಡ್ತೀವಿ. ಸೊ ಅದಕ್ಕೋಸ್ಕರ ನೆನಪಿಸ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ ಅಂತಲ್ಲ, ಬಟ್ ದಿಸ್ ಇಸ್ ಜಸ್ಟ್ ರೀಅಸರ್ಟಿಂಗ್ ವಾಟ್ ಯು ಆಲ್ರೆಡಿ ನೋ. ಓಕೆ, ಅಷ್ಟೇ. ರೈಟ್. ಸೊ ಪೆರಿಸ್ಪರ್ಮ್ ಮತ್ತು ಪೆರಿಕಾರ್ಪ್ ಮಧ್ಯೆ ಇರುವಂತಹ ವ್ಯತ್ಯಾಸ. ಪೆರಿಸ್ಪರ್ಮ್ ಅಂದರೆ ಏನು? ಇಟ್ ಈಸ್ ಅ ಲೇಯರ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಸಿಸ್ಟೆಂಟ್ ನ್ಯೂಸೆಲ್ಲಸ್. ಇದನ್ನ ಪರ್ಸಿಸ್ಟೆಂಟ್ ನ್ಯೂಸೆಲ್ಲಸ್ ಅಂತ ಕರಿತೀವಿ. ನಾರ್ಮಲಿ ಏನಾಗುತ್ತೆ, ನ್ಯೂಸೆಲ್ಲಸ್ ಇಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ ಫಾರ್ ಗ್ರೋಯಿಂಗ್ ಎಂಬ್ರಿಯೋ ಸ್ಯಾಕ್ ಇನ್ ಅನ್ ಓವ್ಯೂಲ್ ಅಂತ ಹೇಳ್ತೀವಿ. ಆ ಎಂಬ್ರಿಯೋ ಸ್ಯಾಕ್ ಮುಂದೆ ಹೋಗಿ ಫರ್ಟಿಲೈಸೇಷನ್ ಅನ್ನ ತೋರಿಸುತ್ತೆ, ಝೈಗೋಟ್ ಅನ್ನ ಬೆಳೆಸುತ್ತೆ, ಎಂಡೋಸ್ಪರ್ಮ್ ಅನ್ನ ಬೆಳೆಸುತ್ತೆ. ಅಂಡ್ ಎಷ್ಟು ಕೆಲಸ ಮಾಡಬೇಕು, ಅದೆಲ್ಲ ಕೆಲಸ ಆಗಬೇಕಾದ್ರೆ ನಾರ್ಮಲಿ ನ್ಯೂಸೆಲ್ಲಸ್ ಕಾಣಿಸಲ್ಲ. ಹವೆವರ್ ಕೆಲವು ಗಿಡಗಳಲ್ಲಿ, ಇನ್ ಸೀಡ್ಸ್, ಬೀಜಗಳಲ್ಲಿ ಈ ನ್ಯೂಸೆಲ್ಲಸ್ ಉಳ್ಕೊಂಡ್ಬಿಡುತ್ತೆ. ಒಂದು ಚಿಕ್ಕದಲ್ಲ ತೆಳ್ಳಗಾಗಿರುವಂಥ ಥಿನ್ ಲೇಯರ್ ಉಳ್ಕೊಂಡ್ಬಿಡುತ್ತೆ. ಇದೇ ಪರ್ಸಿಸ್ಟೆಂಟ್ ನ್ಯೂಸೆಲ್ಲಸ್. ಸೀನ್ ಇನ್ ಸೀಡ್ಸ್ ಅಂತ ಹೇಳ್ತೀವಿ. ಇಂಥ ಸೀಡ್ಸ್ ಅನ್ನ ನಾವು ಪೆರಿಸ್ಪರ್ಮಿಕ್ ಸೀಡ್ ಅಂತ ಕರಿತೀವಿ. ನಾನು ಏನು ಹೇಳಿದೆ, ಮ್ಯಾಮ್ ಎಕ್ಸಾಂಪಲ್ ಕೇಳಲಿಲ್ಲ, ನಾನು ಬರೆಯಲ್ಲ ಅಂತ ಅನ್ಕೋತೀರಾ. ಯಾಕೆ ಬರಿಬಾರ್ದು? ಎಕ್ಸಾಂಪಲ್ ಬರೆದ್ರೆ ನಿಮ್ಮ ಇಂಕ್ ಏನು ಖಾಲಿ ಆಗೋಗುತ್ತಾ? ಒಂದಿಷ್ಟು ಇಂಕ್ ಯೂಸ್ ಆಗ್ಬೋದು ಅಷ್ಟೇ. ಪ್ಲೀಸ್ ರೈಟ್ ದ ಎಕ್ಸಾಂಪಲ್ ಇವನ್ ಇಫ್ ನಾಟ್ ಆಸ್ಟ್. ಯಾಕಂದರೆ ಈ ನೀವು ಎಕ್ಸಾಂಪಲನ್ನು ಬರೆದ್ರೆ ಇಟ್ ಈಸ್ ಗುಡ್, ಒಳ್ಳೆಯದು. ಮಾರ್ಕ್ಸ್ ಅಂತೂ ಕಟ್ ಆಗಲ್ಲ ಹೊರತು ಇಟ್ ಮೈಟ್ ಗಿವ್ ಅ ಬ್ಯೂಟಿಫುಲ್ ಸ್ಟ್ರಕ್ಚರ್ ಟು ಯುವರ್ ಆನ್ಸರ್. ಓಕೆ, ಇದು ಏನು ಬರೆಯೋಣ? ಒಂದೇ ಬರೀರಿ. ಮ್ಯಾಮ್ ಎರಡು ನೆನಪಾಗ್ತಿಲ್ಲ ನನಗೆ, ಒಂದು ಬರೆದ್ರೆ ಸಾಕು. ಫಸ್ಟ್ ಆಫ್ ಆಲ್ ಕೇಳಲಿಲ್ಲ, ಬರೀರಿ ಅಂತ ಇದ್ದೀನಿ. ಸೊ ಒಂದು ನೆನಪಾದ್ರೆ ಒಂದು ಬರೀರಿ, ನಾಟ್ ಅ ಪ್ರಾಬ್ಲಮ್. ಇನ್ನೊಂದು ನೆನಪಾಗ್ತಿಲ್ಲ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಎಕ್ಸಾಮ್ ಹಾಲಲ್ಲಿ. ಪೆರಿಕಾರ್ಪ್ ಅಂದರೆ ಏನು? ಅನದರ್ ವರ್ಡ್ ಫಾರ್ ಪೆರಿಕಾರ್ಪ್ ಇಸ್ ಫ್ರೂಟ್ ವಾಲ್. ಕರೆಕ್ಟ್ ಅಲ್ವಾ? ಫ್ರೂಟ್ ವಾಲ್ is called pericarp. ಇಲ್ಲಿ ಏನು ಉದಾಹರಣೆಯನ್ನು ನೀವು ಕೊಡಬಹುದು, ಹೇಗೆ ಕೊಡಬಹುದು? ಎಕ್ಸಾಂಪಲ್ ನೀವು ಬೇಕಂದ್ರೆ ಮ್ಯಾಂಗೋ ಅಂತ ಹಾಕಿ ಆ್ಯಂಡ್ ಕೆಳಗಡೆ ಬರೀರಿ. ಮ್ಯಾಂಗೋ ಅಲ್ಲಿ ಡಿಫ್ರೆನ್ಶಿಯೇಟೆಡ್ ಆಗಿದೆ. ಫ್ರೂಟ್ ವಾಲ್ 3 ಲೇಯರನ್ನು ತೋರಿಸುತ್ತೆ. ಅದೇ ಔಟರ್ ಎಪಿಕಾರ್ಪ್, ಓಕೆ, ಮಿಡಲ್ ಮೀಸೋಕಾರ್ಪ್ ಆ್ಯಂಡ್ ಕೆಳಗಡೆ ಬರಿತಾ ಇದ್ದೀನಿ, ಇಲ್ಲಿ ಜಾಗ ಇಲ್ಲ, ಇನ್ನರ್ ಎಂಡೋಕಾರ್ಪ್. ಹೀಗೆ ಅಂತ ಬರೀರಿ. ಓಕೆನಾ? ದೇರ್ 2 marks ಆರ್ ಯೋರ್ಸ್. ನೆಕ್ಸ್ಟ್, ವಾಟ್ ಆರ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್? ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅ ಪ್ಲಾಂಟ್ ದಟ್ ಪ್ರೊಡ್ಯೂಸಸ್ ಫಾಲ್ಸ್ ಫ್ರೂಟ್ ಅಂತ ಇದೆ. ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂದರೆ ಏನು ಆ್ಯಂಡ್ ಎಕ್ಸಾಂಪಲ್ ಕೊಡಿ ವಿಚ್ ಪ್ರೊಡ್ಯೂಸಸ್ ಫಾಲ್ಸ್ ಫ್ರೂಟ್ ಅಂತ ಇದೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಹುದು. ಮಕ್ಳು ಏನು ಮಾಡ್ತಾರೆ, ಪಾರ್ಥೆನೋಕಾರ್ಪಿಕ್ ಎಕ್ಸಾಂಪಲ್ ಡೆಫಿನೇಷನ್ ಬರೆದು ಅದರದೇ ಎಕ್ಸಾಂಪಲ್ ಬರಿತೀರಾ ಆ್ಯಂಡ್ ನಿಮ್ಮ ತಲೆಯಲ್ಲಿ ದಿಸ್ ಇಸ್ ದ ಸೇಮ್ ಎಕ್ಸಾಂಪಲ್ ಫಾರ್ ಫಾಲ್ಸ್ ಫ್ರೂಟ್. ನೆನ್ಪಿಟ್ಕೊಳ್ಳಿ, ಫಾಲ್ಸ್ ಫ್ರೂಟ್ ಇದು ಎಕ್ಸಾಂಪಲ್ ಬೇರೆ. ಫಾಲ್ಸ್ ಫ್ರೂಟ್ ಇಸ್ ಆಲ್ಸೋ ಕಾಲ್ಡ್ ಎ ಸೂಡೋಕಾರ್ಪ್. ಇದನ್ನು ನಾವು ಸೂಡೋಕಾರ್ಪ್ ಅಂತ ಕರಿತೀವಿ. ಸೊ ಫಸ್ಟ್ ನೀವು ಏನು ಬರಿಬೇಕಾಗಿರೋದು, ಯು ವಿಲ್ ಹ್ಯಾವ್ ಟು ರೈಟ್ ದ ಡೆಫಿನೇಷನ್ ಆಫ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್. ಇದರ ಡೆಫಿನೇಷನ್ ಅನ್ನ ಬರ್ಕೊಂಡು ಹೋಗಿ. ಡೆಫಿನೇಷನ್ ಅಂತ ಹಾಕ್ತಾ ಇದ್ದೀನಿ. ಓಕೆ,
ಬಾಯಲ್ಲಿ ಹೇಳ್ತೀನಿ ಅಫ್ಕೋರ್ಸ್, ಅಂಡ್ ಐ ಆಮ್ ಶೋರ್ ಯು ಆರ್ ಆಲ್ಸೋ ಅವೇರ್ ಆಫ್ ದಿಸ್. ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂದ ತಕ್ಷಣ ಫ್ರೂಟ್ ವಿದೌಟ್ ಫರ್ಟಿಲೈಸೇಷನ್, ಸೀಡ್ಲೆಸ್ ವೆರೈಟಿ ಪ್ರೊಡ್ಯೂಸ್ ಆಗುತ್ತೆ. ಏನೆಲ್ಲ ಮೆನ್ಷನ್ ಮಾಡಬೇಕು? ಕೀ ವರ್ಡ್ಸ್ ನೀವು ಫ್ರೂಟ್ಸ್ ಮೆನ್ಷನ್ ಮಾಡಬೇಕು, and we have to mention without fertilization, fruits that are formed without fertilization, and ಬೇಕಂದ್ರೆ ಇದು ಸೀಡ್ಲೆಸ್ ವೆರೈಟಿ ಆಗೋ ಚಾನ್ಸಸ್ ಜಾಸ್ತಿ ಆಫ್ ಕೋರ್ಸ್, ಅಥವಾ ಸಿಂಪ್ಲಿ ಸೀಡ್ಲೆಸ್ ವೆರೈಟಿ ಆಫ್ ಫ್ರೂಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿಸ್ ಕೇಸ್ ಅಂತ ಬರಿಬಹುದು. ನೆಕ್ಸ್ಟ್ ಥಿಂಗ್ ದೇ ವಾಸ್ಟ್ ಯು ಎಕ್ಸಾಂಪಲ್ ಫಾರ್ ಫಾಲ್ಸ್ ಫ್ರೂಟ್, ಬಟ್ ಅದಕ್ಕಿಂತ ಮುಂಚೆ ಎಕ್ಸಾಂಪಲ್ ಫಾರ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಬನಾನಾ ಅಂತ ನೆನಪಿದ್ರೆ ಬರೀರಿ, ಬರ್ದಿಲ್ಲ ಅಂದ್ರೂ ಓಕೆ, ಬರ್ದ್ರೆ ಒಳ್ಳೇದು. ಸೊ ಇಲ್ಲ ಮ್ಯಾಮ್ ಎಕ್ಸಾಮ್ ಹಾಲಲ್ಲಿ ನೆನಪಾಗಿಲ್ಲ, ಅವ್ರು ಮಾರ್ಕ್ಸ್ ಕಟ್ ಮಾಡ್ತಾರೆ, ಇಲ್ಲ ಕೇಳಿ ಅವ್ರು ಕೇಳಿದರೆ ನೀವು ಬರ್ದಿಲ್ಲ ಅಂದರೆ ಬೇರೆ ವಿಷಯ. ಪಾರ್ಥೆನೋಕಾರ್ಪಿಕ್ ಫ್ರೂಟಿಗೆ ಎಕ್ಸಾಂಪಲ್ ಕೇಳಿಲ್ಲ, ನೆನಪಾದ್ರೆ ಬರೀರಿ, ಒಳ್ಳೇದು, ಇಲ್ಲ ಅಂದರೆ ಓಕೆ, ಬಟ್ ಐ ಫೀಲ್ ನೆನಪು ಉಳಿಯುತ್ತೆ. ಫಾಲ್ಸ್ ಫ್ರೂಟಿಗೆ ಎಕ್ಸಾಂಪಲ್ ಕೇಳಿದರೆ, ಫಾಲ್ಸ್ ಫ್ರೂಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸೂಡೋಕಾರ್ಪ್, ಇದನ್ನು ನಾವು ಸೂಡೋಕಾರ್ಪ್ ಅಂತ ಕರಿತೀವಿ. ಡೆಫಿನೇಷನ್ ಕೇಳಲಿಲ್ಲ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಅ ಪ್ಲಾಂಟ್ ದಟ್ ಪ್ರೊಡ್ಯೂಸಸ್ ಫಾಲ್ಸ್ ಫ್ರೂಟ್ ಅಂತ ಇದೆ. ಫಾಲ್ಸ್ ಫ್ರೂಟಿಗೆ ಎಕ್ಸಾಂಪಲ್ ಏನಾಗುತ್ತೆ? ಆ್ಯಪಲ್ ಆಗುತ್ತೆ, ಪೇರ್ ಆಗುತ್ತೆ, ಸ್ಟ್ರಾಬೆರಿ ಕೂಡ ಆಗುತ್ತೆ, ಆ್ಯಂಡ್ ಇನ್ನೊಂದು ಕ್ಯಾಶ್ಯೂ. ಯಾವುದಾದ್ರೂ ಒಂದು ಎಕ್ಸಾಂಪಲನ್ನು ನೀವು ಬರಿಬಹುದು. ಸೂಡೋಕಾರ್ಪಲ್ಲಿ ದ ಥೆಲಾಮಸ್ ಆರ್ ದ ರಿಸೆಪ್ಟಿಕಲ್ ಬಿಕಮ್ಸ್ ಫ್ಲೆಶಿ ಆ್ಯಂಡ್ ಬಿಕಮ್ಸ್ ಎಡಿಬಲ್ ರಾದರ್ ದೆನ್ ದಿ ಓವರಿ. ಓವರಿ ಡೆವಲಪ್ ಆಗದೆ ಥೆಲಾಮಸ್ ಅಥವಾ ರಿಸೆಪ್ಟಿಕಲ್ ಡೆವಲಪ್ ಆಗುತ್ತೆ ಟು ಬಿಕಮ್ ಫ್ಲೆಶಿ ಆ್ಯಂಡ್ ಎಡಿಬಲ್. ನೆಕ್ಸ್ಟ್ 2 ಮಾರ್ಕ್ಸಿಗೆ ವಾಟ್ ಇಸ್ ಅಪೋಮಿಕ್ಸಿಸ್ ಆ್ಯಂಡ್ ವಾಟ್ ಇಸ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಕೇಳಿದ್ದಾರೆ. ಎಪೋಮಿಕ್ಸಿಸ್ ಅಂದರೆ ಏನು ಆ್ಯಂಡ್ ಅದರ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ ಲೆಟ್ ಅಸ್ ಸಿ ವಾಟ್ ಎಪೋಮಿಕ್ಸಿಸ್ ಇಸ್. ಅಗೇನ್ ನೀವೇನು ಮಾಡ್ತೀರಾ, ಹೀಗೆ 2 ಭಾಗದಲ್ಲಿ ಪ್ರಶ್ನೆಗಳನ್ನು ಕೊಟ್ಟರೆ ಸಬ್ ಹೆಡ್ಡಿಂಗ್ ಹಾಕೊಳ್ಳಿ. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಮಕ್ಕಳು ಮಾಡೋದು ಕ್ವೆಶನ್ ನಂಬರ್. ಅರ್ಜೆಂಟಲ್ಲಿ ಕ್ವೆಶನ್ ನಂಬರ್ ತಪ್ಪು ಹಾಕ್ಬಿಡ್ತೀರಾ, ಅದು ಮಾಡಬೇಡಿ. ಡೂ ನಾಟ್ ಡೂ ಇಟ್. ಓಕೆ, ಏನಾಗಬಹುದು ಅಂತ ಹೇಳ್ತೀನಿ. ಕ್ವೆಶನ್ ನಂಬರ್ ತಪ್ಪು ಬರೆದ್ರೆ ಕೆಲವೊಮ್ಮೆ ಅವರು ನೀವು ಕರೆಕ್ಟ್ ಆನ್ಸರ್ ಬರೆದಿದ್ರು, ನಾನು ಪೇಪರ್ ಕರೆಕ್ಷನ್ ಮಾಡ್ತಾ ಇದ್ದೀನಿ, ನನಗೆ ಗೊತ್ತು ಕ್ವೆಶನ್ ನಂಬರ್ 1 ಎಪೋಮಿಕ್ಸಿಸ್ ಇತ್ತು, ಬಟ್ ನೀವು ಕ್ವೆಶನ್ ನಂಬರ್ 2 ಹಾಕಿದ್ದೀರಾ. ನನಗೆ ಗೊತ್ತು ಕ್ವೆಶನ್ ನಂಬರ್ 1ಗೆ ಎಪೋಮಿಕ್ಸಿಸ್ ಆನ್ಸರ್, ಬಟ್ ಯು ಹ್ಯಾವ್ ಪುಟ್ 2. ನಾನು ಏನು ಮಾಡ್ತೀನಿ, ಐ ವಿಲ್ ಕಟ್ ಮಾರ್ಕ್ಸ್. ದೋ ಯು ಹ್ಯಾವ್ ರಿಟನ್ ದ ರೈಟ್ ಆನ್ಸರ್, ಯು ಹ್ಯಾವ್ ರಿಟನ್ ದ ರೈಟ್ ಆನ್ಸರ್, ನಾನು ಕಟ್ ಮಾಡ್ತೀನಿ ಮಾರ್ಕ್ಸ್, ಬಿಕಾಸ್ ನೀವು ಆ ಕ್ವೆಶನ್ ನಂಬರ್ ಕರೆಕ್ಟಾಗಿ ಹಾಕಿಲ್ಲ. ದಿಸ್ ಇಸ್ ದಿ ಇಂಪಾರ್ಟೆನ್ಸ್. ಇಲ್ಲ ಕೆಲವೊಮ್ಮೆ ನಾನು ಒಳ್ಳೆ ಇವ್ಯಾಲ್ಯೂಯೇಟರ್ ಆದರೆ ಪರವಾಗಿಲ್ಲ ಅಂತ, ಮೋಸ್ಟ್ ಆಫ್ ದಿ ಇವ್ಯಾಲ್ಯೂಯೇಟರ್ ಆರ್ ಟೀಚರ್ಸ್ ಆರ್ ಗುಡ್. ಮಕ್ಕಳಿಗೆ ಮೋಸ ಆಗಬಾರ್ದು, ಇಲ್ಲ ಮಕ್ಕಳಿಗೆ ಮಾರ್ಕ್ಸ್ ಲಾಸ್ ಆಗಬಾರ್ದು ಅನ್ನೋ ಒಂದು ಮೆಂಟಾಲಿಟಿಯಿಂದ ನಿಮ್ಮ ಪೇಪರ್ ಕರೆಕ್ಷನ್ ಮಾಡ್ತಾರೆ. ಯಾರು ಮಕ್ಕಳನ್ನು ಕೆಳಗೆ ಎಳಿಯಕ್ಕಂತ ಕೆಲಸ ಮಾಡಲ್ಲ ಆಸ್ ಅ ಟೀಚರ್, ನೆವರ್, ನೋ ಟೀಚರ್ ವಿಲ್ ಡೂ ದ್ಯಾಟ್. ಬಟ್ ನಮ್ಮ ಕಡೆಯಿಂದ ನಾವು ಎಷ್ಟು ಜಾಗ್ರತೆ ಆಗುತ್ತೆ ಅಷ್ಟು ಮಾಡಬೇಕು. ಸೊ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಪುಟ್ ದ ರೈಟ್ ಕ್ವೆಶನ್ ನಂಬರ್. ಇದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ, ಸ್ಪೆಷಲಿ ವೆನ್ ಯುರ್ ಅಪ್ರೋಚಿಂಗ್ ಯೋರ್ ಬೋರ್ಡ್ ಎಕ್ಸಾಮಿನೇಷನ್. ಓಕೆ, ಎಪೋಮಿಕ್ಸಿಸ್ ಅಂದ ತಕ್ಷಣ ಎಪೋಮಿಕ್ಸಿಸ್ ಸಬ್ ಹೆಡ್ಡಿಂಗ್ ಹಾಕಿ ಆ್ಯಂಡ್ ರೈಟ್ ದ ಡೆಫಿನೇಷನ್. ಸೀಡ್ ಫಾರ್ಮೇಷನ್ ಆಗುವಂಥದ್ದು, ಆ್ಯಂಡ್ ಈ ಸೀಡ್ ಫಾರ್ಮೇಷನ್ ಆಗೋದು ವಿದೌಟ್ ಫರ್ಟಿಲೈಸೇಷನ್. ಇದು ಆಗೋದು ವಿದೌಟ್ ಫರ್ಟಿಲೈಸೇಷನ್, ಕರೆಕ್ಟ್ ಅಲ್ವಾ? ಆ್ಯಂಡ್ ಇದರ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಇಂಪಾರ್ಟೆನ್ಸ್ ಏನು ಅಂತ ಕೇಳಿರುವಂಥದ್ದು, so you have to remember apomixis is a type of sexual reproduction which mimics, is a type of asexual reproduction which mimics sexual reproduction. apomixis ಅಲ್ಲಿ fertilization ಇಲ್ಲ, but seed formation ಆಗ್ತಾ ಇದೆ. ಸೊ ಬೇಸಿಕ್ಲಿ ಇಲ್ಲಿ ಏನಾಗ್ತಾ ಇದೆ, asexual reproduction ಆಗ್ತಾ ಇದೆ, ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಥರದ ಬಿಹೇವಿಯರನ್ನು ತೋರಿಸ್ತಾ ಇದೆ. ಸೊ ವೆನ್ ಯು ಸೇ ಇಂಪಾರ್ಟೆನ್ಸ್ ಅಂದರೆ ಏನು, ಇದನ್ನು ನಾವು ಎಲ್ಲಿ ಯೂಸ್ ಮಾಡಬಹುದು? ವಿ ಕ್ಯಾನ್ ಯೂಸ್ ದಿಸ್ ಇನ್ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸ್. ನಾನು ಪೂರ್ತಿಯಾಗಿ ಸ್ಟೇಟ್ಮೆಂಟ್ಸನ್ನು ಬರಿತಿಲ್ಲ, ಕೀವರ್ಡ್ಸನ್ನು ಹಾಕ್ತಾ ಇದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಪೂರ್ತಿ ಸೆಂಟೆನ್ಸಲ್ಲಿ ಬರಿಬೇಕಾಗುತ್ತೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಪ್ಲಾಂಟ್ ಬ್ರೀಡಿಂಗ್ ಟೆಕ್ನಿಕ್ಸ್. ಓಕೆ, ಟು ಪ್ರಾಪಗೇಟ್, ಏನು ಮಾಡೋಕ್ಕೆ, ಈ ಹೈಬ್ರಿಡ್ ವೆರೈಟೀಸ್ ಅನ್ನ ಬೆಳೆಸಕ್ಕೆ ವಿ ಕ್ಯಾನ್ ಯೂಸ್ ಎಪೋಮಿಕ್ಸಿಸ್, ಹೈಬ್ರಿಡ್ ವೆರೈಟೀಸ್. ಓಕೆ, ಯಾಕೆ? ಎಪೋಮಿಕ್ಸಿಸ್ ಇಂದ ಹುಟ್ಟಿರುವಂತಹ ಸೀಡ್ಸ್, ಇದನ್ನ ನಾವು ಎಪೋಮಿಕ್ಟಿಕ್ ಸೀಡ್ಸ್ ವಿಲ್ ನಾಟ್ ಶೋ ಸೆಗ್ರಿಗೇಷನ್ ಆಫ್ ಕ್ಯಾರೆಕ್ಟರ್ಸ್ ಸೆಗ್ರಿಗೇಟ್ ಆಗಲ್ಲ. ಯಾವ ಕ್ಯಾರೆಕ್ಟರ್ಸ್?
ಯಾವುದು ನಮ್ಮ ಪ್ಲಾಂಟ್ ಬ್ರೀಡರ್ಸ್ ಕಷ್ಟಪಟ್ಟು ಒಟ್ಟಿಗೆ ತಂದಿದ್ದಾರೆ. ಐ ಆಮ್ ಎ ಪ್ಲಾಂಟ್ ಬ್ರೀಡರ್, ನಾನು ಏನು ಮಾಡ್ತೀನಿ, ಪ್ಲಾಂಟ್ ಎ ಪ್ಲಾಂಟ್ ಬಿ ಅನ್ನೋ ಕ್ರಾಸ್ ಪಾಲಿನೇಟ್ ಮಾಡಿ ಕಷ್ಟಪಟ್ಟು ಟ್ರಯಲ್ ಎರರ್ ಮಾಡಿ ಒಂದು ಗಿಡದಲ್ಲಿ ಆ ಎ ಮತ್ತು ಬಿದು ಕ್ಯಾರೆಕ್ಟರ್ನ ಒಟ್ಟಿಗೆ ತಂದಿದ್ದೀನಿ. ಆ್ಯಂಡ್ ನಾವು ಇಟ್ ಇಸ್ ಅ ಹೈಬ್ರಿಡ್. ಈ ಹೈಬ್ರಿಡನ್ನು ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲಿ ಅಂತ ಬಿಟ್ಟರೆ ಇರೋದೆಲ್ಲ ಲಾ ಫಾಲೋ ಮಾಡಿಕೊಂಡು, ಲಾ ಆಫ್ ಸೆಗ್ರಿಗೇಷನ್, ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಎಲ್ಲ ಮಾಡಿಕೊಂಡು ಈ ಕ್ಯಾರೆಕ್ಟರ್ಸ್ ಒಟ್ಟಿಗೆ ಬಂದಿರೋದು ಸೆಪ್ರೇಟ್ ಆಗಬಹುದು ಇನ್ ದ ನೆಕ್ಸ್ಟ್ ಜನ್ರೇಷನ್. ನಾನು ಪಟ್ಟಿರೋಂಥ ಎಲ್ಲ ಕಷ್ಟ ನೀರಲ್ಲಿ ಹೋಯಿತು. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ದ್ಯಾಟ್ ನಾನು ಏನು ಮಾಡಬೇಕು, ಒನ್ಸ್ ಅ ಹೈಬ್ರಿಡ್ ಇಸ್ ಕ್ರಿಯೇಟೆಡ್ ಎವ್ರಿ ರಿಪ್ರೊಡಕ್ಟಿವ್ ಸೈಕಲ್ ಅಥವಾ ನಾನು ಇನ್ನೊಮ್ಮೆ ಆ ಹೈಬ್ರಿಡ್ ಗ್ರೋ ಮಾಡಬೇಕಾದ್ರೆ ಐ ಹ್ಯಾವ್ ಟು ರಿಲೈ ಆನ್ ಟಿಶ್ಯೂ ಕಲ್ಚರ್ ವಿಚ್ ಇಸ್ ಅ ಕಾಸ್ಟ್ಲಿ ಪ್ರೋಸೆಸ್. ಈ ಅಪೋಮಿಕ್ಸಿಸ್ ಆಗುವಂಥ ಜೀನ್ ಇದೆಯಲ್ಲ, ಅಪೋಮಿಕ್ಸಿಸ್ ಕೆಲವು ಗಿಡಗಳಲ್ಲಿ ಏನಕ್ಕೆ ಕಾಣಿಸುತ್ತೆ, ಬಿಕಾಸ್ ಆಫ್ ಸರ್ಟನ್ ಜೀನ್ಸ್ ಪ್ರೆಸೆಂಟ್. ಆ ಜೀನನ್ನು ಹೈಬ್ರಿಡಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೇಗೆ, ಆ ಹೈಬ್ರಿಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಲೇಬೇಕಂತಿಲ್ಲ, ಸೀಡ್ ಪ್ರೊಡಕ್ಷನ್ ಮಾಡುತ್ತೆ ಇವನ್ ವಿದೌಟ್ ಫರ್ಟಿಲೈಸೇಷನ್. ಆ್ಯಂಡ್ ಬಿಕಾಸ್ ಫರ್ಟಿಲೈಸೇಷನ್ ಆಗ್ತಾ ಇಲ್ಲ, ಜೆನೆಟಿಕ್ ವೇರಿಯೇಷನ್ ಕ್ರಿಯೇಟ್ ಆಗಲ್ಲ, ವಿಚ್ ವಿಲ್ ಎನ್ಶೋರ್ ದ್ಯಾಟ್ ಈ ಕ್ಯಾರೆಕ್ಟರ್ಸ್ ನಾನು ಕಷ್ಟಪಟ್ಟು ಒಟ್ಟು ತಂದಿರುವಂಥ ಕ್ಯಾರೆಕ್ಟರ್ ಒಟ್ಟಿಗೆ ಇರುತ್ತೆ ಅಂತ. ಕರೆಕ್ಟ್ ಅಲ್ವಾ? ಎಸ್ ಆರ್ ನೋ? ಸೊ ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಟೆಲ್. ಅಗೇನ್ ಇಲ್ಲಿ ನೀವು ಬೇಕಂದ್ರೆ ಎಕ್ಸಾಂಪಲನ್ನು ಬರ್ಕೊಳ್ಳಿ. ಏನಿದೆ, ಸಿಟ್ರಸ್ ಅಂತ ಬರ್ಕೊಳ್ಬಹುದು. ಒನ್ ಎಕ್ಸಾಂಪಲ್ ಇಸ್ ಸಿಟ್ರಸ್. ಓಕೆ, ನೆಕ್ಸ್ಟ್ ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ದಿ ಎಸ್ ಆಫ್ ಅ ಫ್ಲವರ್. ಇದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಇದನ್ನ ಕೂಡ ಒಂದು ಪರ್ಟಿಕ್ಯುಲರ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಯು ಆರ್ ನಾಟ್ ಎಟ್ ಲಿಬರ್ಟಿ ಟು ಯೂಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಕಲರ್ಸ್. ನೀವು ಪೆನ್ಸಿಲ್ ಯೂಸ್ ಮಾಡಬೇಕಾಗುತ್ತೆ. ಸೊ ನೀಟಾಗಿ ಡ್ರಾ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಈಸಿ. ನಾನು ಸ್ವಲ್ಪ ರಫ್ ಥರನೇ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಟೈಮ್ ಸೇವ್ ಮಾಡಬೇಕು, ಅದಕ್ಕೋಸ್ಕರ. ಓಕೆ, ಸೊ ಇದು ಕೇಲಿಕ್ಸ್ ಆಯಿತು, ಇದು ಕೊರೋಲಾ ಆಯಿತು. ರೈಟ್ ಎಟ್ ದ ಸೆಂಟರ್ ಒಂದು ಓವರಿ, ಸ್ಟೈಲ್ ಮತ್ತು ಸ್ಟಿಗ್ಮಾ, ಆ್ಯಂಡ್ ರೆಪ್ರೆಸೆಂಟೇಷನಿಗೋಸ್ಕರ 2 ಸ್ಟೇಮನ್ ಡ್ರಾ ಮಾಡಿದ್ರೆ ಸಾಕು. ಲೇಬಲ್ ಆಲ್ ದ ಪಾರ್ಟ್ಸ್. ಇದು ಪೆಡಿಸಿಲ್, ಥಲಾಮಸ್, ಕೇಲಿಕ್ಸ್ ಬ್ರ್ಯಾಕೆಟಲ್ಲಿ ಸೆಪಲ್ ಅಂತ ಹಾಕಿ, ಕೊರೋಲಾ ಬ್ರ್ಯಾಕೆಟಲ್ಲಿ ಪೆಟಲ್ ಅಂತ ಹಾಕಿ, ಇದು ಆಂಡ್ರೀಷಮ್ ಅಂತ ಹಾಕಬಹುದು ನೀವು, ಇಲ್ಲ ಸೆಪ್ರೇಟ್ ಆಗಿ ಫಿಲಮೆಂಟ್ ಮತ್ತು ಆಂಥರ್ ಅಂತ ಬರೆದು ಫಿಲಮೆಂಟ್ ಮತ್ತು ಆಂಥರ್ ಅಂತ ಬರೀರಿ. ಆ್ಯಂಡ್ ಇದನ್ನು ಒಟ್ಟಿಗೆ ಸ್ಟೇಮನ್ ಅಂತ ಹಾಕಿ. ಆಲ್ ರೈಟ್. ಆ್ಯಂಡ್ ಆ ವರ್ಲಿದ ಹೆಸರೇನು, ಆಂಡ್ರೀಷಿಯಮ್, ಇದನ್ನು ಲೇಬಲ್ ಮಾಡ್ಕೊಳ್ಳಿ. ಮತ್ತು ದ ಸೇಮ್ ಗೋಸ್ ಫಾರ್ ಪಿಸ್ಟಿಲ್, ಓವರಿ, ಸ್ಟೈಲ್, ಸ್ಟಿಗ್ಮಾ. ಒಟ್ಟಿಗೆ ಇದನ್ನು ನೀವು ಪಿಸ್ಟಿಲ್ ಅಥವಾ ಗೈನೀಷಿಯಮ್ ಅಂತ ಕರಿತೀರಾ, ಅದನ್ನು ಬರ್ಕೊಂಬಿಡಿ. ಸೊ ಹಿಯರ್ ಮಾರ್ಕ್ಸ್ ಆರ್ ಯೋರ್ಸ್. ಬೇಕಂದರೆ ಇಲ್ಲಿ, ಬೇಕಂದರೆ ಎಲ್ಲ ಡ್ರಾ ಮಾಡಿದ್ರೆ ಒಳ್ಳೆಯದು. ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ನಿಮಗೆ ಕಾಣಿಸ್ಲಿ ಅಂತ ಅಷ್ಟೇ. ಓಕೆ, ಆ್ಯಂಡ್ ದಿಸ್ ವುಡ್ ಬಿ ಓವ್ಯೂಲ್ ಬಿಕಾಸ್ ಲಾಂಗಿಟ್ಯೂಡ್ನಲ್ ಸೆಕ್ಷನ್ ಅಂತ ಹೇಳಿದಾರಲ್ವ. ಸೊ ಓವ್ಯೂಲ್ ಕೂಡ ಡ್ರಾ ಮಾಡಿದ್ರೆ ಒಳ್ಳೆಯದು. ಯೋರ್ 3 marks ಆರ್ ಯೋರ್ಸ್. 3 marks ಆಯ್ತಲ್ವಾ? ಲಿಸ್ಟ್ 3 ಕ್ಯಾರೆಕ್ಟರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ವಿಂಡ್ ಪಾಲಿನೇಷನ್ ಹೇಳಿದ್ದೀನಿ ನಾನಿಲ್ಲಿ. ಇಫ್ ಯು ಗೋ ಥ್ರೂ ವಿಂಡ್ ಪಾಲಿನೇಷನ್, ವಾಟರ್ ಮತ್ತು ಇನ್ಸೆಕ್ಟ್ ಪಾಲಿನೇಷನ್ ಅಂತ ಇದೆ. They can ask you wind, they can ask you water, they can even ask you insect. However, previous years question papers ನೀವು ನೋಡಿದ್ರೆ wind pollination ಫ್ಲವರ್ಸ್ ಕ್ಯಾರೆಕ್ಟರ್ ಮೇಲೆ ಸ್ವಲ್ಪ ಪ್ರಶ್ನೆಗಳು ಜಾಸ್ತಿ ಇವೆ. ಓಕೆ, 3 ಕ್ಯಾರೆಕ್ಟರ್ಸ್ ಕೇಳಿದರೆ 3 ಮಾತ್ರ ಕೊಡಿ. ಬಟ್ ಗಿವ್ ದೆಮ್ ದ 3 ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. 3 ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಕೊಡಬೇಕಾಗಿರೋದು. ಒಂದು ಯಾವ್ದು ಕೊಡ್ತೀರಾ? ಸ್ಟಿಗ್ಮಾ ತುಂಬ ಫೆದರಿ ಆಗಿರುತ್ತೆ. ಫೆದರಿ ಸ್ಟಿಗ್ಮಾ. ನಾನೇನು ಮಾಡ್ತೀನಿ, ಎಲ್ಲ ಕ್ಯಾರೆಕ್ಟರ್ಸ್ ಬರಿತೀನಿ. ಫಸ್ಟ್ 3 ಇಂಪಾರ್ಟೆಂಟ್ ಆಸ್ ಪರ್ ಮೀ ಯಾವುದಿದೆ ಅದನ್ನು ಬರಿತೀನಿ. ಓಕೆ, ಸ್ಮಾಲ್, ಲೈಟ್, ನಾನ್ ಸ್ಟಿಕ್ಕಿ ಪೋಲನ್, ಅಂಟ್ಕೊಳ್ದಿರೋ ಅಂಥ ಪೋಲನ್, ಸೊ ದ್ಯಾಟ್ ಗಾಳಿಯಲ್ಲಿ ಹೋಗಲಿ ಅಂತ. ಇದು ಒಂದು ಕ್ಯಾರೆಕ್ಟರ್ ಆಯಿತು. 3ನೇ ಕ್ಯಾರೆಕ್ಟರ್ ಏನಾಗಬಹುದು? ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್. ಎಕ್ಸ್ಪೋಸ್ಡ್ ಸ್ಟೇಮನ್ ಆಗಿರಬೇಕು. ಗಾಳಿಗೆ ಆ ಸ್ಟೇಮನ್ ಎತ್ತಿ ಹಿಡಿದಂಗೆ ಆಗಿರಬೇಕು. ಸೊ ದ್ಯಾಟ್ ಗಾಳಿ ಪಾಸ್ ಆದರೆ ಸ್ಟೇಮನ್ಸ್ ಕ್ಯಾನ್ ಮೂವ್ ಆ್ಯಂಡ್ ವೈಲ್ ಮೂವಿಂಗ್ ಕ್ಯಾನ್ ರಿಲೀಸ್ ದ ಪೋಲನ್ಸ್ ಅನ್ನೋ ಥರ. ಅದು ಹೂವಿನ ಒಳಗಡೆ ಬಚ್ಚಿಟ್ಕೊಂಡು ಕೂತ್ಕೊಂಡ್ರೆ ಗಾಳಿ ಪಾಸ್ ಆದ್ರೂ ಪೋಲನ್ ನೀಟಾಗಿ ಆ ಗಾಳಿ ಜೊತೆ ಟ್ರಾವೆಲ್ ಮಾಡಲ್ಲ. ಅದಕ್ಕೋಸ್ಕರ
ಓಕೆ. ಸೊ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್. ಅದಾದ ನಂತರ ಸುಮಾರು ಬೇರೆ ಬೇರೆ ಫೀಚರ್ಸ್ ಇವೆ. ಕಲರ್ ಇರಬೇಕಂತಿಲ್ಲ, ಕಲರ್ಲೆಸ್, ಫ್ರೇಗ್ರೆನ್ಸ್ ಲೆಸ್, ಯಾವುದೇ ರೀತಿಯ ಸ್ಮೆಲ್, ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ ಇರಬೇಕಂತಿಲ್ಲ. ಆ್ಯಂಡ್ ನೆಕ್ಟರ್ಲೆಸ್, ನೆಕ್ಟರ್ ಇರಬೇಕಂತಿಲ್ಲ, ನೆಕ್ಟರ್ಲೆಸ್ ಫ್ಲವರ್ಸ್. 3 ಕ್ಯಾರೆಕ್ಟರ್ಸ್ ಕೇಳಿದರೆ ಯಾವುದಾದ್ರೂ 3 ಬರೀರಿ. ಫಸ್ಟ್ 3 ನಾನು ಆಲ್ರೆಡಿ ಬರೆದಿದ್ದೀನಿ. ಸಿಂಗಲ್ ಓವ್ಯೂಲ್ ಇನ್ ಓವರಿ. ದಿಸ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಮೋಸ್ಟ್ ಆಫನ್ ಇಂಥ ಹೂಗಳ ಓವರಿಯಲ್ಲಿ ಅ ಸಿಂಗಲ್ ಓವ್ಯೂಲ್ ಇರೋದು. ಸೊ ದ್ಯಾಟ್ ದ ಪ್ರೆಷರ್, ಒಂದು ಪ್ರೆಷರ್ ಇರುತ್ತಲ್ಲ, ನಾನು ಇಷ್ಟು ಪೋಲನನ್ನು ಹಿಡ್ಕೊಳ್ಬೇಕು. ಫೆದರಿ ಸ್ಟಿಗ್ಮಾಕ್ಕೆ ಪ್ರೆಷರ್ ಇರುತ್ತೆ, ಕರೆಕ್ಟ್ ಅಲ್ವಾ? ಒಂದು ಟಾರ್ಗೆಟ್ ಇರುತ್ತೆ. ನನ್ನ ಹತ್ರ ನನ್ನ ಗೈನೀಷಿಯಮ್ ಇದು ಓವರಿಯಲ್ಲಿ 50 ಓವ್ಯೂಲ್ ಇದೆ. ಸೊ ನಾನು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೋಲನ್ ಹಿಡಿಬೇಕಾಗುತ್ತೆ. ಅದು ಗಾಳಿಯಿಂದ ಬರ್ತಾ ಇರುವಂಥದ್ದು, ವಿಚ್ ಇಸ್ ಅ ವೆರಿ ಏನಂತಾರೆ, ತುಂಬ ದೊಡ್ಡ ಪ್ರೆಷರ್. ಅದು ಆ ಪ್ರೆಷರನ್ನು ಕಮ್ಮಿ ಮಾಡೋಕ್ಕೆ ಒಂದೇ ಓವ್ಯೂಲ್ ಇದ್ದರೆ ಹೇಗೆ, 50ರಲ್ಲಿ ಒಂದಿದ್ರೆ ಹೇಗೆ, ಒಂದು ಪೋಲನನ್ನು ಹಿಡಿದ್ರೆ ಸಾಕಾಗುತ್ತೆ. ಕರೆಕ್ಟ್ ಅಲ್ವಾ? ದಟ್ಸ್ ವೈ ಸಿಂಗಲ್ ಓವ್ಯೂಲ್ ಇನ್ ಓವರಿ ಇದೊಂದು. ಆ್ಯಂಡ್ ದ ಲಾಸ್ಟ್ ಥಿಂಗ್ ಇಸ್ ಇಫ್ ಫ್ಲವರ್ಸ್ ಆರ್ ಸ್ಮಾಲ್, ಹೂಗಳು ತುಂಬ ಚಿಕ್ಕದಾಗಿದ್ದರೆ ದೆನ್ ದೇ ಆರ್ ಇನ್ ದ ಫಾರ್ಮ್ ಆಫ್ ಇನ್ಫ್ಲಾರೆಸೆನ್ಸ್ ಅಂತ ಹೇಳ್ತೀವಿ. ತುಂಬ ಚಿಕ್ಕದಾಗಿರುವಂತಹ ಫ್ಲವರ್ ಆದರೆ ದೇ ಆರ್ ಇನ್ ದ ಫಾರ್ಮ್ ಆಫ್ ಇನ್ಫ್ಲಾರೆಸೆನ್ಸ್, ಗುಂಪಲ್ಲಿರುತ್ತೆ. ಕರೆಕ್ಟ್? ಒಂದೇ ಗುಂಪಲ್ಲಿರುತ್ತೆ. ಲೈಕ್ ಇನ್ ದ ಕೇಸ್ ಆಫ್ ಗ್ರಾಸಸ್. ಅಗೇನ್ ಬೇಕಂದ್ರೆ ಎಕ್ಸಾಂಪಲ್ ನೀವು ಹಾಕೊಳ್ಳಿ, ಗ್ರಾಸಸ್ ಅಂತ ಹಾಕೊಳ್ಬಹುದು. ಗ್ರಾಸಲ್ಲಿ ನೀವು ಹುಲ್ಲಲ್ಲಿ ನೋಡಿದ್ದೀರಾ, ಹೂ ಜೊತೆ ನಾವು ಆಟ ಆಡ್ತಾ ಇದ್ವಿ ವೆನ್ ವಿ ವರ್ ಸ್ಮಾಲ್, ವಿ ಯಂಗ್. ಓಕೆ, ನೀವು ಕೂಡ ಚಿಕ್ಕವ್ರು ಇರಬೇಕಾದ್ರೆ ಆಟ ಆಡಿರಬಹುದು. ದ್ಯಾಟ್ ಈಸ್ ಆ್ಯಕ್ಚುಲಿ ದ ಫ್ಲವರ್ ಪಾರ್ಟ್ ಅಥವಾ ಇನ್ಫ್ಲಾರೆಸೆನ್ಸ್. ಸಿಂಗಲ್ ಇನ್ಫ್ಲಾರೆಸೆನ್ಸ್ ಇರುತ್ತೆ, ಇಲ್ಲ ಸುಮಾರು ಗುಂಪುಗಳು ಒಂದೇ ಗಿಡದಲ್ಲಿ ಕಾಣಿಸ್ಬಹುದು. ಬಟ್ ಎಲ್ಲ ಫ್ಲವರ್ಸ್ ಚಿಕ್ಕದಾಗಿದ್ರೆ ಒಟ್ಟಿಗಿರುತ್ತೆ. ದಿಸ್ ಇಸ್ ಟು ಇನ್ಕ್ರೀಸ್ ದ ಚಾನ್ಸ್ ಆಫ್ ಪಾಲಿನೇಷನ್. ಸೊ ಯಾವುದಾದ್ರೂ 3 ಬರೀರಿ. 3 ಕ್ಯಾರೆಕ್ಟರ್ಸ್ ಕೇಳಿದ್ದಾರೆ. ಇದು ಒಂದು ಪ್ರಶ್ನೆ. ದೇ ಆರ್ ಆಸ್ಕಿಂಗ್ ಯು ಟು ಎಕ್ಸ್ಪ್ಲೇನ್ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ. ಇದು ಕೂಡ 3 ಮಾರ್ಕಿನ ಪ್ರಶ್ನೆ ಆಗಿರೋದು. ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿ. ನಾವು ಇಲ್ಲಿ ನೀವು ಆಸ್ ಅ ಪ್ಯಾರಾಗ್ರಾಫ್ ಬರೀಬಹುದು, ಅದ್ರಲ್ಲೇನು ತಪ್ಪಿಲ್ಲ. ಆನ್ಸರ್ ಪ್ಯಾರಾಗ್ರಾಫ್ ಬರೆದ್ರು ಓಕೆ, ಬಟ್ ಪಾಯಿಂಟ್ ವೈಸ್ ಬರೆದ್ರೆ ಇನ್ನೂ ಒಳ್ಳೇದು. ಬಿಕಾಸ್ ಕರೆಕ್ಷನ್ ಮಾಡೋಕ್ಕೆ ಸುಲಭ ಆಗುತ್ತೆ. ನೀವು ಯೋಚನೆ ಮಾಡಿ, ಆಸ್ ಅನ್ ಇವ್ಯಾಲ್ಯೂಯೇಟರ್, ನಿಮಗೆ ಪೇಪರ್ ಕರೆಕ್ಷನ್ ಕೊಟ್ಟರು, ಏನು ಸುಲಭ ಆಗುತ್ತೆ? ಒಂದು ಪ್ಯಾರಾಗ್ರಾಫಿಂದ ಪಾಯಿಂಟ್ ಹುಡ್ಕೊಳ್ಳೋದಾ, ಇಲ್ಲ ಪಾಯಿಂಟ್ ಆಲ್ರೆಡಿ ಪಾಯಿಂಟ್ಸ್ ಆಗಿ ಬರ್ಕೊಳ್ಳೋದು ಈಸಿನಾ? ಕರೆಕ್ಷನಿಗೆ ಯಾವ್ದು ಈಸಿ ಆಗುತ್ತೆ? ಪಾಯಿಂಟ್ ವೈಸ್ ಬರೆದ್ರೆ ಅಲ್ವಾ? ಸೊ ಆ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಇವಾಗಲೇ. ಕ್ವೆಶನ್, ಈ ಪರ್ಟಿಕ್ಯುಲರ್ ಕ್ವೆಶನಿಗೆ ಹೇಗೆ ಉತ್ತರ ಕೊಡ್ತೀರಾ? ಫಸ್ಟ್ ಆಫ್ ಆಲ್ ನೀವು ವ್ಯಾಲಿಸ್ನೇರಿಯಾದಲ್ಲಿ ಯಾವುದು ಪಾಲಿನೇಟಿಂಗ್ ಏಜೆಂಟ್ ಯೂಸ್ ಆಗ್ತಾ ಇದೆ ಅಂತ ಬರ್ಕೊಳ್ಳಿ. ಸೊ ಇಟ್ ಶೋಸ್ ಹೈಡ್ರೋಫಿಲಿ ಅಥವಾ ವಾಟರ್ ಪಾಲಿನೇಷನ್ ಅಂತ ಬರ್ಕೊಳ್ಳಿ. ಹೈಡ್ರೋಫಿಲಿ ವರ್ಡ್ ನಮ್ಮ ಬುಕ್ಕಲ್ಲಿ ಇಲ್ಲ ಮ್ಯಾಮ್, ವಾಟರ್ ಪಾಲಿನೇಷನ್ ಬರ್ಕೊಂಡ್ರೆ ಹೇಗೆ? ಎಸ್, ದಟ್ಸ್ ಫೈನ್, ಯು ವಿಲ್ ಸ್ಟಿಲ್ ಗೆಟ್ ಮಾರ್ಕ್ಸ್. ಆಮೇಲೆ ಸೆಕೆಂಡ್ ಪಾಯಿಂಟಲ್ಲಿ ಏನು ಬರೀತೀರಾ? ಪಾಲಿನೇಷನ್ ನೀರಲ್ಲಿ ನಡೀತಾ ಇದೆ. ಹೌದು, ನೀರಿನ ಅಡಿಯಲ್ಲಿ ನಡೀತಾ ಇದೆಯಾ, ಅಲ್ಲ ನೀರಿನ ಸರ್ಫೇಸ್ ಮೇಲೆ ನಡೀತಾ ಇದೆಯಾ? ಸೊ ಪಾಲಿನೇಷನ್ ಎಲ್ಲಿ ನಡೀತಾ ಇರೋದು? ಅಗೇನ್ ಐ ರಿಪೀಟ್, ನಾನು ಕೀ ಟರ್ಮ್ಸ್ ಬರಿತಾ ಇದ್ದೀನಿ ಅಷ್ಟೇ. ಎಟ್ ದ ಸರ್ಫೇಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ನೀರಿನ ಲೆವೆಲ್, ಇದು ನೀರಿನ ಲೆವೆಲ್ ಆದರೆ ಇಲ್ಲೇ ನಡೀತಾ ಇರೋದು. ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಝೋಸ್ಟೆರಾ ಸೀ ಗ್ರಾಸಲ್ಲಿ ಏನಾಗುತ್ತೆ, ಇದು ಸರ್ಫೇಸ್ ಆದರೆ ಪಾಲಿನೇಷನ್ ಅದರ ಅಡಿಯಲ್ಲಿ ನಡೀತಾ ಇದೆ. ವ್ಯಾಲಿಸ್ನೇರಿಯಾದು ಮೇಲೆ ನಡೀತಾ ಇರುವಂತಹದ್ದು. 3ನೇ ಪಾಯಿಂಟ್ ಏನು ಬರೀತೀರಾ? ಮೇಲ್ ಫ್ಲವರ್ಸ್, ಮೇಲ್ ಫ್ಲವರ್ಸ್ ರಿಲೀಸ್ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ವೆರೈಟಿ, ಆರ್ ಪೋಲನ್ಸ್ ಆರ್ ರಿಲೀಸ್ಡ್. ಮೇಲ್ ಫ್ಲವರ್ ರಿಲೀಸ್ ಆಗುತ್ತೆ, ಇಲ್ಲ ಪೋಲನ್ಸ್ ರಿಲೀಸ್ ಆಗುತ್ತೆ. ಈ ಪೋಲನ್ಸ್ ಏನಿದೆ ಅದರ ಸುತ್ತ ನಿಮಗೆ ಯಾವುದೇ ವಾಟರ್ ಪಾಲಿನೇಟೆಡ್ ಗಿಡ ಆಗಲಿ, ಪೋಲನ್ಸ್ ಆರ್ ಗೋಯಿಂಗ್ ಟು ಶೋ ಮ್ಯೂಸಿಲೇಜಿನಸ್ ಕವರಿಂಗ್ ಅಂತೀವಿ. ಮ್ಯೂಸಿಲೇಜಿನಸ್ ಕವರಿಂಗ್ ಅನ್ನ ತೋರಿಸುತ್ತೆ. ಕರೆಕ್ಟ್ ಅಲ್ವಾ? 5ನೇ ಪಾಯಿಂಟ್ ಏನು ಬರೀತೀರಾ? ಯು ವಿಲ್ ರೈಟ್ ದ್ಯಾಟ್ ಒನ್ಸ್ ಸಪೋಸ್ ಮೇಲ್ ಫ್ಲವರ್ ರಿಲೀಸ್ ಆಗಿದೆ ಅಂತ ಅನ್ಕೊಳ್ಳಿ. ಏನಾಗುತ್ತೆ? ಒನ್ಸ್ ಮೇಲ್ ಫ್ಲವರ್ಸ್ ರೀಚ್ ಫೀಮೇಲ್ ಫ್ಲವರ್ ಹತ್ರ ಬಂದ ತಕ್ಷಣ
ಪೋಲನ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಅದಕ್ಕೆ ಏನಾದ್ರೂ ಸಿಗ್ನಲ್ ಸಿಗುತ್ತೆ ಅಂತ ಅರ್ಥ. ದ ಮೂಮೆಂಟ್ ಮೇಲ್ ಫ್ಲವರ್ಸ್ ರೀಚ್ ಫೀಮೇಲ್ ಫ್ಲವರ್ಸ್, ಅದು ಗೊತ್ತಾಗುತ್ತೆ ಫೀಮೇಲ್ ಫ್ಲವರ್ಸ್ ಹತ್ರ ಬಂದಿದೆ ಅಂತ. ಇಟ್ ವಿಲ್ ರಿಲೀಸ್ ದ ಪೋಲನ್ಸ್. ಓಕೆ, ಪೋಲನ್ಸ್ ರಿಲೀಸ್ ಆಗುವಂಥದ್ದು. ಆ್ಯಂಡ್ ಅಫ್ಕೋರ್ಸ್ ಆಫ್ಟರ್ ದ್ಯಾಟ್ ಪಾಲಿನೇಷನ್ ಆಗುತ್ತೆ. ಪಾಲಿನೇಷನ್ ಆದ ನಂತರ ಆ ಲಾಂಗ್ ಪೆಡಿಸಿಲ್ ಆಫ್ ದ ಫ್ಲವರ್ ಏನಿದೆ, ಲಾಂಗ್ ಪೆಡಿಸಿಲ್ ಆಫ್ ವಾಟ್, ಆಫ್ ದ ಫೀಮೇಲ್ ಫ್ಲವರ್ ಗೆಟ್ಸ್ ಕಾಯಿಲ್ಡ್. ಅದು ಸ್ಪ್ರಿಂಗ್ ತರ ಸುತ್ತ ಹಾಕೊಂಡು ಫಿಮೇಲ್ ಫ್ಲವರ್ ಉದ್ದ ಇದ್ದಿದ್ದನ್ನ ಕೆಳಗಡೆ ಎಳ್ಕೊಂಡ್ಬಿಡುತ್ತೆ. ಬಿಕಾಸ್ ಪಾಲಿನೇಷನ್ ಆಯ್ತು. ಅದು ಸರ್ಫೇಸ್ ಅಲ್ಲಿ ಕಾಯ್ತಾ ಇದ್ದಿದ್ದು ಏನಕ್ಕೆ, ಮೇಲ್ ಫ್ಲವರ್ ಅಥವಾ ಪೋಲನ್ಸ್ ಬಂದು ಪಾಲಿನೇಟ್ ಮಾಡಲಿ ಅಂತ. ಲಾಂಗ್ ಪೆಡಿಸಿಲ್ ಆಫ್ ಫಿಮೇಲ್ ಫ್ಲವರ್ಸ್ ಗೆಟ್ ಕಾಯಿಲ್ಡ್ and the flowers are pulled down. Flowers pulled down. Illi female flowers anta barkondre okay. Anyways, you have written here, not a problem. Are pulled down. ನಾನು ಇಲ್ಲಿ ಆರ್, ಇನ್, ಆಫ್, ಎಟ್ ಎಲ್ಲ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಟ್ ಜಸ್ಟ್ ಕೀ ವರ್ಡ್ಸ್ ಆರ್ ದೇರ್. ನೀವು ಪ್ರಾಪರ್ ಆಗಿ ಸೆಂಟೆನ್ಸ್ ಅನ್ನ ಹಾಕೊಳ್ಳಿ ಇನ್ ಯೋರ್ ಆನ್ಸರ್ ಶೀಟ್. ಸೇಮ್ ವೇ ಝಾಸ್ಟೆರಾ ಕೂಡ ಕೇಳಿದ್ದಾರೆ ಬ್ರೀಫ್ಲಿ. ಝಾಸ್ಟೆರಾ ಕೇಳ್ತಾರೆ, ಕೆಲವೊಮ್ಮೆ ಸ್ವಲ್ಪ ಕ್ವೆಶನ್ ಪೇಪರ್ ಲೆವೆಲ್ ಹೆಚ್ಚಸಕ್ಕಂತ ಸಿ ಗ್ರಾಸಸ್ ಅಂತ ಕೊಡ್ತಾರೆ. ಸೊ ಇಲ್ಲಿ ಕೂಡ ನೀವು ಫಸ್ಟ್ ಏನ್ ಬರೀತೀರಾ ಆನ್ಸರ್ ಅಲ್ಲಿ, ಏಜೆಂಟ್ ಆಫ್ ಪಾಲಿನೇಷನ್ ಯಾವುದು. ಫಸ್ಟ್ ಆಫ್ ಆಲ್ ಏಜೆಂಟ್ ಆಫ್ ಪಾಲಿನೇಷನ್ ಯಾವುದು ಅಂತ ಬರೀತೀರಾ, ವಿಚ್ ಇಸ್ ವಾಟರ್. ಸೆಕೆಂಡ್, ನೀವು ಬಿಲೋ ದ ಸರ್ಫೇಸ್ ಆಫ್ ವಾಟರ್ ಅಂತ ಬರೀತೀರಾ, ಬಿಲೋ ದ ಸರ್ಫೇಸ್ ಆಫ್ ವಾಟರ್ ಅಂತ ಬರೆಯುವಂಥದ್ದು. ಮೂರನೇದು, ಪೋಲನ್ಸ್ ಇದು ಶೇಪ್ ಅನ್ನ ಬರಿಬೇಕಾಗುತ್ತೆ, ವಿಚ್ ಈಸ್ ರಿಬನ್ ಶೇಪ್ಡ್. ಓಕೆ, ಅಂಡ್ ಇಲ್ಲಿ ಕೂಡ ನೀವು 4ನೇ ಪಾಯಿಂಟ್, ಪೋಲನ್ಸ್ ಆರ್ ಕವರ್ಡ್ ಬೈ ಮ್ಯೂಸಿಲೇಜಿನಸ್ ಕವರಿಂಗ್. ಮ್ಯೂಸಿಲೇಜಿನಸ್ ಕವರಿಂಗ್ ಅಂತ ಬರೀತೀರಾ. ಕರೆಕ್ಟ್ ಅಲ್ವಾ? ಎಸ್. ಸೊ ದಟ್ ಈಸ್ ಯೋರ್ ಆನ್ಸರ್ ಇನ್ ಕೇಸ್ ದೇ ಆಸ್ಕ್ ಯು ಸಿ ಗ್ರಾಸ್ ಅಥವಾ ಝಾಸ್ಟೆರಾ. ಎರಡರಲ್ಲೊಂದು ಕೇಳಬಹುದು. ಅಫ್ಕೋರ್ಸ್ ಎರಡು ಕೇಳಲ್ಲ, ಬಿಕಾಸ್ ದ ಆನ್ಸರ್ ಕ್ವೆಶನ್ಸ್ ವಿಲ್ ಬಿಕಮ್ ಸಿಮಿಲರ್. ವಾಟ್ ಆರ್ ಕ್ಲೀಸ್ಟೋಗ್ಯಾಮಸ್ ಫ್ಲವರ್, ವಾಟ್ ಇಸ್ ದರ್ ಸಿಗ್ನಿಫಿಕೆನ್ಸ್ ಅಂತ ಕೇಳಿದ್ದಾರೆ. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಇದು ಡೆಫಿನೇಷನ್ ಏನು? ಸೊ ಇನ್ ದಿಸ್ ಕೇಸ್ ಅಗೇನ್ ನೀವು ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಅಂತ ಫಸ್ಟ್ ಬರ್ಕೊಳ್ಳಿ. ಆ್ಯಂಡ್ ಫ್ಲವರ್ಸ್ that do not open, first point, and show autogamy ಅಥವಾ self pollination invariably, ಅಂದ್ರೆ ಅದಕ್ಕೆ ಆಪ್ಷನ್ ಇಲ್ಲ. ಓಕೆ, ಆಟೋಗ್ಯಾಮಿ ಇನ್ವೇರಿಯಬಲಿ ಇಸ್ ಅ ವೆರಿ ಹ್ಯೂಜ್ ವರ್ಡ್ ಮ್ಯಾಮ್, ತುಂಬ ಕಷ್ಟ ಆಗುತ್ತೆ. ಸ್ಟ್ರಿಕ್ಟ್ಲಿ ಅಂತ ಬರೀರಿ. ಸ್ಟ್ರಿಕ್ಟ್ ಅಂದ್ರೆ ಏನು ಗೊತ್ತಲ್ವಾ? ಸಿಗ್ನಿಫಿಕೆನ್ಸ್ ಏನು? ಗಿಡಗಳಲ್ಲಿ ಇಂಥ ಹೂ ಯಾಕೆ ಬೆಳಿಬೇಕು, ವಿಚ್ ಡು ನಾಟ್ ಓಪನ್ ಎಟ್ ಆಲ್, ಸೋ ದ್ಯಾಟ್ ಸೀಡ್ ಪ್ರೊಡಕ್ಷನ್ ಎನ್ಶ್ಯೂರ್ಡ್ ಆಗಿರ್ಲಿ ಅಂತ, ಸೀಡ್ ಪ್ರೊಡಕ್ಷನ್ ಆಗಲಿ ಅಂತ, ಸೀಡ್ ಪ್ರೊಡಕ್ಷನ್ ಆಗಲಿ ಅಂತ. ಈ ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಅಥವಾ ಚಾಸ್ಮೋಗ್ಯಾಮಸ್ ಫ್ಲವರ್ ಅಂತ ಕೂಡ ಪ್ರೊನೌನ್ಸ್ ಮಾಡ್ತಾರೆ. ಕ್ಯಾಸ್ಮೋಗ್ಯಾಮಸ್ ಫ್ಲವರ್ಸ್ ಅಲ್ಲಿ ಏನಾಗುತ್ತೆ, ಹೂಗಳು ಓಪನ್ ಆಗುತ್ತೆ ಆ್ಯಂಡ್ ಅದು ಕ್ರಾಸ್ ಪಾಲಿನೇಷನ್ ಕಾಯ್ತಾ ಇದೆ. ಕ್ರಾಸ್ ಪಾಲಿನೇಷನ್ ಬೇಕಾದ್ರೆ ಪಾಲಿನೇಟರ್ಸ್ ಬೇಕು. ಪಾಲಿನೇಟರ್ಸ್ ಯಾವಾಗ ಬರುತ್ತೆ, ಮಾಡುತ್ತೋ ಇಲ್ವೋ, ದರ್ ಆರ್ ಲಾಟ್ ಆಫ್ ಇಫ್ಸ್ ಅಂಡ್ ಬಟ್ಸ್ ಅಲ್ಲಿ. ಕರೆಕ್ಟ್ ಅಲ್ವಾ? ಆಗುತ್ತಾ ಇಲ್ವಾ ಅನ್ನೋ ಸುಮಾರು ಕ್ವೆಶನ್ ಮಾರ್ಕ್ಸ್ ಇವೆ ಅಲ್ಲಿ. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ ಏನ ಮಾಡುತ್ತೆ, ಎಟ್ ದ ಸೇಮ್ ಟೈಮ್ ಕ್ಯಾಸ್ಮೋಗ್ಯಾಮಸ್ ಅದ್ರ ಕೆಲಸ ಮಾಡ್ತಾ ಇರ್ಲಿ. ಕ್ಲೀಸ್ಟೋಗ್ಯಾಮಸ್ ಫ್ಲವರ್ಸ್ ಇದ್ರೆ ದೇ ವಿಲ್ ಶೋ ಎನಿವೇ ಸೆಲ್ಫ್ ಪಾಲಿನೇಷನ್ ತೋರಿಸ್ಲೇಬೇಕು. ಸೊ ಸೀಡ್ ಫಾರ್ಮೇಷನ್ ಆಗೇ ಆಗುತ್ತೆ, ಅದು ಅಡ್ವಾಂಟೇಜ್. ಓಕೆ, ಸೊ ಅಶ್ಯೂರ್ಡ್ ಸೀಡ್ ಸೆಟ್ಟಿಂಗ್. ಓಕೆ, ಸೀಡ್ ಪ್ರೊಡಕ್ಷನ್ ಆಗೇ ಆಗುತ್ತೆ ಇವನ್ ಇನ್ ದಿ ಆಬ್ಸೆನ್ಸ್ ಆಫ್ ಪಾಲಿನೇಟರ್ಸ್. ಪಾಲಿನೇಟರ್ಸ್ ಇರ್ಲಿ ಇಲ್ದಿರ್ಲಿ ಡಸಂಟ್ ಮ್ಯಾಟರ್, ಪಾಲಿನೇಷನ್ ಆಗೇ ಆಗುತ್ತೆ. ಪಾಲಿನೇಷನ್ ಆದ್ರೆ ಫರ್ಟಿಲೈಸೇಷನ್ ಆಯ್ತು, ಅಂಡ್ ಬಿಕಾಸ್ ಆಫ್ ದಟ್ ಸೀಡ್ ಫಾರ್ಮೇಷನ್. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಬರೋಣ. ದ ನೆಕ್ಸ್ಟ್ ಚಾಪ್ಟರ್,
ವಾಟ್ ಇಸ್ ಟೆಸ್ಟ್ ಕ್ರಾಸ್, ರೈಟ್ ಇಟ್ಸ್ ಸಿಗ್ನಿಫಿಕೆನ್ಸ್ ಅಂತ ಇದೆ. ಟೆಸ್ಟ್ ಕ್ರಾಸ್ ಅಂದರೆ ಏನು, ಇದ್ರ ಸಿಗ್ನಿಫಿಕೆನ್ಸ್ ಯಾವುದು ಅಥವಾ ಏನು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನೀವು ಏನು ಮಾಡ್ತೀರಾ, ಅಗೇನ್ ಟೆಸ್ಟ್ ಕ್ರಾಸ್ ಇದು ಡೆಫಿನೇಷನ್ ಅನ್ನ ಬರೀರಿ. ಡೆಫಿನೇಷನ್ ಅಲ್ಲಿ ಏನೆಲ್ಲ ಕೀವರ್ಡ್ಸ್ ಬರಿಬೇಕಾಗಿರೋದು. ಅ ಕ್ರಾಸ್ ಬಿಟ್ವೀನ್ F1 ಬೇಕೇ ಬೇಕು, ಅನ್ನೋನ್ ಬೇಕೇ ಬೇಕು, ಜೀನೋಟೈಪ್ ಬೇಕೇ ಬೇಕು. ಓಕೆ, ಆ್ಯಂಡ್ ಯಾವುದ್ರದ್ದು ಮಧ್ಯ ಅ ಡಬಲ್ ರಿಸೆಸಿವ್ ಆರ್ಗ್ಯಾನಿಸಮ್ ಪ್ಲಾಂಟ್. ಕೆಲವರು ರಿಸೆಸಿವ್ ಪೇರೆಂಟ್ ಅಂತ ಬರೀತಾರೆ, ಅದು ಓಕೆ, ಪೇರೆಂಟೇ ಆಗ್ಬೇಕಂತಿಲ್ಲ. ಡಬಲ್ ರಿಸೆಸಿವ್ ಅಂದ್ರೆ 2 ರಿಸೆಸಿವ್ ಜೀನ್ ಇರುವಂಥದ್ದು. ಓಕೆ, ಆರ್ಗ್ಯಾನಿಸಮ್ ಹಾಕ್ತಾ ಇದ್ದೀನಿ ಟು ಬಿ ಆನ್ ಅ ಸೇಫರ್ ಸೈಡ್. ಸಿಗ್ನಿಫಿಕೆನ್ಸ್ ಏನು ಅಂತ ಬರಿತೀರಾ, ಏನ್ ಬರಿತೀರಾ? ಟೆಸ್ಟ್ ಕ್ರಾಸ್, ಟು ಟೆಸ್ಟ್ ಆರ್ ಟು ಡಿಟರ್ಮೈನ್. ಓಕೆ, ಆರ್ ಟು ಫೈಂಡ್ ಔಟ್. ಡಿಟರ್ಮೈನ್ ಟೆಸ್ಟ್ ಎಲ್ಲ ತುಂಬಾ ಕಷ್ಟ ಆಗುತ್ತೆ, ಸಿಂಪಲ್ ಇಂಗ್ಲಿಷ್ ಬರೀರಿ. ಯಾರು ಫ್ಯಾನ್ಸಿ ಆಗಿರುವಂತಹ ಕಷ್ಟವಾಗಿರುವಂತಹ ಇಂಗ್ಲಿಷ್ ಅನ್ನ ಕೇಳ್ತಾ ಇಲ್ಲ, ಸಿಂಪಲ್ ಇಂಗ್ಲಿಷ್ ಬರೀರಿ. ಟು ಡಿಟರ್ಮೈನ್, ಟು ಬರ್ದಿಲ್ಲ ನಾನು, ಡಿಟರ್ಮೈನ್ ಅಂತ ಹಾಕಿದ್ದೀನಿ. ಜೀನೋಟೈಪ್, ಓಕೆ, ಆಫ್ ಡಾಮಿನೆಂಟ್ ಫಿನೋಟೈಪ್. ಡಾಮಿನೆಂಟ್ ಆಗಿರುವಂತಹ ಫಿನೋಟೈಪ್ ಅಂದ್ರೆ ಟಾಲ್ ಅಂತ ಅನ್ಕೊಳ್ಳಿ. ಆ ಟಾಲ್ ಹೋಮೋಸೈಗಸ್ ಹೆಟ್ರೋಸೈಗಸ್ ಅಂತ ಹೇಗೆ ಗೊತ್ತಾಗುತ್ತೆ? ನಾನಂದ್ರೆ ನೀವಂದ್ರೆ ಮ್ಯಾಮ್ F1 ಜನರೇಷನ್ ಅಲ್ಲಿ ಎಲ್ಲಾ ಗಿಡಗಳು ಟಾಲ್ ಆಗಿ ಬೆಳೆದಿವೆ ಅಂಡ್ ವಿ ಹ್ಯಾವ್ ಡನ್ ಅನ್ ಎಕ್ಸ್ಪೆರಿಮೆಂಟ್. ನಾನು ನಿಮ್ಮ ಹತ್ರ ಕೇಳ್ತೀನಿ ಜೀನೋಟೈಪ್ ಏನು ಅಂತ, ನೀವು ಹೇಗೆ ಕಂಡು ಹಿಡಿತೀರಾ? ನೀವು ಇಮಿಡಿಯೇಟ್ಲಿ ಹೋಗಿ ಟೆಸ್ಟ್ ಕ್ರಾಸ್ ಅನ್ನ ರೆಡಿ ಮಾಡ್ತೀರಾ, ಟೆಸ್ಟ್ ಕ್ರಾಸ್ ಮಾಡ್ತೀರಾ, ಅಂಡ್ ದೆನ್ ಯು ವಿಲ್ ಗಿವ್ ಮಿ ದ ರಿಸಲ್ಟ್. ಕರೆಕ್ಟ್ ಅಲ್ವಾ? ಎಸ್. ಇಲ್ಲಿ ರೇಷಿಯೋ ಕೇಳಲಿಲ್ಲ, ಸೊ ಬರಿಬೇಕಂತಿಲ್ಲ. ಟು ಬಿ ನಿಮಗೆ ಎಲ್ಲ ಮ್ಯಾಮ್ ಬರೆದ್ರೆ ಏನು ಒಳ್ಳೇದಲ್ವಾ ಅಂದರೆ ಓಕೆ ಬರೀರಿ, ನೋಡೋ ಪ್ರಾಬ್ಲಮ್. ಟೆಸ್ಟ್ ಕ್ರಾಸ್ ರೇಷಿಯೋ ಇಸ್ ಆಲ್ವೇಸ್ 1:1. ಕರೆಕ್ಟ್ ಅಲ್ವಾ? 1:1 ಅಂದರೆ 50% ಗಿಡಗಳು ಟಾಲ್ ಆಗಿರುತ್ತೆ ಆ್ಯಂಡ್ 50% ಡ್ವಾರ್ಫ್ ಆಗಿರುತ್ತೆ. ಸೊ ಇದನ್ನು ಬರ್ದು ಹಾಕಿ. ಮಾರ್ಕ್ಸ್ ಆರ್ ಯೋರ್ಸ್, 2 marks. ಇದು ಪ್ರಶ್ನೆಗಳು. ಈ ಬ್ಲಡ್ ಗ್ರೂಪಿಂಗ್ ಮೇಲೆ ಕೂಡ ಸುಮಾರು ಪ್ರಶ್ನೆಗಳು ಬಂದಿವೆ. ಅ ಚೈಲ್ಡ್ ಹ್ಯಾಸ್ ಬ್ಲಡ್ ಗ್ರೂಪ್ O if the father has blood group A and mother blood group B. Work out the genotype of the parents and the possible genotypes of other offsprings. ನೋಡಿ, ಒಂದು ನೆನಪಿರ್ಲಿ ನಿಮಗೆ, ಪ್ರಶ್ನೆಗಳು ಕೊಡಬೇಕಾದ್ರೆ ಅವರು ಮಾರ್ಕ್ಸ್ ಕೂಡ ನೋಡ್ತಾರೆ. ಈ ಪ್ರಶ್ನೆ ಅವರು ನೀವು ಮಿನಿಮಮ್ ಸ್ಟೆಪ್ಪಲ್ಲಿ ಆನ್ಸರ್ ಮಾಡಬೇಕಂತ ಕ್ವೆಶನ್ ಮಾಡಿರೋ ಅಂಥ ಟೀಚರ್ ತಲೆಯಲ್ಲೂ ಇದೇ ಇರೋದು. ಬಿಕಾಸ್ ಇದು 2 ಮಾರ್ಕ್ ಪ್ರಶ್ನೆ. ಸೊ ನಿಮಗೆ 10 ಸ್ಟೆಪ್ ಮಾಡೋಕ್ಕೆ ಅವ್ರು ಕೊಡಲ್ಲ. 2 ಮಾರ್ಕ್ ಪ್ರಶ್ನೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ 5 ಸ್ಟೆಪ್ಸಲ್ಲಿ ಮುಗ್ದು ಹೋಗಬೇಕು ಅನ್ನೋ ಅವ್ರದ್ದು ಒಂದು ಮೆಂಟಾಲಿಟಿ ಹಾಗೆ ಇರುತ್ತೆ. ಸೊ ಕೂತ್ಕೊಂಡು ಎಲ್ಲ ಕಥೆ ಬರೆಯೋಕ್ಕೆ ಹೋಗಬೇಡಿ. ಫಸ್ಟ್ ಪಾಯಿಂಟಲ್ಲೇ ಹಿಂಟ್ ಇದೆ, ನಿಮಗೆ ಆನ್ಸರ್ ಇದೆ. ಅದೇನು? ಚೈಲ್ಡ್ ಹ್ಯಾಸ್ ಬ್ಲಡ್ ಗ್ರೂಪ್ O ಅಂತ ಇದೆ. ಇಲ್ಲೇ ನಿಮಗೆ ಉತ್ತರ ಸಿಕ್ತು. ಪೇರೆಂಟ್ಸ್ ಇದು ಜೀನೋಟೈಪ್ ಏನು ಅಂತ ಉತ್ತರ ಅಲ್ಲೇ ಸಿಗುತ್ತೆ. ಯಾಕೆ? O ಬ್ಲಡ್ ಗ್ರೂಪ್ ಇರಬೇಕಾ? 2 ರಿಸೆಸಿವ್ ಜೀನ್ ಒಟ್ಟಿಗೆ 2 ಕಾಪಿ ಇರಲೇಬೇಕು. ಅಂದರೆ ಈ ಚೈಲ್ಡ್ ಇದೆಯಲ್ವಾ, ಈ ಚೈಲ್ಡ್ ಯಾವುದ್ರದ್ದು ಬ್ಲಡ್ ಗ್ರೂಪ್ O ಅಂತ ಕೊಟ್ಟಿದ್ದಾರೆ, ಇವ್ರದ್ದು ಜೀನೋಟೈಪ್ ಏನಾಗಿರುತ್ತೆ? ಸ್ಮಾಲ್ ಐ ಅಂಡ್ ಸ್ಮಾಲ್ ಐ. ಇದು ಅರ್ಥ ಆಯ್ತಾ? ಈ ಮಗು ಹತ್ರ 2 ರಿಸೆಸಿವ್ ಅಲೀಲ್ ಇದೆ ಅಂದ್ರೆ ಒಂದು ತಂದೆಯಿಂದ ಬರಬೇಕು, ಒಂದು ತಾಯಿಯಿಂದ ಬರಬೇಕು. ಸೊ ದಟ್ ಮೀನ್ಸ್ ದೇ ಹ್ಯಾವ್ 1 ಕಾಪಿ ಆಫ್ ಐ ಫಾರ್ ಶ್ಯೂರ್. ಕರೆಕ್ಟ್ ಅಲ್ವಾ? ಸೊ ನಾನು ಪೇರೆಂಟ್ ಅಂತ ಬರಿತಾ ಇದ್ದೀನಿ. ಇಲ್ಲಿ ಫಾದರ್ ಯಾವ ಬ್ಲಡ್ ಗ್ರೂಪ್ GRP ಅಂತ ಹಾಕ್ತಾ ಇದ್ದೀನಿ, A ಇರೋದು. ಜಿನೋಟೈಪ್ ಏನಿರುತ್ತೆ? ಒಂದು ಐ ಫಾದರ್ ಹತ್ರ ಇದ್ದೇ ಇದೆ, ಅದಕ್ಕೆ ಮಗು ಹತ್ರ ಇರೋದು. A ಬ್ಲಡ್ ಗ್ರೂಪ್ ಆದರೆ ಇನ್ನೊಂದು IA ಆಯಿತು. ಹಾಗೆ ಮದರ್ ನೀವು ಬರೆದ್ರೆ ಬ್ಲಡ್ ಗ್ರೂಪ್ B ಅಂತ ಕೊಟ್ಟಿದ್ದಾರೆ. ಮದರ್ ಹತ್ರ ಕೂಡ ಒಂದು ಸ್ಮಾಲ್ ಐ ಇದ್ದೇ ಇದೆ ಆ್ಯಂಡ್ B ಆಗುತ್ತೆ. ನಾವು ಎಕ್ಸ್ಕ್ಯೂಸ್ ಮೀ, ಬೇರೆ ಆಫ್ ಸ್ಪ್ರಿಂಗ್ಸ್ ಇದು ಪಾಸಿಬಲ್ ಜೀನೋಟೈಪ್ ಏನು ಅಂತ. ದಿಸ್ ಇಸ್ ಆಕ್ಚುಲಿ ಬೆಟರ್ ಸೂಟೆಡ್ ಆಸ್ ಅ 3 mark ಕ್ವೆಶನ್. ಹವೆವರ್ 2 marks ಅಲ್ಲಿ ಕೊಟ್ಟಿದ್ರು, ಅದಕ್ಕೆ ಜಸ್ಟ್ ಎತ್ಕೊಂಡು ಬಂದೆ. ಡೋಂಟ್ ಗೋ ಬೈ ದ ಮಾರ್ಕ್ಸ್, ಜಸ್ಟ್ ಲುಕ್ ಎಟ್ ದ ಕಾನ್ಸೆಪ್ಟ್ ಹಿಯರ್. IA ಸ್ಮಾಲ್ ಐ, IB ಸ್ಮಾಲ್ ಐ ಇರೋದೇ ABO ಬ್ಲಡ್ ಗ್ರೂಪ್ ಅಲ್ಲಿ 3 ಅಲೀಲ್. ಅದು 3 ಅಲೀಲ್ ತಂದೆ ಮತ್ತೆ ತಾಯಿಯನ್ನು ಒಟ್ಟಿಗೆ ಹಾಕಿದ್ರೆ ನಿಮಗೆ ಕಾಣಿಸ್ತಾ ಇದೆ. 3 ಅಲೀಲ್ ಕಾಣಿಸ್ತಾ ಇದೆ ಅಂದ್ರೆ ಎಲ್ಲಾ ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ನಿಮಗೆ ಕಾಣಿಸ್ಬಹುದು ಇನ್ ರೆಸ್ಟ್ ಆಫ್ ದಿ ಆಫ್ ಸ್ಪ್ರಿಂಗ್ಸ್ ಅಂತ ಆಯ್ತು.
ಸೊ ಇವ್ರುಗಳನ್ನ ನಾನು ಕಂಬೈನ್ ಮಾಡಿದ್ರೆ ಅಂದ್ರೆ ಗೆಮಿಟ್ ಫಾರ್ಮೇಶನ್ ಬಗ್ಗೆ ಎಲ್ಲ ಮಾತಾಡಿದ್ರೆ ದ ರೆಸ್ಟ್ ಆಫ್ ದ ಆಫ್ ಸ್ಪ್ರಿಂಗ್ಸ್ ವಿಲ್ ಹ್ಯಾವ್ ಎನಿ ಆಫ್ ದ ಬ್ಲಡ್ ಗ್ರೂಪ್. ದೇ ಕ್ಯಾನ್ ಹ್ಯಾವ್ O, ದೇ ಕ್ಯಾನ್ ಹ್ಯಾವ್ A, ದೇ ಕ್ಯಾನ್ ಹ್ಯಾವ್ B, ದೇ ಕ್ಯಾನ್ ಇವನ್ ಹ್ಯಾವ್ AB, ಬಿಕಾಸ್ ಎಲ್ಲ ಅಲೀಲ್ಸ್ ತಂದೆ ಮತ್ತೆ ತಾಯಿ ಹತ್ರ ಇದೆ. ವರ್ಕೌಟ್ ಮಾಡ್ಬೇಕಂತಿಲ್ಲ, ನೀವು ಆಕ್ಚುಲಿ ಇದನ್ನ ಆನ್ಸರ್ ಅನ್ನ ಹಾಕ್ತಾ ಹೋಗ್ಬೋದು. ದಟ್ಸ್ ವೈ ಅದು 2 ಮಾರ್ಕ್ ಕ್ವೆಶನ್. ನೋಡ್ಬೇಕಾದ್ರೆ ಇಷ್ಟು ಉದ್ದ ಕ್ವೆಶನ್ ಇದೆ, ಎಷ್ಟು ಬರಿಬೇಕು ಅಂತ ಅನ್ಸುತ್ತೆ, ಬಟ್ ನೋ, ಇಟ್ಸ್ ಅ 2 ಮಾರ್ಕ್ ಕ್ವೆಶನ್. ದಟ್ ಮೀನ್ಸ್ ಇಟ್ ಇಸ್ ಸಿಂಪಲ್. ಸ್ವಲ್ಪ ಕ್ವೆಶನ್ ಮಾಡಿರೋರ ಮೆಂಟಾಲಿಟಿಯನ್ನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಯೋರ್ ಎಕ್ಸಾಮ್ ವಿಲ್ ಬಿ ಈಸಿ. ಲಿಂಕೇಜ್ ಮತ್ತೆ ರೀಕಾಂಬಿನೇಷನ್ ಮಧ್ಯ ಇರುವಂತಹ ವ್ಯತ್ಯಾಸ ಏನು ಅಂತ ಕೇಳಿದರೆ, ಅಗೇನ್ ದಿಸ್ ಕಾಲ್ಸ್ ಫಾರ್ ಕ್ರಿಯೇಷನ್ ಆಫ್ ಅ ಬಾಕ್ಸ್ ಅಥವಾ ಟೇಬಲ್. ಡಿವೈಡ್ ಇಟ್ ಇಂಟು 2 ಅಂಡ್ ಸ್ಟಾರ್ಟ್ ರೈಟಿಂಗ್. ಲಿಂಕೇಜ್ ಅಂದ್ರೆ ಏನು? ಅಸೋಸಿಯೇಷನ್, ಓಕೆ, between genes present on same chromosome. On same chromosome. Recombination ಅಂದ್ರೆ ಏನು? Recombination ಅಂದ್ರೆ ಏನು? Ability of crossing over among the linked genes. ಓಕೆ, ಯಾವ ಫೇಸ್ ಅಲ್ಲಿ ನಡೆಯೋದು ಇದು? ಡ್ಯೂರಿಂಗ್. ಇದು ನಿಮಗೆ ಗೊತ್ತಿದ್ರೆ ಒಳ್ಳೇದು. ಇಲ್ಲ ಮ್ಯಾಮ್ ಪ್ರೋಫೇಸ್ 1 ಗೊತ್ತು, ಸಬ್ ಫೇಸ್ ನೆನಪಿಲ್ಲ ಅಂದ್ರೂ ಓಕೆ, ಪ್ರೋಫೇಸ್ 1 ಆದ್ರೂ ಹಾಕಿ. ಇಲ್ಲ ಸಬ್ ಫೇಸ್ ಸ್ಪೆಸಿಫಿಕ್ ಆಗಿ ಗೊತ್ತಿದ್ರೆ ಅದನ್ನ ಹಾಕಿ. ಡ್ಯೂರಿಂಗ್ ಪ್ರೋಫೇಸ್ 1 ಹಾಕಿದ್ರು ಓಕೆ, ಬಟ್ ನಾನು ಇಲ್ಲಿ ಸ್ಪೆಸಿಫಿಕ್ ಆಗಿ ಪ್ಯಾಕೆಟೀನ್ ಅಂತ ಹಾಕ್ತಾ ಇದ್ದೀನಿ. ಆಫ್ ಮಿಯೋಸಿಸ್ 1. ಇಲ್ಲ ಮ್ಯಾಮ್ ನನಗೆ ಪ್ರೋಫೇಸ್ 1 ಕೂಡ ನೆನಪಿಲ್ಲ, ಮಿಯೋಸಿಸ್ 1 ಮಾತ್ರ ನೆನಪಿದೆ, ಅದನ್ನಾದ್ರೂ ಹಾಕಿ. ಇಲ್ಲ ಮ್ಯಾಮ್ ಮಿಯೋಸಿಸ್ 1 2 ಅಂತಾನು ಕನ್ಫ್ಯೂಷನ್ ಇದೆ, ಅಟ್ಲೀಸ್ಟ್ ಮಿಯೋಸಿಸ್ ಹಾಕಿ. ಏನು ಗೊತ್ತಿದೆ ಅದನ್ನ ಬರೀರಿ. ಓಕೆ, ಬಟ್ ಅಫ್ಕೋರ್ಸ್ ಸರಿಯಾಗಿ ಬರೀ. ಮೈಟೋಸಿಸ್ ಹಾಕಿದ್ರೆ ಆನ್ಸರ್ ರಾಂಗ್ ಹಾಕ್ಬಿಡ್ತಾರೆ. ಸೊ ಅದು ನೆನಪಿರ್ಲಿ, ಮಿಯೋಸಿಸ್ ಅಂತ ಅಟ್ಲೀಸ್ಟ್ ನಿಮಗೆ ಗೊತ್ತಿರಬೇಕು. ವಾಟ್ ಆರ್ ಕನ್ಕ್ಲೂಷನ್ಸ್ ಡ್ರಾನ್ ಬೈ T.H. Morgan ಫ್ರಮ್ ದ ಕ್ರಾಸಿಂಗ್ ಎಕ್ಸ್ಪೆರಿಮೆಂಟ್ ಆಫ್ ಡ್ರೋಸೋಫಿಲ್ಲಾ ವಿತ್ ರೆಸ್ಪೆಕ್ಟ್ ಟು ಲಿಂಕೇಜ್ ಅಂತ ಕೇಳಿದ್ದಾರೆ. ಲಿಂಕೇಜ್ ಅಲ್ಲಿ ಅವ್ರು ಮಾಡಿರುವಂತಹ ಎಕ್ಸ್ಪೆರಿಮೆಂಟ್ ಅಂದ್ರೆ ನೀವು ಕಲ್ತಿರುವಂತಹ ಎಕ್ಸ್ಪೆರಿಮೆಂಟ್ 2 ಇದೆ. ಕ್ರಾಸ್ A, ಕ್ರಾಸ್ B ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ ಕ್ರಾಸ್ A ಯು ಹ್ಯಾವ್ ಬಾಡಿ ಕಲರ್ ಅಂಡ್ ಐ ಕಲರ್. ಕ್ರಾಸ್ B ಅಲ್ಲಿ ಐ ಕಲರ್ ಮತ್ತೆ ವಿಂಗ್ ಶೇಪ್ ಅಂತ ಇದೆ. ಕರೆಕ್ಟ್ ಅಲ್ವಾ? ಎರಡರಲ್ಲೂ ನಿಮಗೆ ರೀಕಾಂಬಿನೆಂಟ್ ಪರ್ಸೆಂಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್, ಇಲ್ಲಿ ಏನ್ ಗೊತ್ತಾ, ನಿಮಗೆ ರೀಕಾಂಬಿನೆಂಟ್ ಪರ್ಸೆಂಟೇಜ್ ನೆನಪಿರ್ಬೇಕು, ಇಲ್ಲ ಅಟ್ಲೀಸ್ಟ್ ಕನ್ಕ್ಲೂಷನ್ ಆದ್ರೂ ನೆನಪಿರ್ಬೇಕು. So you can write in this manner, cross A. Again ನೀವು ಬರಿಬೇಕಾಗಬಹುದು between body color and eye color gene produced. ಇದಕ್ಕೆ ನಾನು ಪೂರ್ತಿ ಆನ್ಸರ್ ಬರಿತೀನಿ, ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಂಬಿಡಿ. ಓಕೆ, 1.7% recombinant types in F2 generation ಅಲ್ಲಿ 1.7% recombinants ಇತ್ತು. And cross B, which was between eye color and wing shape, okay, produced 37.2% recombinant types again in F2. Okay, ಇಷ್ಟು ಬರ್ದು what are the conclusions ಕೇಳಿದ್ದಾರೆ. This concluded that body color, okay, and eye color genes are tightly linked, ಅಂದ್ರೆ ತುಂಬಾ ಹತ್ರವಾಗಿ
ಎಕ್ಸ್ ಕ್ರೋಮೋಸೋಮ್ ಮೇಲೆ ಇದೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಇಸ್ ವೆರಿ ಲೆಸ್, ಟೈಟ್ಲಿ ಲಿಂಕ್ಡ್. ಅದಕ್ಕೆ ನಿಮಗೆ ರೀಕಾಂಬಿನೆಂಟ್ ಅಂದ್ರೆ ಏನು, ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ ಅದು ನಿಮಗೆ ಕಮ್ಮಿ ಕಾಣಿಸ್ತಾ ಇರೋದು, 1.7 ಕಾಣಿಸ್ತಾ ಇರೋದು. ಓಕೆ, ಆರ್ ಟೈಟ್ಲಿ ಲಿಂಕ್ಡ್. ದಿಸ್ ಕನ್ಕ್ಲೂಡೆಡ್ ದಟ್ ಬಾಡಿ ಕಲರ್ ಅಂಡ್ ಐ ಕಲರ್ ಜೀನ್ಸ್ ಆರ್ ಟೈಟ್ಲಿ ಲಿಂಕ್ಡ್ ಆಸ್ ಕಂಪೇರ್ಡ್ ಟು ಐ ಕಲರ್ and ವಿಂಗ್ ಶೇಪ್. ನಾನು ಇಷ್ಟು ಉದ್ದ ದೊಡ್ಡ ಬರ್ದಿದ್ದೀನಿ, ನೀವು ಬರೆದ್ರೆ ಇದು 3 ಸೆಂಟೆನ್ಸಲ್ಲಿ ಮುಗ್ದು ಹೋಗುತ್ತೆ. ಓಕೆ, ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಇಫ್ ದಿಸ್ ಹೆಲ್ಪ್ಸ್. ಮುಂದೆ ಹೋಗೋಣ. ಕ್ಯಾರಿಯೋಟೈಪ್ ಇನ್ ಟರ್ನರ್ ಸಿಂಡ್ರೋಮ್ ಮೆನ್ಷನ್ 2 ಸಿಂಪ್ಟಮ್ಸ್ ಆಫ್ ದ ಟರ್ನರ್ ಸಿಂಡ್ರೋಮ್. ಓಕೆ, ಇನ್ನೊಂದು ಡೌನ್ ಸಿಂಡ್ರೋಮ್ ಮೇಲೆ ಸುಮಾರು ಪ್ರಶ್ನೆಗಳಿವೆ. ಇನ್ಫ್ಯಾಕ್ಟ್ ಡೌನ್ ಸಿಂಡ್ರೋಮ್ ಇವನ್ 5 ಮಾರ್ಕ್ಸ್ ಅಲ್ಲೂ ಕೂಡ ಕವರ್ ಆಗುತ್ತೆ. ಬಟ್ ಈ ಸಿಂಡ್ರೋಮ್ ಮತ್ತೆ ಅದರ ಸಿಂಪ್ಟಮ್ ಮತ್ತೆ ಕ್ಯಾರಿಯೋಟೈಪ್ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸ್ ಇದೆ. ಸೊ 3 ಕೂಡ ನೀಟಾಗಿ ನೋಡ್ಕೊಳ್ಳಿ, ಟರ್ನರ್, ಡೌನ್ ಸಿಂಡ್ರೋಮ್ ಮತ್ತೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಇಲ್ಲಿ ನಿಮಗೆ ಕ್ಯಾರಿಯೋಟೈಪ್ ಇನ್ ಟರ್ನರ್ ಸಿಂಡ್ರೋಮ್ ಕೇಳಿದರೆ ಅಗೇನ್ ಯು ವಿಲ್ ಹ್ಯಾವ್ ಟು ಪುಟ್ ಸಬ್ ಹೆಡ್ಡಿಂಗ್, ಹೀಗೆ ಆನ್ಸರ್ ಅಂತ ಬರ್ದು ಕ್ವೆಶನ್ ನಂಬರ್ ಬರೀತೀರಾ, ಆನ್ಸರ್ ಬರ್ದು ಕ್ಯಾರಿಯೋಟೈಪ್ ಅಂತ ಹಾಕ್ತೀರಾ. ಟರ್ನರ್ ಸಿಂಡ್ರೋಮ್ ಇದು ಕ್ಯಾರಿಯೋಟೈಪ್ ಏನು, 44 ಆಟೋಸೋಮ್ಸ್ ಇರುತ್ತೆ ಪ್ಲಸ್ XO, ಅ ಸಿಂಗಲ್ ಕಾಪಿ ಆಫ್ ಎಕ್ಸ್ ಕ್ರೋಮೋಸೋಮ್ ಇರುವಂಥದ್ದು. ಕರೆಕ್ಟ್ ಅಲ್ವಾ? ಸೊ 44 ಪ್ಲಸ್ X 45 ಕ್ರೋಮೋಸೋಮ್ ಆಗುತ್ತೆ. ನಾರ್ಮಲ್ ಹೆಲ್ದಿ ಇಂಡಿವಿಜುವಲ್ ಅಲ್ಲಿ 46 ಕ್ರೋಮೋಸೋಮ್ಸ್ ಇರಬೇಕು ಇಫ್ ಇಟ್ ಇಸ್ ಅ ಮೇಲ್ ಆರ್ ಫೀಮೇಲ್, ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್. ಮೆನ್ಷನ್ 2 ಸಿಂಪ್ಟಮ್ಸ್ ಆಫ್ ದ ಸಿಂಡ್ರೋಮ್. 2 ಸಿಂಪ್ಟಮ್ ಕೇಳಿದರೆ ಆ ಸಿಂಪ್ಟಮ್ಸ್ ಅನ್ನ ಬರೀರಿ. ಇಲ್ಲಿ ನಾನು ಸಿಂಪ್ಟಮ್ಸ್ ಅನ್ನ ಆಸ್ ಸಚ್ ಎಲ್ಲ ಸಿಂಪ್ಟಮ್ಸ್ ಬಾಯಲ್ಲಿ ಹೇಳ್ತೀನಿ, ಬರೆಯಲ್ಲ. ಎನಿ 2 ಕೇಳಿದರೆ ಶಾರ್ಟ್ ಸ್ಟೇಚರ್ ಬರಿಬಹುದು, ಮೆಂಟಲ್ ರಿಟಾರ್ಡೇಷನ್ ಬರಿಬಹುದು, ರುಡಿಮೆಂಟರಿ ಓವರೀಸ್ ಅಥವಾ ಅಂಡರ್ ಡೆವಲಪ್ಡ್ ಓವರೀಸ್ ಅಂಡ್ ಅಂಡರ್ ಡೆವಲಪ್ಡ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್, ಅಂದರೆ ಇಂಥ ಮಕ್ಕಳಲ್ಲಿ ಬ್ರೆಸ್ಟ್ ಟಿಶ್ಯೂ ಡೆವಲಪ್ಮೆಂಟ್ ಆಗಲ್ಲ. ಆ್ಯಂಡ್ ದೇ ಆರ್ ಸ್ಟೆರೈಲ್ ಫೀಮೇಲ್ಸ್ ಅಂತ ಕರಿತೀವಿ. ಮೇಲ್ಸ್ ಕರೆಯಲ್ಲ, ಬಿಕಾಸ್ ವೈ ಕ್ರೋಮೋಸೋಮ್ ಇಲ್ಲ, ಬರೀ ಒಂದೇ ಒಂದು ಎಕ್ಸ್ ಇರೋದು, ಅದಕ್ಕೋಸ್ಕರ ಸ್ಟೆರೈಲ್ ಫೀಮೇಲ್ಸ್ ಅಂತ ಕರಿತೀವಿ. ಇದನ್ನ ನೀವು ಬರಿಬಹುದು. 4 ಹೇಳ್ದೆ, ಯು ಕ್ಯಾನ್ ರೈಟ್ ಎನಿ 2 ಆಫ್ ದ ಮೆನ್ಷನ್ಡ್. ಹೇಳಿದ್ನಲ್ವಾ, ಡೌನ್ ಸಿಂಡ್ರೋಮ್ ಮೇಲೆ ಕೂಡ ಸುಮಾರು ಪ್ರಶ್ನೆಗಳಿವೆ. ಸೊ ನೀವು ಈ ಸಿಂಪ್ಟಮ್ಸ್ ಅನ್ನ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಆ 3 ಸಿಂಡ್ರೋಮ್ಸ್ ಇದೆಯಲ್ವಾ, ಡೌನ್ಸ್, ಕ್ಲೈನ್ಫೆಲ್ಟರ್ ಮತ್ತೆ ಟರ್ನರ್, ಅದರಲ್ಲಿ ಎಲ್ಲಕ್ಕಿಂತ ಉದ್ದ ಕೊಟ್ಟಿರೋದು ಡೌನ್ ಸಿಂಡ್ರೋಮ್ ಅಲ್ಲಿ. ಇಲ್ಲಿ 2 ರೀತಿಯಲ್ಲಿ ಸಿಂಪ್ಟಮ್ಸ್ ಕೊಟ್ಟಿದ್ದಾರೆ. ಒಂದು ನಿಮ್ಮ ಈ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿರುವಂಥದ್ದು, ಆ್ಯಂಡ್ ಇನ್ನೊಂದು ಒಂದು ಚಿತ್ರ ಬಿಡಿಸಿ, ದೇರ್ಸ್ ಅ ಡೈಗ್ರಾಮ್ ಗಿವನ್ ಆಫ್ ಅ ಬೇಬಿ, ಆ್ಯಂಡ್ ಅಲ್ಲಿ ನಿಮಗೆ ಆ ಡೈಗ್ರಾಮ್ ಅಲ್ಲಿ ಕೆಲವು ಸಿಂಪ್ಟಮ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಉದಾಹರಣೆ ಕೊಡ್ತೀನಿ ನಾನು. ಡೈಗ್ರಾಮ್ ಅಲ್ಲಿ ನಿಮಗೆ ಮೆನಿ ಲೂಪ್ಸ್ ಆನ್ ಫಿಂಗರ್ ಅಂತ ಹಾಕಿದ್ದಾರೆ, ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹಾಕಿದ್ದಾರೆ. ಟೆಕ್ಸ್ಟ್ ಬುಕ್ ಇದ್ರೆ ಬೇಕಂದ್ರೆ ವಿಡಿಯೋ ಪಾಸ್ ಮಾಡಿ ಟೆಕ್ಸ್ಟ್ ಬುಕ್ ತಗೊಂಡ್ಬನ್ನಿ, ಆ ಚಿತ್ರವನ್ನ ಗಮನವಿಟ್ಟು ನೋಡಿ. ಸೊ ಎಲ್ಲ ಒಟ್ಟಿಗೆ ಹಾಕಿದ್ರೆ ಸಮ್ವೇರ್ ಅಬೌಟ್ 8 to 9 ಸಿಂಪ್ಟಮ್ಸ್ ನಿಮಗೆ ಕಾಣಿಸುತ್ತೆ. ಫ್ಲಾಟ್ ಬ್ಯಾಕ್ ಆಫ್ ಹೆಡ್, ಸ್ಮಾಲ್ ರೌಂಡ್ ಹೆಡ್ ಅಂತ ಇದೆ, ಟಂಗ್, ಓಕೆ, ಟಂಗ್ ಅಂಡರ್ ಡೆವಲಪ್ ಆಗಿರೋ ಕಾರಣ ಬೈಫಿಡ್ ಟಂಗ್ ಹೇಳ್ತೀವಿ. ಆ್ಯಂಡ್ ಅದ್ರ ಜೊತೆ ಮೆಂಟಲ್ ರಿಟಾರ್ಡೇಷನ್, ಪಾರ್ಷಲಿ ಓಪನ್ ಮೌತ್, ಕಂಜನೈಟಲ್ ಹಾರ್ಟ್ ಡಿಸೀಸ್ ಆಲ್ರೆಡಿ ಹೇಳಾಯ್ತು ನಾನು, ಶಾರ್ಟ್ ಸ್ಟೇಚರ್. ಓಕೆ, ದೀಸ್ ಆರ್ ಆಲ್ ದ ರೆಸ್ಟ್ ಆಫ್ ದ ಥಿಂಗ್ಸ್. ಸೊ ಇದನ್ನ ಕೂಡ ನೀವು ಬರಿಬಹುದು. ಲಾಂಗ್ ಲಿಸ್ಟ್. ಈ 2ರಲ್ಲಿ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದು ಬರಿಬಹುದು, ಪ್ಯಾರಾಗ್ರಾಫ್ ಅಲ್ಲಿ ಇದ್ದಿದ್ದು ಬರಿಬಹುದು. ಕಂಬೈನ್ ಮಾಡಿ ಓದ್ಕೊಂಡಿರಿ. ರೈಟ್ ದ ಫ್ಲೋ ಚಾರ್ಟ್ ದಟ್ ಡಿಪಿಕ್ಟ್ಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇನ್ ಆಂಟಿ ರೈನಮ್. ಫ್ಲೋ ಚಾರ್ಟ್ ಅಂತ ಹೇಳಿದ್ರೆ ರೆಪ್ರೆಸೆಂಟೇಷನ್, ಅಂದ್ರೆ ಈ ಬೇಸಿಕ್ಲಿ ಕ್ರಾಸ್ ಬರಿಬೇಕಾಗಿರೋದು. ಸೊ P1 ಅಲ್ಲಿ ನೀವು ಹೀಗೆ ಬರಿತೀರಾ, ರೆಡ್ ಫ್ಲವರ್ಡ್ ಪ್ಲಾಂಟ್ ಅನ್ನ ಕ್ರಾಸ್ ಮಾಡ್ತಾರೆ ವಿತ್ ವೈಟ್ ಫ್ಲವರ್ಡ್ ಪ್ಲಾಂಟ್. ದೆನ್ ಯು ಹ್ಯಾವ್ ಟು ರೈಟ್ ನೀಟ್ಲಿ ಗೆಮೀಟ್ಸ್ ಅಂತ ಬರೀತೀರಾ. ಆರ್ ಇನ್ ಸರ್ಕಲ್, ಸ್ಮಾಲ್ ಆರ್ ಇನ್ ಸರ್ಕಲ್, ಇದು ನೆನ್ಪಿಟ್ಕೊಳ್ಳಿ. ಗೆಮಿಟ್ಸ್ ಬರ್ದು ಆಮೇಲೆ ಸರ್ಕಲ್ ಹಾಕೋದು ಮರ್ತು ಹೋಗುತ್ತೆ ಮಕ್ಕಳಿಗೆ. ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಮೆಂಡಲ್ ಕ್ರಾಸ್ ಮಾಡಬೇಕಾದ್ರೆ ಗೆಮಿಟ್ಸ್ ಅಂತ ಹೇಗೆ ತೋರಿಸ್ಕೊಟ್ಟಿರೋದು, ಓನ್ಲಿ ಇಫ್ ಇಟ್ ಇಸ್ ಇನ್ ಅ ಸರ್ಕಲ್, ಇದನ್ನ ನಾವು ಗೆಮಿಟ್ಸ್ ಅಂತ ಕನ್ಸಿಡರ್ ಮಾಡೋದು. ಸೊ ಅದ್ರ ಸುತ್ತ ಸರ್ಕಲ್ ಹಾಕೋದು ಮರಿಬೇಡಿ. ಅರ್ಥ ಆಯ್ತಾ? F1 ಜನರೇಷನ್ ಅಲ್ಲಿ ಏನಾಗುತ್ತೆ, ಎಲ್ಲಾ ಹೂಗಳು ಟರ್ನ್ಸ್ ಔಟ್ ಟು ಬಿ ಪಿಂಕ್.
ಸೈಂಟಿಸ್ಟ್ ವರ್ ಎಕ್ಸ್ಪೆಕ್ಟಿಂಗ್ ರೆಡ್ ಬಿಕಾಸ್ ಮೆಂಡಲಿಗೆ ಟಾಲ್ ಸಿಕ್ಕಿರೋದು F1 ಜನರೇಷನ್ ಅಲ್ಲಿ, ಬಟ್ ಪಿಂಕ್. ಸರಿ, ಏನೋ ಪ್ರಾಬ್ಲಮ್ ಇರಬೇಕು ಅಂತ F1 ಜನರೇಷನ್ ಇದು ಸೆಲ್ಫಿಂಗ್ ಆಗಲಿ ಅಂತ ಕಾಯ್ತಾರೆ. ಸೆಲ್ಫಿಂಗ್ ಆಫ್ F1 ಅನ್ನ ಮಾಡಿಸ್ತಾರೆ. ಸೊ ಯು ಹ್ಯಾವ್ ದಿಸ್. ಸೊ F2 ಜನರೇಷನ್ ಅಲ್ಲಿ ಏನಾಗುತ್ತೆ, ಯು ಕ್ಯಾನ್ ಡ್ರಾ ಅ ಪ್ಯೂನೆಟ್ ಸ್ಕ್ವೇರ್. ಪ್ಲೀಸ್ ಡ್ರಾ ಅ ಪ್ಯೂನೆಟ್ ಸ್ಕ್ವೇರ್. ನಾನಿಲ್ಲಿ ಡ್ರಾ ಮಾಡ್ತಿಲ್ಲ. ಓಕೆ, ಪ್ಯೂನೆಟ್ ಸ್ಕ್ವೇರ್ ಅನ್ನ ಡ್ರಾ ಮಾಡಿ. And in F2 generation you will end up getting these 4 genotypes and phenotypes of course. ಇದರಲ್ಲಿ ನಮಗೆ ಇದು ರೆಡ್ ಆಯಿತು, ಇದು ಎರಡು ಪಿಂಕ್ ಫಿನೋಟೈಪ್ ಅನ್ನ ತೋರಿಸುತ್ತೆ ಆ್ಯಂಡ್ ಇದು ವೈಟ್ ಅನ್ನ ತೋರಿಸುತ್ತೆ. ಆ್ಯಂಡ್ ದೆನ್ ರೇಷಿಯೋ ಬರೀರಿ. ರೇಷಿಯೋ ಅಲ್ಲಿ ಒಂದು ಫಿನೋಟೈಪಿಕ್ ರೇಷಿಯೋ ಅಂತ ಬರುತ್ತೆ. ರೇಷಿಯೋ ಫಿನೋಟೈಪಿಕ್ ಏನು, ರೆಡ್ ಇಸ್ ಟು ಪಿಂಕ್ ಇಸ್ ಟು ವೈಟ್, 1:2:1. ಹಾಗೆ ಜಿನೋಟೈಪಿಕ್ ರೇಷಿಯೋ ಕೂಡ ಬರ್ದ್ಬಿಡಿ. ಆ್ಯಂಡ್ ದ್ಯಾಟ್ ವಿಲ್ ಬಿ ಅಗೇನ್ 1:2:1. ಅಲ್ಲಿಗೆ ನಿಮ್ಮ ಆನ್ಸರ್ ಮುಗೀತು. 3 marks ಆರ್ ಯೋರ್ಸ್. ಆಸ್ ಸಿಂಪಲ್ ಆಸ್ ದ್ಯಾಟ್. Mention similarities between the behavior of chromosomes and genes according to chromosomal theory of inheritance. ಇದನ್ನ ಕೂಡ ನೀವು ಪಾಯಿಂಟ್ಸ್ ಅಲ್ಲಿ ಬರೀಬಹುದು. ಬೋತ್ ಅಕರ್ ಇನ್ ಪೇರ್ಸ್, ಕರೆಕ್ಟ್ ಅಲ್ವಾ? ಹೀಗೆ ಬರೀಬಹುದು. ಬೋತ್ ಫಾಲೋ ಲಾ ಆಫ್ ಸೆಗ್ರಿಗೇಷನ್. ಈ ಲಾ ಆಫ್ ಸೆಗ್ರಿಗೇಷನ್ ಬಂದಾಗ ಎರಡೂ ಲಾ ಆಫ್ ಸೆಗ್ರಿಗೇಷನ್ ಅನ್ನ ಫಾಲೋ ಮಾಡುತ್ತೆ. ಇನ್ನೊಂದೇನು, both are inherited from one generation to another. Again keywords ಮಾತ್ರ ಹಾಕಿದ್ದೀನಿ, ಸ್ಟೇಟ್ಮೆಂಟ್ಸ್ ಹಾಕೊಳ್ಳಿ. ಈ ಸಿಮಿಲಾರಿಟಿಯನ್ನು ನೋಡಿಕೊಂಡು ನಮಗೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅನ್ನ ಪ್ರಪೋಸ್ ಮಾಡಿದವರು ಸಟನ್ ಅಂಡ್ ಬೋವರಿ. ಇದನ್ನ ಪ್ರೂವ್ ಮಾಡಿದ್ದು TH ಮಾರ್ಗನ್, ಥಾಮಸ್ ಹಂಟ್ ಮಾರ್ಗನ್ ಪ್ರೂವ್ ಮಾಡಿರೋದು. ಸೊ ಇಲ್ಲಿ ಆಯಿತು ನಿಮಗೆ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಪ್ಯಾರಾಗ್ರಾಫ್ ಮಧ್ಯದಲ್ಲಿ ಕೊಟ್ಟಿದ್ದಾರೆ, ಮಕ್ಕಳು ನಿಗ್ಲೆಕ್ಟ್ ಮಾಡ್ತಾರೆ, ಇದನ್ನು ಕೇಳಲ್ವೇನೋ. That's not the case. Point wise ಇದನ್ನ ಬರ್ಕೊಂಡು ನೆನ್ಪಿಟ್ಕೊಳ್ಳಿ, ಕೇಳ್ತಾರೆ. Sex determination in humans, sex determination in Drosophila, sex determination in birds, sex determination in honeybee. ಎಲ್ಲ ಕೇಳೋ ಚಾನ್ಸ್ ಇದೆ. ಸಿಂಪಲ್ ಆಗಿರೋಂಥ ಹ್ಯೂಮನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಸೆಕ್ಸ್ ಡಿಟರ್ಮಿನೇಷನ್ ಅಂತ ಇದೆ. ಸೊ ನೀವು ಫಸ್ಟ್ ಏನು ಮಾಡಿ, ಕ್ರಾಸ್ ಅನ್ನ ಹಾಕಿ. ಓಕೆ, ಹೀಗೆ ಕ್ರಾಸ್ ಅನ್ನ ಹಾಕಿ. ಗೆಮೀಟ್ ಸರ್ಕಲ್ ಅಲ್ಲಿ ಯಾವಾಗಲೂ. ಆ್ಯಂಡ್ ಇಲ್ಲೇ ಎಕ್ಸ್ಪ್ಲನೇಷನ್ ಬರೀರಿ, ಇಲ್ಲಿ ಬರೀರಿ. ಮೇಲ್ಸ್ ಪ್ರೊಡ್ಯೂಸ್, ಹೀಗೆ ಬರೀರಿ. ಓಕೆ, 50% ಗೆಮೀಟ್ಸ್ ವಿತ್ X chromosome and 50% with Y chromosome. ಹಾಗೆ females produce only one type of gamete, ಅಥವಾ females produce 100% gametes with X chromosome. Only one type of gamete ಅಂತ ಮೆನ್ಷನ್ ಮಾಡಿ. ಓಕೆ, ಕ್ಯಾರಿಂಗ್ X. ಯಾವ ಕ್ರೋಮೋಸೋಮ್ ಇರುತ್ತೆ? X ಕ್ರೋಮೋಸೋಮ್ ಇರುತ್ತೆ. ಓಕೆ, ಇಷ್ಟು ಬರೆದ ನಂತರ ಯು ಕ್ಯಾನ್ ಶೋ ದಿಸ್ ಕ್ರಾಸ್. XX ಅಂತ ಹಾಕಿ, ಇಲ್ಲಿ XY ಅಂತ ಹಾಕಿ. ಅಂಡ್ ಪ್ಲೀಸ್ ಡೂ ಮೆನ್ಷನ್, ಇಲ್ಲಿ ಫಿಮೇಲ್ ಅಂತ ಬರೀರಿ, ಇಲ್ಲಿ ಮೇಲ್ ಅಂತ ಬರೀರಿ. ದೆನ್ ಯು ಕ್ಯಾನ್ ಕನ್ಕ್ಲೂಡ್ ಸೇಯಿಂಗ್ ಮೇಲ್ಸ್ ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಪ್ರಾಜನಿ ಅಂತ ಹಾಕಿ. ಓಕೆ, ಆ್ಯಂಡ್ ಇದು ಯಾವುದ್ರದ್ದು ಎಕ್ಸಾಂಪಲ್? ಮೇಲ್ಸ್ ಅಥವಾ ಸಾರಿ ಇನ್ ಜನರಲ್ ಹ್ಯೂಮನ್ ಬೀಯಿಂಗ್ಸ್ ಯಾವುದ್ರದ್ದು ಎಕ್ಸಾಂಪಲ್? ಎಕ್ಸಾಂಪಲ್ ಆಫ್ ಮೇಲ್ ಹೆಟಿರೋಗ್ಯಾಮಿ ಆರ್ ಹೆಟಿರೋಗ್ಯಾಮೆಟಿ, ಬಿಕಾಸ್ ಮೇಲ್ಸ್ ಆರ್ ಪ್ರೊಡ್ಯೂಸಿಂಗ್ 2 different types of gametes. ಇಷ್ಟನ್ನ ಬರೆದ್ರೆ ಸಾಕು. ಲೈಕ್ ಐ ಟೋಲ್ಡ್, ಸೆಕ್ಸ್ ಡಿಟರ್ಮಿನೇಷನ್ ಇನ್ ಹನಿಬೀಸ್ ಕೂಡ ಕೇಳ್ತಾರೆ. haploid diploid mechanism of sex determination in honeybees. ಕರೆಕ್ಟ್ ಅಲ್ವಾ? ಸೇಮ್ ವೇ ನೀವು ಕ್ರಾಸ್
ತೋರಿಸ್ಬೇಕಾಗುತ್ತೆ. 32 ಕ್ರೋಮೋಸೋಮ್ಸ್ ಇತ್ತು. ದಿಸ್ ಇಸ್ ಅ ಡಿಪ್ಲಾಯ್ಡ್ ಹನಿಬಿ. ಇದು ಏನಾಗುತ್ತೆ, either a worker or a queen, but ಈ ವರ್ಕರ್ ಅನ್ನ ತೆಗಿತಾ ಇದ್ದೀನಿ ಬಿಕಾಸ್ ಐ ಹ್ಯಾವ್ ಟು ಶೋ ಯು ದ ಕ್ರಾಸ್. ಹನಿಬೀಸ್ ಅಲ್ಲಿ ರಿಪ್ರೊಡಕ್ಷನ್ ಎಬಿಲಿಟಿ ಇರೋದು ಬರೀ ಕ್ವೀನ್ಸ್ಗೆ, ಕರೆಕ್ಟ್ ಅಲ್ವಾ? ಅಂಡ್ ಶಿ ಇಸ್ ಅ ಫಿಮೇಲ್. ಇಲ್ಲಿ ಮಿಯೋಸಿಸ್ ಆಗುತ್ತೆ ಫಾರ್ ಎಗ್ ಪ್ರೊಡಕ್ಷನ್. 16 ಕ್ರೋಮೋಸೋಮ್ಸ್ ಹಾಗೆ 16 ಕ್ರೋಮೋಸೋಮ್ಸ್ ಸರ್ಕಲ್ ಹಾಕಿದ್ದೀನಿ, ಅಂದ್ರೆ ಅದು ಗೆಮೀಟ್ ಅಂತ ಆಯ್ತು. ದೆನ್ n is equal to 16. ಇದು ಮೇಲ್ಸ್ ಆಗಿರೋದು, ಮೇಲ್ಸ್ ಅನ್ನ ನಾವು ಡ್ರೋನ್ಸ್ ಅಂತ ಕರಿತೀವಿ. ವೆನ್ ದೆರ್ ಇಸ್ ಗೆಮೀಟ್ ಫಾರ್ಮೇಶನ್, ಮೈಟೋಸಿಸ್ ನಡೆಯುತ್ತೆ ಹೊರತು ಮಿಯೋಸಿಸ್ ನಡೆಯಲ್ಲ. ಬಿಕಾಸ್ n ಆಲ್ರೆಡಿ ಅವ್ರಗಳ ಹತ್ರ n ಇರೋದು 8 ಅಂತೂ 16 8 ಆಗಕ್ಕೆ ಚಾನ್ಸ್ ಇಲ್ಲ ಅಲ್ಲ ಅಂತೀರ ಮ್ಯಾಮ್. 16/2 8 ಆಗುತ್ತಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಮ್ಯಾಥಮ್ಯಾಟಿಕ್ ಡಿವಿಷನ್. ಆಲ್ರೆಡಿ ಒಂದೇ ಸೆಟ್ ಆಫ್ ಕ್ರೋಮೋಸೋಮ್ ಇರೋದು, ಅದರಿಂದ ನೀವು 8 ತೆಗೆದ್ರೆ 8 ಕ್ರೋಮೋಸೋಮ್ ಹೋಯ್ತು ಅಂತ ಆಯ್ತು. ದೋಸ್ ಕ್ಯಾರೆಕ್ಟರ್ಸ್ ಅಂಡ್ ಜೀನ್ಸ್ ಆರ್ ಲಾಸ್ಟ್. ಓಕೆ, ಸೊ ಅದು ಪಾಸಿಬಲ್ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ, 16 ಆಗಿ ಉಳಿದು ಹೋಗುತ್ತೆ. ಇಫ್ now sometimes what happens, few of the eggs fuse with male gamete and the result is 2n is equal to 32 and ಇವ್ರುಗಳು turns out to be females. ಫಿಮೇಲ್ಸ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ಟರ್ನ್ ಔಟ್ ಟು ಬಿ ವರ್ಕರ್ಸ್. ಬೇಕಾಗುವಾಗ ಇದೇ ಪಾಪ್ಯುಲೇಷನ್ ಇಂದ ಒಂದು ಕ್ವೀನ್ ಕೂಡ ಸೆಲೆಕ್ಟ್ ಆಗ್ತಾಳೆ. ಹವೆವರ್ ಫ್ಯೂ ಎಗ್ಸ್ ಡೆವಲಪ್ ವಿದೌಟ್ ಫರ್ಟಿಲೈಸೇಷನ್ ಡೈರೆಕ್ಟ್ಲಿ, ಪಾರ್ಥೆನೋಜೆನೆಸಿಸ್ ಅಂತೀವಿ ಇದನ್ನ. ಸೊ ಇಲ್ಲಿ ನಿಮಗೆ ಡ್ರೋನ್ಸ್ ಸಿಗುತ್ತೆ ಇಫ್ ದೇ ಡು ನಾಟ್ ಅಂಡರ್ಗೋ ಫರ್ಟಿಲೈಸೇಷನ್. ಡ್ರೋನ್ಸ್ ಆ್ಯಂಡ್ ಡ್ರೋನ್ ಈ ಕಾಸ್ಟ್ ಇದೆಯಲ್ಲ ಕಾಲ್ಡ್ ಎಸ್ ಡ್ರೋನ್ಸ್, ದೇ ಆರ್ ಮೇಲ್ಸ್ ಇನ್ ಹನಿಬಿ ಪಾಪ್ಯುಲೇಷನ್. ಅದಕ್ಕೆ ನಾವು ಹೇಳೋದು ಡ್ರೋನ್ಸ್ ಡು ನಾಟ್ ಹ್ಯಾವ್ ಫಾದರ್ ಬಟ್ ದೇ ಹ್ಯಾವ್ ಅ ಗ್ರ್ಯಾಂಡ್ ಫಾದರ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಡ್ರೋನ್ಸ್ ಕ್ವೀನ್ ಇಂದ ಡೈರೆಕ್ಟ್ ಆಗಿ ಹುಟ್ಟಿರೋದು, ಸೊ ತಂದೆ ಇಲ್ಲ, ಬಟ್ ಅಜ್ಜ ಇದ್ದಾರೆ. ಅಜ್ಜ ಯಾರು? ಈ ಕ್ವೀನ್ ಇದ ಅಪ್ಪ ಇದಾರಲ್ವಾ, ಸಾರಿ, ಅವರು ಅಜ್ಜ ಆಗ್ತಾರೆ ಫಾರ್ ದ ಡ್ರೋನ್ಸ್. ನೈಸ್ ರೈಟ್? ಬಾಯಲ್ಲಿ ಹೇಳಿದೀನಿ, ಬರಲಿಲ್ಲ, ನೋ ಪ್ರಾಬ್ಲಮ್. ಫಿನೈಲ್ ಕೀಟೋನ್ ಯೂರಿಯಾದ ಮೇಲೆ ಮೆಂಡೇಲಿಯನ್ ಡಿಸಾರ್ಡರ್ ಅಂತ ನೀವು ತಗೊಂಡ್ರೆ ಪ್ಲೀಸ್ ರೈಟ್ ಅ ನೋಟ್ ಅಂತ ಇದೆ. ವಾಟ್ ಅಂಡ್ ಆಲ್ ಯು ವಿಲ್ ಹ್ಯಾವ್ ಟು ರೈಟ್? ಫಸ್ಟ್ ಯು ರೈಟ್ that it is example of ಪ್ಲಿಯೋಟ್ರೋಪಿ ಅಂತ ಬರೀರಿ. ಓಕೆ, ಸಿಂಗಲ್ ಜೀನ್ ಅಫೆಕ್ಟ್ ಆಗಿದೆ. ಆ ಸಿಂಗಲ್ ಜೀನ್ ಆಫ್ ವಾಟ್? ಆ ಯಾವ್ದು ಎನ್ಸೈಮ್ ಅದು? ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್. ಫಿನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಇರೋಂಥ ಅಥವಾ ಪ್ರೊಡ್ಯೂಸ್ ಮಾಡುವಂಥ ಜೀನ್ ಅಫೆಕ್ಟ್ ಆಗಿದೆ. And because of this phenyl alanine FHEALA ಬರ್ದಿದ್ದೀನಿ. Please don't use any short form in your examination. ಇಲ್ಲಿ ಬರ್ದಿರೋದು ನಾನು. So phenyl alanine accumulates because ಇದನ್ನ ಪ್ರೋಸೆಸ್ ಮಾಡೋ ಎನ್ಸೈಮ್ ಇಲ್ಲ. ಅಕ್ಯುಮುಲೇಷನ್ ಆದ ತಕ್ಷಣ ಏನಾಗುತ್ತೆ? ಫಿನೈಲ್ ಅಲನೈನ್ ಅನ್ನ ನಮ್ಮ ಬಾಡಿ ಅಥವಾ ದೇಹ ಬೇರೆ ಒಂದು ಫಾರ್ಮಿಗೆ ಕನ್ವರ್ಟ್ ಮಾಡುತ್ತೆ, ವಿಚ್ ಇಸ್ ಫಿನೈಲ್ ಪೈರುವೇಟ್. ಈ ಅಕ್ಯುಮುಲೇಷನ್ ಆಫ್ ಫಿನೈಲ್ ಅಲನೈನ್ ಪ್ಲಸ್ ಪೈರುವೇಟ್, ಫಿನೈಲ್ ಪೈರುವೇಟ್ ಕೂಡ ಅಕ್ಯುಮುಲೇಟ್ ಆಗ್ತಾ ಇದೆ, ಬಿಕಾಸ್ ಆಫ್ ವಿಚ್ ಸರ್ಟನ್ ಸಿಂಪ್ಟಮ್ಸ್ ಆರ್ ಪ್ರೊಡ್ಯೂಸ್ಡ್. ಸಿಂಪ್ಟಮ್ಸ್ ಬಗ್ಗೆ ಕೇಳಲಿಲ್ಲ, ಬಟ್ ದೇ ಹ್ಯಾವ್ ರಿಟನ್ ನೋಟ್, ಸೊ ಯು ವಿಲ್ ಹ್ಯಾವ್ ಟು ಮೆನ್ಷನ್ few symptoms. Mental retardation ಇರಬಹುದು, ಇಲ್ಲ you can see in such individuals the color and the smell of the urine is different. phenyl ketonuria ಸಫರ್ ಆಗ್ತಾ ಇರುವಂಥ ಇಂಡಿವಿಜುವಲ್ ಅಲ್ಲಿ and over a period of time kidney functions ಕೂಡ ಅಫೆಕ್ಟ್ ಆಗುತ್ತೆ. low melanin production, so skin color, overall hair ಮತ್ತೆ ಸ್ಕಿನ್ ಕಲರ್ ಕೂಡ ಲೈಟ್ ಇರುತ್ತೆ ಬಿಕಾಸ್ ಮೆಲನಿನ್ ಪ್ರೊಡಕ್ಷನ್ ಅಫೆಕ್ಟ್ ಆಯಿತು. These are the symptoms that you can write. Correct? Yes. Next now molecular basis of inheritance ಬಗ್ಗೆ ಮಾತಾಡೋಣ. Difference between euchromatin and heterochromatin. I know it's one of the very easiest questions and also the easiest and the most appearing questions
ಇಂಥದ್ದು ಬಂದರೆ ಒಳ್ಳೆಯದು. ಸೊ ಯು ಹ್ಯಾವ್ ಡಿಫ್ರೆನ್ಸ್ ಬಿಟ್ವೀನ್ ಯೂಕ್ರೊಮ್ಯಾಟಿನ್ ಆ್ಯಂಡ್ ಹೆಟೆರೋಕ್ರೊಮ್ಯಾಟಿನ್. ಸೊ ಯೂಕ್ರೊಮ್ಯಾಟಿನ್ ಸಪೋಸ್ ಇಲ್ಲಿ ಯೂಕ್ರೊಮ್ಯಾಟಿನ್ ಅಂತ ಇದೆ, ಫುಲ್ ಬರೀರಿ. ಹೆಟೆರೋಕ್ರೊಮ್ಯಾಟಿನ್ ಅಂತ ಈ ಕಡೆ ನೀವು ತಗೊಂಡ್ರೆ ಇದು ಅನ್ಕಂಡೆನ್ಸ್ಡ್ ರೀಜನ್ ಆಫ್ ಕ್ರೊಮ್ಯಾಟಿನ್ ಫೈಬರ್ ಅಂತ ಹಾಕಬೇಕು. ನಾನು ಸಿಂಪ್ಲಿ ಅನ್ಕಂಡೆನ್ಸ್ಡ್ ಅಗೇನ್ ಕೀವರ್ಡ್ಸ್ ಹಾಕ್ತಾ ಇದ್ದೀನಿ. ಓಕೆ, ಕಂಡೆನ್ಸೇಷನ್ ಕಮ್ಮಿ ಇರೋ ಕಾರಣದಿಂದಾಗಿ ಸ್ಟೇನ್ ಏನಾಗುತ್ತೆ, ಲೈಟ್ಲಿ ಸ್ಟೇನ್ಡ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ವೆನ್ ಯು ಟಾಕಿಂಗ್ ಅಬೌಟ್ ಯೂಕ್ರೊಮ್ಯಾಟಿನ್, ನಾವು ಇದನ್ನ ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್ ಅಂತ ಬರಿತೀವಿ. ಟ್ರಾನ್ಸ್ಕ್ರಿಪ್ಷನ್ ಸೀನ್ ಇನ್ ದಿಸ್ ಪರ್ಟಿಕ್ಯುಲರ್ ರೀಜನ್ ಅಂತ ಬರಿತೀವಿ. ಸೊ ಟ್ರಾನ್ಸ್ಕ್ರಿಪ್ಷನಲಿ ಆಕ್ಟಿವ್. ಹೆಟೆರೋಕ್ರೊಮ್ಯಾಟಿನ್ ಅಂತ ಹೇಳಿದ್ರೆ ದಿಸ್ ಇಸ್ ಬೇಸಿಕ್ಲಿ ಕಂಡೆನ್ಸ್ಡ್ ರೀಜನ್ ಆ್ಯಂಡ್ excuse me, darkly stained and transcriptionally inactive. Transcription ಇಲ್ಲಿ ಕಾಣಿಸಲ್ಲ ಬಿಕಾಸ್ ದ ರೀಜನ್ ಇಸ್ ಟೈಟ್ಲಿ ಕಂಡೆನ್ಸ್ಡ್. ಕರೆಕ್ಟ್ ಅಲ್ವಾ? ಎಸ್. ಎರಡು ಡಿಫ್ರೆನ್ಸ್ ಕೇಳಿದರೆ 3 ಕೊಟ್ಟಿದ್ದೀನಿ. ಯು ಕ್ಯಾನ್ ರೈಟ್ ಎನಿ 2. ಓಕೆ, let's see the next one. Both the strands of DNA molecule do not act as template during transcription. Justify with 2 reasons ಅಂತ ಇದೆ. ಸೊ ಇದ್ರಲ್ಲಿ ನೀವು ಏನು ಬರಿತೀರಾ, ಏನಂತ ಬರಿತೀರಾ? ಒಂದು DNA ಸ್ಟ್ರಾಂಡ್ ಮಾತ್ರ ಆಸ್ ಅ ಟೆಂಪ್ಲೇಟ್ ಟ್ರಾನ್ಸ್ಕ್ರಿಪ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ಇನ್ನೊಂದು ಮಾಡ್ತಾ ಇಲ್ಲ. ಫಸ್ಟ್ ರೀಸನ್ ಏನು ಇದಕ್ಕೆ? ಫಸ್ಟ್ ರೀಸನ್ ಏನಂತ ಹೇಳಿದ್ರೆ, ಈ mRNA ಪ್ರೊಡ್ಯೂಸ್ಡ್ ಅಲ್ವಾ ಬೈ ಬೋತ್ ದ ಸ್ಟ್ರಾಂಡ್ಸ್. ಎರಡು ಸ್ಟ್ರಾಂಡ್ ಹಾಗೆ ಆಸ್ ಅ ಟೆಂಪ್ಲೇಟ್ ಆಕ್ಟ್ ಮಾಡಿದ್ರೆ ಬೋತ್ DNA ಅಂತ ಹಾಕಿ, DNA ಸ್ಟ್ರಾಂಡ್ಸ್ ಒಂದು ಕಾಂಪ್ಲಿಮೆಂಟ್ರಿ ಇರುತ್ತೆ. ಕರೆಕ್ಟ್? ಆ್ಯಂಡ್ ಅದರಿಂದಾಗಿ they will become, would be complementary, forming double stranded structure. mRNA ಡಬಲ್ ಸ್ಟ್ರಾಂಡೆಡ್ ಆದರೆ ಏನಾಗುತ್ತೆ, ಟ್ರಾನ್ಸ್ಕ್ರಿಪ್ಷನ್ ಆಗಲ್ಲ. mRNA ಸಿಂಗಲ್ ಸ್ಟ್ರಾಂಡೆಡ್ ಇದ್ರೆ ಮಾತ್ರ ಅಲ್ಲಿ ರೈಬೋಸೋಮ್ ಬಂದು ಕೂತ್ಕೊಂಡು ಟ್ರಾನ್ಸ್ಲೇಷನ್ ಅನ್ನ ಮಾಡುವಂಥದ್ದು. ಸೊ ಇದು ಒಂದು ಪ್ರಾಬ್ಲಮ್ ಆಯಿತು. ಎರಡನೇದು, ಟೆಂಪ್ಲೇಟ್ ಸ್ಟ್ರಾಂಡ್ ಏನೋ ಆಪೋಸಿಟ್ ಯಾವುದು ಸ್ಟ್ರಾಂಡ್ ಇರೋದು, ಕೋಡಿಂಗ್ ಸ್ಟ್ರಾಂಡ್. ಕರೆಕ್ಟ್ ಅಲ್ವಾ? ಸೊ ಇಫ್ ಕೋಡಿಂಗ್ ಸ್ಟ್ರಾಂಡ್ ಆಫ್ DNA is transcribed, ಇದು ಟ್ರಾನ್ಸ್ಕ್ರೈಬ್ ಆದ್ರೆ then the mRNA would have different codons altogether. ಇದನ್ನ ಕೂಡ ನಾವು ನಮ್ಮ ಕ್ಲಾಸಸ್ ಅಲ್ಲಿ ಮಾಡಿದೀವಿ. ಹೇಗೆ ಅಂತ ವಿತ್ ಎಕ್ಸಾಂಪಲ್ ಐ ಹ್ಯಾವ್ ಶೋನ್ ಯು. would have different codons, coding for different ಅಮೈನೋ ಆಸಿಡ್ಸ್. ಬೇರೆನೇ ಅಮೈನೋ ಆಸಿಡ್ಸ್ ಇರುತ್ತೆ ಆ್ಯಂಡ್ ಅಮೈನೋ ಆಸಿಡ್ಸ್ ಬೇರೆ ಆದರೆ ಆ್ಯಂಡ್ ಹೆನ್ಸ್ ದಿ ಪ್ರೋಟೀನ್. ಹೋಯ್ತು. ಇಂಥ ಪ್ರೋಟೀನ್ ಏನಕ್ಕೆ? ಅಮೈನೋ ಆಸಿಡೇ ಬೇರೆ ಇದ್ರೆ. ನಿಮ್ಗೆ ಗೊತ್ತಲ್ವ ಒಂದು ಪ್ರೋಟೀನಲ್ಲಿ ಅಮೈನೋ ಆಸಿಡ್ದು ಸ್ಪೆಸಿಫಿಸಿಟಿ ಎಷ್ಟು ಇಂಪಾರ್ಟೆಂಟ್. ಆ ಒಂದು 6ನೇ ಪ್ಲೇಸಲ್ಲಿ ಗ್ಲೂಟಮಿಕ್ ಆಸಿಡ್ ಹೋಗಿ ವ್ಯಾಲಿನ್ ಒಂದು ಅಮೈನೋ ಆಸಿಡ್ ಇಂದ ಗ್ಲೋಬಿನ್ ಚೇಂಜಸ್ ಆ್ಯಂಡ್ ಒಂದು ಡಿಸೀಸೇ ಕ್ರಿಯೇಟ್ ಆಗುತ್ತೆ, ದಟ್ ಇಸ್ ಸಿಕ್ಕಲ್ ಸೆಲ್ ಅನೀಮಿಯಾ. ಸೊ ಯು ಕ್ಯಾನ್ ಇಮ್ಯಾಜಿನ್ ಪ್ರೋಟೀನ್ ಎಷ್ಟು ಸ್ಟ್ರಿಕ್ಟ್ ಇದೆ. ಫಸ್ಟ್ ಪೊಸಿಷನಲ್ಲಿ ಯಾವ್ದು ಅಮೈನೋ ಆಸಿಡ್ ಇರಬೇಕು ಅದೇ ಇರಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ ಅಮೈನೋ ಆಸಿಡ್ ಚೇಂಜ್ ಆದರೆ ಅದರ ಕೆಮಿಕಲ್ ಪ್ರಾಪರ್ಟಿ ಚೇಂಜ್ ಆಗುತ್ತೆ. ಅದರಿಂದ ಫೋಲ್ಡಿಂಗ್ ಆಫ್ ದ ಪ್ರೋಟೀನ್ ಗೆಟ್ಸ್ ಅಫೆಕ್ಟೆಡ್ ಆ್ಯಂಡ್ ದೇರ್ ಬೈ ದ ಫಂಕ್ಷನ್.
ಇದು ಸ್ವಲ್ಪ ನಿಮ್ಮ ಬಯೋಮಾಲಿಕ್ಯೂಲ್ ಚಾಪ್ಟರ್ ರಿಲೇಟ್ ಆಗುತ್ತೆ. ಎನಿವೇಸ್ ಬೋರ್ಡ್ಸಿಗೆ ಇಷ್ಟು ಸಾಕು. ಇಂಟ್ರಾನ್ ಮತ್ತೆ ಎಕ್ಸಾನ್ ಮಧ್ಯೆ ಇರುವಂತಹ ವ್ಯತ್ಯಾಸ ಡಿಫ್ರೆನ್ಶಿಯೇಟ್ ಅಂದ ತಕ್ಷಣ ಇಟ್ ಕಾಲ್ಸ್ ಫಾರ್ ಡ್ರಾಯಿಂಗ್ ಆಫ್ ಅ ಬಾಕ್ಸ್. ಇಂಟ್ರಾನ್ಸ್ ಏನು ವ್ಯತ್ಯಾಸ, ಎಕ್ಸಾನ್ಸ್ ಏನು ವ್ಯತ್ಯಾಸ ಇದೆ? ಇಂಟ್ರಾನ್ಸ್ and exons. Introns are coding region or exons? Introns are non-coding regions. ಎಲ್ಲಿ? In mRNA. ಕರೆಕ್ಟ್ ಅಲ್ವಾ? ನಾನ್ ಕೋಡಿಂಗ್ ಎಲ್ಲಿ ಅಂತ ಬರಿಬೇಕು. mRNA ಅಂತಲ್ಲ DNA ಬರೆದು ಆಗುತ್ತೆ, ಬಟ್ ರಿಮೆಂಬರ್ ನಾನ್ ಕೋಡಿಂಗ್ ರೀಜನ್ಸ್ ಬರುತ್ತೆ. ಅಂಡ್ ದೀಸ್ ಆರ್ ಕೋಡಿಂಗ್ ರೀಜನ್ಸ್ ಅಂತ ಹೇಳ್ತೀವಿ. ಸ್ಪ್ಲೈಸಿಂಗ್ ಆದಾಗ ಏನನ್ನ ತೆಗೆದು ಬಿಸಾಕೋದು, ನಮ್ಮ ದೇಹದಲ್ಲಿ ಆಗುವಂಥ ಅಥವಾ ಯು ಕ್ಯಾರಿಯೋಟ್ಸ್ ಅಲ್ಲಿ ಆಗುವಂಥ ಸ್ಪ್ಲೈಸಿಂಗ್. ಯು ಕ್ಯಾರಿಯೋಟ್ಸ್ ಯಾಕಂತ ಇದ್ದೀನಿ, ಬಿಕಾಸ್ ಪ್ರೋ ಕ್ಯಾರಿಯೋಟ್ಸ್ ಅಲ್ಲಿ ಇದು ಇಲ್ಲ. ಸೊ ಇನ್ ಯು ಕ್ಯಾರಿಯೋಟ್ ಸ್ಪ್ಲೈಸಿಂಗ್ ಆಗಬೇಕಾದ್ರೆ ಏನು ತೆಗಿತಾರವರು? ಜಸ್ಟ್ ಬಿಫೋರ್ ಟ್ರಾನ್ಸ್ಕ್ರಿಪ್ಷನ್ ಆದ ನಂತರ ದೇ ವಿಲ್ ರಿಮೂವ್ ಇಂಟ್ರಾನ್ಸ್. ರಿಮೂವ್ಡ್ ಪೋಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಆದ ನಂತರ ಇದನ್ನ ತೆಗಿತಾರೆ ಅಂಡ್ ಇದನ್ನ ರಿಟೇನ್ ಮಾಡುತ್ತೆ ನಮ್ಮ ಸೆಲ್. ಆಫ್ಟರ್ ಟ್ರಾನ್ಸ್ಕ್ರಿಪ್ಷನ್, ಬೇಕಂದ್ರೆ ಇಲ್ಲಿ ಸ್ಪ್ಲೈಸಿಂಗ್ ಅನ್ನೋ ವರ್ಡ್ ಯೂಸ್ ಮಾಡಿ, ಯೂಸಿಂಗ್ ಸ್ಪ್ಲೈಸಿಂಗ್ ಅಂತ ಹಾಕಿ. ಓಕೆನಾ? ದೇರ್ ಗೋಸ್ ಅವರ್ ಸ್ಟೇಟ್ಮೆಂಟ್. ಆಯ್ತಲ್ವಾ? ಇಷ್ಟೇ, ಇದು ಮೇಜರ್ ಡಿಫ್ರೆನ್ಸ್. ಓಕೆ, write the coding strand and the sequence of base on mRNA synthesized by DNA template with the sequence 3' to ಹೀಗೆ ಅಂತ ಇದೆ. ಕೋಡಿಂಗ್ ಸ್ಟ್ರಾಂಡ್ ಅಂಡ್ ದ ಸೀಕ್ವೆನ್ಸ್ ಆಫ್ ಬೇಸ್ ಆನ್ mRNA ಅಂತ ಇದೆ, ಸಿಂಥಸೈಸ್ ಬೈ DNA ಟೆಂಪ್ಲೇಟ್ ಕೊಟ್ಟಿದ್ದಾರೆ. ಇದು ಎಷ್ಟು ಮಾರ್ಕ್ ಪ್ರಶ್ನೆ? 2 ಮಾರ್ಕ್ ಪ್ರಶ್ನೆ. ಕೂತ್ಕೊಂಡು ABCD ಅಂತ ಬರ್ಕೊಂಡು ಅರ್ಧ ಗಂಟೆ ವೇಸ್ಟ್ ಮಾಡಬೇಡಿ. 2 ಮಾರ್ಕ್ ಪ್ರಶ್ನೆ ಕೊಟ್ಟಿದ್ದಾರೆ, ಹೀಗೆ ಕೊಟ್ಟಿದ್ದಾರೆ, ದ್ಯಾಟ್ ಮೀನ್ಸ್ ಇಟ್ ಈಸ್ ಈಸಿ ಆಗಿರ್ಬೇಕಿದು ಅಲ್ವಾ? ಇದು ಯೋಚನೆ ಬರಬೇಕು. ಇದು ನಾನು ಡ್ರಾ ಮಾಡ್ತಾ ಇದ್ದೀನಿ ನಿಮಗೆ ತೋರ್ಸಕ್ಕೋಸ್ಕರ, ನೀವು ಮಾಡ್ಬೇಕಂತಿಲ್ಲ. ಇಲ್ಲಿ ನಮ್ಮ ಟೆಂಪ್ಲೇಟ್ ಸ್ಟ್ರಾಂಡ್, ಕರೆಕ್ಟ್ ಅಲ್ವಾ? ಈ ಟೆಂಪ್ಲೇಟ್ ಸ್ಟ್ರಾಂಡ್ ಅನ್ನ ಓದ್ಕೊಂಡು ಒಂದು ಕಾಂಪ್ಲಿಮೆಂಟ್ರಿ mRNA ಕ್ರಿಯೇಟ್ ಆಗ್ತಾ ಇದೆ. ದ್ಯಾಟ್ ಮೀನ್ಸ್ ಈ ಟೆಂಪ್ಲೇಟ್ ಸ್ಟ್ರಾಂಡಿಗೆ ಕೋಡಿಂಗ್ ಸ್ಟ್ರಾಂಡ್ ಕೂಡ ಕಾಂಪ್ಲಿಮೆಂಟ್ರಿನೇ ಅಲ್ವಾ? ಈ ಟೆಂಪ್ಲೇಟ್ ಸ್ಟ್ರಾಂಡಿಗೆ mRNA ಕೂಡ ಕಾಂಪ್ಲಿಮೆಂಟ್ರಿನೇ. ಎಸ್ ಆರ್ ನೋ? ಸೊ ದ್ಯಾಟ್ ಮೀನ್ಸ್ ಒಂದು ಹಿಂಟ್ ಕೊಡ್ತಾ ಇದ್ದೀನಿ, ಶಾರ್ಟ್ಕಟ್ ಕೊಡ್ತಾ ಇದ್ದೀನಿ. mRNA ಅಲ್ಲಿ ಇರುವಂತಹ ಸೀಕ್ವೆನ್ಸ್ ಇಸ್ ಈಕ್ವಲ್ ಟು ದ ಸೀಕ್ವೆನ್ಸ್ ಆನ್ ಕೋಡಿಂಗ್ ಸ್ಟ್ರಾಂಡ್. ಇದು ನೆನಪಿರ್ಲಿ. ಒಂದೇ ಒಂದು ಡಿಫ್ರೆನ್ಸ್ ಏನು ಅಂದರೆ, ಬಟ್ ರೀಪ್ಲೇಸ್ ಟಿ ಆಫ್ ಕೋಡಿಂಗ್ ಸ್ಟ್ರಾಂಡ್ ವಿತ್ ಯು ಇನ್ mRNA ಅಷ್ಟೇ. ಇದೇ ಇರೋದು ಹಿಂಟ್ ಇಲ್ಲಿ. ಇಂಥ ಪ್ರಶ್ನೆ ಬಂದರೆ ಯಾವ ಎಕ್ಸಾಮಲ್ಲಿ ಬಂದರೂ, ಬೋರ್ಡ್ ಆಗಲಿ, KCET ಆಗಲಿ, ನೀಟ್ ಆಗಲಿ, ಇಂಥ ಶಾರ್ಟ್ಕಟ್ಸ್ ಬೇಕಾಗುತ್ತೆ. ಸೊ ನಿಮ್ಮ ಹತ್ರ ಟೆಂಪ್ಲೇಟ್ ಸ್ಟ್ರಾಂಡ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಮ ಹತ್ರ ಏನು ಕೇಳಿದ್ದಾರೆ? ಕೋಡಿಂಗ್ ಸ್ಟ್ರಾಂಡ್ ಇದು ಮತ್ತೆ mRNA ಕೇಳಿದ್ದಾರೆ ಅಲ್ವಾ? ಎರಡು ಒಂದೇ. ನಾನೇನು ಮಾಡ್ತೀನಿ, 3' to 5' ಇದೆಯಲ್ವಾ? ಕಾಂಪ್ಲಿಮೆಂಟ್ರಿ ಕೊಡಬೇಕಾದ್ರೆ ಇದು 5' to 3' ಆಗುತ್ತೆ. ಗೋ ಆನ್ ರೈಟಿಂಗ್. ಇದು mRNA ಅಂತ ಅನ್ಕೊಳ್ಳಿ. ಓಕೆ, mRNA ಆದರೆ A U G C U A U G C U A. ಸರಿನಾ? ಇಷ್ಟು ಬರ್ದಾಯ್ತಾ? ಸೇಮ್ ಥಿಂಗ್ ನೀವು ಕೋಡಿಂಗಿಗೆ ಹಾಕಿ, ಕೋಡಿಂಗಿಗೆ ಕಾಪಿ ಮಾಡ್ಕೊಂಡು ಹೋಗಿ 3' to 5' ಅಂತ ಬರೀರಿ. ಎಲ್ಲಿ ಎಲ್ಲ ಯು ಇದೆ ಅಲ್ಲಿ ಟಿ ಹಾಕಿ ಅಷ್ಟೇ. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್ ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ಕ್ರಿಯೇಟೆಡ್ ಹಿಯರ್. ಓಕೆ, ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ ನಾನು, ಸಾರಿ. ಇದು ಯು, ಇದು ಯು ಅಲ್ಲ, ಇದು ಎ.
ಆ್ಯಂಡ್ ಇದು ಯು. ಸಾರಿ, ಹಾಂ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿಂದ ಇಲ್ಲಿಗೆ ಬರಿತಾ ಇದ್ದೀನಿ ನಾನು. TACG, TACG ಆ್ಯಂಡ್ TA. ಕರೆಕ್ಟ್ ಅಲ್ವಾ? ಅಷ್ಟೇ, ಇದು ಕೋಡಿಂಗ್ ಆಯಿತು. ಕೋಡಾನ್ AUG ಹ್ಯಾಸ್ ಡ್ಯುವಲ್ ಫಂಕ್ಷನ್, ಜಸ್ಟಿಫೈ ದ ಸ್ಟೇಟ್ಮೆಂಟ್ ಅಂತ ಇದೆ. ಅಗೇನ್ ಹಿಂಟ್ ಬರಿತಾ ಇದ್ದೀನಿ. ಒಂದು ದ್ಯಾಟ್ ಇಟ್ ಈಸ್ ಅ ಸ್ಟಾರ್ಟ್ ಕೋಡಾನ್, ಇನ್ನೊಂದು ಕೋಡ್ಸ್ ಫಾರ್ ಮೆಥಿಯೋನಿನ್ ಅಮೈನೋ ಆಸಿಡ್. ನೀಟಾಗಿ ಸ್ಟೇಟ್ಮೆಂಟಲ್ಲಿ ಬರೀರಿ. AUG codes for a start, or it is a start codon. It initiates translation ಅಂತ ಹಾಕಿ. At the same time second point ಹಾಕಿ, AUG also codes for an amino acid called methionine. ಹೀಗೆ ಹಾಕಿ. ಓಕೆ, I have again put keywords only. ಮುಂದೆ ಹೋಗೋಣ. ಡಿಫ್ರೆನ್ಶಿಯೇಟ್ ಪಾಯಿಂಟ್ ಮ್ಯೂಟೇಷನ್ ಮತ್ತು ಫ್ರೇಮ್ ಶಿಫ್ಟ್ ಮ್ಯೂಟೇಷನ್. ಫ್ರೇಮ್ ಶಿಫ್ಟ್ ಮತ್ತು ಪಾಯಿಂಟ್ ಮ್ಯೂಟೇಷನ್, ಆ್ಯಕ್ಚುಲಿ ಪಾಯಿಂಟ್ ಮ್ಯೂಟೇಷನ್ ಮೇಲೆ ಪ್ರಶ್ನೆ ಇದೆ. ಪಾಯಿಂಟ್ ಮ್ಯೂಟೇಷನ್ ಮೋರ್ ಪ್ರಾಬಬಲ್ ಕ್ವೆಶನ್ ಹೇಗೆ ಬರಬಹುದು ಅಂತ ಹೇಳ್ತಾ ಇದ್ದೀನಿ. ವಾಟ್ ಈಸ್ ಪಾಯಿಂಟ್ ಮ್ಯೂಟೇಷನ್, ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಕೊಡ್ಬೋದು. ಸೊ ಪಾಯಿಂಟ್ ಮ್ಯೂಟೇಷನ್ ಇದು ನೀವು ಏನು ಮಾಡ್ತೀರಾ, ಡೆಫಿನೇಷನ್ ಹಾಕಿ ಪಾಯಿಂಟ್ ಮ್ಯೂಟೇಷನಿಂದ ಹುಟ್ಕೊಳ್ಳೋ ಅಂಥ ಒಂದು ಡಿಸೀಸ್ ಯಾವುದು, ದ್ಯಾಟ್ ಈಸ್ ಸಿಕ್ಕಲ್ ಸೆಲ್ ಅನಿಮಿಯಾ. ಅದನ್ನು ಬರಿತೀರಾ ಅಷ್ಟೇ. ಇಲ್ಲಿ ಎನಿವೇಸ್ ಡಿಫ್ರೆನ್ಸ್ ಕೇಳಿದ್ದಾರೆ, ಸೊ ನಾನು ಡಿಫ್ರೆನ್ಸ್ ಬರಿತೀನಿ. ಪಾಯಿಂಟ್ ಮ್ಯೂಟೇಷನ್ ಅಂದರೆ ಏನು ಆ್ಯಂಡ್ ಫ್ರೇಮ್ ಶಿಫ್ಟ್ ಮ್ಯೂಟೇಷನ್ ಅಂದರೆ ಏನು. ಪಾಯಿಂಟ್ ಮ್ಯೂಟೇಷನಲ್ಲಿ ಏನಾಗ್ತಾ ಇದೆ, ಸಿಂಗಲ್ ನ್ಯೂಕ್ಲಿಯೋಟೈಡ್ ಚೇಂಜ್ ಆಗುವಂಥದ್ದು. ಓಕೆ, ಚೇಂಜಸ್ ಪ್ಯೂರಿನ್ ಟು ಪ್ಯೂರಿನ್ ಆಗಬಹುದು, ಪಿರಮಿಡಿನ್ ಟು ಪಿರಮಿಡಿನ್ ಆಗಬಹುದು, ಇಲ್ಲ ಪಿರಮಿಡಿನ್ ಟು ಪ್ಯೂರಿನ್, ಪ್ಯೂರಿನ್ ಟು ಪಿರಮಿಡಿನ್, ಏನಾದರೂ ಒಂದು ಚೇಂಜನ್ನು ನೀವು ನೋಡ್ತೀರಾ. ಫ್ರೇಮ್ ಶಿಫ್ಟಲ್ಲಿ ಏನಾಗ್ತಾ ಇದೆ, ರೀಡಿಂಗ್ ಫ್ರೇಮ್ ಚೇಂಜ್ ಆಗಬೇಕಾದ್ರೆ ಒಂದಾ ನ್ಯೂಕ್ಲಿಯೋಟೈಡ್ ಆ್ಯಡ್ ಆಗಬೇಕು, ಇಲ್ಲ ಡಿಲೀಟ್ ಆಗಬೇಕು. ಸೊ ಇಲ್ಲಿ ನಿಮಗೆ ಚೇಂಜ್ ಆಗ್ತಾ ಇದೆ, ಬಟ್ ಇನ್ ದ ಫಾರ್ಮ್ ಆಫ್ ವಾಟ್, ಎಡಿಷನ್ ಆರ್ ಡಿಲೀಷನ್ ಆಫ್ ನ್ಯೂಕ್ಲಿಯೋಟೈಡ್ಸ್ ಆಗ್ತಾ ಇರೋದು. ಇದರಿಂದಾಗಿ ರೀಡಿಂಗ್ ಫ್ರೇಮ್ ಆಫ್ ಕೋಡಾನ್ಸ್, ಓಕೆ, ರೀಡಿಂಗ್ ಫ್ರೇಮ್ ಆಫ್ ರೈಬೋಸೋಮ್ಸ್, ರೈಬೋಸೋಮ್ ಮೂರೇ ಓದೋದಲ್ವಾ, ಅದರ ಫ್ರೇಮ್ ಶಿಫ್ಟ್ ಆಗುತ್ತೆ. ಡ್ಯೂರಿಂಗ್ ಟ್ರಾನ್ಸ್ಲೇಷನ್ ಅಂತ ಹಾಕಿದ್ರು ಓಕೆ, ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ರೀಡಿಂಗ್ ಫ್ರೇಮ್ ಚೇಂಜ್ ಆಗಲ್ಲ. ಓಕೆ, ಡಸ್ ನಾಟ್ ಚೇಂಜ್. Reading frame does not change. It's that one nucleotide which changes, that's it. More mark prashna again. The base sequence is in one of the DNA strands is idu. Based on this, answer the following. Give the base of its complementary strand. Okay. How are these base pairs held together in a DNA molecule? What was the observation of Chargaff on the base ratio in double-stranded DNA? Complementary ಏನು ಬರೀತೀರಾ? ಕಾಂಪ್ಲಿಮೆಂಟ್ರಿ ಏನು ಬರೀತೀರಾ? ನಿಮ್ಮ ಹತ್ರ ಆ್ಯಕ್ಚುಲಿ ಇಂಥ ಪ್ರಶ್ನೆಗಳನ್ನು ಕೇಳಿದ್ರೆ ಅವರು ಪೊಲ್ಯಾರಿಟಿ ಮೆನ್ಷನ್ ಮಾಡ್ತಾರೆ. ಈ ಪ್ರಶ್ನೆಯಲ್ಲಿ ಮೆನ್ಷನ್ ಮಾಡಿಲ್ಲ, ನೋ ಪ್ರಾಬ್ಲಮ್. ಪೊಲ್ಯಾರಿಟಿ ಮೆನ್ಷನ್ ಮಾಡಿಲ್ಲ, ಅದಕ್ಕೆ ನಾವು ಬರೀ ಆನ್ಸರ್ ಬರ್ಕೊಳ್ಳೋಣ. ಇನ್ ಕೇಸ್ ಪೊಲ್ಯಾರಿಟಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ 5' to 3' ಅಂತ ಕೊಟ್ಟರೆ ನೀವು ಇಲ್ಲಿ 3' to 5' ಬರಿಬೇಕಾಗುತ್ತೆ. ಓಕೆ, ಕಾಂಪ್ಲಿಮೆಂಟ್ರಿ DNA ಸ್ಟ್ರಾಂಡ್ ಇದೆ ಕೇಳಿದ್ದಾರೆ. ಸೊ ಹೌ ವಿಲ್ ಯು ರೈಟ್? ಥೈಮಿನ್ ಪೇರ್ಸ್ ವಿತ್ ಎಡಿನೈನ್, ಎಡಿನೈನ್ ವಿತ್ ಥೈಮಿನ್, CG ಥೈಮಿನ್ ಎಡಿನೈನ್, C ಥೈಮಿನ್ ಎಡಿನೈನ್. ಇದಾಯಿತು ಉತ್ತರ. ಬೇಸ್ ಪೇರ್ಸ್ ಆರ್ ಹೆಲ್ಡ್ ಟುಗೆದರ್ ಹೇಗೆ? ಹೈಡ್ರೋಜನ್ ಬಾಂಡ್ಸ್ ಆಗೋದು, ಹೈಡ್ರೋಜನ್ ಬಾಂಡ್ಸ್. ಕರೆಕ್ಟ್ ಅಲ್ವಾ? ಇಲ್ಲಿ ಬೇಕಂದ್ರೆ ಮೆನ್ಷನ್ ಮಾಡಿ. ಬಿಟ್ವೀನ್ A and T ಇಟ್ ಇಸ್ 2 and between guanine and cytosine it is 3 hydrogen bonds ಅಂತ. ಚಾರ್ಗಾಫ್ ಏನು ಅಬ್ಸರ್ವ್ ಮಾಡ್ತಾರೆ? ಬೇಸ್ ರೇಷಿಯೋ ಇನ್ ಡಬಲ್ ಸ್ಟ್ರಾಂಡೆಡ್ DNA ಅವರು
ಅಮೌಂಟ್ ಆಫ್ ಪ್ಯೂರಿನ್ಸ್, ಎಷ್ಟು ಪ್ಯೂರಿನ್ಸ್ ಇದೆ that is equal to amount of pyrimidines ಅಂತ ಮೆನ್ಷನ್ ಮಾಡ್ತಾರೆ. ಬೇಸ್ ರೇಷಿಯೋ ಕೇಳಿದ್ದಾರೆ. ಓಕೆ, ಸೊ ಇದನ್ನ ಹೇಗೆ ಬರೀತೀರಾ? ಪ್ಯೂರಿನ್ಸ್ ಅಲ್ಲಿ ಏನ್ ಬರುತ್ತೆ? ಎಡಿನೈನ್ ಪ್ಲಸ್ ಗ್ವಾನೈನ್ ಇಸ್ ಈಕ್ವಲ್ ಟು ಸೈಟೋಸಿನ್ ಪ್ಲಸ್ ಥೈಮಿನ್ ಅಂತ ನೋಟ್ ಮಾಡ್ತಾರೆ. ಇಲ್ಲ ಎ ಪ್ಲಸ್ ಜಿ ಡಿವೈಡೆಡ್ ಬೈ ಸಿ ಪ್ಲಸ್ ಟಿ ಇಸ್ ಈಕ್ವಲ್ ಟು 1 ಹೀಗೆ ಹಾಕಿದ್ರು ಓಕೆ. ಇಲ್ಲ 3 ಬರಿತೀನಿ ಮ್ಯಾಮ್ ಅಂದ್ರು ಓಕೆ. ರೈಟ್? ಎಸ್. ಲಿಸ್ಟ್ ಎನಿ 3 criteria that a molecule has to fulfill to act as a genetic material. ಒಂದು ಮಾಲಿಕ್ಯೂಲ್ ಜೆನೆಟಿಕ್ ಮೆಟೀರಿಯಲ್ ಆಗಿ ಬಿಹೇವ್ ಮಾಡಬೇಕಾ, ದೆನ್ ವಾಟ್ ಅಂಡ್ ಆಲ್ ಇಟ್ ಶುಡ್ ಫುಲ್ಫಿಲ್ ಅಂತ ಇದೆ. ಸೊ ಏನೆಲ್ಲ ಫುಲ್ಫಿಲ್ ಮಾಡಬೇಕು? ಓಕೆ, ಒಂದು ಸ್ಟೇಬಲ್ ಆಗಿರಬೇಕು ಕೆಮಿಕಲಿ, ಅದರ ಕೆಮಿಕಲ್ ಸ್ಟ್ರಕ್ಚರ್ ಸ್ಟೇಬಲ್ ಆಗಿ ಲೆಸ್ ರಿಯಾಕ್ಟಿವ್ ಇರಬೇಕಾಗಿರೋದು. ನೆಕ್ಸ್ಟ್ ಥಿಂಗ್, ಅದಕ್ಕೆ ಡ್ಯೂಪ್ಲಿಕೇಶನ್ ಅಥವಾ ರೆಪ್ಲಿಕೇಶನ್ ಎಬಿಲಿಟಿ ಬೇಕು, ಸೆಲ್ಫ್ ರೆಪ್ಲಿಕೇಶನ್ ಅನ್ನ ತೋರಿಸ್ಬೇಕು. ದೆನ್ ಲೋ ರೇಟ್ ಅಥವಾ ಲೋಕ್ಕಿಂತ ಸ್ಲೋ ಬೆಟರ್, ಸ್ಲೋ ರೇಟ್ ಆಫ್ ಮ್ಯೂಟೇಶನ್ ತೋರಿಸುವಂಥದ್ದು. ಇದು ಆಕ್ಚುಲಿ ಸ್ಟೇಬಲ್ ಕನೆಕ್ಟ್ ಆಗುತ್ತಲ್ಲಿ, ಬಟ್ ಮ್ಯೂಟೇಶನ್ ರೇಟ್ ಕೂಡ ಸ್ಲೋ ಆಗಿರಬೇಕು ಇಫ್ ಅ ಮಾಲಿಕ್ಯೂಲ್ ಹ್ಯಾಸ್ ಟು ಆಕ್ಟ್ ಲೈಕ್ ಅ ಜೆನೆಟಿಕ್ ಮೆಟೀರಿಯಲ್. ಅದಕ್ಕೆ ಏನನ್ನೋದು, ಡ್ಯೂರಿಂಗ್ ದ ಫಾರ್ಮೇಶನ್ ಆಫ್ ಅರ್ತ್ RNA ವಾಸ್ ದ ಜೆನೆಟಿಕ್ ಮೆಟೀರಿಯಲ್, ಬಟ್ ಅದರ ಅನ್ಸ್ಟೆಬಿಲಿಟಿಯನ್ನು ನೋಡಿ ದ ಎಂಟೈರ್ ಲಿವಿಂಗ್ ವರ್ಲ್ಡ್ ತಲೆ ಬಿಸಿ ಆಗಿ ಈ RNA ಏನೋ ಜೆನೆಟಿಕ್ ಮೆಟೀರಿಯಲ್ ಇದೆ, ಇವಾಗ ಮುಂದೆ ಹೋಗಿ ಇದು ಸರ್ವೈವ್ ಆಗೋದು ಕಷ್ಟ ಇದೆ, ಲೆಟ್ ಅಸ್ ಬ್ರಿಂಗ್ ಬ್ಯಾಕ್ ಅನದರ್ ಮೆಟೀರಿಯಲ್ ವಿಚ್ ಕ್ಯಾನ್ ಬಿ DNA ಅಂತ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಸೆಲ್ಫ್ ರಿಪೇರ್ ಮೆಕ್ಯಾನಿಸಮ್ ಇದ್ರೂ ಕೂಡ ಒಳ್ಳೆಯದು. ರಿಪೇರ್ ಮೆಕ್ಯಾನಿಸಮ್ ಏನಾದರೂ ರೆಪ್ಲಿಕೇಶನ್ ಆಗಬೇಕಾದ್ರೆ ತಪ್ಪು ನ್ಯೂಕ್ಲಿಯೋಟೈಡ್ ಆ್ಯಡ್ ಆದರೆ ನಮ್ಮ DNA ಹತ್ರ ಎಬಿಲಿಟಿ ಇದೆ, ತಪ್ಪು ಆ್ಯಡ್ ಆಗಿದೆ ಅದನ್ನು ತೆಗೆದು ಕರೆಕ್ಟ್ ಆಗಿರುವಂಥ ನ್ಯೂಕ್ಲಿಯೋಟೈಡ್ ಆ್ಯಡ್ ಮಾಡೋದು. ಇಲ್ಲಾಂದರೆ ಏನಾಗುತ್ತೆ, ಪ್ರತಿ ಜನ್ರೇಷನ್ ಟು ಜನ್ರೇಷನ್ ಅಥವಾ ರೆಪ್ಲಿಕೇಶನ್ ಟು ರೆಪ್ಲಿಕೇಶನ್ ನ್ಯೂಕ್ಲಿಯೋಟೈಡ್ಸ್ ಚೇಂಜ್ ಆಗ್ತಾ ಇರುತ್ತೆ, ಮ್ಯೂಟೇಷನ್ ಆಗ್ತಾ ಇರುತ್ತೆ. ಸೊ ಈ ಸೆಲ್ಫ್ ರಿಪೇರ್ ಮೆಕ್ಯಾನಿಸಮ್ ಬೇಕಾಗಿರೋದು. ಯು ಕ್ಯಾನ್ ರೈಟ್ ಎನಿ 3. With reference to post-transcriptional modification in eukaryote, explain splicing, capping, tailing. ಎಷ್ಟು ಸಿಂಪಲ್ ಇದೆ. ಸ್ಪ್ಲೈಸಿಂಗ್ ಅಂತ ಹಾಕಿ ಬರೀರಿ. ರಿಮೂವಲ್ ಆಫ್ ನಾನ್ ಕೋಡಿಂಗ್ ಇಂಟ್ರಾನ್ಸ್, ನಾನ್ ಕೋಡಿಂಗ್ ಇಂಟ್ರಾನ್ಸ್, ಓಕೆ, and production of continuous exons. ಮಧ್ಯೆ ಮಧ್ಯೆ ಇಂಟ್ರಾನ್ಸ್ ಇರಬಾರ್ದು, ಕಂಟಿನ್ಯೂಸ್ ಆಗಿ ಎಕ್ಸಾನ್ ಅಂದರೆ ಕೋಡಿಂಗ್ ರೀಜನ್ಸ್ ಇರಬೇಕಾಗಿರೋದು. ಕ್ಯಾಪಿಂಗ್ ಅಂದರೆ ಏನು ಆ್ಯಡ್ ಆಗ್ತಾ ಇದೆ? ಎಡಿಷನ್ ಆಫ್ ಮಿಥೈಲೇಟೆಡ್ ಗುವಾನೋಸಿನ್ ಟ್ರೈಫಾಸ್ಫೇಟ್, ಮಿಥೈಲೇಟೆಡ್ ಗುವಾನೋಸಿನ್ ಟ್ರೈಫಾಸ್ಫೇಟ್. ಇದು ನಾರ್ಮಲ್ ಆಗಿ ಯಾವುದೇ ಟೈಡಲ್ಲಿ ನ್ಯೂಕ್ಲಿಕ್ ಆ್ಯಸಿಡಲ್ಲಿ ಕಾಣಿಸೋವಂಥ ಬೇಸ್ ಅಲ್ಲ, ಇಟ್ಸ್ ಅ ಸ್ಪೆಷಲ್ ಅಥವಾ ಮಾಡಿಫೈಡ್ ಬೇಸ್ ಅಂತ ಕರಿತೀವಿ. ಸೊ ಎಡಿಷನ್ ಆಫ್ ಮಿಥೈಲೇಟೆಡ್ ಗುವಾನೋಸಿನ್ ಟ್ರೈಫಾಸ್ಫೇಟ್, ಮಿಥೈಲೇಟೆಡ್ ಗುವಾನೋಸಿನ್ ಟ್ರೈಫಾಸ್ಫೇಟ್, ಇದನ್ನ ಕ್ಯಾಪಿಂಗ್ ಅಂತೀವಿ. ಎಲ್ಲಿ ಅಂತ ಕೂಡ ಇರಬೇಕು, ಎಟ್ 5 ಪ್ರೈಮ್ ಎಂಡ್. ಓಕೆ, ನಾನು MGPP ಅಂತ ಹಾಕಿದ್ದೀನಿ, ಪ್ಲೀಸ್ ಪುಟ್ ದ ಫುಲ್ ಫಾರ್ಮ್. ನೀವು ಇದನ್ನ ಮಿಥೈಲೇಟೆಡ್ ಗುವಾನೋಸಿನ್ ಟ್ರೈಫಾಸ್ಫೇಟ್ ಅಂತ ಫುಲ್ ಫಾರ್ಮ್ ಹಾಕಲೇಬೇಕು, ಡಸಂಟ್ ಮೇಕ್ ಎನಿ ಸೆನ್ಸ್ ಅದರ್ವೈಸ್. ಟೇಲಿಂಗ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಅ ಟೇಲ್? ಟೇಲ್ ಅಂದರೆ 3 ಪ್ರೈಮಿಗೆ ಆ್ಯಡ್ ಆಗೋ ಅಂಥ ಬೇಸಸ್, ಕರೆಕ್ಟ್ ಅಲ್ವಾ? ಸೊ ಎಡಿಷನ್ ಆಫ್ what? Addition of polyadenylate residues. Polyadenylate residues ಎಷ್ಟು? Approximately 200 to 300.
ಎಟ್ 3 ಪ್ರೈಮ್ ಬೇಸ್ ಅಥವಾ ಎಟ್ 3 ಪ್ರೈಮ್ ಬೇಸ್ ಅಲ್ಲ ಸಾರಿ ಎಂಡ್ ಇನ್ ನಾನ್ ಟೆಂಪ್ಲೇಟ್ ಮ್ಯಾನರ್. ನಾನ್ ಟೆಂಪ್ಲೇಟ್ಗಿಂತ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಮ್ಯಾನರ್ ಅಂತ ಹಾಕಿದ್ರೆ ಓಕೆ. ಓಕೆ, ಇನ್ ಟೆಂಪ್ಲೇಟ್ ಇಂಡಿಪೆಂಡೆಂಟ್ ಫಾರ್ಮ್ ಅಥವಾ ಮ್ಯಾನರ್. ಇದನ್ನ ಮಕ್ಕಳು ಸ್ಕಿಪ್ ಮಾಡ್ತಾರೆ, ಟೆಂಪ್ಲೇಟ್ ಇಂಡಿಪೆಂಡೆಂಟ್. ರಿಮೆಂಬರ್ ದಟ್. ಅಂದ್ರೆ DNA ಹತ್ರ ಎಡಿನಿನ್ ಆ್ಯಡ್ ಮಾಡಬೇಕು ಅನ್ನೋ ಯಾವುದೇ ಇನ್ಸ್ಟ್ರಕ್ಷನ್ ಇಲ್ಲ. ಓಕೆ, mRNA ಎಲ್ಲ ಟ್ರಾನ್ಸ್ಕ್ರಿಪ್ಷನ್ ಆದ ನಂತರ ಸೆಪರೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಅದು ಟೇಲನ್ನು ಆ್ಯಡ್ ಮಾಡಬೇಕಾಗುತ್ತೆ ಯುಕ್ಯಾರಿಯೋಟ್ಸ್ ಅಲ್ಲಿ. ಸೊ ಡೆಫಿನೇಷನ್ ಆಯಿತು, 3 marks are yours. ಸೇಲಿಯಂಟ್ ಫೀಚರ್ಸ್ ಆಫ್ HGP, ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್. ಇದು ಸೇಲಿಯಂಟ್ ಫೀಚರ್ಸ್ ಕೊಡಿ ಅಂತ ಇದೆ, ಕರೆಕ್ಟ್ ಅಲ್ವಾ? ಎಸ್. HGPದು ಸೇಲಿಯಂಟ್ ಫೀಚರ್ಸ್ ಯಾವುದು ಅಂತ ನೋಡ್ಕೊಳ್ಳೋಣ. ದೇರ್ ಆರ್ ಫ್ಯೂ ಆಫ್ ದೆಮ್. ಫಸ್ಟ್ ನೀವು ಬರಿಬೇಕಾಗಿರೋದು ಆವ್ರೇಜ್ ಜೀನ್ಸ್ ಎಷ್ಟು ಪ್ರೆಸೆಂಟ್ ಇದೆ, ಅಬೌಟ್ 30,000 ಅಂತ ಬರಿತೀರಾ. ಇದರಲ್ಲಿ ಲೆಸ್ ದೆನ್ 2% ಕೋಡ್ಸ್ ಫಾರ್ ಪ್ರೋಟೀನ್ಸ್ ಅಂತ ಹಾಕ್ತೀರಾ. ಇದು ಒಂದು ಕರೆಕ್ಟ್ ಅಲ್ವಾ? ವಾಟ್ ಎಲ್ಸ್? ಲಾರ್ಜೆಸ್ಟ್ ನಂಬರ್ ಆಫ್ ಜೀನ್ಸ್ ನಮಗೆ ಕ್ರೋಮೋಸೋಮ್ 1 ಅಲ್ಲಿ ಕಾಣಿಸೋಂಥದ್ದು, ಆ್ಯಂಡ್ ದ ಲೀಸ್ಟ್ ವುಡ್ ಬಿ ಆನ್ ಕ್ರೋಮೋಸೋಮ್ Y. ಸೊ ಸುಮಾರು ಪಾಯಿಂಟ್ಸ್ ಇವೆ, ನಿಮಗೆ ಯಾವ್ದು ನೆನಪಾಗ್ತಾ ಇದೆ ಅದನ್ನು 3 ಬರೀರಿ. ನಥಿಂಗ್ ಲೈಕ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಲೀಸ್ಟ್ ಇಂಪಾರ್ಟೆಂಟ್, ಬಟ್ ಏನು ನೆನಪಾಗ್ತಾ ಇದೆ ಅದನ್ನು ಬರಿಬಹುದು. ದಿಸ್ ಇಸ್ ಸೇಲಿಯಂಟ್ ಫೀಚರ್ ಆಫ್ HGP. ಕೆಲವೊಮ್ಮೆ ಇವನ್ ಅಪ್ಲಿಕೇಶನ್ ಆಫ್ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಕೇಳಿದ್ದಾರೆ, ಬಟ್ ಎನಿವೇಸ್ ನಿಮಗೆ ಚಾಯ್ಸ್ ಇದ್ದೇ ಇರುತ್ತೆ. ಲೆಟ್ಸ್ ಸೇ ಇದು ತುಂಬ ವಾಲೆಟೈಲ್ ಅಂದರೆ ತುಂಬ ಥಿಯರಿ ಅಲ್ವಾ, ಸ್ವಲ್ಪ ನೆನ್ಪಿಟ್ಕೊಳ್ಬೇಕಾಗ್ಬೋದು. ಇದು ನೆನಪಿಲ್ಲ ಅಂದರೆ ಯು ಕ್ಯಾನ್ ಅಟೆಂಪ್ಟ್ ಆಫ್ ಕೋರ್ಸ್ ಅ ಬೆಟರ್ ಕ್ವೆಶನ್. ಐ ವುಡ್ ರಾದರ್ ಸಜೆಸ್ಟ್ ಈ ಅಪ್ಲಿಕೇಶನ್ ಮತ್ತು ಸೇಲಿಯಂಟ್ ಫೀಚರ್ ಕರೆಕ್ಟಾಗಿ ನೆನಪಿಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡೋದು, ಇಫ್ ನಿಮಗೆ ಚಾಯ್ಸ್ ಇದ್ದರೆ. ಓಕೆ, 3 ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಕೇಳಿದ್ದಾರೆ. ಒಂದು, ಈ ಕ್ರಿಮಿನಲ್ ಕೇಸಸಲ್ಲಿ ನಮಗೆ DNA ಫಿಂಗರ್ ಪ್ರಿಂಟಿಂಗ್ ತುಂಬ ಯೂಸ್ ಆಗುತ್ತೆ ಟು ಫೈಂಡ್ ಔಟ್ ಹೂ ಆ್ಯಕ್ಚುಲಿ ಹ್ಯಾಸ್ ಡನ್ ಆರ್ ಕಮಿಟೆಡ್ ಅ ಕ್ರೈಮ್ ಅಲ್ವಾ. ನೆಕ್ಸ್ಟ್, ಪೆಟರ್ನಲ್ ಆರ್ ಮೆಟರ್ನಲ್ ಕಾನ್ಫ್ಲಿಕ್ಟ್ಸ್ ಅಲ್ಲಿ ಇದರಲ್ಲಿ ಕೂಡ DNA ಫಿಂಗರ್ ಪ್ರಿಂಟಿಂಗ್ ಯೂಸ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಇಸ್ ಇನ್ ಸರ್ಟನ್ ಲೀಗಲ್ ಇಶ್ಯೂಸ್, ಎಥಿಕಲ್ ಆಗಲಿ ಲೀಗಲ್ ಆಗಲಿ ಸೋಷಿಯಲ್ ಇಶ್ಯೂಸಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಡಿಪೆಂಡ್ಸ್ ಅಪಾನ್ ವಾಟ್ ಕೈಂಡ್ ಆಫ್ ಅ ಕೇಸ್ ಆರ್ ಅ ಸಿನಾರಿಯೋ ಇಟ್ ಇಸ್, ಆರ್ ಲೀಗಲ್ ಇಶ್ಯೂಸಲ್ಲಿ ಕೂಡ DNA ಫಿಂಗರ್ ಪ್ರಿಂಟಿಂಗ್ ಯೂಸ್ ಮಾಡ್ಕೊಳ್ಬಹುದು. ಸಿಂಪಲ್, ಇಲ್ಲಿ ತುಂಬ ಅಪ್ಲಿಕೇಶನ್ಸ್ ಇಲ್ಲ. ಎನಿವೇಸ್ 3 were there. ಓಕೆ, ಸೊ ದ್ಯಾಟ್ ಕಂಪ್ಲೀಟ್ಸ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಇಲ್ಲಿ ನೀವು ಕೇಳ್ತೀರಾ, ಅಲ್ಲ ಮ್ಯಾಮ್ ಈ ಟ್ರಾನ್ಸ್ಕ್ರಿಪ್ಷನ್ ಮೇಲೆ ಅಂತೂ ಹೆಚ್ಚು ಪ್ರಶ್ನೆ ಇನ್ನೇ ಇಲ್ಲ, ರೆಪ್ಲಿಕೇಶನ್ ಮೇಲೆ. ಸಿ ದ ಥಿಂಗ್ ಇಸ್, ನಾರ್ಮಲಿ ನೀವು ಕ್ವೆಶನ್ ಪೇಪರ್ ನೋಡಿದ್ರೆ 5 ಮಾರ್ಕ್ಸಲ್ಲಿ ಪೂರ್ತಿ ರೆಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡಿ ಅಂತ ಅವ್ರು ಕೇಳಲ್ಲ. ಪೂರ್ತಿ ಟ್ರಾನ್ಸ್ಕ್ರಿಪ್ಷನ್ ಎಕ್ಸ್ಪ್ಲೇನ್ ಮಾಡಿ ಅಥವಾ ಟ್ರಾನ್ಸ್ಲೇಷನನ್ನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಲ್ಲ, ಬಿಕಾಸ್ ಇಟ್ ವಿಲ್ ಬಿಕಮ್ ಅ ಹ್ಯೂಜ್ ಆನ್ಸರ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ದೇ ವಿಲ್ ಡಿವೈಡ್. ರೆಪ್ಲಿಕೇಶನಿಂದ ನಿಮಗೆ 1 ಮಾರ್ಕಲ್ಲಿ ಬರಬಹುದು, ಟ್ರಾನ್ಸ್ಕ್ರಿಪ್ಷನಿಂದ ಕೆಲವು ಭಾಗ ಮಾತ್ರ, ಲೈಕ್ ನೋಡಿದ್ರಲ್ವ ಸ್ಪ್ಲೈಸಿಂಗ್, ಕ್ಯಾಪಿಂಗ್, ಟೇಲಿಂಗ್ ಅದು ಬಂತು. ಹಾಗೆ ಪೂರ್ತಿ ಪ್ರೋಸೆಸ್ ಕೊಡಿ ಅಂತ ಜನರಲಿ 5 ಮಾರ್ಕ್ಸಿಗೆ ಅವ್ರು ಕೇಳಲ್ಲ. ಓಕೆ, ಸೊ ತಲೆ ಕೆಡಿಸ್ಕೋಬೇಡಿ. ಎನಿವೇಸ್ 5 ಮಾರ್ಕ್ಸ್ ಇದೆ, ಯು ಕ್ಯಾನ್ ಗೋ ಥ್ರೂ ದ್ಯಾಟ್ ಆಲ್ಸೋ. ನೆಕ್ಸ್ಟ್ ಅಂದರೆ 5 ಮಾರ್ಕ್ಸ್ ಸೆಪರೇಟ್ ವಿಡಿಯೋ, ಅದನ್ನು ನೋಡ್ಕೊಳ್ಬಹುದು. ಮೆನ್ಷನ್ ಎನಿ 2 ಸಿಗ್ನಿಫಿಕೆಂಟ್ ರೋಲ್ಸ್ ಆಫ್ LAB, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಕೇಳ್ತಾ ಇದ್ದಾರೆ. ಸೊ ಒಂದು, ಇಟ್ಸ್ ಅ ಹೌಸ್ ಹೋಲ್ಡ್ ಪ್ರಾಡಕ್ಟಲ್ಲಿ ಯೂಸ್ ಮಾಡುವಂಥದ್ದು. ಕರ್ಡ್ ಫಾರ್ಮೇಷನಲ್ಲಿ ಬೇಸಿಕ್ಲಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಯೂಸ್ ಆಗುತ್ತೆ. ಆ್ಯಂಡ್ ದಿಸ್ ಕರ್ಡ್ ನೌ ಬಿಕಮ್ಸ್ ರಿಚ್ ಇನ್ ಅ ವೈಟಮಿನ್ ಕಾಲ್ಡ್ ವೈಟಮಿನ್ B12. ಸೊ ಇದನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಕರ್ಡ್. ಓಕೆ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಹೆಲ್ಪ್ಸ್ ಇನ್ ದೀಸ್ 2. ಓಕೆ, ದಿಸ್ ಯು ಕ್ಯಾನ್ ಕಂಬೈನ್ ಇಫ್ ಯು ವಾಂಟ್. ಇನ್ನೊಂದು, ಪ್ರೊಡಕ್ಷನ್ ಆಫ್ ಲ್ಯಾಕ್ಟಿಕ್ ಆಸಿಡ್
ಕಮರ್ಷಿಯಲಿ ನಾನು ಮಾತಾಡಬೇಕಾದ್ರೆ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ಲ್ಯಾಕ್ಟಿಕ್ ಆಸಿಡ್ ಪ್ರೊಡಕ್ಷನ್ಗೆ ಕೂಡ LAB ಯೂಸ್ ಆಗುತ್ತೆ. ನೀವು ಕರ್ಡ್ ಫಾರ್ಮೇಷನ್ ಮತ್ತು ಲ್ಯಾಕ್ಟಿಕ್ ಆಸಿಡ್ ಪ್ರೊಡಕ್ಷನ್ ಅಂತ ಬರೀರಿ. ಕರ್ಡ್ ಇಸ್ ರಿಚ್ ಇನ್ ವೈಟಮಿನ್ B12 ಇಸ್ ಆ್ಯಕ್ಚುಲಿ ಸಿಗ್ನಿಫಿಕೆನ್ಸ್ ಆಫ್ ಕರ್ಡ್ ಅಂತ ಹೇಳ್ಬೋದು. ಮೆನ್ಷನ್ ದ ಸೈಂಟಿಫಿಕ್ ನೇಮ್ ಆಫ್ ದ ಸೋರ್ಸ್ ಆರ್ಗ್ಯಾನಿಸಮ್ ಆಫ್ ಸ್ಟ್ರೆಪ್ಟೋಕೈನೇಸ್ ಅಂತ ಇದೆ. ಹೌ ಡಸ್ ದಿಸ್ ಬಯೋಆಕ್ಟಿವ್ ಮಾಲಿಕ್ಯೂಲ್ ಫಂಕ್ಷನ್ ಇನ್ ಅವರ್ ಬಾಡಿ ಅಂತ ಇದೆ. ಸೊ ಸ್ಟ್ರೆಪ್ಟೋಕೈನೇಸ್ ಪ್ರೊಡ್ಯೂಸ್ ಆಗೋ ಅಥವಾ ಪ್ರೊಡ್ಯೂಸ್ ಮಾಡೋ ಅಂಥ ಆರ್ಗ್ಯಾನಿಸಮ್ ಯಾವುದು? ಸ್ಟ್ರೆಪ್ಟೋಕೈನೇಸ್ ಅಂದ ತಕ್ಷಣ ಅಲ್ಲಿ ಹೆಸರು ಆಲ್ರೆಡಿ ಇದೆ. ಇಟ್ಸ್ ಬ್ಯಾಕ್ಟೀರಿಯಾ. ಪ್ಲೀಸ್ ಮೆನ್ಷನ್ ಅದು ಬ್ಯಾಕ್ಟೀರಿಯಾನ ಫಂಗೈ ಅಂತ. ಕಾಲ್ಡ್ ಆಸ್ ಸ್ಟ್ರೆಪ್ಟೋಕಾಕಸ್. ಆ್ಯಂಡ್ ಇದರ ಫಂಕ್ಷನ್ ಏನು ನಮ್ಮ ಬಾಡಿಯಲ್ಲಿ? ಆಕ್ಟಿವ್ ಮಾಲಿಕ್ಯೂಲ್ ಇದು ಫಂಕ್ಷನ್ ಏನು? ಸ್ಟ್ರೆಪ್ಟೋಕೈನೇಸ್ ಇಸ್ ಯೂಸ್ಡ್ ಆಸ್ ಅ ಕ್ಲಾಟ್ ಬಸ್ಟರ್. ಕರೆಕ್ಟ್ ಅಲ್ವಾ? ಕ್ಲಾಟ್ ಬಸ್ಟರ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಮೆನ್ಷನ್ ಯಾವುದ್ರಲ್ಲಿ? ಇನ್ ಪೇಷಂಟ್ಸ್ ಸಫರಿಂಗ್ ವಿತ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್. ಕರೆಕ್ಟ್? ಇಂಥ ಪೇಷಂಟ್ಸಲ್ಲಿ ಸ್ಟ್ರೆಪ್ಟೋಕೈನೇಸ್ ಅನ್ನೋ ಒಂದು ಬಯೋ ಆಕ್ಟಿವ್ ಮಾಲಿಕ್ಯೂಲ್ ಯೂಸ್ ಆಗುತ್ತೆ. ಯು ಹ್ಯಾವ್ ಸೆವ್ರಲ್ ಆಫ್ ದೆಮ್. ಎಸ್, ಕರೆಕ್ಟ್. ಓಕೆ, ಐ ಥಿಂಕ್ ಇದೇ ಲೈನಲ್ಲಿ ಇವನ್ ಸೈಕ್ಲೋಸ್ಪೋರಿನ್ ಕೂಡ ಕೇಳ್ಬೋದು, ಅಥವಾ ದೇ ಕ್ಯಾನ್ ಇವನ್ ಆಸ್ಕ್ ಸ್ಟ್ಯಾಟಿನ್ಸ್ ಆಲ್ಸೋ, ಈ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್, ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್. ಬಟ್ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ ಹೀಗೆ 2 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ಇದೆ. ವಾಟ್ ಆಫ್ ಫ್ಲಾಕ್ಸ್? ಇದು ನಿಮ್ಮ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟಿಗೆ ರಿಲೇಟ್ ಆಯಿತು. ರೈಟ್ ದರ್ ಸಿಗ್ನಿಫಿಕೆನ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಅಂತ ಇದೆ. ಸೊ ಫ್ಲಾಕ್ ಇಸ್ ಅ ಕಾಂಬಿನೇಷನ್ ಆಫ್ ಏನೆಲ್ಲ ಬೆಳೀತಾ ಇರೋದು ಇಲ್ಲಿ? ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಸೊ ಒಂದು ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ. ಓಕೆ, ಯೂಸ್ಡ್ ಇನ್, ಎಲ್ಲಿ ಯೂಸ್ ಆಗ್ತಾ ಇದೆ ಅಂತ ಕೂಡ ಮೆನ್ಷನ್ ಮಾಡಿ. ಸೆಕೆಂಡ್ರಿ ಟ್ರೀಟ್ಮೆಂಟ್. ಒಂದು ಪ್ರೈಮರಿ ಇದೆ ವಿಚ್ ಇಸ್ ಫಿಸಿಕಲ್ ಪ್ರೋಸೆಸ್. ಸೆಕೆಂಡ್ರಿ ಟ್ರೀಟ್ಮೆಂಟ್ ಇಸ್ ಬಯಾಲಜಿಕಲ್ ಪ್ರೋಸೆಸ್ ಆಫ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, STP ಅಂತ ಹಾಕಿ. ರೈಟ್ ದೇರ್ ಸಿಗ್ನಿಫಿಕೆನ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್ ಅಂತ ಇದೆ. ಸೀವೇಜ್ ಟ್ರೀಟ್ಮೆಂಟ್ ಅಲ್ಲಿ ಇದರ ಸಿಗ್ನಿಫಿಕೆನ್ಸ್ ಏನು? ಇಟ್ ರೆಡ್ಯೂಸಸ್ BOD ಆಫ್ ಪ್ರೈಮರಿ ಎಫ್ಲುವೆಂಟ್. ಪ್ರೈಮರಿ ಎಫ್ಲುವೆಂಟ್ ನಾವು ಏನು ಕಲೆಕ್ಟ್ ಮಾಡ್ತೀವಿ ಫ್ರಮ್ ದ ಪ್ರೈಮರಿ ಟ್ರೀಟ್ಮೆಂಟ್, ಅದರ BODಯನ್ನು ಕಮ್ಮಿ ಮಾಡೋದು. BOD ಕಮ್ಮಿ ಆಯಿತು ಅಂತ ಹೇಳಿದ್ರೆ ದ ಲೆವೆಲ್ಸ್ ಆಫ್ ಪೊಲ್ಯೂಷನ್ ಆರ್ ರೆಡ್ಯೂಸಿಂಗ್ ಅಂತ ಆಯಿತು. ಓಕೆ, ಇದು ಆಯಿತು 2 ಪಾಯಿಂಟ್. ನೆಕ್ಸ್ಟ್, ಬಯೋ ಕಂಟ್ರೋಲ್ ಆಫ್ ಇನ್ಸೆಕ್ಟ್ ಆ್ಯಂಡ್ ಪೆಸ್ಟ್ ಇಸ್ ಡಿಸ್ಕ್ರೈಬ್ಡ್ and beneficial compared to the use of insecticides and pesticides. Justify with 2 reasons. 2 ಮೇಜರ್ ರೀಸನ್ ಏನು ಬಯೋ ಕಂಟ್ರೋಲ್ ಯೂಸ್ ಮಾಡೋಕ್ಕೆ? ವೈ ನಾಟ್ ಯೂಸ್ ಇನ್ಸೆಕ್ಟಿಸೈಡ್ ಆ್ಯಂಡ್ ಪೆಸ್ಟಿಸೈಡ್? ಒಂದು, ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ ಆಗಿರುತ್ತೆ. ಯಾಕೆ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಅಂತ? ಬರೀ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಬರೆದ್ರೆ ಯಾರು ಮಾರ್ಕ್ಸ್ ಕೊಡಲ್ಲ. ಯಾಕೆ ಅಂತ ಬರೀಬೇಕು. ಬಿಕಾಸ್ ಆಫ್ ನೋ ಯೂಸ್ ಆಫ್ ಕೆಮಿಕಲ್ಸ್. ಈ ಕೆಮಿಕಲ್ಸ್ ಏನು ಯೂಸ್ ಆಗ್ತಾ ಇದೆ, ದ್ಯಾಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ಅಸ್ ಆಲ್ಸೋ ಆ್ಯಂಡ್ ನಾನ್ ಟಾರ್ಗೆಟ್ ಆರ್ಗ್ಯಾನಿಸಮ್ಸ್. ಅಲ್ಲಿ ಇರೋವಂಥ ಹಕ್ಕಿಗಳು ಅಥವಾ ಫ್ರೆಂಡ್ಲಿ ನಮಗೆ ಬೇಕಾಗಿರೋವಂಥ ಇನ್ಸೆಕ್ಟ್ ಕೂಡ ಎಫೆಕ್ಟ್ ಆಗುತ್ತೆ ಅಥವಾ ಸಾಯಬಹುದು. ಸೊ ದ್ಯಾಟ್ಸ್ ವೈ ಎನ್ವೈರ್ಮೆಂಟ್ ಫ್ರೆಂಡ್ಲಿ ಆಗಿರುತ್ತೆ. ಆ್ಯಂಡ್ ಇನ್ನೊಂದು, ಟಾರ್ಗೆಟ್ಸ್ ಸ್ಪೆಸಿಫಿಕ್ ಪೆಸ್ಟ್ ಆರ್ ಇನ್ಸೆಕ್ಟ್. ಯಾವ ಕೀಟ ಅಥವಾ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ನಮಗೆ ಕಷ್ಟ ಕೊಡ್ತಾ ಇದೆ, ನಮ್ಮ ಬೆಳೆಯನ್ನ ಹಾಳು ಮಾಡ್ತಾ ಇದೆ, ಅದನ್ನ ಮಾತ್ರ ಟಾರ್ಗೆಟ್ ಮಾಡುತ್ತೆ ಹೊರತು ಇರೋ ಅಂಥ ಎಲ್ಲ ಇನ್ಸೆಕ್ಟಿಗೆ ಅಫೆಕ್ಟ್ ಆಗಲ್ಲ. ಇದು ಬಯೋ ಕಂಟ್ರೋಲ್ ಏಜೆಂಟ್ ಯೂಸ್ ಮಾಡಿದ್ರೆ ಆಗುವಂಥದ್ದು. ಆ್ಯಂಡ್ ಇನ್ನೊಂದು ಏನು ಬರೀಬಹುದು? ಇಟ್ ಕಂಟ್ರೋಲ್ಸ್ ದ ಪಾಪ್ಯುಲೇಷನ್. ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡುತ್ತೆ ಹೊರತು ಡಸ್ ನಾಟ್ ಇರಾಡಿಕೇಟ್, ಪೂರ್ತಿಯಾಗಿ ಅದನ್ನ ಸಾಯಿಸಲ್ಲ. ಸೊ ಇದು ಹೆಲ್ಪ್ ಆಗುತ್ತೆ ನಮಗೆ ಓವರ್ ಆಲ್ ಇಕಲಾಜಿಕಲ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕೆ. ಓಕೆನಾ? ಎಸ್.
ಬಯೋಗ್ಯಾಸ್ ಪ್ಲಾಂಟ್ ಇದು ಡಯಾಗ್ರಾಮ್ ಡ್ರಾ ಮಾಡಿ. ಆ್ಯಕ್ಚುಲಿ ಬಾಟ್ನಿಯಲ್ಲಿ ಡಯಾಗ್ರಾಮ್ಸ್ ಕಮ್ಮಿ ಇದೆ. ಕ್ಲಾಸ್ 12 ನೋಡಿದ್ರೆ ನೀವು ಕ್ಲಾಸ್ 12 ಓವರ್ ಆಲ್ ನೋಡಿದ್ರೂ ಡಯಾಗ್ರಾಮ್ ಕಮ್ಮಿನೇ ಇರೋದು. ಬಟ್ ಬಯೋಗ್ಯಾಸ್ ಪ್ಲಾಂಟನ್ನು ಕೇಳಿದ್ದಾರೆ. ಸೊ ಯು ಕ್ಯಾನ್ ಡ್ರಾ ದ ಡಯಾಗ್ರಾಮ್ ಐ ಸಪೋಸ್. ಓಕೆ, ಐ ವಿಲ್ ಟ್ರೈ ಟು ಡ್ರಾ ಇಟ್ ವಿದೌಟ್. ಓಕೆ, ಮಣ್ಣಿನ ಅಡಿಯಲ್ಲಿ ಕಾಣಿಸೋಂಥದ್ದು ಒಂದು ಹ್ಯೂಜ್ ಸಿಮೆಂಟ್ ಸಿಲಿಂಡರ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಫ್ಲೋಟಿಂಗ್ ಗ್ಯಾಸ್ ಹೋಲ್ಡರ್ ಇರುತ್ತೆ. ಇದರಿಂದ ಒಂದು ಗ್ಯಾಸ್ ಔಟ್ಲೆಟ್ ಲೇಬಲ್ ಮಾಡಬೇಕಾಗುತ್ತೆ ಅಫ್ಕೋರ್ಸ್ ಪಾರ್ಟ್ಸ್. ಡೈಜೆಸ್ಟರ್ ಇದು, ದಿಸ್ ಇಸ್ ದ ಡೈಜೆಸ್ಟರ್. ದಿಸ್ ಇಸ್ ಒನ್ ಟ್ಯಾಂಕ್ ವೇರಿನ್ ನೀವು ಕೌಡಂಗ್ ಮತ್ತೆ ಯಾವುದೇ ರೀತಿಯ ಹಸಿ ತ್ಯಾಜ್ಯ ದಟ್ ಈಸ್ ವೆಟ್ ವೇಸ್ಟ್ ಹಾಕ್ತೀರಾ ಮಿಕ್ಸ್ ಮಾಡಿ, ಆ್ಯಂಡ್ ಅದು ಡೈರೆಕ್ಟ್ಲಿ ಈ ಡೈಜೆಸ್ಟರ್ ಒಳಗೆ ಬಂದು ಬೀಳೋವಂಥದ್ದು. ಓಕೆ, ನಾವು ಎಟ್ ದ ಸೇಮ್ ಟೈಮ್ ಇಲ್ಲಿ ಇರೋಂಥ ಟ್ಯಾಂಕ್ ಏನಿದೆ ಇದು ಯಾವುದೇ ಯೂಸ್ ಆಗಿರೋಂಥ ಸ್ಲಡ್ಜ್ ಏನಿದೆ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಯೂಸ್ ಮಾಡುವಂಥದ್ದು. ಇದು ಆ ಟ್ಯಾಂಕ್ ಆಗಿರುತ್ತೆ. ಸೊ ಹೌ ದಿಸ್ ಇಸ್ ಕಮಿಂಗ್ ಅಪ್, ಹಾಗೆ ಇಲ್ಲಿ ಟ್ರಿಕಲ್ ಡೌನ್ ಆಗಿ ಸ್ಪೆಂಟ್ ಸ್ಲರ್ರಿ ಅಂತ ಹೇಳ್ತೀವಿ. ಇದು ಸ್ಲಡ್ಜ್ ಟ್ಯಾಂಕ್. ನೀವು ಅಲ್ಲಿಂದ ಹಾಕುವಂಥದ್ದು ಕೌಡಂಗೆಲ್ಲ ಮಿಕ್ಸ್ ಮಾಡಿ, ಆ್ಯಂಡ್ ಇಲ್ಲಿ ಗ್ಯಾಸ್ ಕಲೆಕ್ಟ್ ಆಗ್ತಾ ಇರುತ್ತೆ. ಬೀಂಗ್ ಲೈಟರ್ ಗ್ಯಾಸ್ ಕಲೆಕ್ಟ್ ಆಗ್ತಾ ಇದೆ ಇನ್ ದ ಫ್ಲೋಟಿಂಗ್ ಗ್ಯಾಸ್ ಹೋಲ್ಡರ್. ಅಫ್ಕೋರ್ಸ್ ಲೇಬಲ್ ಮಾಡಿ ಪಾರ್ಟ್ಸ್, ಡೂ ದ ಲೇಬಲಿಂಗ್, ಅದರ್ವೈಸ್ ಮಾರ್ಕ್ಸ್ ಯಾರು ಬರೀ ಡ್ರಾಯಿಂಗ್ ಮಾಡಿದರೆ ಫುಲ್ ಮಾರ್ಕ್ಸ್ ಸಿಗಲ್ಲ. ಎನಿ ತ್ರೀ ರೋಲ್ ಓಕೆ, ಎಕ್ಸ್ಪ್ಲೇನ್ ದ ರೋಲ್ ಆಫ್ ಎನಿ 3 ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಸ್ ಬಯೋಫರ್ಟಿಲೈಸರ್ ಕೇಳಿದ್ದಾರೆ. ಸೊ ನಿಮಗೆ 3 ಕ್ಯಾಟಗರಿ ಇದೆ ಇಲ್ಲಿ. ಸೈನೋಬ್ಯಾಕ್ಟೀರಿಯಾ. ಓಕೆ, ಸೈನೋಬ್ಯಾಕ್ಟೀರಿಯಾ ಅಂದ ತಕ್ಷಣ ನಮ್ಮ ಹತ್ರ ನೋ ಸ್ಟಾಕ್ ಆ್ಯಂಡ್ ಆನಬೀನಾ ಬರುತ್ತೆ, ವಿಚ್ ಹೆಲ್ಪ್ಸ್ ಇನ್ ಇಂಪ್ರೂವೈಸಿಂಗ್ ದ ನೈಟ್ರೋಜನ್ ಕಂಟೆಂಟ್ ಇನ್ ದ ಸಾಯಿಲ್ ಅಂತೀವಿ. ಬ್ಯಾಕ್ಟೀರಿಯಾ ಇರಬಹುದು, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರಬಹುದು, ಸ್ಪೆಷಲಿ ಇನ್ ಕಾಂಬಿನೇಷನ್ ವಿತ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಸೊ ರೈಸೋಬಿಯಮ್ ಆಯಿತು. ಒಂದೊಂದು ಎಕ್ಸಾಂಪಲ್ ಬರಿತಾ ಇದ್ದೀನಿ, ನಿಮಗೆ ಬೇರೆ ನೆನಪಾದರೆ ಬೇರೆ ಕೂಡ ಬರಿಬಹುದು. ಯು ಹ್ಯಾವ್ ಸೋ ಮೆನಿ ಅದರ್, ಎಸಟೋಬ್ಯಾಕ್ಟರ್ ಇದೆ, ರೋಡೋಸ್ಪೈರಿಲಮ್ ಇದೆ, ಯು ಹ್ಯಾವ್ ಆಲೋಸಿರಾ, ಸೋ ಮೆನಿ ಆರ್ ದೇರ್. ಸೊ ಅದನ್ನು ಕೂಡ ನೀವು ಮೆನ್ಷನ್ ಮಾಡಬಹುದು. ಸೊ ಯು ಹ್ಯಾವ್ ಸೈನೋಬ್ಯಾಕ್ಟೀರಿಯಾ ಆ್ಯಂಡ್ ಬ್ಯಾಕ್ಟೀರಿಯಾ. ಅದರ ಜೊತೆ ಫಂಗೈ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಒಂದು ಸ್ಪೀಶಿ ಅದರಲ್ಲಿ ಗ್ಲಾಮಸ್ ಅಂತ ಇದೆ. ಈ ಮೈಕೋರೈಸಲ್ ಅಸೋಸಿಯೇಷನ್ ನೋಡ್ತಿರಲ್ವಾ, ಅದರಲ್ಲಿ ಅಗೇನ್ ಫಂಗೈ ಬರುವಂಥದ್ದು. ಯು ಕ್ಯಾನ್ ಮೆನ್ಷನ್ ಅದರ್ ಆಲ್ಸೋ. ಆ್ಯಂಡ್ ಪ್ಲೀಸ್ ಡೂ ಮೆನ್ಷನ್ ದ ರೋಲ್ ಏನು, ನೈಟ್ರೋಜನ್ ಫಿಕ್ಸೇಷನ್. ಇಲ್ಲಿ ಕೂಡ ರೋಲ್ ನೈಟ್ರೋಜನ್ ಫಿಕ್ಸೇಷನ್. ಇಲ್ಲಿ ಏನು, ಅಬ್ಸಾರ್ಪ್ಷನ್ ಆಫ್ ಮಿನರಲ್ಸ್ ಫ್ರಮ್ ದ ಸಾಯಿಲ್ ಆ್ಯಂಡ್ ವಾಟರ್ ಆ್ಯಂಡ್ ಶೇರಿಂಗ್ ಇಟ್ ವಿತ್ ದ ಪ್ಲಾಂಟ್. ಮೈಕೋರೈಸಲ್ ಅಸೋಸಿಯೇಷನಲ್ಲಿ ಏನು ನಡೆಯುತ್ತೆ ಅದನ್ನು ಕೂಡ ಅಫ್ಕೋರ್ಸ್ ಬರಿಬೇಕಾಗಿರೋದು. ರೈಟ್, ಇಫ್ ಯು ಸಿ ನಂಬರ್ ಆಫ್ ಕ್ವೆಶನ್ಸ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ, ಬಿಕಾಸ್ ಹೈ ವೇಟೇಜ್ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್, ಮಾಲಿಕ್ಯುಲರ್ ಬೇಸಿಸ್. ಅಲ್ಲಿಂದ ಪ್ರಶ್ನೆಗಳು ಈಸಿ ಕೂಡ ಆಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ನೋ ಪ್ರಾಬ್ಲಮ್. ಏಜ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್ ಅಂತ ಕೇಳಿದ್ದಾರೆ. ಸೊ ಪಾಪ್ಯುಲೇಷನ್ ಪ್ರಕಾರ ನಾನು ಹೋದರೆ ಏಜ್ ಡಿಸ್ಟ್ರಿಬ್ಯೂಷನ್ ಏನು, ಈ ಪಿರಮಿಡ್ ಒಂದು ಮಾಡಿದ್ದೀವಿ ಅಲ್ವಾ ನಾವು, ಎಕ್ಸ್ಪ್ಯಾಂಡಿಂಗ್, ಡಿಕ್ಲೈನಿಂಗ್ ಮತ್ತು ಸ್ಟೇಬಲ್ ಪಾಪ್ಯುಲೇಷನ್, ಅದರಲ್ಲಿ ಇದು ಬಂತು. ಸೊ ಒಂದು ಪ್ರೀ ರಿಪ್ರೊಡಕ್ಟಿವ್ ಸ್ಟೇಜ್ ಆಗುತ್ತೆ, ಇದರ ಡೆಫಿನೇಷನನ್ನು ಬರೀರಿ. ಇನ್ನೊಂದು ರೀಪ್ರೊಡಕ್ಟಿವ್ ಸ್ಟೇಜ್ ಅಂತ ಆಗುತ್ತೆ, ಇದರ ಡೆಫಿನೇಷನನ್ನು ಬರೀರಿ. ಆ್ಯಂಡ್ ಇನ್ನೊಂದು ಪೋಸ್ಟ್ ರೀಪ್ರೊಡಕ್ಟಿವ್ ಅಂತ ಆಗುತ್ತೆ, ಅದರ ಡೆಫಿನೇಷನನ್ನು ಕೂಡ ಬರ್ದು ಹಾಕಿ. ಓಕೆ, ವಾಟ್ ಇಸ್ ಇಟ್ ಅಂತ. ಆ್ಯಂಡ್ ಬೇಸ್ಡ್ ಆನ್ ದಿಸ್ ಏಜ್ ಪಿರಮಿಡ್ ಕ್ರಿಯೇಟ್ ಮಾಡಬಹುದು ಅಲ್ವಾ. ಶೋ ಅ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಆರ್ಗ್ಯಾನಿಸ್ಮಿಕ್ ರೆಸ್ಪಾನ್ಸ್ ಟು ಎಬಯೋಟಿಕ್ ಸ್ಟ್ರೆಸ್ಸಸ್ ಅಂತ ಇದೆ. ಸೊ ಎಬಯೋಟಿಕ್ ಸ್ಟ್ರೆಸ್ ಇದ್ರೆ ಒಂದು ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ತೋರಿಸಿ ಅಂತ ಇದೆ. ಸೊ ಹಿಯರ್ ಆ್ಯಕ್ಚುಲಿ ನಾವು
ಮಾಡಬೇಕಾಗಿರೋದು ಇದು. ಓಕೆ, ವಾಟ್ ಯು ಶುಡ್ ಡೂ, ಇಂಟರ್ನಲ್ ಎನ್ವೈರ್ಮೆಂಟ್ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಅಂತ ಹಾಕಬೇಕಾಗುತ್ತೆ. ಯಾವ ಗ್ರಾಫ್ ಅಂತ ಇವಾಗಲೇ ಗೊತ್ತಾಗಿರಬಹುದು. ಇಂಟರ್ನಲ್ ಎನ್ವೈರ್ಮೆಂಟ್. ಓಕೆ, ಯಾವ ಗ್ರಾಫ್ ಅಂತ ಇವಾಗಲೇ ಆಗಿರ್ಬೋದು. ಸೊ ಯು ಹ್ಯಾವ್ ಒಂದು ಹೀಗೆ, ಕರೆಕ್ಟ್ ಅಲ್ವಾ? ಎಸ್. ಇನ್ನೊಂದು ಹೀಗಿರುತ್ತೆ. another line, I'll just draw it ಹೀಗೆ. ಸೊ ಈ ವೈಟ್ ಲೈನ್ ಏನಿದು, ಇದು ಪಾರ್ಷಲ್ ರೆಗ್ಯುಲೇಟರ್ ಆಯಿತು, ಕರೆಕ್ಟ್ ಅಲ್ವಾ? ಇದು ಈ ಸ್ಟ್ರೇಟ್ ಲೈನ್ ಏನು ಡ್ರಾ ಮಾಡಿದ್ದೀರಾ ಅದು ರೆಗ್ಯುಲೇಟರ್ ಆಯಿತು. ಆ್ಯಂಡ್ ಹೀಗೆ ಹೋಗ್ತಾ ಇದೆ, ಇದು ಕನ್ಫರ್ಮರ್ಸ್ ಆಯಿತು. ದಿಸ್ ಇಸ್ ದ ಗ್ರಾಫ್ ದಟ್ ದೇರ್ ಆಸ್ಕಿಂಗ್ ಯು. ಇದನ್ನು ಡ್ರಾ ಮಾಡಿ, ರೆಪ್ರೆಸೆಂಟ್ ಮಾಡಿ, ಎಲ್ಲ ಲೇಬ್ಲಿಂಗ್ಸ್ ಮಾಡಿ, ದಟ್ಸ್ ಇಟ್. ಓಕೆ, ಎನಿ ಫೋರ್ ಮೆನ್ಷನ್ ಅಂತ ಕೊಟ್ಟಿದ್ದಾರೆ. ಎನಿ ಫೋರ್ ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್ ಅಂತ ಕೇಳಿದ್ದಾರೆ. ಪಾಪ್ಯುಲೇಷನ್ ಅಟ್ರಿಬ್ಯೂಟ್ಸ್ ಅಲ್ಲಿ ಏನೆಲ್ಲ ಬರುತ್ತೆ? ಫಸ್ಟ್ ಬರ್ತ್ ರೇಟ್ ಬರುತ್ತೆ, ನೆಕ್ಸ್ಟ್ ಡೆತ್ ರೇಟ್ ಬರುತ್ತೆ, ನೆಕ್ಸ್ಟ್ ಇಸ್ ಸೆಕ್ಸ್ ರೇಷಿಯೋ, ಬೇಕಂದ್ರೆ ಒಂದೊಂದು ಲೈನಲ್ಲಿ ಡೆಫಿನೇಷನ್ ಹಾಕ್ಬೋದು. ಅಂಡ್ ದ ಲಾಸ್ಟ್ ಒನ್ ಇಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಆಯ್ತಲ್ವಾ? ದಟ್ಸ್ ಇಟ್. ಸೊ ಇದು 4 ಪಾಪ್ಯುಲೇಷನ್ ಅಟ್ರಿಬ್ಯೂಟ್ ಆಯಿತು. ನೇಮ್ ದ 4 ಬೇಸಿಕ್ ಪ್ರೋಸೆಸಸ್ ದಟ್ ಫ್ಲಕ್ಚುಯೇಟ್ಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಪಾಪ್ಯುಲೇಷನ್ ಡೆನ್ಸಿಟಿಯನ್ನು ಹೆಚ್ಚಿಸೋದು, ಕಮ್ಮಿ ಮಾಡೋದು ಯಾವ 4 ಬೇಸಿಕ್ ಪ್ರೋಸೆಸಸ್ ಅಂತ ಇದೆ. ಅಗೇನ್ ಇಲ್ಲಿ ನಿಮಗೆ ನೆಟಾಲಿಟಿ, ದ್ಯಾಟ್ ಈಸ್ ಬೇಸಿಕ್ಲಿ ಬರ್ತ್, mortality which is basically death, what else? Natality ಆಯ್ತು, mortality ಆಯ್ತು, immigration ಆಗುತ್ತೆ. Immigration, organisms moving into a space. Emigration, organism moving out of a particular habitat. In and out movement ಅನ್ನ ತೋರಿಸುವಂಥದ್ದು. So that is emigration. ನೆಟಾಲಿಟಿ, ಮೊರ್ಟಾಲಿಟಿ, ಇಮಿಗ್ರೇಷನ್ ಮತ್ತು ಎಮಿಗ್ರೇಷನ್ 4 ಪಾಯಿಂಟ್ಸ್ ಇಲ್ಲಿ, ಕರೆಕ್ಟ್ ಅಲ್ವಾ? ಎಸ್, ಇದು ಬೇಸಿಕ್ ಪ್ರೋಸೆಸಸ್ ಆಗುತ್ತೆ. ಮೆನ್ಷನ್ ಮಾಡಿ. ನೆಟಾಲಿಟಿ ಅಂದರೆ ಬರ್ತ್, ಮೊರ್ಟಾಲಿಟಿ ಮೀನ್ಸ್ ಡೆತ್, ಇಮಿಗ್ರೇಷನ್ ಅಂದರೆ ಏನು, ಎಮಿಗ್ರೇಷನ್ ಅಂದರೆ ಏನು, ಡೆಫಿನೇಷನ್ನ ಮೆನ್ಷನ್ ಮಾಡ್ಕೊಂಡು ಹೋಗಿ. ದಟ್ಸ್ ಇಟ್. ಶೋ ಡಯಾಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಆಫ್ ಎಕ್ಸ್ಪೋನೆನ್ಷಿಯಲ್ ಆ್ಯಂಡ್ ಲಾಜಿಸ್ಟಿಕ್ ಗ್ರೋತ್ ಕರ್ವ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಇನ್ ಅ ಕಂಬೈನ್ಡ್ ಡಯಾಗ್ರಾಮ್ ಅಂತ ಇದೆ. ಇದು ಕೂಡ ಗ್ರಾಫ್ ರೆಪ್ರೆಸೆಂಟೇಷನ್ ಆಫ್ ಲಾಜಿಸ್ಟಿಕ್ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್, ಇದರದ್ದು ಗ್ರಾಫ್ ಅನ್ನ ಕೇಳ್ತಾ ಇರೋವಂಥದ್ದು. ಸೊ ದಿಸ್ ಇಸ್ ಹೌ ವಿ ಡ್ರಾ ಇಟ್. ಹೇಗೆ ಡ್ರಾ ಮಾಡ್ತೀರಾ? ಇಲ್ಲಿ ದಿಸ್ ವಿಲ್ ಬಿಕಮ್ ಕ್ಯಾರಿಯಿಂಗ್ ಕೆಪಾಸಿಟಿ, ಇದನ್ನ ಕೆ ಅಂತ ಕರಿತೀವಿ. ಇದು ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ, ಜೆ ಶೇಪ್ಡ್ ಕರ್ವ್ ಅಲ್ವಾ. ಪಾಪ್ಯುಲೇಷನ್ ಡೆನ್ಸಿಟಿ, ಸಾರಿ, ಇದು ಟೈಮ್ ಆ್ಯಂಡ್ ದಿಸ್ ಇಸ್ ಪಾಪ್ಯುಲೇಷನ್ ಡೆನ್ಸಿಟಿ. ಆ್ಯಂಡ್ ಇನ್ನೊಂದು ಗ್ರಾಫ್ ನೀವು ತಗೊಂಡ್ರೆ ಅದು ದಿಸ್ ಇಸ್ ಲಾಜಿಸ್ಟಿಕ್ ಗ್ರೋತ್. ಇಷ್ಟು ಡ್ರಾ ಮಾಡಿ ಆ್ಯಂಡ್ ಯು ಮೆನ್ಷನ್ ವಾಟ್ ಇಸ್ ಕೆ. ಕೆ ಅಂದರೆ ಏನು? ಕ್ಯಾರಿಂಗ್ ಕೆಪಾಸಿಟಿ ಅಂತ ಮೆನ್ಷನ್ ಮಾಡಿ. ದಟ್ಸ್ ಇಟ್. ಇಲ್ಲಿ ನಾನು ಎನ್ ಅಂತ ಹಾಕಿದ್ದೀನಿ, ನೀವು ಪೂರ್ತಿ ಪಾಪ್ಯುಲೇಷನ್ ಡೆನ್ಸಿಟಿ ಅಂತ ಮೆನ್ಷನ್ ಮಾಡಿದರೆ ಆಯಿತು. ಐ ಥಿಂಕ್ ದಟ್ಸ್ ಇಟ್. ಇದು ನಿಮಗೆ ಮಾರ್ಕ್ಸ್ ಫೆಚ್ ಮಾಡುತ್ತೆ. ಬ್ರೂಡ್ ಪ್ಯಾರಸೈಟಿಸಮ್, ಈ ಚಾಪ್ಟ್ರಲ್ಲಿ ಈ ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಇದೆಯಲ್ವಾ, ಅದರ ಮೇಲೆ ಸುಮಾರು ಪ್ರಶ್ನೆಗಳು ಬರುತ್ತೆ.
ಬ್ರೂಡ್ ಪ್ಯಾರಸೈಟಿಸಮ್ ಅಂದರೆ ಏನು ಆ್ಯಂಡ್ ಇದರ ಎಕ್ಸಾಂಪಲ್ ಕೊಡಿ. ಬ್ರೂಡ್ ಪ್ಯಾರಸೈಟಿಸಮ್ ಅಂದರೆ ನೆಸ್ಟ್, ಕರೆಕ್ಟ್ ಅಲ್ವಾ? ಈ ಹಕ್ಕಿ, ಕೋಗಿಲೆ ಮತ್ತೆ ಕಾಗೆ ಮಧ್ಯೆ ಇರುವಂಥ ಒಂದು ಇಂಟ್ರಾಕ್ಷನ್ ಇದು. ಬ್ರೂಡ್ ಪ್ಯಾರಸೈಟಿಸಮ್ ಅಂದರೆ ಯಾವುದಾದ್ರೂ ಒಂದು ಹಕ್ಕಿ ಬೇರೆ ಹಕ್ಕಿಯ ಗೂಡನ್ನು ಮೊಟ್ಟೆ ಇಡಕ್ಕೆ ಯೂಸ್ ಮಾಡೋದು, ಇದು ಬ್ರೂಡ್ ಪ್ಯಾರಸೈಟಿಸಮ್. ಇಂಗ್ಲೀಷಲ್ಲಿ ಬರೀರಿ, ಓಕೆ? ನ್ಯಾಚುರಲಿ ಇಂಗ್ಲೀಷಲ್ಲೇ ಬರೀಬೇಕಾಗುತ್ತೆ. ಲೇಯಿಂಗ್ ಎಗ್ಸ್, ದ ಪ್ಯಾರಸೈಟಿಕ್ ಬರ್ಡ್ ಲೇಯಿಂಗ್ ಎಗ್ಸ್ ಇನ್ ದ ನೆಸ್ಟ್ ಆಫ್ ದ ಹೋಸ್ಟ್ ಬರ್ಡ್, ಇದು ಬ್ರೂಡ್ ಪ್ಯಾರಸೈಟಿಸಮ್. ಎಕ್ಸಾಂಪಲ್ ಏನು? ಲೈಕ್ ಐ ಟೋಲ್ಡ್ ಯು, ಕುಕ್ಕು ಆ್ಯಂಡ್ ಕ್ರೋ. ಕ್ರೋ ಏನಿದ್ರಲ್ಲಿ ಇದು ಹೋಸ್ಟ್, ಕುಕ್ಕು ಏನು ಪ್ಯಾರಸೈಟ್. ಕೋಗಿಲೆ ಏನು ಮಾಡುತ್ತೆ ಅದರ ಮೊಟ್ಟೆಯನ್ನು ಕಾಗೆಯ ಗೂಡಲ್ಲಿ ಇಟ್ಟು ಹೋಗೋದು. ಕಾಗೆಯ ಮೊಟ್ಟೆ ಕೋಗಿಲೆ ಮೊಟ್ಟೆ ಒಂದೇ ಥರ ಇರುತ್ತೆ, ಕಾಗೆ ಗೊತ್ತಾಗಲ್ಲ, ಮ್ಯಾಥ್ಸ್ ಬರಲ್ಲ. 1 2 3 ನಾನು 4 ಇಟ್ಟಿದ್ದೆ, 5 ಹೇಗಾಯಿತು? ದೇ ಕೆ ನಾಟ್ ಅನಲೈಸ್ ದ್ಯಾಟ್. ಅದರ ಯಂಗ್ ಒನ್ನನ್ನು ಅದರ ಮಗು ಥರನೇ ನೋಡ್ಕೊಳುತ್ತೆ, ಲೈಕ್ ಟಿಲ್ ಇಟ್ ಹ್ಯಾಸ್ ದಟ್ ಎಬಿಲಿಟಿ. ಅದು ಮೊಟ್ಟೆಯಲ್ಲಿ ಡಿಫ್ರೆನ್ಸ್ ಇದ್ದರೆ ಕಾಗೆ ಪುಷ್ ಮಾಡುತ್ತೆ ಅದನ್ನು ಅದರ ಗೂಡಿಂದ. ರಿಸೋರ್ಸ್ ಪಾರ್ಟಿಷನಿಂಗ್ ಅಂದರೆ ಏನು? ಡಿಸ್ಕ್ರೈಬ್ ವಿತ್ ಅನ್ ಎಕ್ಸಾಂಪಲ್. ಇದು ಕಾಂಪಿಟಿಷನಲ್ಲಿ ಬರುವಂಥ ಒಂದು ಇವೆಂಟ್. ರಿಸೋರ್ಸ್ ಪಾರ್ಟಿಷನಿಂಗ್ ಅಂದರೆ ಇರೋ ಅಂಥ ಒಂದು ರಿಸೋರ್ಸನ್ನು ಡಿವೈಡ್ ಮಾಡಿಕೊಂಡು ಬದುಕುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ನೀವು ಯಾವ ಇಂಟ್ರಾಕ್ಷನಲ್ಲಿ ಇದು ಕಾಣ್ತಾ ಇದೆ ಅಂತ ಮೆನ್ಷನ್ ಮಾಡ್ಕೊಳ್ಬೇಕು. ಸೀನ್ ಇನ್ ಕಾಂಪಿಟಿಷನ್, ಓಕೆ? ವೆನ್ 2 species share same resources, all right? ರಿಸೋರ್ಸ್ ಪಾರ್ಟಿಷನಿಂಗಿಂದಾಗಿ ಕ್ಯಾನ್ ಹೆಲ್ಪ್ ಇನ್ ಇವಲ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಶೀಸ್ ಅಥವಾ ಡಿಫ್ರೆಂಟ್ ವೆರೈಟೀಸ್ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ. ಅದು ಹೇಗೆ? ಎಕ್ಸಾಂಪಲ್ ಕೊಡಿ. ಎಕ್ಸಾಂಪಲ್ ವಾಬ್ಲರ್ಸ್, ಮೆಕ್ಆರ್ಥರ್ಸ್ ವಾಬ್ಲರ್ಸ್ ಅಂತ ಇದೆ, ಅಥವಾ ಇವನ್ ಡಾರ್ವಿನ್ಸ್ ಫಿಂಚಸ್ ಫಾರ್ ದ್ಯಾಟ್ ಮ್ಯಾಟರ್. ಬಟ್ ನೀವು ಮೆಕ್ಆರ್ಥರ್ಸ್ ವಾರ್ಬ್ಲರ್ ಬರ್ಡ್ ಅಂತ ನೆನ್ಪಿಟ್ಕೊಳ್ಳಿ. ಇವ್ರೇನು ನೋಟ್ ಮಾಡ್ತಾರೆ? ದ್ಯಾಟ್ ದೇರ್ ಆರ್ 5 ಕ್ಲೋಸ್ಲಿ, ಅದನ್ನು ಕೂಡ ಮೆನ್ಷನ್ ಮಾಡಬೇಕು, ಬರೀರಿ. 5 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಇದೆ. 3 ಕಾಣಿಸ್ತಾ ಇದೆ ಅಲ್ಲ? 5 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಇವೆ, and this has happened because of resource partitioning. ಎಲ್ಲರೂ ಸೀಡ್ಸನ್ನು ಯಾಕೆ ತಿನ್ನಬೇಕು? ಸೀಡ್ಸ್ ಖಾಲಿ ಆದರೆ ಏನು ಮಾಡೋದು? ಸೊ ಕೆಲವು ಏನನ್ನುತ್ತೆ, ವಿ ವಿಲ್ ಬಿಕಮ್ ನಾನ್ ವೆಜಿಟೇರಿಯನ್ಸ್. ನಾವು ಫ್ಲೈಸ್ ಅಥವಾ ಕೀಟಗಳನ್ನು ತಿಂತೀವಿ. ಕೆಲವನ್ನತ್ತೆ ನಾವು ಬರೀ ಫ್ರೂಟ್ಸ್ ತಿಂತೀವಿ, ಸೀಡ್ಸ್ ಮಿಕ್ಕಿದ್ರೆ ಆಮೇಲೆ ನೋಡೋಣ ಅಂತೆ. ಸೊ ಇದರಿಂದಾಗಿ ಬಿಕಾಸ್ ಫುಡ್ ಹ್ಯಾಬಿಟ್ ಚೇಂಜ್ ಆಯಿತು. ಬೀಕ್ ಇದೆಯಲ್ವಾ, ಬೀಕ್ ಇದು ಶೇಪ್, ಸೈಜ್, ಶಾರ್ಪ್ನೆಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಪೇರೆಂಟ್ ಸ್ಪೀಶಿ ಒಂದೇ, ಬಟ್ ಫುಡ್ ಹ್ಯಾಬಿಟ್ ಚೇಂಜ್ ಮಾಡಿರೋ ಕಾರಣದಿಂದಾಗಿ 5 ಕ್ಲೋಸ್ಲಿ ರಿಲೇಟೆಡ್ ಸ್ಪೀಶೀಸ್ ಹುಟ್ಕೊಳ್ಳುವಂಥದ್ದು. ಪ್ಯಾರಾಸೈಟಿಸಮ್ ಅಂದರೆ ಏನು? ಮೆನ್ಷನ್ 2 ಅಡ್ಯಾಪ್ಟೇಷನ್ಸ್ ಇನ್ ಆರ್ಗ್ಯಾನಿಸಮ್ ಫಾರ್ ಪ್ಯಾರಾಸೈಟಿಕ್ ಮೋಡ್ ಆಫ್ ಲೈಫ್. ಎಲ್ಲ ಇಂಟ್ರಾಕ್ಷನ್ಸ್ ನೋಡ್ಕೊಳ್ಳಿ. ನಾನು 1 2 ಏನೋ ಮೆನ್ಷನ್ ಮಾಡಿದ್ದೀನಿ, ಅಂದರೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ಯಾರಾಸೈಟಿಸಮ್ ಅಂದರೆ ಏನು? ವೆನ್ ಆಫ್ ಕೋರ್ಸ್ parasites basically are organisms, an organism depending on host for completion of its life cycle, then only you call it ಪ್ಯಾರಾಸೈಟಿಸಮ್. ಸುಮ್ಮನೆ ಡಿಪೆಂಡ್ ಆಗ್ತಾ ಇದೆ, ಅದು ಇದ್ರೆ ಪರವಾಗಿಲ್ಲ, ಇಲ್ದಿದ್ರು ಪರವಾಗಿಲ್ಲ ಅನ್ನೋ ರೀತಿ ಅಂತ ಡಿಪೆಂಡೆನ್ಸ್ ಇದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ದೆನ್ ಇನ್ ದ್ಯಾಟ್ ಕೇಸ್ ಇಟ್ ಇಸ್ ನಾಟ್ ಪ್ಯಾರಾಸೈಟಿಸಮ್. ಓಕೆನಾ? ಏನು ಡಿಪೆಂಡೆನ್ಸ್ ಇರಬೇಕು ಅಂತ ಹೇಳಿದ್ರೆ, ಹೋಸ್ಟ್ ಇಲ್ಲ ಅಂದರೆ ಲೈಫ್ ಸೈಕಲ್ ನಿಂತು ಹೋಗಬೇಕು. ಅಂಥ ಡಿಪೆಂಡೆನ್ಸ್ ಇದ್ರೆ ನೀವು ಇದನ್ನು ಪ್ಯಾರಾಸೈಟಿಸಮ್ ಅಂತ ಕರಿತೀರಾ.
2 ಅಡ್ಯಾಪ್ಟೇಷನ್ ಇನ್ ಆರ್ಗ್ಯಾನಿಸಮ್ ಫಾರ್ ಪ್ಯಾರಾಸೈಟಿಕ್ ಮೋಡ್ ಆಫ್ ಲೈಫ್. ನಾವು ಇಲ್ಲಿ ನಿಮಗೆ ಎಂಡೋ ಪ್ಯಾರಾಸೈಟಿಸಮ್ ಅಂತ ಇದೆ, ಎಕ್ಟೋ ಪ್ಯಾರಾಸೈಟಿಸಮ್ ಅಂತ ಇದೆ, ಇಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಸೊ ಯು ಕ್ಯಾನ್ ರೈಟ್ ಫೀಚರ್ಸ್ ಆಫ್ either ಆಫ್ ದ ಟು, ಇಲ್ಲ ಎರಡರದ್ದು ಬರಿತೀನಿ ಅಂದ್ರೆ ಓಕೆ, ಬಟ್ ಜಸ್ಟಿಫೈ ದ ಮಾರ್ಕ್ಸ್. 6 ಪಾಯಿಂಟ್ ಬರ್ದು ಹಾಕ್ಬೇಡಿ, ಬಿಕಾಸ್ ಇದು ಬರೀ 3 ಮಾರ್ಕ್ ಇದು ಪ್ರಶ್ನೆ. ಸೊ ಯು ಕ್ಯಾನ್ ರೈಟ್ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಇರುತ್ತೆ. ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಅಲ್ಲಿ ನಮಗೆ ಹುಕ್ಸ್, ಯು ಕ್ಯಾನ್ ಸಿ ಸರ್ಟನ್ ಸ್ಟ್ರಕ್ಚರ್ಸ್ ಲೈಕ್ ಹುಕ್ಸ್, ಕರೆಕ್ಟ್ ಅಲ್ವಾ? ದಿಸ್ ಇಸ್ ಒನ್ ಸ್ಟ್ರಕ್ಚರ್, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇಲ್ಲ ಲೆಸ್ ಡೆವಲಪ್ಡ್ ಸೆನ್ಸರಿ ಆರ್ಗನ್ಸ್, ಲೆಸ್ ಡೆವಲಪ್ಡ್ ಸೆನ್ಸರಿ ಆರ್ಗನ್ಸ್ ಆ್ಯಂಡ್ ಅದ್ರ ಜೊತೆ ಈವನ್ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಕಮ್ಮಿ ಡೆವಲಪ್ ಆಗಿರೋದು, ಇದು ಒಂದು ಅಡ್ಯಾಪ್ಟೇಷನ್ ಆಯಿತು, ಕರೆಕ್ಟ್ ಅಲ್ವಾ? ದೇ ಹ್ಯಾವ್ ಅ ಟಫರ್ ಕವರಿಂಗ್ ಆ್ಯಕ್ಚುಲಿ ಆನ್ ದೇರ್ ಬಾಡಿ. ಬಟ್ ಎನಿವೇಸ್ ಇದು 2 ಬರ್ದಿದ್ದೀನಿ ನಾನು, 2 ಅಡ್ಯಾಪ್ಟೇಷನ್ ಕೇಳಿದ್ದಾರೆ. ಸೊ ಇಷ್ಟನ್ನು ಬರೆದ್ರೆ ಸಾಕು ನಿಮಗೆ. ಆ್ಯಕ್ಚುಲಿ ಈ ಪಾಯಿಂಟನ್ನು 2 ಮಾಡಬಹುದು, ಲೆಸ್ ಡೆವಲಪ್ಡ್ ಸೆನ್ಸರಿ ಆರ್ಗನ್ಸ್ ಆ್ಯಂಡ್ ಹೈಲಿ ಸಿಂಪ್ಲಿಫೈಡ್ ಡೈಜೆಸ್ಟಿವ್ ಸಿಸ್ಟಮ್ ಬರೆದ್ರೂ ಆಗುತ್ತೆ. ಸೊ ದ್ಯಾಟ್ ಗಿವ್ಸ್ ಯು 3 ಪಾಯಿಂಟ್ಸ್, ವೆರಾಸ್ ದೇವ್ ಆಸ್ಕ್ಡ್ ಯು ಓನ್ಲಿ 2. ನಾನು ಕಂಬೈನ್ ಮಾಡಿದ್ದೀನಿ ಅಷ್ಟೇ. ಮ್ಯೂಚುವಲಿಸಮ್ ಅಂದರೆ ಏನು? Why plant animal interaction often involves co-evolution of mutualists ಅಂತ ಕೇಳಿದ್ದಾರೆ. ಮ್ಯೂಚುವಲಿಸಮ್ ಅಂತ ಹೇಳಿದ್ರೆ both the interacting species are benefited. ಎರಡು ಹೀಗೆ ಬರಿಬೇಡಿ, both species are benefited. ಯಾವ both species? Which both species? ಅಲ್ವಾ? ಸೊ both interacting species ಅಂತ ಇರಬೇಕು, are benefited in mutualism. Again I am writing keywords, ನೀವು ಪೂರ್ತಿ ಸ್ಟೇಟ್ಮೆಂಟ್ ಬರಿಬೇಕಾಗುತ್ತೆ. Why plant and animal interaction often involves co-evolution of mutualists ಅಂತ ಇದೆ. ನಾನಿಲ್ಲಿ ಎಕ್ಸಾಂಪಲ್ ಅಂತ ನಾನು ತಗೊಂಡ್ರೆ ಪ್ಲಾಂಟ್ ಆ್ಯಂಡ್ ಆನಿಮಲ್ ಕೊಟ್ಟಿದ್ದಾರೆ, ನೀವು ಯಾವುದಾದ್ರೂ ಓಫ್ರೆಸ್ ಆ್ಯಂಡ್ ಬಿ ಅನ್ನೋ ಇಂಟ್ರಾಕ್ಷನ್ ಅನ್ನು ತಗೋಬಹುದು, ಇಲ್ಲ ಫಿಗ್ ಆ್ಯಂಡ್ ವಾಸ್ಪ್ ಅನ್ನೋ ಒಂದು ಇಂಟ್ರಾಕ್ಷನ್ ಅನ್ನು ತಗೊಳ್ಬಹುದು, ಬಿಕಾಸ್ ದೇ ಹ್ಯಾವ್ ಮೆನ್ಷನ್ ಪ್ಲಾಂಟ್ ಆ್ಯಂಡ್ ಆನಿಮಲ್ ಇಂಟ್ರಾಕ್ಷನ್. ಇಲ್ಲ ಪ್ಲಾಂಟ್ ಆ್ಯಂಡ್ ಪಾಲಿನೇಟರ್ ಅಂತ ಜನರಲ್ ಆಗಿ ನೀವು ಎಕ್ಸಾಂಪಲ್ ಅನ್ನು ತಗೊಳ್ಬಹುದು. ಪ್ಲೀಸ್ ಡೂ ಎಕ್ಸ್ಪ್ಲೇನ್ ದಿಸ್ ಇನ್ 2 lines. That the bee shows pseudo copulation with ophris because one of the petal resembles the female bee. ಇಷ್ಟು ಕೊಟ್ಟು ಕೋಎವಲ್ಯೂಷನ್ ಯಾಕೆ ಅಂತ ಕೇಳಿದರೆ ಅದಕ್ಕೂ ಉತ್ತರ ಕೊಡಿ. ಕೇಳಿದಕ್ಕೆ ಉತ್ತರ ಕೊಡಬೇಕು, ನಿಮಗೆ ಗೊತ್ತಿರೋ ಕಥೆ ಬರಿಬೇಡಿ. ಏನು ಕೇಳಿದರೆ? ವೈ ಕೋಎವಲ್ಯೂಷನ್ ಇಸ್ ನೆಸೆಸರಿ? ಇಫ್ ದ ಫೀಮೇಲ್ ಬೀಸ್ ಪ್ಯಾಟರ್ನ್ ಚೇಂಜಸ್ ಡ್ಯೂರಿಂಗ್ ಎವಲ್ಯೂಷನ್, then the pattern of ophris petal also has to co-evolve. Otherwise, bee will not visit ophris for pollination. ಇದು ಬರಿಬೇಕಾಗಿರೋದು. ಓಕೆನಾ? ಐ ವುಡ್ ಸಜೆಸ್ಟ್ ನೀವು ಇದು ಎಕ್ಸಾಂಪಲ್ ಅನ್ನ ತಗೊಳ್ಳಿ, ಬಿಕಾಸ್ ಕೋಎವಲ್ಯೂಷನ್ ಎಕ್ಸ್ಪ್ಲೇನ್ ಮಾಡೋದು ಸುಲಭ ಆಗುತ್ತೆ. ಫಿಗ್ ಅಂಡ್ ವಾಸ್ಪ್ ಸ್ಕಿಪ್ ಮಾಡಿದ್ರು ಓಕೆ, ಇದನ್ನು ತಗೊಂಡ್ರೆ ಒಳ್ಳೇದು. ಎಕ್ಸ್ಪ್ಲೇನ್ ಹೌ ಮೆಡಿಟರೇನಿಯನ್ ಆರ್ಕಿಡ್ ಆಫ್ರಿಸ್ ಎಂಪ್ಲಾಯ್ಸ್ ಸೆಕ್ಷುವಲ್ ಡಿಸೀಟ್ಸ್ ಟು ಎನ್ಶ್ಯೂರ್ ಪಾಲಿನೇಷನ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಅದನ್ನೇ 3 ಪಾಯಿಂಟಲ್ಲಿ ಬರೀರಿ. ದಿಸ್ ಇಸ್ ಆಲ್ಸೋ ಕ್ವೈಟ್ ಇಂಪಾರ್ಟೆಂಟ್. ನಾನು ಹೇಳಿದೆ ಇಂಟ್ರಾಕ್ಷನ್ ಆ್ಯಂಡ್ ಅದರ ಎಕ್ಸಾಂಪಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ಎನಿಥಿಂಗ್ ಹಿಯರ್ ಬಿಕಾಸ್ ಐ ಹವ್ ಆಲ್ರೆಡಿ ಡನ್ ದಿಸ್ ಇನ್ ದ ಲಾಸ್ಟ್ ಕ್ವೆಶನ್. ಓಕೆ, ಕ್ವೆಶನ್ ಮಾರ್ಕ್ ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ. ಇಲ್ಲಿಂದ ಇಕೋಸಿಸ್ಟಮ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಮೆನ್ಷನ್ 4 ಪ್ರೈಮರಿ ಫಂಕ್ಷನ್ಸ್ ಆಫ್ ಎನ್ ಎಕೋಸಿಸ್ಟಮ್ ಅಂತ ಕೇಳ್ತಾ ಇದ್ದಾರೆ. ಪ್ರೈಮರಿ ಫಂಕ್ಷನ್ಸ್ ಯಾವುದು? ವಾಟ್ ಆರ್ ದ ಪ್ರೈಮರಿ ಫಂಕ್ಷನ್ಸ್? ಪ್ರೈಮರಿ ಫಂಕ್ಷನ್ಸ್ ಅಲ್ಲಿ ನಮಗೆ ವಾಟ್ ಅಂಡ್ ಆಲ್ ಕಮ್ಸ್? ವಿ ಹ್ಯಾವ್ ಇಕೋಸಿಸ್ಟಮ್ ಹೆಲ್ಪ್ಸ್ ಇನ್ ಸಾಯಿಲ್ ಫಾರ್ಮೇಷನ್, ವಾಟರ್ ಮತ್ತೆ ವಾಟರ್ ಸೈಕಲ್ ಮೇಂಟೈನ್ ಮಾಡುತ್ತೆ, ಆಕ್ಸಿಜನ್ ಪ್ರೊವೈಡ್ ಮಾಡೋವಂಥದ್ದು. ಸೋ ಮೆನಿ ಫಂಕ್ಷನ್ಸ್ ಆಫ್ ಎಕೋಸಿಸ್ಟಮ್, ಕರೆಕ್ಟ್ ಅಲ್ವಾ? ಫುಡ್ ಚೈನನ್ನು ಮೇಂಟೈನ್ ಮಾಡೋವಂಥದ್ದು, ಇಕೊಲಾಜಿಕಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋವಂಥದ್ದು. ಸೊ ಎನಿವೇಸ್ ದೇವ್ ಆಸ್ಕ್ಡ್ ಯು 4 ಪ್ರೈಮರಿ ಫಂಕ್ಷನ್ಸ್ ಕೇಳಿದರೆ ಅದನ್ನು ನೀವು ಬರಿಬಹುದು. ಆಕ್ಸಿಜನ್ ಪ್ರೊವೈಡ್ ಮಾಡೋದು, ವಾಟರ್ ಸೈಕಲನ್ನು ಬ್ಯಾಲೆನ್ಸ್ ಮಾಡೋವಂಥದ್ದು, ಸಾಯಿಲ್ ಫಾರ್ಮೇಷನಲ್ಲಿ ಹೆಲ್ಪ್ ಮಾಡೋವಂಥದ್ದು, ಆ್ಯಂಡ್ ಇಕೊಲಾಜಿಕಲ್ ಬ್ಯಾಲೆನ್ಸ್.
ಓಕೆ, ದ ಸೇಮ್ ಗೋಸ್ ಹಿಯರ್. ಇದು ಎಲ್ಲಾನು ಎಕೋಸಿಸ್ಟಮ್ ಇದು ಪ್ರಶ್ನೆನೇ ಆಗಿರೋದು. ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂಡ್ ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕೇಳಿದ್ದಾರೆ. ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂದ್ರೆ ಏನು? Primary productivity is basically where the plants are involved. Secondary productivity is where the animals are involved. So primary productivity alli nimge basically biomass production, rate of biomass production by plants. Secondary productivity ಅಲ್ವಾ, ಬಾಕ್ಸ್ ಹಾಕಿ ಟೇಬಲ್ ಡ್ರಾ ಮಾಡ್ಕೊಳ್ಳಿ, ಡಿಸ್ಟಿಂಗ್ವಿಶ್ ಅಂತ ಇದೆ. And animals andre the rate of new biomass formed by animals, idanna ನಾವು secondary productivity ಅಂತ ಕರಿತೀವಿ. ಸೊ ಪ್ರೈಮರಿ ಅಲ್ಲಿ ನಿಮಗೆ ಅಗೇನ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮತ್ತೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಇದೆ. ಹವೆವರ್ ಸೆಕೆಂಡರಿಯಲ್ಲಿ ಆಸ್ ಸಚ್ ನೀವು ಕಲಿತಾ ಇಲ್ಲ, ರೈಟ್? ಎಸ್. ನೆಕ್ಸ್ಟ್ ಥಿಂಗ್ is two conditions which decrease the rate of decomposition in ecosystem. ಇದು ಅಗೇನ್ ಸುಮಾರು ಸರಿ ಕೇಳಿರೋಂತಹ ಪ್ರಶ್ನೆ. ರೇಟ್ ಆಫ್ ಡಿಕಂಪೋಸಿಷನ್ ಅಂತ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ಅದರಲ್ಲಿ ರೇಟ್ ಆಫ್ ಡಿಕಂಪೋಸಿಷನ್ ಜಾಸ್ತಿ ಕಮ್ಮಿ ಹೇಗಾಗುತ್ತೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಅಫೆಕ್ಟ್ ಇಟ್ ಅಂತ ಸುಮಾರು ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಸೊ ನಾನು ಇಲ್ಲಿ ಡಿಕ್ರೀಸ್ ಹಾಕಿದ್ದೀನಿ, ಎಕ್ಸಾಮಲ್ಲಿ ಅವ್ರು ಇನ್ಕ್ರೀಸ್ ಕೊಡಬಹುದು. So decrease ಹೇಗಾಗುತ್ತೆ rate of decomposition? Let us say the temperature is not ideal, temp not ideal ಅಂತ ಹಾಕಿದ್ದೀನಿ. ಅಂದರೆ ಟೂ ಲೋ ಆದರೂ ಪ್ರಾಬ್ಲಮ್ ಆಗುತ್ತೆ ಆರ್ ಟೂ ಹೈ ಆದರೂ ಪ್ರಾಬ್ಲಮ್ ಆಗುತ್ತೆ. ಇಂಥ ಕೇಸಲ್ಲಿ ಡಿಕಾಂಪೋಸಿಷನ್ ಆಗಲ್ಲ, ಸ್ಪೆಷಲಿ ಇಫ್ ಇಟ್ ಇಸ್ ಟೂ ಲೋ. ನೆಕ್ಸ್ಟ್ ಏನು, ಮಾಯಿಶ್ಚರ್ ಕಂಟೆಂಟ್ ಕೂಡ ಆಪ್ಟಿಮಮ್ ಇಲ್ಲ ಅಂತ ಹೇಳಿದ್ರೆ, ಮಾಯಿಶ್ಚರ್ ಕಂಟೆಂಟ್ ಸ್ಪೆಷಲಿ ತುಂಬ ಜಾಸ್ತಿ ಅಂದರೆ ನೀರು ನಿಂತು ಹೋಗಿದೆ, ದೆನ್ ಆಲ್ಸೋ ಪ್ರಾಬ್ಲಮ್. ನೀರು ಇಲ್ಲ, ಡಿಹೈಡ್ರೇಟೆಡ್ ಸ್ಟೇಟ್ ಆದರೂ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಥಿಂಗ್ ಈಸ್ ಇಫ್ ದ ಮೆಟೀರಿಯಲ್ ದಟ್ ಈಸ್ detritus is rich in, let's say, lignin and chitin, then also the rate of decomposition will slow down. ಅದೇ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇದ್ದು ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇದ್ರೆ ಬೇಗ ಡಿಕಾಂಪೋಸ್ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ ಪಾಯಿಂಟ್ಸ್. ಫುಡ್ ಚೈನ್ ಮತ್ತೆ ಫುಡ್ ವೆಬ್ ಮಧ್ಯ ಇರುವಂಥ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಫುಡ್ ಚೈನ್ ಅಂದ್ರೆ ಏನು? ಬೇಸಿಕ್ಲಿ ಇಟ್ಸ್ ಅ ರೆಪ್ರೆಸೆಂಟೇಷನ್ ಆಫ್ ಹೂ ಈಟ್ಸ್ ಹೂಮ್. ಹೂ ಈಟ್ಸ್ ಹೂಮ್ ಇದರ ರೆಪ್ರೆಸೆಂಟೇಷನ್. ನೀವು ಸುಮ್ಮನೆ ಹೂ ಇಟ್ಸ್ ಹೂಮ್ ಅಂತ ಫುಡ್ ಚೈನ್ ಬರ್ದ್ರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಸಿಗಲ್ಲ. ಪ್ಲೀಸ್ ರೈಟ್ ದ ಹೋಲ್ ಥಿಂಗ್. ಐ ರಿಪೀಟ್, ಐ ಆಮ್ ರೈಟಿಂಗ್ ಕೀವರ್ಡ್ಸ್. ರೆಪ್ರೆಸೆಂಟೇಷನ್ ಆಫ್ ಹೂ ಈಟ್ಸ್ ಹೂಮ್. ಫುಡ್ ವೆಬ್ ಅಂದ್ರೆ ಏನು? ಫುಡ್ ವೆಬ್ ಬೇಸಿಕ್ಲಿ ಇಸ್ ಅ ಕಾಂಬಿನೇಷನ್ ಆಫ್ ಆರ್ ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್. ಇಂಟರ್ಲಿಂಕ್ಡ್ ಫುಡ್ ಚೈನ್ಸ್ ಫುಡ್ ವೆಬ್ ಅನ್ನ ಕ್ರಿಯೇಟ್ ಮಾಡುತ್ತೆ. ನೀವು ಇನ್ನೊಂದು ಡಿಸ್ಟಿಂಗ್ವಿಶಿಂಗ್ ಫ್ಯಾಕ್ಟರ್ ಬರಿಬಹುದು. ಐಸೋಲೇಟೆಡ್ ಫುಡ್ ಚೈನ್ ಏನಿದೆ, ಐಸೋಲೇಟೆಡ್ ಫುಡ್ ಚೈನ್ಸ್ ಆರ್ ಲೆಸ್ ಸ್ಟೇಬಲ್. ಇದು ಲೆಸ್ ಸ್ಟೇಬಲ್ ಆಗುತ್ತೆ. ಹವೆವರ್ ಇಲ್ಲಿ ಫುಡ್ ವೆಬ್ ಅಂತ ನೀವು ತಗೊಂಡಾಗ ದಿಸ್ ಇಸ್ ಮೋರ್ ಸ್ಟೇಬಲ್. ಓಕೆ, ಮೋರ್ ಸ್ಟೇಬಲ್. ಇನ್ನೊಂದು ಪಾಯಿಂಟ್ ಅಥವಾ ಡಿಸ್ಟಿಂಗ್ವಿಶಿಂಗ್ ಫ್ಯಾಕ್ಟರ್, ಆನ್ ಆರ್ಗ್ಯಾನಿಸಮ್. ನೀವು ಒಂದು ಆರ್ಗ್ಯಾನಿಸಮ್ ಅಂತ ತಗೊಂಡ್ರೆ ಆಕ್ಯುಪೈಸ್ ಓನ್ಲಿ ಒನ್ ಟ್ರೋಫಿಕ್ ಲೆವೆಲ್, ಓನ್ಲಿ ಒನ್ ಟ್ರೋಫಿಕ್ ಲೆವೆಲ್. ವೆರಾಸ್ ಇಲ್ಲಿ an organism can occupy more than one trophic level. Occupy more than one trophic level. Why? Because ನೀವು food web consider ಮಾಡ್ತಾ ಇದ್ದೀರಾ. Differences ಆಯಿತು. Again a question from ecosystem. Ecological pyramids have
ಲಿಮಿಟೇಷನ್ಸ್ ಜಸ್ಟಿಫೈ ವಿತ್ 2 reasons. ಇಕೊಲಾಜಿಕಲ್ ಪಿರಮಿಡ್ಸ್ ಕೊಡ್ತೀವಲ್ವ, ಪಿರಮಿಡ್ ಆಫ್ ನಂಬರ್, ಪಿರಮಿಡ್ ಆಫ್ ಬಯೋಮಾಸ್, ಆಮೇಲೆ ಪಿರಮಿಡ್ ಆಫ್ ಎನರ್ಜಿ. ಇದಕ್ಕೆ ಲಿಮಿಟೇಷನ್ಸ್ ಇದೆ. ವಾಟ್ ಆರ್ ದ ಲಿಮಿಟೇಷನ್ಸ್ ಅಂತ ಕೇಳ್ತಾ ಇದ್ದಾರೆ. ಒಂದು, ಐಸೋಲೇಟೆಡ್ ಫುಡ್ ಚೈನ್ಸ್ ಕನ್ಸಿಡರ್ ಮಾಡ್ತಾರೆ. ಫುಡ್ ಚೈನ್ಸ್ ಕನ್ಸಿಡರ್ಡ್ and not food web. ಫುಡ್ ವೆಬ್ ಕನ್ಸಿಡರ್ ಮಾಡ್ತಿಲ್ಲ, ಬರೀ ಫುಡ್ ಚೈನ್ ಮಾಡಿದ್ದಾರೆ. ದ್ಯಾಟ್ ಈಸ್ ಒನ್ ಪ್ರಾಬ್ಲಮ್. ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳ್ತೀನಿ ನಾನು. ಅದೇನಪ್ಪ, ನನಗೆ ಮರ್ತೋಯ್ತು ಒಂದು ನಿಮಿಷ. ಅದೇನು ಅಂತ ಹೇಳಿದ್ರೆ, ಈ ನಮ್ಮ ಪುಟ್ಟದ ಚಿಕ್ಕ ಡಿಕಾಂಪೋಸರ್ಸ್ ಇವೆಯಲ್ಲ, ಅದಕ್ಕೆ ಪಾಪ ಬೆಲೆನೇ ಇಲ್ಲ. ಡಿಕಾಂಪೋಸರ್ಸ್ ಅನ್ನ ಕನ್ಸಿಡರೇ ಮಾಡಿಲ್ಲ ಇವರು. ಡಿಕಾಂಪೋಸರ್ಸ್ ಮತ್ತೆ ಆ್ಯಂಡ್ ಸ್ಯಾಪ್ರೋಫೈಟ್ಸ್ ಅಂತ ನಾನು ತಗೊಂಡ್ರೆ ಪಾಪ ಎಲ್ಲೂ ಇಲ್ಲ ಇವರು ಪಿರಮಿಡ್ ಅಲ್ಲಿ. ಅಲ್ವಾ? ಅದು ಪ್ರಾಬ್ಲಮ್. ಎರಡಾಯ್ತಲ್ವಾ? ಎಸ್. ಪಾಪ ಇಕೋಸಿಸ್ಟಮ್ ಚಾಪ್ಟರೇ ಮರ್ತೋಗಿದೆ ಅನ್ಸುತ್ತೆ. ಕ್ವಶನ್ ಮಾರ್ಕ್ ಇದೆ ಎಲ್ಲಾನು. ಡಿಫೈನ್ ಫುಡ್ ಚೈನ್, ಮೆನ್ಷನ್ ದ ಟೈಪ್ಸ್ ಆಫ್ ಫುಡ್ ಚೈನ್ ಇದೆ. ಡೆಫಿನೇಷನ್ ಆಫ್ ಫುಡ್ ಚೈನ್ ಆಲ್ರೆಡಿ ನಾನು ಕೊಟ್ಟಾಗಿದೆ. ಡೆಫಿನೇಷನ್ ಏನು ಅಂದರೆ, ಆಲ್ರೆಡಿ ಐ ಟೋಲ್ಡ್ ಯು, ಇಟ್ಸ್ ಅ ರೆಪ್ರೆಸೆಂಟೇಷನ್ ಆಫ್ ಹೂ ಈಟ್ಸ್ ಹೂಮ್ ಇನ್ ಅನ್ ಇಕೋಸಿಸ್ಟಮ್. ಅದು ನೀವು ಡೆಫಿನೇಷನ್ ಆಗಿ ಹಾಕ್ತೀರಾ ಅಲ್ವಾ? ಹೂ ಈಟ್ಸ್ ಹೂಮ್. ಡಿಡ್ ಯು ನೋ ಹ್ಯೂಮನ್ಸ್ ಆರ್ ಎಟ್ ದ ಟಾಪ್ ಆಫ್ ಫುಡ್ ಚೈನ್ ನ್ಯಾಚುರಲಿ ಅಲ್ವಾ? ನಮ್ಮ ಮೆದುಳು IQ ಅದರ ಪ್ರಕಾರ ಹೋದರೆ ಫುಡ್ ಚೈನ್ ಇದು ಟಾಪಲ್ಲಿ ನಾವಿರೋದು. ಮೆನ್ಷನ್ ದ ಟೈಪ್ಸ್ ಆಫ್ ಫುಡ್ ಚೈನ್ ಅಂತ ಇದೆ. ಏನೆಲ್ಲ ಮೆನ್ಷನ್ ಕೇಳಿದ್ದಾರೆ, ಬಟ್ ನೀವು ಎಸ್ಕೊಡೋಣ. ಗ್ರೇಸಿಂಗ್ ಫುಡ್ ಚೈನ್, ಗ್ರೇಸಿಂಗ್ ಫುಡ್ ಚೈನ್ GFC. ಡೆಟ್ರಿಟಸ್ ಫುಡ್ ಚೈನ್ ಅಲ್ವಾ? DFC. ಆಮೇಲೆ KFC ಇಲ್ಲ, ಡೋಂಟ್ ವರಿ. ಐ ನೋ ಇಟ್ಸ್ ಅ ಬ್ಯಾಡ್ ಜೋಕ್, ಬಟ್ ನೋ ಪ್ರಾಬ್ಲಮ್. ನಾನು GFC DFC ಹೇಳುವ KFC ಹೇಳಲೇಬೇಕು ಅಂತ ಒಂಥರ ಬಾಯಲ್ಲಿ ಬರ್ತಾ ಇರುತ್ತೆ, ಅದಕ್ಕೆ ಹೇಳಿದೆ. ಎನಿವೇಸ್, ಸೊ ಗ್ರೇಸಿಂಗ್ ಫುಡ್ ಚೈನ್, ಡೆಟ್ರಿಟಸ್ ಫುಡ್ ಚೈನ್ ಮಾತ್ರ ನೀವು ಓದಿರೋದು. ಆ್ಯಕ್ಚುಲಿ ಪ್ಯಾರಾಸೈಟಿಕ್ ಫುಡ್ ಚೈನ್ ಕೂಡ ಇದೆ, ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಕಾರ ಹೋದರೆ ಐ ಥಿಂಕ್ ದಿಸ್ ಇಸ್ ಮೋರ್ ದೆನ್ ಎನಫ್. ಗ್ರೇಸಿಂಗ್ ಫುಡ್ ಚೈನ್ ಅಂದರೆ ಏನು? ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಪ್ರೊಡ್ಯೂಸರ್. ಒಂದು ಲೈನ್ ಬರ್ಸ್ಕೊಳ್ಳಿ, ಸ್ಟಾರ್ಟ್ಸ್ ವಿತ್ ಅ ಪ್ರೊಡ್ಯೂಸರ್. ಅದು ನೀರಲ್ಲಿರಬಹುದು, ಇಲ್ಲ ಲ್ಯಾಂಡ್ ಟೆರೆಸ್ಟ್ರಿಯಲ್ ಇರಬಹುದು. ಲ್ಯಾಂಡಲ್ಲಾದರೆ ಗಿಡ ಮರದಿಂದ ಸ್ಟಾರ್ಟ್ ಆಗುತ್ತೆ, ನೀರಲ್ಲಾದರೆ ಫೈಟೋ ಪ್ಲ್ಯಾಂಕ್ಟನ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಡೆಟ್ರಿಟಸ್ ಫುಡ್ ಚೈನ್ ಅಂದರೆ ನಾವೇನು ಮಾಡ್ತೀವಿ? ಸ್ಟಾರ್ಟ್ಸ್ ವಿತ್ ಡೆಟ್ರಿಟಸ್. ಡೆಟ್ರಿಟಸ್ ಅಂದರೆ ಬೇಸಿಕ್ಲಿ ಡೆಡ್ ಆರ್ಗ್ಯಾನಿಕ್ ಮ್ಯಾಟ್ರಿಂದ ಸ್ಟಾರ್ಟ್ ಆಗುತ್ತೆ. ಅದು ಸೋರ್ಸ್ ಆಫ್ ಎನರ್ಜಿ ಇನ್ ಡೆಟ್ರಿಟಸ್ ಫುಡ್ ಚೈನ್. ಗ್ರೇಸಿಂಗ್ ಫುಡ್ ಚೈನಲ್ಲಿ ದ ಸೋರ್ಸ್ ಆಫ್ ಎನರ್ಜಿ ಸನ್ಲೈಟ್, ಬಿಕಾಸ್ ಗಿಡಗಳು ಬರ್ತಾ ಇದೆ ಅಲ್ವಾ ಇನ್ ದ ಫಸ್ಟ್ ಟ್ರೋಫಿಕ್ ಲೆವೆಲ್. ಅರ್ಥ ಆಯ್ತಾ? ಎಸ್, KFC ಇಲ್ಲ ಬರಿಬೇಡಿ. ಓಕೆ. ಆ್ಯಂಡ್ ಇಕೋಸಿಸ್ಟಮ್ ಅಗೇನ್, ಇಕೊಲಾಜಿಕಲ್ ಪಿರಮಿಡ್ಸ್. ಮೆನ್ಷನ್ ಎನಿ 2 ಟೈಪ್ಸ್ ಅಂತ ಇದೆ. ಸೊ ಇಕೊಲಾಜಿಕಲ್ ಪಿರಮಿಡ್ಸ್ ಅಂದರೆ ಏನು? ಅಗೇನ್ ಡೆಫಿನೇಷನ್ ಹಾಕಿ, ಇಟ್ಸ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಗ್ರಾಫಿಕಲ್ ಅಲ್ಲ ಮ್ಯಾಮ್, ಪಿರಮಿಡ್ ಅಂತ ಇದೆ, ಗ್ರಾಫಿಕ್ ಹಾಕ್ತಾ. ಅದು ಪಿರಮಿಡ್ ಫಾರ್ಮಲ್ಲಿ ರೆಪ್ರೆಸೆಂಟೇಷನ್ ಗ್ರಾಫ್ ಇದೆ. ಓಕೆ, ಸೊ ಇಟ್ಸ್ ಅ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ of food chains based on one of the parameter. ಯಾವುದಾದ್ರೂ ಒಂದು ಪ್ಯಾರಾಮೀಟರ್ ನೀವು ತಗೋಬೇಕಾಗಿರೋದು. ಲೈಕ್ ನಂಬರ್ NO ಅಂತ ಹಾಕ್ತಾ ಇದ್ದೀನಿ, ಇಲ್ಲ ಬಯೋಮಾಸ್ ಇರಬಹುದು, ಆರ್ ಎನರ್ಜಿ. 2 ಟೈಪ್ಸ್ ಯಾವುದೆಲ್ಲ? 3 ಮಾಡೋಣ ನಾವು. ಪಿರಮಿಡ್ ಆಫ್ ನಂಬರ್, ಎಲ್ಲಿ ನೀವು ನಂಬರ್ ಆಫ್ ಆರ್ಗ್ಯಾನಿಸಮ್ ಇನ್ ಈಚ್ ಟ್ರೋಫಿಕ್ ಲೆವೆಲ್ ಮೆನ್ಷನ್ ಮಾಡ್ತೀರಾ. ಪಿರಮಿಡ್ ಆಫ್ ಬಯೋಮಾಸ್,
ಎಲ್ಲ ಆರ್ಗ್ಯಾನಿಸಮ್ಸ್ ಇದು ಬಯೋಮಾಸ್ ಎಟ್ ಈಚ್ ಟ್ರೋಫಿಕ್ ಲೆವೆಲ್ ನೀವು ತಗೊಂಡು ರೆಪ್ರೆಸೆಂಟ್ ಮಾಡುವಂಥದ್ದು. ಆ್ಯಂಡ್ ದೆನ್ ಪಿರಮಿಡ್ ಆಫ್ ಎನರ್ಜಿಯನ್ನು ಮೆನ್ಷನ್ ಮಾಡುವಂಥದ್ದು, ಪಿರಮಿಡನ್ನು. ಅಫ್ಕೋರ್ಸ್ ಕರೆಕ್ಟ್ ಅಲ್ವಾ? 3 marks. ಓಹೋ, ಓಕೆ, ಇಲ್ಲಿಂದ ಚಾಪ್ಟರ್ ಹೆಸರಿದೆ. ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್. ನೇಮ್ ಎನಿ 4 ರೀಸೆಂಟ್ ಎಕ್ಸ್ಟಿಂಕ್ಟ್ ಆರ್ಗ್ಯಾನಿಸಮ್ಸ್ ಆಸ್ ಪರ್ IUCN ರೆಡ್ ಲಿಸ್ಟ್. ಯಾವುದೆಲ್ಲ? ಸ್ಟೆಲ್ಲರ್ಸ್ ಸೀ ಕೌ ರಷ್ಯಾದಲ್ಲಿ, ಡೋಡೋ ಅನ್ನೋ ಬರ್ಡ್ ಮೊರಿಷಿಯಸ್, ಥೈಲಸೀನ್ ತಾಸ್ಮೇನಿಯನ್ ವುಲ್ಫ್ ಆಸ್ಟ್ರೇಲಿಯಾ, ಕ್ವೇಗಾ ಝೀಬ್ರಾ ಥರ ಕಾಣಿಸೋಂಥ ಸೌತ್ ಆಫ್ರಿಕಾದಿಂದ, ಪ್ಯಾಸೆಂಜರ್ ಪಿಜಿನ್ ಕೂಡ ನೀವು ಮೆನ್ಷನ್ ಮಾಡಬಹುದು, ಬಟ್ ಐ ಥಿಂಕ್ ಇದು ಸಾಕು. ಆ್ಯಂಡ್ ಫ್ಯೂ ಸಬ್ಸ್ಪೀಶೀಸ್ ಆಫ್ ಟೈಗರ್, ಕ್ಯಾಸ್ಪಿಯನ್, ಬಾಲಿ ಮತ್ತೆ ಜಾವನ್, ಇಂಡೋನೇಷ್ಯಾದಲ್ಲಿ ಎಲ್ಲ ಕಾಣಿಸ್ತಾ ಇದ್ದಂಥ ಸಬ್ಸ್ಪೀಶೀಸ್ ಇದು. ಬಾಲಿ ಅಂತ ಅದಕ್ಕೆ ಹೆಸರಿರೋದು, ಕ್ಯಾಸ್ಪಿಯನ್. ಓಕೆ, ಆಯ್ತಲ್ವಾ? ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ, ಸೊ ಅಷ್ಟೇ ಮಾಡಿ ಸಾಕು, ಮಾರ್ಕ್ಸ್ ಸಿಗುತ್ತೆ. ಗಿವ್ ಎಕ್ಸಾಂಪಲ್ಸ್ ಆಫ್ 2 species ವಿಚ್ ಹ್ಯಾವ್ ಬಿಕಮ್ ಎಕ್ಸ್ಟಿಂಕ್ಟ್ ಡ್ಯೂ ಟು ಓವರ್ ಎಕ್ಸ್ಪ್ಲಾಯ್ಟೇಷನ್. ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಕೇಳಿದ್ರೆ ನಿಮ್ಮ ಬುಕ್ ಪ್ರಕಾರ 2 ಇರೋದು, ಆಸ್ ಸಚ್ ಅವ್ರು ಮೆನ್ಷನ್ ಮಾಡಿರೋದು. ಒಂದು ಪ್ಯಾಸೆಂಜರ್ಸ್ ಪಿಜಿನ್, ಓಕೆನಾ, ಮೆನ್ಷನ್ ಮಾಡಿ ಅಂತ ಇದಕ್ಕೇನು ಡೆಫಿನೇಷನ್ ಕೊಡಕ್ಕಂತೂ ಆಗಲ್ವಲ್ಲ. ಇನ್ನೊಂದು ಸ್ಟೆಲ್ಲರ್ಸ್ ಸೀ ಕೌ. ಆಕ್ಚುಲಿ ಓವರ್ ಎಕ್ಸ್ಪ್ಲಾಯ್ಟೇಷನ್ ಎಲ್ಲಾನು ಮಾಡಿದಾರೆ ಅವರು. ಈ ಥೈಲಸೀನ್ ತಾಸ್ಮೇನಿಯನ್ ವುಲ್ಫ್ ಇದು ಸ್ಕಿನ್ ಲೆದರಿಗೋಸ್ಕರ, ಕ್ವೇಗಾದ್ದು ಕೂಡ ದ ಸೇಮ್ ಥಿಂಗ್. ಕ್ವೇಗಾ ವಾಸ್ ಡಿಫ್ರೆಂಟ್, ಅದು ಹರ್ಬಿವೋರ್ಸ್, ಹೌದು, ಬೆಳೆಗಳನ್ನು ಹಾಳು ಮಾಡ್ತಾ ಇತ್ತು ಅಂತ ಹಂಟ್ ಮಾಡ್ತಾ ಇದ್ರು. ಸ್ಟೆಲ್ಲರ್ ಸೀಕೋ ಮತ್ತು ಪ್ಯಾಸೆಂಜರ್ಸ್ ಪಿಜನ್ ಫಾರ್ ಇಟ್ಸ್ ಮೀಟ್ ಡೆಲಿಕೆಸಿ ಅದು. ಸೊ ಅದಕ್ಕೆ ಓವರ್ ಎಕ್ಸ್ಪ್ಲಾಯ್ಟ್ ಮಾಡಿ ರಿಕವರ್ ಆಗಕ್ಕೆ ಪಾಪ ಚಾನ್ಸೇ ಕೊಟ್ಟಿಲ್ಲ ಸ್ಪೀಶೀಸ್ಗೆ, ನಾವೇ ಮನುಷ್ಯರೇ ಮಾಡಿರೋದು. ಇಂಟ್ರೊಡಕ್ಷನ್ ಆಫ್ ಏಲಿಯನ್ ಸ್ಪೀಶೀಸ್ ಕಾಸಸ್ ಬಯೋಡೈವರ್ಸಿಟಿ ಲಾಸ್. ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ವಿತ್ 2 appropriate ಎಕ್ಸಾಂಪಲ್. ಇಲ್ಲಿ ನೋಡಿ, ಏಲಿಯನ್ ಸ್ಪೀಶೀಸ್ ಅಂದ ತಕ್ಷಣ ಬಾಯಿಗೆ ಬಂದಿದ್ದ ಎಕ್ಸಾಂಪಲ್ ಬರಿಬೇಡಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ ಇದರಿಂದ ಅಂತ. ಓಕೆ, ಆ್ಯಕ್ಚುಲಿ ಬರಿಬೋದು ಎಲ್ಲನೂ, ಬಟ್ ವಾಟ್ ಐ ಸಜೆಸ್ಟ್ ಇಸ್ ನೀವು ಅಲ್ಲಿ ಸ್ಪೆಸಿಫಿಕ್ ಆಗಿರುವಂಥದ್ದನ್ನು ಬರೀರಿ. ಒಂದು, ಇಫ್ ಯು ರಿಮೆಂಬರ್, ನೈಲ್ ಪರ್ಚ್ ಮತ್ತು ಸಿಕ್ಲೆಡ್ ಫಿಶಸ್ ಇದೆ. ಓಕೆ, ಇದನ್ನು ಮೆನ್ಷನ್ ಮಾಡಿ. ಐ ವುಡ್ ಸಜೆಸ್ಟ್ ಈ ಪಾರ್ಥೇನಿಯಂ ಮತ್ತು ವಾಟರ್ ಹೈಸಿಂತ್ ಇದೆಯಲ್ವಾ, ಅದಕ್ಕೆ ಲಾಸ್ಟ್ ಇಂಪಾರ್ಟೆನ್ಸ್ ಕೊಡಿ. ಒಂದು, ನೈಲ್ ಪರ್ಚ್ ಫಿಶ್ ಇಂಟ್ರೊಡ್ಯೂಸ್ ಮಾಡಿರೋದು ಲೇಕ್ ವಿಕ್ಟೋರಿಯಾ, ಸಿಕ್ಲೆಡ್ ಫಿಶಸ್ ಅನ್ನು ತಿಂದು ಹಾಕಿದೆ. 200 ಸ್ಪೀಶೀಸ್ ಆಲ್ಮೋಸ್ಟ್ ಎಕ್ಸ್ಟಿಂಕ್ಟ್ ಆಗಿರೋವಂಥದ್ದು ಒಂದು, ಇದು ನೀವು ಮಾಡಬಹುದು. ಇಲ್ಲ, ಈ ಇಂಡಿಯನ್ ವಾಟರ್ಸಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂಥ ಆಫ್ರಿಕನ್ ಕ್ಯಾಟ್ ಫಿಶ್ ಕ್ಲಾರಿಯಸ್ ಗ್ಯಾರಿ ಪೈನಸ್ ಏನಿದೆ, ಅದು ನಮ್ಮ ಇಂಡಿಜಿನಸ್ ಕ್ಯಾಟ್ ಫಿಶಸ್. ಓಕೆ, ಇಂಡಿಜಿನಸ್ ಅಂದರೆ ಇಂಡಿಯಾದಲ್ಲಿ ಕಾಣುವಂಥ ಕ್ಯಾಟ್ ಫಿಶಸ್ ಅನ್ನ ಏನು ಮಾಡಿದೆ, ಕಾಂಪಿಟಿಷನ್ ಬೇಸಿಕ್ಲಿ ಅದ್ರ ಮಧ್ಯ ನಡೆದು ದ ಇಂಡಿಯನ್ ಕ್ಯಾಟ್ ಫಿಶಸ್ ಹ್ಯಾವ್ ಲಾಸ್ಟ್ ದ ಕಾಂಪಿಟಿಷನ್ ಆ್ಯಂಡ್ ದೇ ಆರ್ ಮಚ್ ವಿಗರಸ್ ಆ್ಯಂಡ್ ಮಚ್ ವೊರೇಷಿಯಸ್ ಈಟರ್ಸ್. ಹಂಟಿಂಗಲ್ಲಿ ದೀಸ್ ಆಫ್ರಿಕನ್ ಕ್ಯಾಟ್ ಫಿಶಸ್ ಆರ್ ಬೆಟರ್, ಐ ಸಪೋಸ್. ಸೊ ಇದು ಎರಡನ್ನ ನೀವು ಬರಿಬಹುದು, ಬಯೋಡೈವರ್ಸಿಟಿ ಲಾಸ್ ಆಗಿದೆ ಇದರಿಂದ ಅಂತ. ಐ ಥಿಂಕ್ ದಿಸ್ ವುಡ್ ಬಿ ದ 2 ಬೆಸ್ಟ್ ಎಕ್ಸಾಂಪಲ್ಸ್. ಮ್ಯಾಮ್ ನಮಗೆ ನೆನಪಾಗ್ತಿಲ್ಲ, ಕ್ಯಾನ್ ವಿ ರೈಟ್ ಲ್ಯಾಂಟೆನಾ ಕ್ಯಾಮೆರಾ ಅನ್ನೋ ಒಂದು ಎಕ್ಸಾಂಪಲ್, ಇಲ್ಲ ಕ್ಯಾನ್ ವಿ ರೈಟ್ ಲೈಕ್ ಐ ಟೋಲ್ಡ್ ಪಾರ್ಥೇನಿಯಮ್, ಆಮೇಲೆ ಕ್ಯಾನ್ ವಿ ರೈಟ್ ಟೈಕಾರ್ನಿ ಅಂತ ಹೇಳಿದ್ರೆ ಬರೀರಿ, ಬಟ್ ಕೀಪ್ ದ್ಯಾಟ್ ಆಸ್ ಅ ಲಾಸ್ಟ್ ಆಪ್ಷನ್. ಇದು ಎರಡನ್ನ ಬರೆದ್ರೆ ಬೆಟರ್. ಮೆನ್ಷನ್ 2 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಫ್ ಇಂಡಿಯಾ. ಒಂದು ವೆಸ್ಟರ್ನ್ ಘಾಟ್ಸ್, ನಮ್ಮ ವೆಸ್ಟರ್ನ್ ಘಾಸ್ಟ್ ಆಯಿತು, ಘಾಟ್ಸ್ ಆಗಬೇಕಿತ್ತು. ಓಕೆ ಓಕೆ, ದ ಕೋಸ್ಟ್ ಆಫ್ ಏನಂತಾರೆ ಕೇರಳ, ಕರ್ನಾಟಕ, ಹಾಗೆ ಗೋವಾ, ಮಹಾರಾಷ್ಟ್ರ ಹೋಗ್ತಾ ಹೋಗ್ತಾ ಅದು. ಇನ್ನೊಂದು ಇಂಡೋ ಬರ್ಮಾ ರೀಜನ್ಸ್ ಏನಿದೆ, ದ ಈಸ್ಟರ್ನ್ ಸೈಡ್ ಆಫ್ ಇಂಡಿಯಾ ಅಂತೀವಿ. ಇಂಡೋ ಬರ್ಮಾ ಘಾಟ್ಸ್ ಅಲ್ಲ, ಸಾರಿ, ರೀಜನ್ಸ್. ಓಕೆ, ಆ್ಯಂಡ್ ಈ ಕಡೆ ಡೌನ್ ಸೌತ್ ಫರ್ದರ್ ಇವನ್ ದ ಶ್ರೀಲಂಕನ್ ರೀಜನ್ ಏನಿದೆ ಅದನ್ನು ಕೂಡ ಅವರು ಓವರ್ ಆಲ್ ಹಾಟ್ಸ್ಪಾಟ್ ಆಫ್ ಇಂಡಿಯಾ ಅಂತ ಕರೀತಾರೆ.
ಅದನ್ನು ಬಾಯಲ್ಲಿ ಮೆನ್ಷನ್ ಮಾಡಿದ್ದೀನಿ, ಬರ್ದಿಲ್ಲ. ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಆಫ್ ಇಂಡಿಯಾ ಕೇಳಿದ್ರೆ ಇದನ್ನ ಹಾಕ್ಬಹುದು. ಸೇಕ್ರೆಡ್ ಗ್ರೂವ್ಸ್ ಅಂದ್ರೆ ಏನು? ದ ರೀಜನ್ಸ್ ವಿಚ್ ಆರ್ ಪ್ರೊಟೆಕ್ಟೆಡ್ ಡ್ಯೂ ಟು ಸರ್ಟನ್ ರಿಲಿಜಿಯಸ್ ಬಿಲೀವ್ಸ್. ಸೊ ಇದು ಕೂಡ ಪ್ರೊಟೆಕ್ಟೆಡ್ ರೀಜನ್ ಆಗಿರೋದು. ಬಟ್ ಪ್ರೊಟೆಕ್ಟ್ ಏನಕ್ಕೆ ಮಾಡಿದೀವಿ ನಾನು ಅಲ್ಲ, ನಾನು ಪ್ರೊಟೆಕ್ಟ್ ಮಾಡಿದಲ್ಲ, ದಿ ಗವರ್ಮೆಂಟ್ ಅಂಡ್ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವ್ ಪ್ರೊಟೆಕ್ಟೆಡ್ ಇಟ್. ಸೊ ಪ್ರೊಟೆಕ್ಟೆಡ್ ರೀಜನ್ಸ್ ಡ್ಯೂ ಟು ರಿಲಿಜಿಯಸ್ ಬಿಲೀವ್ಸ್. ಓಕೆ, ರೈಟ್. ಮೆನ್ಷನ್ ಎನಿ 2 ಎಕ್ಸಾಂಪಲ್ಸ್. ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಗೇನ್ ಸುಮಾರಿದೆ. ಸೊ ಅರಾವಳಿ ಹಿಲ್ಸ್ ಅಂತ ರಾಜಸ್ಥಾನ್ ಇದು ಮೆನ್ಷನ್ ಮಾಡಿದ್ದಾರೆ. ನೀವು ಅರಾವಳಿ ಹಿಲ್ಸ್ ಅಂತ ಬರ್ದ್ರೆ ಪ್ಲೀಸ್ ಮೆನ್ಷನ್ ದ ರೀಜನ್ ಆಲ್ಸೋ. ಓಕೆ, ಮತ್ತೆ ಯಾವುದು? ಚಂದಾ ಅಂಡ್ ಬಸ್ತರ್ ರೀಜನ್ಸ್, ಸರ್ಗುಜಾ, ಅಗೇನ್ ವೆಸ್ಟರ್ನ್ ಘಾಟ್ಸ್. ಓಕೆ, ಎನಿ 2 ಅಂತ ಹೇಳಿದ್ದಾರೆ, ಕೆಲವೆಲ್ಲ ಮೆನ್ಷನ್ ಮಾಡಿದ್ದೀನಿ. ಯು ಕ್ಯಾನ್, ಇದೆಲ್ಲ ಎಕ್ಸಾಂಪಲ್ಸ್ ಆಗುತ್ತೆ ಆಫ್ ದ ಸೇಕ್ರೆಡ್ ಗ್ರೂವ್ಸ್. 3 ಲೆವೆಲ್ಸ್ ಆಫ್ ಬಯೋಡೈವರ್ಸಿಟಿಯನ್ನು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಇದೆ. ಇಲ್ಲಿ 3 ಲೆವೆಲ್ ಯಾವುದು? ಒಂದು ಜೆನೆಟಿಕ್ ಬಯೋಡೈವರ್ಸಿಟಿ, ಅದರ ಎಕ್ಸಾಂಪಲ್ ಹಾಕಿ ರಾವುಲ್ಫಿಯಾ, ವಾಮಟೋರಿಯಾ ಅಂತ ಇದೆ. ಸೊ ಜೆನೆಟಿಕ್ ಬಯೋಡೈವರ್ಸಿಟಿ ಇಸ್ ಬೇಸಿಕ್ಲಿ ಡೈವರ್ಸಿಟಿ ಎಟ್ ದ ಲೆವೆಲ್ ಆಫ್ ಜೀನ್ಸ್. ಸೊ ಒಂದು ಸ್ಪೀಶಿ ಮಧ್ಯ ಕೂಡ ಈ ಜೆನೆಟಿಕ್ ಅಥವಾ ಅಲೀಲಿಕ್ ವೇರಿಯೇಷನ್ ಇಂದ ಹುಟ್ಕೊಳ್ಳೋ ಅಂಥ ಬಯೋಡೈವರ್ಸಿಟಿ ಅಂತೀವಿ. ನೆಕ್ಸ್ಟ್ ಈಸ್ ಸ್ಪೀಶೀಸ್ ಡೈವರ್ಸಿಟಿ ಆ್ಯಂಡ್ ಮೂರನೇದು ಇಕಲಾಜಿಕಲ್ ಡೈವರ್ಸಿಟಿ ಅಲ್ವಾ. ಸ್ಪೀಶೀಸ್ ಡೈವರ್ಸಿಟಿ ಅಂತ ಹೇಳಿದ್ರೆ ಯಾವುದು ರೀಜನಲ್ಲಿ ಸ್ಪೀಶೀಸ್ ಜಾಸ್ತಿ ಇದೆ. ನಿಮಗೆ ಒಂದು ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ಸಲ್ಲಿ ಆಂಫಿಬಿಯನ್ ಸ್ಪೀಶೀಸ್ ಜಾಸ್ತಿ ಇದೆ, ಈಸ್ಟರ್ನ್ ಘಾಟ್ಸಲ್ಲಿ ಕಮ್ಮಿ ಇದೆ ಅಂತ ಕೊಟ್ಟಿದ್ದಾರೆ. ಸೊ ದ್ಯಾಟ್ ಬಿಕಮ್ ಸ್ಪೀಶೀಸ್ ಡೈವರ್ಸಿಟಿ. ಇಕೊಲಾಜಿಕಲ್ ಡೈವರ್ಸಿಟಿ ಅಂದರೆ ಯಾವ ದೇಶದಲ್ಲಿ ಅಥವಾ ಯಾವ ರೀಜನಲ್ಲಿ ಇಕೋಸಿಸ್ಟಮ್ನಲ್ಲಿ ತುಂಬ ವೆರೈಟಿ ಕಾಣಿಸುತ್ತೆ. ಸಪೋಸ್ ಭಾರತ ಆಸ್ ಅ ದೇಶ ನೀವು ತಗೊಂಡ್ರೆ ಇಲ್ಲಿ ನಿಮಗೆ ಡೆಸರ್ಟ್ ಕಾಣಿಸುತ್ತೆ, ಹಿಲಿ ರೀಜನ್ಸ್ ಇದೆ, ಕರೆಕ್ಟ್ ಅಲ್ವಾ. ಯು ಹ್ಯಾವ್ ಮ್ಯಾಂಗ್ರೋವ್ಸ್ ಇದೆ, ಯು ಹ್ಯಾವ್ ಮ್ಯಾಂಗ್ರೋವ್ಸ್ ಆಸ್ ಅ ರೀಜನ್. ನಿಮ್ಮ ಹತ್ರ ಫಾರೆಸ್ಟ್ ಇದೆ, ಎವರ್ಗ್ರೀನ್ ಫಾರೆಸ್ಟ್ ಇದೆ, ಡೆಸಿಡ್ಯೂಸ್ ಕೂಡ ಇದೆ. ಸೊ ದರ್ ಆರ್ ವೆರೈಟಿ ಆಫ್ ಎಕೋಸಿಸ್ಟಮ್ ಇನ್ ಇಂಡಿಯಾ. ಅದರಿಂದ ಇಂಡಿಯಾದು ಸ್ಪೀಶೀಸ್ ಓವರ್ ಆಲ್ ಎಕೊಲಾಜಿಕಲ್ ಡೈವರ್ಸಿಟಿ ಜಾಸ್ತಿ ಇದೆ. ನಿಮ್ಮ ಬುಕ್ಕಲ್ಲಿ ಕೊಟ್ಟಿರೋ ಇನ್ನೊಂದು ಕಂಪ್ಯಾರಿಸನ್ ಏನು? ಆಸ್ ಕಂಪೇರ್ ಟು ಅ ಸ್ಕ್ಯಾಂಡಿನೇವಿಯನ್ ರೀಜನ್ ಕಾಲ್ಡ್ ನಾರ್ವೆ. ನಾರ್ವೆಯಲ್ಲಿ ಇಷ್ಟು ಇಕೋಸಿಸ್ಟಮಲ್ಲಿ ಡೈವರ್ಸಿಟಿ ಇಲ್ಲ, ಸೊ ಸ್ಪೀಶೀಸ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ಇದು ಮೂರದು ಬೇರೆ ಬೇರೆ ಒಂದೊಂದು ಲೈನಲ್ಲಿ ಡೆಫಿನೇಷನ್ ಮೆನ್ಷನ್ ಮಾಡಿದ್ರೆ ಸಾಕು. ಡ್ರಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಅಂತ ಇದೆ. ಓಕೆ, ಇದನ್ನ ನಾವು ಅಫ್ಕೋರ್ಸ್ ಡ್ರಾ ಮಾಡಿ ತೋರಿಸ್ಬೇಕಾಗಬಹುದು ಅಲ್ಲ, ತೋರಿಸ್ಲೇಬೇಕು, ಆಪ್ಷನ್ ಇಲ್ಲ. ಮಾರ್ಕ್ಸ್ ಬೇಕಂದ್ರೆ ತೋರಿಸ್ಬೇಕು. ಗ್ರಾಫ್ ನೆನಪಿದ್ರೆ ಪ್ಲೀಸ್ ಡೂ ಡ್ರಾ ಇಟ್. ಈ ಇದಿದೆಯಲ್ವಾ ಸ್ಪೀಶೀಸ್ ಏರಿಯಾ ರಿಲೇಶನ್ಶಿಪ್ ಅನ್ನು ಅವ್ರು ಇವನ್ ಕೆಲವೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಗ್ರಾಫ್ ಕೇಳಿದರೆ ಕೆಲವೊಮ್ಮೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಹಿಯರ್ ಯು ವಿಲ್ ಹ್ಯಾವ್ ಟು ಡೂ ಅ ಲಿಟಲ್ ಬಿಟ್ ಆಫ್ ಲೇಬ್ಲಿಂಗ್. ಅಂದರೆ ಒಂದು ಹೀಗೆ ಅಂತ ಇದೆ, ಒಂದು ಗ್ರಾಫ್ ಹೀಗಂತ ಇದೆ. ಎಸ್ ಇಸ್ ಈಕ್ವಲ್ ಟು CA⁴Z ಇಸ್ ಫಾರ್ ದಿಸ್ ಆ್ಯಂಡ್ ಇದರ ಲಾಗರಿಥಮಿಕ್ ಸ್ಕೇಲ್ ನಮಗೆ ಹೀಗೆ ಬರುತ್ತೆ. ಕರೆಕ್ಟ್ ಅಲ್ವಾ? ಎಸ್, log C plus Z log A. ಓಕೆ, ಇದು ಎಕ್ಸ್ ಮತ್ತು ವೈ ಆಕ್ಸಿಸ್ ಮರಿಬೇಡಿ ಯಾವತ್ತು. ಸ್ಪೀಶೀಸ್ ರಿಚ್ನೆಸ್ ಆ್ಯಂಡ್ ಇದು ಏರಿಯಾ ಆಯಿತು. ಕರೆಕ್ಟ್? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ರಿವೆಟ್ ಪಾಪರ್ ಹೈಪೋಥೆಸಿಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ರಿವೆಟ್ ಪಾಪರ್ ಹೈಪೋಥೆಸಿಸ್ ಕೊಟ್ಟಿರೋದು ಯಾರು? ಗಿವೆನ್ ಬೈ ಪಾಲ್ ಎರ್ಲಿಕ್. ಅಂಡ್ ಇವ್ರು ಏನಂತಾರೆ? ಇಮ್ಯಾಜಿನ್ ದಟ್ ದಿ ಎಕೋಸಿಸ್ಟಮ್ ಈಸ್ ಲೈಕ್ ಆನ್ ಏರೋಪ್ಲೇನ್. ಈ ಎಕೋಸಿಸ್ಟಮ್ ಅಲ್ಲಿ ಅಂದ್ರೆ ಏರೋಪ್ಲೇನ್ ಅಲ್ಲಿ ಪ್ಯಾಸೆಂಜರ್ಸ್ ಬರ್ತಾ ಇದ್ದಾರೆ. ಪ್ಯಾಸೆಂಜರ್ಸ್ ಅನ್ನ ಡಿಸ್ಟರ್ಬೆನ್ಸಸ್ ಅಂತ ಅನ್ಕೊಳ್ಳಿ. ಯಾವುದಾದ್ರೂ ಒಂದು ಡಿಸ್ಟರ್ಬೆನ್ಸ್
ಅದು ಮ್ಯಾನ್ ಮೇಡ್ ಇರಬಹುದು, ಇಲ್ಲ ಇವನ್ ನ್ಯಾಚುರಲ್ ಇರಬಹುದು. ಈ ಪ್ಯಾಸೆಂಜರ್ಸ್ ಏರೋಪ್ಲೇನಲ್ಲಿ ಬರ್ತಾ ಇದ್ದಾರೆ ಆ್ಯಂಡ್ ಹೌ ಆಸ್ ದೇ ಆರ್ ಗೆಟಿಂಗ್ ಡೌನ್, ಏರೋಪ್ಲೇನಿಂದ ಇಳಿಬೇಕಾದ್ರೆ ಒಂದೊಂದೇ ನಟ್, ಸ್ಕ್ರೂ, ಬೋಲ್ಟ್ ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ರಿವೆಟ್ ಅಂತ ಹೇಳಿದ್ರೆ ನಟ್ ಬೋಲ್ಟಿಗೆ ರಿವೆಟ್ ಹೇಳೋದು. ಓಕೆ, ಸೊ ರಿವೆಟ್ ಅನ್ನ ನಾವು ಸ್ಪೀಶೀಸ್ ಅಂತ ಅನ್ಕೊಳ್ಳಿ. ಸೊ ಚೇರ್ ಇಂದ ತೆಗೆದ್ರು, ವಿಂಡೋ ಇಂದ ತೆಗೆದ್ರು, ಮೇಲೆ ಕೇಬಿನ್ ಇಂದ ತೆಗೆದ್ರು, ನೋ ಪ್ರಾಬ್ಲಮ್. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಹೀಗೆ ಸುಮಾರು ನಟ್ ಬೋಲ್ಟ್ ತಗೊಂಡು ಹೋಗ್ತಾ ಹೋದ್ರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏರೋಪ್ಲೇನಿದು ಸ್ಟೆಬಿಲಿಟಿ ಅಫೆಕ್ಟ್ ಆಗುತ್ತೆ. ಇದನ್ನ ನೀವು ಸೆಂಟೆನ್ಸ್ ಅಲ್ಲಿ ಬರಿಬೇಕು. ಎಕ್ಸ್ಕ್ಯೂಸ್ ಮೀ, ನಾನು ಕಂಪ್ಯಾರಿಸನ್ ಕೊಡ್ತಾ ಇದ್ದೀನಿ. ಅದೇ ಕೆಲವೊಮ್ಮೆ ಏನಾಗುತ್ತೆ, ಕೆಲವು ಪ್ಯಾಸೆಂಜರ್ಸ್ಗೆ ಇನ್ನೂ ಸ್ವಲ್ಪ ಧೈರ್ಯ ಜಾಸ್ತಿ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಗೆಟ್ ಆನ್ ಟಾಪ್ ಆಫ್ ದ ವಿಂಗ್ಸ್. ಓಕೆ, ರೆಕ್ಕೆ ಇದೆಯಲ್ವಾ ಏರೋಪ್ಲೇನ್ ಇದು, ಅದ್ರ ಮೇಲೆ ಹೋಗಿ ಅದರಿಂದ ರಿವೆಟ್ ಎಳ್ದು ಬಿಡ್ತಾರೆ. ಸೊ ರಿವೆಟ್ ಆನ್ ವಿಂಗ್ಸ್ ಅಂದರೆ ಬೇಸಿಕ್ಲಿ ಇದು ಕೀ ಸ್ಪೀಶೀಸ್ ಆಯಿತು. ಯಾವುದಾದ್ರೂ ಡಿಸ್ಟರ್ಬೆನ್ಸ್ ಇಂದಾಗಿ ಒಂದು ಎಕೋಸಿಸ್ಟಮ್ ಇದು ಕೀ ಸ್ಪೀಶಿ ಫಸ್ಟೇ ಎಕ್ಸ್ಟಿಂಕ್ಟ್ ಆಯಿತು ಅಂತ ಅನ್ಕೊಳ್ಳಿ. ಹೇಗೆ ಏರೋಪ್ಲೇನ್ ಮೇಲೆ ಫಸ್ಟೇ ಯಾರೋ ಪ್ಯಾಸೆಂಜರ್ ಹೋಗಿ ರಿವೆಟ್ ಫ್ರಮ್ ದ ರೆಕ್ಕೆ ಅಂದರೆ ವಿಂಗ್ ಇಂದ ತೆಗೆದಿದ್ದಾರೆ, ಫಸ್ಟೇ ಏರೋಪ್ಲೇನ್ ಇದು ಎಕೋಸಿಸ್ಟಮ್ ಅಲ್ಲಾಡುತ್ತೆ, ಸ್ಟೆಬಿಲಿಟಿ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಕೀ ಸ್ಪೀಶೀಸ್ ಯಾರು? ಒಂದು ಫಾರೆಸ್ಟ್ ಅಲ್ಲಿ ಕೀ ಸ್ಪೀಶೀಸ್ ಯಾವುದಾಗಿರಬಹುದು? ಒಂದು ಒಳ್ಳೆ ಉದಾಹರಣೆ ಆನೆಗಳು. ಎಲಿಫೆಂಟ್ ಬಿಕಮ್ಸ್ ಅ ಕೀ ಸ್ಪೀಶೀಸ್. ಒಂದು, ದೇ ಫೀಡ್ ಆನ್ ಸೋ ಮಚ್ ಆಫ್ ಗ್ರಾಸ್. ಗ್ರಾಸ್ ಎಷ್ಟು ಎಳ್ದು ತಿನ್ನುತ್ತೆ ಅಂತ ಹೇಳಿದ್ರೆ ಗ್ರಾಸ್ ಇದು ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡೋದೇ ಅದು. ಆ ಗ್ರಾಸ್ ಹುಲ್ಲುಗಳ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಬೇರೆ ಗಿಡಗಳು ಬೆಳೆಯಕ್ಕಾಗಲ್ಲ. ಒಂದನೇದು. ಎರಡನೇದು, ಒಂದು ವೇಳೆ ಏನಾದರೂ ಆಗಿ ಒಂದು ಆನೆ ಸತ್ರೆ 1 ತಿಂಗಳು ಅಲ್ಲಿರುವಂಥ ಬೇರೆ ಬೇರೆ ಜೀವಿಗಳಿಗೆ ಫುಡ್ಡನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಕೀ ಸ್ಪೀಶೀಸ್ ಅಂತ ಹೇಳ್ತೀವಿ. ದರ್ ಅದರ್ ಸಿಗ್ನಿಫಿಕೆನ್ಸಸ್ ಆಲ್ಸೋ, ಬಟ್ ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನಾನು ಕಂಪ್ಯಾರಿಸನನ್ನು ಕೊಟ್ಟಿದ್ದೀನಿ. ಓಕೆ, ಈ ನಾನು ಏನು ಕೀ ಪಾಯಿಂಟ್ಸ್ ಕೊಟ್ಟಿದ್ದೀನಿ ಅದನ್ನು ಸೆಂಟೆನ್ಸಲ್ಲಿ ಹಾಕಿದ್ರೂ ಸಾಕು, ಇದು ಬರಿಬೇಕಂತಿಲ್ಲ. ದಿಸ್ ಇಸ್ ಜಸ್ಟ್ ಅ ಕೀ ಪಾಯಿಂಟ್ ಫಾರ್ ಯು. 3 ಮೇಜರ್ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್ ಎಕ್ಸ್ಪ್ಲೇನ್ ಕೊಟ್ಟಿದ್ದಾರೆ. ಒಂದು, ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್. ಇಲ್ಲಿ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಹೇಗೆ ಅರ್ಬನೈಸೇಷನ್ ಇಂದಾಗಿ, ಅರ್ಬನೈಸೇಷನ್ ಅಂದರೆ ಸಿಟಿ ಎಕ್ಸ್ಪ್ಯಾನ್ಷನ್ ಇಂದಾಗಿ ಹ್ಯೂಮನ್ ಪಾಪ್ಯುಲೇಷನ್ ಹೆಚ್ಚುತ್ತಾ ಇದೆ, ಎಲ್ರಿಗೂ ಮನೆ ಬೇಕು, ಎಲ್ಲಾದರೂ ಅಕಾಮಡೇಟ್ ಮಾಡಬೇಕು, ಸಿಟಿಗಳಲ್ಲಿ ಅಕಾಮಡೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಸಿಟಿಗಳು ಹೋಗಿ ಹೋಗಿ ನಮ್ಮ ಫಾರೆಸ್ಟ್ ಒಳಗಡೆ, ನಮ್ಮ ಕಾಡಿನ ಒಳಗಡೆ ಹೋಗ್ತಾ ಇದೆ. ಕಾಡಲ್ಲಿರೋಗಳು ಪ್ರಾಣಿ ಎಲ್ಲಿಗೆ ಹೋಗಬೇಕು? ದೇ ವಿಲ್ ಬಿಕಮ್ ಎಕ್ಸ್ಟಿಂಕ್ಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ವಾ? ಸೊ ಅದು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದು. ನೆಕ್ಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್, ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್ ಆದ ನಂತರ ಓವರ್ ಎಕ್ಸ್ಪ್ಲಾಯ್ಟೇಷನ್. ಇಲ್ಲಿ ನೀವು ಅಗೇನ್ ಪ್ಯಾಸೆಂಜರ್ ಪಿಜಿನ್ ಮತ್ತೆ ಯಾವುದದು ಸ್ಟೆಲ್ಲರ್ ಸೀ ಕೌ, ಈ 2 ಎಕ್ಸಾಂಪಲನ್ನು ಕೊಡಬಹುದು. ಅತಿ ಆಸೆ ಹಂಟ್ ಮಾಡೋದು ಒಂದು ಆರ್ಗ್ಯಾನಿಸಮ್ ಅನ್ನ, ಅದಕ್ಕೆ ರಿಪ್ರೊಡಕ್ಟಿವ್ ಏನಂತಾರೆ, ರಿಪ್ರೊಡಕ್ಷನ್ ಆಗಿ ರಿಕವರಿಗೆ ಎಬಿಲಿಟಿ ಅಂದರೆ ಟೈಮೇ ಕೊಡ್ತಿಲ್ಲ ನಾವು, ಅಷ್ಟು ಹಂಟಿಂಗ್ ಸ್ಕೇಲ್ ಫಾಸ್ಟ್ ಆಗಿದೆ. ಅದಾಯಿತು ಓವರ್ ಎಕ್ಸ್ಪ್ಲಾಯ್ಟೇಷನ್. ಇನ್ನೊಂದೇನು, ಏಲಿಯನ್ ಸ್ಪೀಶೀಸ್ ಇನ್ವೇಷನ್. ಏಲಿಯನ್ ಸ್ಪೀಶೀಸ್ ಅಂದರೆ ಬೇರೆ ಪ್ಲಾನೆಟ್ ಅಂತ ಬಂದು ಇನ್ವೇಷನ್ ಮಾಡೋದಲ್ಲ, ಬಟ್ ಈ ಎಕ್ಸಾಟಿಕ್ ಸ್ಪೀಶೀಸ್ ಇದೆಯಲ್ವಾ, ಅಂದರೆ ಒಂದು ಇಕೋಸಿಸ್ಟಮ್ ಇದು ಭಾಗ ಆಗದಿರೋ ಅಂಥ ಆರ್ಗ್ಯಾನಿಸಮ್ ಇಂಟ್ರೊಡ್ಯೂಸ್ ಆದರೆ, ಲೈಕ್ ನೈಲ್ ಪರ್ಚ್ ಮತ್ತು ಆಫ್ರಿಕನ್ ಕ್ಯಾಟ್ ಫಿಶ್, ಲ್ಯಾಂಟೆನಾ ಕ್ಯಾಮೆರಾ ಆ್ಯಂಡ್ ಪಾರ್ಥೇನಿಯಂ ಐಕಾರ್ನಿಯಾ ಎಲ್ಲ, ದೆನ್ ಇನ್ ದ್ಯಾಟ್ ಕೇಸ್ ಅಲ್ಲಿ ಇರೋಂಥ ಸ್ಪೀಶಿಗಳು ಅಫೆಕ್ಟ್ ಆಗಬಹುದು ಅನ್ನೋದು. ಆ್ಯಂಡ್ ದ ಲಾಸ್ಟ್ ಒನ್, 3 ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದ್ದಾರೆ, ನೀವು ಯಾವುದಾದ್ರೂ 3 ಪಿಕ್ ಮಾಡ್ಕೊಳ್ಳಿ. ಕೋ ಎಕ್ಸ್ಟಿಂಕ್ಷನ್. ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಎಕ್ಸ್ಟಿಂಕ್ಟ್ ಆದರೆ ಅದರ ಜೊತೆ ಕ್ಲೋಸ್ಲಿ ಅಸೋಸಿಯೇಟ್ ಆಗಿರುವಂಥ ಆರ್ಗ್ಯಾನಿಸಮ್ ಕೂಡ ಎಕ್ಸ್ಟಿಂಕ್ಟ್ ಆಗುತ್ತೆ, ಲೈಕ್ ಅ ಪಾಲಿನೇಟರ್ ಆ್ಯಂಡ್ ಅ ಪ್ಲಾಂಟ್ ಅಥವಾ ಹೋಸ್ಟ್ ಆ್ಯಂಡ್ ಪ್ಯಾರಾಸೈಟ್. ಇದು ಪಾಸಿಬಲ್. ಎಕ್ಸ್ಪ್ಲೇನ್ ನ್ಯಾರೋಲಿ ಯೂಟಿಲಿಟೇರಿಯನ್ ಸರ್ವಿಸಸ್ ಫಾರ್ ಕನ್ಸರ್ವಿಂಗ್ ಬಯೋಡೈವರ್ಸಿಟಿ ಅಂತ ಇದೆ. ನ್ಯಾರೋಲಿ ಯೂಟಿಲಿಟೇರಿಯನ್ ಅನ್ನು ಎಕ್ಸ್ಪ್ಲೇನ್ ಮಾಡಿ. ನಿಮಗೆ ಬ್ರಾಡ್ಲಿ ಯೂಟಿಲಿಟೇರಿಯನ್ ಕೂಡ ಕೇಳಬಹುದು, ಎಥಿಕಲ್ ರೀಸನ್ಸ್ ಕೇಳಲ್ಲ, ಬಿಕಾಸ್ ಅಲ್ಲಿ ಒಂದೇ ಸೆಂಟೆನ್ಸ್ ಇರೋದು. ಸೊ ಅದು ನಿಮಗೆ ಕೇಳಿದ್ರು ಪ್ರಾಬಬ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳಿದ್ರೆ ಚಾನ್ಸಸ್ ಕಮ್ಮಿ ಇದೆ. ನ್ಯಾರೋಲಿ ಯೂಟಿಲಿಟೇರಿಯನ್ ಕೇಳೋ ಚಾನ್ಸ್ ಇದೆ.
ನ್ಯಾರೋಲಿ ಯೂಟಿಲಿಟೇರಿಯನ್ ಅಂತ ಹೇಳಿದ್ರೆ ಏನು? ವೆನ್ ಯು ಕನ್ಸರ್ವ್ ಬಯೋಡೈವರ್ಸಿಟಿ, ಕನ್ಸರ್ವಿಂಗ್ ಬಯೋಡೈವರ್ಸಿಟಿ ಫಾರ್ ಅವರ್ ಅಂದ್ರೆ ಹ್ಯೂಮನ್ಸ್ ಸೆಲ್ಫಿಶ್ ಪರ್ಪಸಸ್, ನಮ್ಮ ಸ್ವಾರ್ಥಕ್ಕೋಸ್ಕರ, ಲೈಕ್ ಫುಡ್ ಪ್ರೊಡಕ್ಷನ್, ನಮಗೆ ಫುಡ್ ಸಿಗ್ತಾ ಇದೆ ಅದಕ್ಕೋಸ್ಕರ ಒಂದು ಆರ್ಗ್ಯಾನಿಸಮ್ ಅನ್ನ ಕನ್ಸರ್ವ್ ಮಾಡೋದು ಅಥವಾ ಬಯೋಡೈವರ್ಸಿಟಿಯನ್ನ ಮಾಡೋದು, ಇಲ್ಲ ಫಾರ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆಫ್ ಫ್ಯೂ ಥಿಂಗ್ಸ್ ಅಲ್ವಾ, ಪೇಪರ್ ಇರಬಹುದು, ಗಾರ್ಮೆಂಟ್ ಇರಬಹುದು, ಏನಾದರೂ ಇರಬಹುದು, ಫಾರ್ ಸೆಲ್ಫಿಶ್ ಪರ್ಪಸಸ್, ಮೆಡಿಸಿನಲ್ ಪ್ರಾಪರ್ಟೀಸ್ಗೋಸ್ಕರ ಇರಬಹುದು. ಇದನ್ನ ನ್ಯಾರೋಲಿ ಯೂಟಿಲಿಟೇರಿಯನ್ ಅಂತ ನಾವು ಕರಿತೀವಿ. ನಾನು ಒಂದೇ ಸೆಂಟೆನ್ಸಲ್ಲಿ ಹಾಕಿದ್ದೀನಿ, ನೀವು ಅಟ್ಲೀಸ್ಟ್ 3 ಪಾಯಿಂಟ್ಸ್ ಆದರೂ ಕೊಡಬೇಕಾಗುತ್ತೆ. ನಾನು ಇದನ್ನೆಲ್ಲ ಕಂಬೈನ್ ಮಾಡಿದ್ದೀನಿ. ಫಾರ್ ಅ ಸೆಲ್ಫಿಶ್ ಪರ್ಪಸಸ್ ಅಂತ ಇದೆ, ಕೆಳಗಡೆ ಬರೀರಿ. ಕನ್ಸರ್ವಿಂಗ್ ಬಯೋಡೈವರ್ಸಿಟಿ ಫಾರ್ ದ ಪರ್ಪಸ್ ಆಫ್ ಪ್ರೊವೈಡಿಂಗ್ ಫುಡ್, ಇಲ್ಲ ಮೆಡಿಸಿನ್, ಇಲ್ಲ ಇನ್ ಇಂಡಸ್ಟ್ರಿ ಲೈಕ್ ಪೇಪರ್ ಇಂಡಸ್ಟ್ರಿ ಆಗಲಿ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಲಿ, ಅದರಲ್ಲಿ ಯೂಸ್ ಆಗುವಂಥದ್ದು. ಸೊ ಇಂಥ ಸ್ವಾರ್ಥಕ್ಕೋಸ್ಕರ ನೀವು ಕನ್ಸರ್ವ್ ಮಾಡ್ತಾ ಇದ್ದೀರಾ, ದೆನ್ ಇಟ್ ಇಸ್ ನ್ಯಾರೋಲಿ ಯೂಟಿಲಿಟೇರಿಯನ್ ಅಂತ ಕರಿತೀವಿ. ಕರೆಕ್ಟ್? ಎಸ್, ರೈಟ್. ಸೊ ದಿಸ್ ವಾಸ್ ದ ಲಾಸ್ಟ್ ಕ್ವೆಶನ್ 3 marks ಅಲ್ಲಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್. And with this we wrap up the session, and ನಿಮಗೆ of course next would be the ಇದ್ರ ಜೊತೆ zoology chapters ಕೂಡ ಸ್ಟಾರ್ಟ್ 2+3 marks ಅಲ್ಲಿ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಕೊಟ್ಟಿರೋಂಥ ಕ್ವೆಶನ್ಸ್ ಆರ್ ಮೋಸ್ಟ್ ಪ್ರಾಬಬಲ್ ಕ್ವೆಶನ್ಸ್ ಇದೇ ಟೈಪ್ ಫ್ರೇಮ್ ಆಗಬೇಕಂತಿಲ್ಲ. ಫ್ರೇಮ್ ಮಾಡುವಾಗ ಕ್ವೆಶನ್ಸ್ ನ್ಯಾಚುರಲಿ ಸ್ವಲ್ಪ ಚೇಂಜ್ ಮಾಡ್ತಾರೆ. ಯಾವುದೆಲ್ಲ ಕಾನ್ಸೆಪ್ಟ್ ಇಲ್ಲಿ ನಾವು ಮಾಡಿದ್ದೀವಿ ಅದರ ಮೇಲೆ ಸ್ವಲ್ಪ ಗಮನ ಇರಲಿ. ಕೀವರ್ಡ್ಸ್ ಯಾವತ್ತೂ ಮಿಸ್ ಮಾಡಬೇಡಿ ಆನ್ಸರ್ ಬರಿಬೇಕಾದ್ರೆ. ಆ್ಯಂಡ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಹೇಗೆ ಇರಲಿ, ನೋ ಪ್ರಾಬ್ಲಮ್, ಆನ್ಸರ್ ಶೀಟ್ ಮಾತ್ರ ನೋಡೋಕ್ಕೆ ಪ್ರೆಸೆಂಟೇಬಲ್ ಆಗಿರಬೇಕು. ಕರೆಕ್ಷನ್ ಮಾಡೋರಿಗೆ ಖುಷಿ ಆಗಬೇಕು. ಫಾರ್ ದ್ಯಾಟ್ ಯು ಹ್ಯಾವ್ ಟು ಇಮ್ಯಾಜಿನ್, ನೀವು ನಿಮ್ಮ ಪೇಪರನ್ನು ಕರೆಕ್ಟ್ ಮಾಡಬೇಕಾದ್ರೆ ಖುಷಿ ಪಡ್ತಾ ಇದ್ರಾ ಇಲ್ವಾ ಅಂತ. ಇಲ್ಲ ನಿಮಗೆ ನೋಡಿ ತಲೆ ಬಿಸಿ ಆಗ್ತಿತ್ತು, ಇದು ಯಾವುದಪ್ಪ ಪೇಪರ್ ಬಂದುಬಿಟ್ಟಿದೆ, ಎಲ್ಲಿಂದ ಆನ್ಸರ್ ಹುಡ್ಕೋದು ಅಂತ. ಯು ಮೈಟ್ ರಿಮೆಂಬರ್ ದ ಕಾನ್ಸೆಪ್ಟ್ ಆರ್ ನಾಟ್, ಅದು ಬೇರೆ ವಿಷಯ. ಕಾನ್ಸೆಪ್ಟ್ ಗೊತ್ತಿದೆ, ಎಲ್ಲ ಬರ್ದಿರ್ತೀರ ಒಂದು ಆನ್ಸರ್ ಶೀಟಲ್ಲಿ. ಪ್ರೆಸೆಂಟ್ ಮಾಡೋದು ತುಂಬ ಮುಖ್ಯವಾಗಿರುವಂಥ ಆರ್ಟ್, ವಿಚ್ ವಿ ಹ್ಯಾವ್ ಟೋಲ್ಡ್ ಇನ್ ಆ ಸೆಷನ್ಸ್. ಹೇಗೆ ಮಾಡೋದು ನೀವು ಬರೀ ಫಾಲೋ ಮಾಡಬೇಕಾಗಿರೋದು. ಸೊ ಇದನ್ನು ಹೇಳ್ತಾ ವಿ ವಿಲ್ see you in the next session also, and let's see what that session will be. Thanks a lot. Hi, hello everyone. Namaskara ಎಲ್ಲರಿಗೂ. I hope you all doing good. ಸೊ ಇಲ್ಲಿ ತನಕ ಬಾಟನಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ಗಳು ಯಾವ್ಯಾವ್ದಿದೆ ಅಂತ ತಿಳ್ಕೊಂಡಿದ್ದೀರಾ. So now we are going to discuss about most important 2 and 3 mark questions in your class 12 zoology. ಝುವಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ 2-3 ಮಾರ್ಕ್ಸ್ಗೆ ಕಂಟಿನ್ಯೂಸ್ ಆಗಿ ಫ್ರೀಕ್ವೆಂಟ್ ಆಗಿ ಮತ್ತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳಂತ ನಾವು ಹೇಳ್ಬೋದು. ಯಾವಾಗಲೂ ಕೇಳ್ತಾನೆ ಇರ್ತಾರೆ ಮತ್ತು ಕೇಳ್ತಾರೆ ಇದೇ ಕ್ವಶನ್ಸ್ಗಳನ್ನು. ಸೊ ಹಾಗಾಗಿ ಇವತ್ತಿನ ಸೆಷನಲ್ಲಿ ಝುವಾಲಜಿ ಪಾರ್ಟಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಲ್ ದ 2 and 3 mark questions with solutions. ಹೇಗೆ ಬರಿಬೇಕು, ಎಷ್ಟು ಮಾರ್ಕ್ಸ್ಗೆ ಬರಿಬೇಕು ಅಂತ ಗೊತ್ತಿರೋದಿಲ್ಲ. ಸೊ ದ್ಯಾಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಡಿಸ್ಪ್ಲೇ ದ ಆನ್ಸರ್ಸ್ ಆಸ್ ವೆಲ್. ಅದನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಸೊ ಕಂಟಿನ್ಯೂಸ್ ಆಗಿ ತಿಳ್ಕೊಳ್ತಾ ಹೋಗೋಣ, ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಎಂಟೈರ್ ಕಾನ್ಸೆಪ್ಟಲ್ಲಿ 2 ಮತ್ತು 3 mark ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಓಕೆ, ಸೊ ನಾವು ಫಸ್ಟು ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಯು ಆಲ್ ನೋ ದಟ್ ದ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ ಬಂದಾಗ ಅದರಲ್ಲಿರೋ ಡಿವಿಷನ್ಸ್ಗಳು, ಮೇನ್ಸ್ಗಳು, ದೇರ್ ಆರ್ ಅಬೌಟ್ 6 ಮೇನ್ಸ್. ಅದರಲ್ಲಿ ಕಾಮನ್ ಆಗಿ ನಾವು ಎ ಪಾರ್ಟ್, ಬಿ ಪಾರ್ಟ್, ಸೆಕ್ಷನ್ ಅಂತ ಹೇಳ್ತೀವಿ. ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ ಆ್ಯಂಡ್ ಸೆಕ್ಷನ್ ಡಿ. ಸೆಕ್ಷನ್ ಡಿ ಅಲ್ಲಿ 2 ಮೇನ್ಸ್ ಇರುತ್ತೆ, ಅದರಲ್ಲಿ 5 marks ಕ್ವಶನ್ಸ್ಗಳು. ಸೊ ಇವಾಗ ನೀವು ಮಾಡೆಲ್ ಕ್ವಶನ್ ಪೇಪರ್ನ ನೋಡಿದ್ರೆ ಗೊತ್ತಾಗುತ್ತೆ, ಕರ್ನಾಟಕ ಎಸ್ಪೆಷಲಿ ಕ್ಲಾಸ್ 12 ಅಲ್ಲಿ ಸ್ವಲ್ಪ ಮಟ್ಟಿಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಮೀನ್ಸ್ ದೇ ಆರ್ ಟ್ರೈಂಗ್ ಟು ಆಸ್ಕ್ ಮೋರ್ ಅಪ್ಲೈಡ್ ಕ್ವಶನ್ಸ್. ಓಕೆ, ಸೊ ಲಾಸ್ಟ್ ಮೇನಲ್ಲಿ ಅಪ್ಲೈಡ್ ಕ್ವಶನ್ಸ್ಗಳಿರುತ್ತೆ, ಇಂಡೈರೆಕ್ಟ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅದನ್ನು ನಾವು 5 marks ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಇವಾಗ 2 marks ನೋಡೋಣ ಯಾವ ಥರ ಇರುತ್ತೆ ಮತ್ತು ಯಾವ ಚಾಪ್ಟರಿಂದ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ರೈಟ್ ನೌ ಅಕಾರ್ಡಿಂಗ್ ಟು ದ ರ್ಯಾಷನಲೈಸ್ಡ್ ಸಿಲೆಬಸ್ ದೇರ್ ಆರ್ ಅಬೌಟ್ 13 ಚಾಪ್ಟರ್ಸ್. 13 ಚಾಪ್ಟರ್ಸ್ಗಳಿದೆ. ಅದರಲ್ಲಿ
ಝುವಾಲಜಿ ಅಂತ ಬಂದಾಗ ಸೊ ಓಕೆ ಬೇರೆದು ಕೂಡ ಕನ್ಸಿಡರ್ ಮಾಡೋಣ ಇವಾಗ ಬಾಟನಿಯನ್ನು ಕೂಡ. ಸೊ ಅಲ್ಲಿ ನೋಡಿದ್ರೆ ನಿಮಗೆ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಎರಡು ತರ ಇದೆ. ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಫಾರ್ 2 marks, ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಫಾರ್ 3 marks ಅಂತ ಹೇಳಿ. ಇಲ್ಲಿ ಗೊತ್ತಾಗುತ್ತೆ ನೋಡಿ 2 markಗೆ ಎಷ್ಟು ಕ್ವಶನ್ಸ್ ಇದೆ, ಅದೇ ತರ 3 markಗೆ ಎಷ್ಟು ಕ್ವಶನ್ಸ್ ಇದೆ. ಇದು ಮೆಮೊರಿ ಬೇಸ್ಡ್ ಕ್ವಶನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ತರ ಎಕ್ಸ್ಟ್ರಾ ನೀವು ಲಾಜಿಕ್ ಆಗಿ ಥಿಂಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಯು ನೀಡ್ ಟು ಮೆಮೊರೈಸ್ ಇಟ್, ಯು ಹ್ಯಾವ್ ಟು ಬ್ರಿಂಗ್ ದಟ್ ಓವರ್ ದ ಪೇಪರ್. ಅದನ್ನು ನೆನೆಸ್ಕೊಂಡು ಅರ್ಥ ಮಾಡಿಕೊಂಡು ಥಿಯರಿ ಟೈಪಲ್ಲಿ ಸ್ಟೇಟ್ಮೆಂಟ್ ಟೈಪಲ್ಲಿ ಬರಿಬೇಕಾಗತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ ಫಾರ್ 2 marks and 3 marks. ಇಲ್ಲೂ ಕೂಡ ತುಂಬ ಕ್ವಶನ್ಸ್ಗಳಿದೆ. ಈಗ ನಾವು ಝುವಾಲಜಿಯನ್ನೇ ನೋಡೋದಾದ್ರೆ ಹ್ಯೂಮನ್ ರೀಪ್ರೊಡಕ್ಷನ್ ಅಲ್ಲಿ 3 markಗೆ 1 mark ಕ್ವಶನ್ ಕೇಳ್ತಾರೆ. 3 markಗೆ ಒಂದು ಕ್ವಶನ್ ಇದೆ. ಸೊ ಅದೇ ತರ ಒಂದು ಮಾತ್ರ. ಇನ್ನು ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ಗಳನ್ನ ನಾವು ನೆಕ್ಸ್ಟ್ 5 marksಗಳಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟು ವೆನ್ ಇಟ್ ಕಮ್ಸ್ ಟು ರೀಪ್ರೊಡಕ್ಟಿವ್ ಹೆಲ್ತ್, ದೇ ಆರ್ ನಾಟ್ ಓಕೆ. 2 markಗೆ ಒಂದು ಕ್ವಶನ್ ಇದೆ, 2 markಗೆ ಒಂದು ಕ್ವಶನ್ ಇದೆ. ನೆಕ್ಸ್ಟ್ ಇಯರ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ 2 markಗೆ ಒಂದು ಕ್ವಶನ್ ಇರುತ್ತೆ, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಕೇಳ್ತಾರೆ. ಟೋಟಲ್ ಆಗಿ ನಿಮಗೆ 6 marks ಬರುತ್ತೆ. ಲೈಕ್ ವೈಸ್ ಎವಲ್ಯೂಷನ್ ಚಾಪ್ಟರ್ ಅಲ್ಲಿ 7 marksಗೆ ಬರುತ್ತೆ. ಅದರಲ್ಲಿ ನೀವು 2-3 mark ಅಂತ ಬಂದಾಗ ಒಂದು 2 markಗೆ ಕೇಳ್ತಾರೆ, ಅದನ್ನ ಬಿಟ್ರೆ 3 markಗೆ ಒಂದು ಕೇಳ್ತಾರೆ. Okay, so you have to focus 3 mark as well as 2 mark questions. I have taken here. We are going to discuss human health and diseases, lion share. ತುಂಬಾ ಮಾರ್ಕ್ಸ್ ಬರೋದು ಇದೇ ಚಾಪ್ಟರ್ ಇಂದ ನೆನ್ಪಿಟ್ಕೊಳ್ಳಿ. ಈ ಚಾಪ್ಟರ್ ಅಲ್ಲಿ ಲುಕ್ ಅಟ್ ಹಿಯರ್, ಒಂದು 5 mark ಕ್ವಶನ್ ಕಂಪಲ್ಸರಿ ಇರುತ್ತೆ. ಅದನ್ನ ಬಿಟ್ಟರೆ 2 markಗೆ ಒಂದು ಕೇಳ್ತಾರೆ. ಮೋಸ್ಟ್ ಕಾಮನ್ ಕಮ್ಯುನಿಕಬಲ್ ಡಿಸೀಸಸ್, ಕಾಸೇಟಿವ್ ಏಜೆಂಟ್ಸ್ ಅಂದ್ರೆ ಪ್ಯಾಥೋಜನ್ಸ್ಗಳು, ವೆಕ್ಟಾರ್ಸ್ಗಳು, ಸಿಂಪ್ಟಮ್ಸ್ಗಳು ಏನ್ ಬೇಕಾದ್ರೂ ಕೇಳಬಹುದು. ಸೊ ಅದನ್ನ ಬಿಟ್ರೆ ಇಲ್ಲಿ ಹಾರ್ಟ್ಸ್ ಅಂತ ಬಂದಾಗ ಒಂದು ಕ್ವಶನ್ ಇದೆ ನೋಡಿ, ಹಾರ್ಟ್ಸ್ ಅಂತ ಬರುತ್ತೆ. ಅಂದ್ರೆ ಅಪ್ಲೈಡ್ ಕ್ವಶನ್ಸ್ಗಳನ್ನ ಸೊ ನಾವು ಅದನ್ನ ಜನರಲೈಸ್ ಮಾಡಿ ಬರಿಬೇಕಾಗತ್ತೆ. ಸೊ ಲೈಕ್ ವೈಸ್ ಬಯೋಟೆಕ್ನಾಲಜಿಗೆ ಬಂದಾಗ 8 marks ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್ ಅಲ್ಲಿ ಶಾರ್ಟ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ 2 marks ಒಂದಿದೆ. ಸೊ ಅದೇ ತರ ಇಲ್ಲಿ ಲಾಂಗ್ ಆನ್ಸರ್ಗೆ ಒಂದು ಕ್ವಶನ್ ಕೇಳ್ತಾರೆ. ಲೈಕ್ ವೈಸ್ ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಚಾಪ್ಟರ್ ಅಲ್ಲಿ 6 marks ಬರುತ್ತೆ. ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕ್ವಶನ್ ಯಾವ್ದು ಬರುತ್ತೆ ಅಂತ. ಎಸ್ಪೆಷಲಿ 5 mark ಕ್ವಶನ್ಸ್ಗಳನ್ನೇ ಕೇಳ್ತಾ ಹೋಗ್ತಾರೆ. ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್ಸ್ಗಳು ಓಕೆ 3 mark ಮತ್ತೆ 3 mark ಎರಡು ಇದೆ. 3 mark ಯಾವುದು ಅಂತ ನಾವು ಗೆಸ್ ಮಾಡಿಬಿಡಬಹುದು. ಜೀನ್ ಥೆರಪಿನ ಇಲ್ಲ ಇನ್ಸುಲಿನ್ ಆಗಿರುತ್ತಾ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಬಗ್ಗೆ ಕೇಳ್ತಾರ. ಯು ಕ್ಯಾನ್ ಈಸಿಲಿ ಗೆಸ್. ಸೊ ವಿ ಆರ್ ಗೋಯಿಂಗ್ ಟು ಅಟೆಂಪ್ಟ್ ದೀಸ್ ಕ್ವಶನ್ಸ್ ರೈಟ್ ನೌ. 1 by 1 ನೋಡೋಣ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ. 5 mark ಕ್ವಶನ್ಸ್ಗಳನ್ನ ನಾವು ನೆಕ್ಸ್ಟ್ ಲೆಕ್ಚರ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ 2 and 3 mark ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ದ ವೆರಿ ಫಸ್ಟ್ ಕ್ವಶನ್ ಈಸ್ ಹಿಯರ್ ಫ್ರಮ್ ದ ಚಾಪ್ಟರ್. ಮೇಲ್ಭಾಗದಲ್ಲಿ ಎಬೋ ರೈಟ್ ಕಾರ್ನರ್ ಸೊ ಏನಿರುತ್ತೆ ಚಾಪ್ಟರ್ ನೇಮ್ ಇರುತ್ತೆ. ಅಂಡ್ ಇಲ್ಲಿ ಎಬೋ ಲೆಫ್ಟ್ ಕಾರ್ನರ್ ಅಲ್ಲಿ ಎಷ್ಟು ಮಾರ್ಕ್ಸ್ಗೆ ಬರುತ್ತೆ, 2 ಇಲ್ಲ 3 marks ಬರುತ್ತಾ ಅಂತ ಇರುತ್ತೆ. ಸೊ ಫೋಕಸ್ ಮಾಡೋಣ. What is the fetal ejection reflex? How it helps in parturition? ಇದು parturition ಅಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ವೆರಿ ಫಸ್ಟ್ ಕ್ವೆಶ್ಚನ್ ಇದೆ. ಸೊ ಫ್ರಮ್ ದ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್ ಏನಿರಬಹುದು, ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಹೇಳಿದ್ರೆ ಏನು? ಸಿಗ್ನಲ್ ಫಾರ್ ದ parturition from the placenta of mother as well as the fully developed fetus. ಫುಲ್ಲಿ ಡೆವಲಪ್ಡ್ ಫೀಟಸ್ ಇಂದ ಮತ್ತೆ ಮದರ್ಸ್ ಪ್ಲೆಸೆಂಟಾ ಇಂದ ಬರೋ ಸಿಗ್ನಲ್ ಫಾರ್ ದ ವಾಟ್ ಪಾರ್ಚುರಿಷನ್. ಪಾರ್ಚುರಿಷನ್ ಅಂತ ಹೇಳಿದ್ರೆ ಏನು? ಇಟ್ಸ್ ಆಕ್ಟ್ ಆಫ್ ಎಕ್ಸ್ಪೆಲ್ಲಿಂಗ್ ದ ಕಂಪ್ಲೀಟ್ ಡೆವಲಪ್ಡ್ ಫೀಟಸ್ ಫ್ರಮ್ ದ ಮದರ್ಸ್ ಯೂಟರಸ್ ಅಂತ ಹೇಳ್ತೀವಿ. ಸೊ ಎಕ್ಸಾಕ್ಟ್ ಆನ್ಸರ್ ನೋಡೋಣ. ಇದೇ ತರ ಬರೀಬೇಕು. 1 mark ಫಾರ್ ಯುವರ್ ಡೆಫಿನೇಷನ್, ಅನದರ್ 1 ಫಾರ್ ಹೌ ಇಟ್ ಹೆಲ್ಪ್ಸ್ ಇನ್ ಪಾರ್ಚುರಿಷನ್. ಯಾವ ತರ ಅದು ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ದ ಸಿಗ್ನಲ್ ಫಾರ್ ದ ಪಾರ್ಚುರಿಷನ್, signal for the parturition originate from the fully developed fetus. fully developed fetus ಇಂದ ಜೊತೆಗೆ ಪ್ಲೆಸೆಂಟಾ ಮದರ್ಸ್ ಪ್ಲೆಸೆಂಟಾ ಇಂದ ಬರ್ತಾ ಇದೆ. which induces uterine contraction called fetal ejection reflex. ಅದು ಯುಟ್ರೈನ್ ಕಾಂಟ್ರಾಕ್ಷನ್ ಅನ್ನ ಇಂಡ್ಯೂಸ್ ಮಾಡುತ್ತೆ, ಇನಿಷಿಯೇಟ್ ಮಾಡುತ್ತೆ. ಹೇಗೆ ಅಂತ ಇಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ದ ಸಿಗ್ನಲ್ಸ್ ಫಾರ್ ದ ಪಾರ್ಚುರಿಷನ್
originate from the fully developed fetus and the placenta, which induces mild uterine contractions, is called fetal ejection reflex. Now, the triggers release of, see, ಯಾವಾಗ ಈ ಒಂದು ಸಿಗ್ನಲ್ ರಿಲೀಸ್ ಆಗುತ್ತೋ, that triggers of oxytocin, release of oxytocin release ಆಗ್ತಾ ಇದೆ from the maternal pituitary, from mother's pituitary gland ಇಂದ ಅದು ಟ್ರಿಗರ್ ಮಾಡ್ತಾ ಇದೆ. ಟ್ರಿಗರ್ ಆದಾಗ oxytocin acts on the uterine muscles. Now the pituitary releasing the oxytocin. Now the oxytocin acts on the uterine muscles and causes strong uterine contraction. There are 3 layers. So ಅದನ್ನು ಕೂಡ ಕ್ವಶನ್ ಕೇಳಬಹುದು 3 ಮಾರ್ಕ್ಗೆ. What are the 3 different layers of uterus? Outer perimetrium, middle myometrium and inner endometrium. You should remember that. So ಇವಾಗ ಅಲ್ಲಿ ಒಂದು ಕಾಂಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. So this leads to expulsion of the baby. Expulsion, extrude ಅಂತ ಹೇಳಿ, means ejection ಅಂತಾನೂ ಕೂಡ ಆಗುತ್ತೆ. Expulsion of the baby out of the uterus through the birth canal. Birth canal ಅಂತ ಹೇಳಿದ್ರೆ, so that's nothing but cervical canal plus vagina ಆಗುತ್ತೆ. ಸೊ ಅದರ ಮುಖಾಂತರ ಏನಾಗುತ್ತೆ, ಬೇಬಿ ಎಕ್ಸ್ಪಲ್ಷನ್ ಆಗುತ್ತೆ. ಈ ಎಂಟೈರ್ ಪ್ರೋಸೆಸ್ಗೆ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ದೇ ಗೋನಾ ಆಸ್ಕ್ ಫಾರ್ 2 marks. 2 marks ಕೇಳ್ತಾರೆ. ಮಿಸ್ ಆಗಿ 3 marks ಕೇಳಿದ್ರೆ ಅದೃಷ್ಟ ಅಲ್ವಾ? ಸೊ ಏನಿಯೋ, ಸೆಕೆಂಡ್ ಕ್ವಶನ್ ಈಸ್ ಹಿಯರ್ ಫಾರ್ 2 marks. ತುಂಬಾ ಸಿಂಪಲ್ ಆಗಿರೋ ಕ್ವಶನ್. ಸೊ ಬಯಾಲಜಿ ಯಾಕೆ ತುಂಬಾ ಈಸಿ ಅಂತ ಹೇಳಿದ್ರೆ, ಸಿ ಕ್ವಶನ್ ಯಾವ ತರ ಇದೆ, ನೇಮ್ ದ 2 layers ಆಫ್ ಬ್ಲಾಸ್ಟೋಸಿಸ್ಟ್ಸ್. ಸರ್ ಇದನ್ನು 1 mark ಕೇಳ್ಬೋದಲ್ವಾ, ತಲೆ ಕೆಡಿಸ್ಕೊಂಬೇಡಿ. ಈ ತರ ಕ್ವಶನ್ಸ್ಗಳು 2 marks ಕೇಳೋದು. ಇವಾಗ 1 mark ಕ್ವಶನ್ ಯಾವುದು ಇಲ್ಲ, ಅವೆಲ್ಲ ಇವಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿ ಕನ್ವರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಈ ತರ ಕ್ವಶನ್ಸ್ಗಳನ್ನ ನೀವು 2 marksಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, 2 ವರ್ಡ್ ಅನ್ನ ಬರೆದ್ರೆ ನಿಮ್ಗೆ 2 marks ಬರುತ್ತೆ. ಏನಿದೆ, ನೇಮ್ ದ 2 layers ಆಫ್ ಬ್ಲಾಸ್ಟೋಸಿಸ್ಟ್ಸ್. Blastula of mammal is called a blastocyst. You know that. Means the zygote having more than 16 blastomeres is called a blastula. Andre above 8 idre, below 16 idre, we used to call them as marula. More than 16 to 30 to 64 idre, adu blastula. Nantara adu layer agi formation agutte, then you will say that is called a gastrula. ಓಕೆ, ಇವಾಗ ಬ್ಲಾಸ್ಟೋಸಿಸ್ಟ್ ಅಂತ ಬಂದಾಗ ಇದು ಮ್ಯಾಮೇಲಿಯನ್ ಬ್ಲಾಸ್ಟುಲಾ ಆಗಿರುತ್ತೆ. ಯು ವಿಲ್ ಸಿ ದಿಸ್ ಸ್ಟ್ರಕ್ಚರ್. ಇಲ್ಲೇನಿದೆ, ಔಟರ್, ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ದಿಸ್ ಔಟರ್ ಸ್ಟ್ರಕ್ಚರ್ ಈಸ್ ಕಾಮನ್ಲಿ ಕಾಲ್ಡ್ ಟ್ರೋಫೋಬ್ಲಾಸ್ಟ್. ದಿಸ್ ಈಸ್ ಕಾಲ್ಡ್ ಟ್ರೋಫೋಬ್ಲಾಸ್ಟ್. ಅಂಡ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಬ್ಲಾಸ್ಟೋಸೀಲ್, the cavity of blastula. And final one is inner cell mass. ಇದೇ ಕ್ವಶನ್ ಅನ್ನ ಎಕ್ಸ್ಟೆಂಡ್ ಮಾಡಿ 3 mark ಕೇಳಬಹುದಾ ಸರ್? ಕೇಳಬಹುದು. ಯಾವ ತರ, ನೇಮ್ ದ 2 layers ಆಫ್ ಬ್ಲಾಸ್ಟೋಸಿಸ್ ಅಂಡ್ ರೈಟ್ ದೇರ್ ಫೇಟ್. ಅದು ಏನಾಗುತ್ತೆ ಮುಂದೆ, ಯಾವುದಕ್ಕೆ ಸಹಾಯ ಮಾಡುತ್ತೆ? ಟ್ರೋಫೋಬ್ಲಾಸ್ಟ್ ಇಸ್ ವೆರಿ ಯೂಸ್ಫುಲ್ ಟು ಎಂಬೆಡ್ ಇನ್ ದ ಎಂಡೋಮೆಟ್ರಿಯಂ, ಇಂಪ್ಲಾಂಟೇಶನ್ಗೆ ಸಹಾಯ ಮಾಡುತ್ತೆ. ಲೇಟರ್ ದಟ್ ಫಾರ್ಮ್ಸ್ ದ ವಾಟ್, ಪ್ಲೆಸೆಂಟಾ. But when it comes to inner cell mass, that develops as an embryo proper. ಅದು ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ. ಸೊ ಸಿಂಪಲ್ ಆನ್ಸರ್. ಈ ತರ ಕ್ವಶನ್ ಕೇಳಿದಾಗ ಇದನ್ನೆಲ್ಲ ಬರೀ ಅವಶ್ಯಕತೆ ಇಲ್ಲ, ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದ ಆನ್ಸರ್ ಈಸ್ ಔಟರ್ ಟ್ರೋಫೋಬ್ಲಾಸ್ಟ್ ಅಂಡ್ ಇನ್ನರ್ ಸೆಲ್ ಮಾಸ್. ದಟ್ಸ್ ಇಟ್. ಇನ್ನರ್ ಸೆಲ್ ಮಾಸ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಎಂಬ್ರಿಯೋ ಬ್ಲಾಸ್ಟ್. ಅಂದ್ರೆ ಇಟ್ ಇಸ್ ಅ ಇಮ್ಮೆಚೂರ್ ಎಂಬ್ರಿಯೋ, ಆಗ್ತಾನೆ ಡೆವಲಪ್ ಆಗ್ತಾ ಇದೆ ಅಂತ ಅರ್ಥ. ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಟ್ರೋಫೋಬ್ಲಾಸ್ಟ್ ಅಂಡ್ ಇನ್ನರ್ ಸೆಲ್ ಮಾಸ್. ಓಕೆ, ಸೊ ನೌ ವಾಟ್ ಈಸ್ MTP? ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಏನು? ಮೆನ್ಷನ್ ದ ಸೇಫ್ ಪೀರಿಯಡ್ ಫಾರ್ MTP. MTPಗೆ ಸೇಫ್ ಪೀರಿಯಡ್ ಯಾವುದು ಅಂತ ಕೇಳಿದ್ದಾರೆ. ಅಗೈನ್ 2 mark ಕ್ವಶನ್. ಏನಿರ್ಬೋದು? ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಈಸ್ ಡಿಫೈನ್ಡ್ ಆಸ್ ಇಂಟೆನ್ಷನಲ್ ಆರ್ ವ್ಯಾಲೆಂಟರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬಿಫೋರ್ ಫುಲ್ ಟರ್ಮ್. ಫುಲ್ ಟರ್ಮ್ ಅಂತ ಹೇಳಿದ್ರೆ ಬಿಫೋರ್ ದ ಡೆವಲಪ್ಮೆಂಟ್ ಆಫ್, ಆರ್ ಯು ಕ್ಯಾನ್ ಸೇ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಫೀಟಸ್. ಕಂಪ್ಲೀಟ್ ಆಗಿ ಡೆವಲಪ್ ಆಗೋಕ್ಕೂ ಮುಂಚೆ, ಅಂದ್ರೆ ಆರ್ಗನ್ ಸಿಸ್ಟಮ್ಸ್ಗಳು ಡೆವಲಪ್ ಆಗೋಕ್ಕೂ ಮುಂಚೆ, ವಿ ಹ್ಯಾವ್ ಟು ಟರ್ಮಿನೇಟ್ ದ ಪ್ರೆಗ್ನೆನ್ಸಿ ಓನ್ಲಿ ಅಂಡರ್ ಸಮ್ ರೂಲ್ಸ್. ರಿಸ್ಟ್ರಿಕ್ಷನ್ ಇದೆ ಅದಕ್ಕೆ, ಲೀಗಲ್ ಅಂತ ಹೇಳ್ಬೇಕು ಅದಕ್ಕೆ. ಓಕೆ, ಹಾಗಾಗಿ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಇನ್ ದ ಸೆನ್ಸ್ ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಇಂಟೆನ್ಷನಲ್ ಆರ್ ವ್ಯಾಲೆಂಟರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಟರ್ಮಿನೇಷನ್ ಅಂತ ಹೇಳಿದ್ರೆ ಸೀಸ್ ಆರ್ ಸ್ಟಾಪ್ ಅಂತ ಹೇಳಿ.
ಸೀಸ್ ಆರ್ ಸ್ಟಾಪ್ ಆಫ್ ಪ್ರೆಗ್ನೆನ್ಸಿ ಬಿಫೋರ್ ದ ಫುಲ್ ಟರ್ಮ್ ಆಗೋದಕ್ಕೆ ಮುಂಚೆ ಅದನ್ನು ಟರ್ಮಿನೇಟ್ ಮಾಡೋದು, ಅದು MTP. Now, we know that was legalized in the year 1971. ಯಾಕೆ ಲೀಗಲೈಸ್ ಮಾಡಿದ್ರು ಅಂತನೂ ಕೂಡ ಗೊತ್ತಿರಬೇಕು. ಓನ್ಲಿ ಅಂಡರ್ ಸಮ್ ಕಂಡೀಷನ್ ಇರುತ್ತೆ ಯಾವುದು ಅಂತ. ಸೊ ನೆಕ್ಸ್ಟ್, ಯಾವಾಗ ಸೇಫ್ ಪೀರಿಯಡ್ ಯಾವುದು? ಸೊ ಇಟ್ ಈಸ್ ಸೇಫರ್ ಅಂಡ್ ಎಫೆಕ್ಟಿವ್ ಡ್ಯೂರಿಂಗ್ ದ ಫಸ್ಟ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿ. ಫಸ್ಟ್ ಟ್ರೈಮೆಸ್ಟರ್ ಅಂತ ಹೇಳಿದ್ರೆ ಫಸ್ಟ್ 3 months ಆಫ್ ದ ಪ್ರೆಗ್ನೆನ್ಸಿ, ಆರ್ ಯು ಕ್ಯಾನ್ ಸೇ ಫಸ್ಟ್ 12 weeks ಆಫ್ ದ ಪ್ರೆಗ್ನೆನ್ಸಿ. ಓಕೆ, ಮೊದಲ 12 ತಿಂಗಳು. ನಮಗೆ ಗೊತ್ತಿರುತ್ತೆ ಆಫ್ಟರ್ 3 months, ಅಟ್ ದ ಎಂಡ್ ಆಫ್ 3 months ಆರ್ಗನ್ ಸಿಸ್ಟಮ್ಸ್ ಆರ್ ಡೆವಲಪ್ಡ್ ಅಂತ ಓದಿರ್ತೀವಿ. ಆರ್ಗನ್ ಸಿಸ್ಟಮ್ಸ್ ಎಲ್ಲ ಡೆವಲಪ್ ಆದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ದ ಅಬಾರ್ಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಸೇಫ್ ಪೀರಿಯಡ್ ಅಂತ ಹೇಳಿದ್ರೆ ಬಿಫೋರ್ ದ ಫುಲ್ ಟರ್ಮ್, ಎಸ್ಪೆಷಲಿ ಫಸ್ಟ್ ಟ್ರೈಮೆಸ್ಟರ್, ಎಫೆಕ್ಟಿವ್ ಡ್ಯೂರಿಂಗ್ ಫಸ್ಟ್ ಟ್ರೈಮೆಸ್ಟರ್, ಮೊದಲ 3 ತಿಂಗಳ ಭಾಗದಲ್ಲಿ. ಓಕೆ, ಸೊ ದಿಸ್ ಇಸ್ ಫಾರ್ 2 marks. ನೆಕ್ಸ್ಟ್, ಮೆನ್ಷನ್ ದ ಡಿಫರೆಂಟ್ ಫೇಸಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಅಂಡ್ ದ ಹಾರ್ಮೋನ್ಸ್ ವಿಚ್ ರೆಗ್ಯುಲೇಟ್ಸ್ ದ ಮೆನ್ಸ್ಟ್ರುಯಲ್ ಸೈಕಲ್. ಸಿ, ಇಲ್ಲಿ 2 ತರ ಕ್ವಶನ್ ಕೇಳಿದ್ದಾರೆ. ಡಿಫರೆಂಟ್ ಫೇಸಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್, ಯಾವ ಫೇಸಸ್ಗಳಿದೆ, ಜೊತೆಗೆ ಹಾರ್ಮೋನ್ಸ್ ವಿಚ್ ಆರ್ ಕಂಟ್ರೋಲಿಂಗ್ ಓವರ್ ರೆಗ್ಯುಲೇಟಿಂಗ್ ಓವರ್ ದ ಮೆನ್ಸ್ಟ್ರುಯಲ್ ಸೈಕಲ್. ತುಂಬಾ ಸಿಂಪಲ್, 4 ಫೇಸಸ್ಗಳಿರುತ್ತೆ. ಯು ಶುಡ್ ರಿಮೆಂಬರ್ ದಟ್ ಅಲಾಂಗ್ ವಿತ್ ಅ ಸ್ಕೀಮ್ಯಾಟ್ರಿಕ್ ರೆಪ್ರೆಸೆಂಟೇಷನ್. ದ ಓವೆರಿ ಸೆಕ್ಷನ್ ಕೊಟ್ಟಿದಾರಲ್ಲ, ಅಲ್ಲೇ ಬರ್ದಿಟ್ಕೊಂಡ್ಬಿಡ್ಬೋದು ಯಾವ್ಯಾವುದು ಅಂತ ಹೇಳ್ಬಿಟ್ಟು. ಒಂದು ಮೆನ್ಸ್ಟ್ರುಯಲ್ ಫೇಸ್, menstruation, okay, menstrual phase. So that lasts for 1 to 3 days, 3 to 5 days, sorry for that, 3 to 5 days lost ಆಗುತ್ತೆ ಅಲ್ಲಿಗೆ. If you are considering this is the menstrual cycle scale and this is 14 and you can call it as 0 or 1, okay, considering as 1, and 28 or 28 days. ಈ ಟೈಮಲ್ಲಿ ಏನಿರುತ್ತೆ 1 to 5 days ಏನಿದೆ ಇದು ಮೆನ್ಸ್ಟ್ರುಯೇಷನ್. ಅದೇ ತರ 6 to 14 days ಏನಿದೆ ಅಂದ್ರೆ 13 days ಯು ಕ್ಯಾನ್ ಸೇ, ಅಪ್ ಟು 13 days, 6 days ಇಂದ, ದಟ್ ಈಸ್ ಫಾಲಿಕ್ಯುಲರ್ ಫೇಸ್, ಪ್ರಾಲಿಫರೇಟಿವ್ ಫೇಸ್. ನೆಕ್ಸ್ಟ್ 14th ಫೇಸ್ ಏನಿದೆ, ದಿಸ್ ಈಸ್ ಕಾಲ್ಡ್ ಓವ್ಯುಲೇಟರಿ ಫೇಸ್. ಆಫ್ಟರ್ ದಟ್ 15 to 28 ಏನಿದೆ, ಸೊ ದಿಸ್ ಈಸ್ ಕಾಮನ್ಲಿ ಕಾಲ್ಡ್ ಲ್ಯೂಟಿಯಲ್ ಫೇಸ್. ಸೊ ಮೆನ್ಸ್ಟ್ರುಯಲ್ ಫೇಸ್, proliferative or follicular phase, ovulatory phase and luteal phase. Duration period ಎಷ್ಟು, ಇದು 3 to 5 days. Proliferative phase 5 to 13 ಅಂತ ಹೇಳಿದ್ರೆ ನಿಯರ್ಲಿ 10 to 17 days ಆಗುತ್ತೆ. ಓಕೆ, ಲಾಸ್ಟ್ ಫಾರ್ 10 to 17 days. ಬಟ್ ರಿಮೆಂಬರ್, ದಿಸ್ ಇಸ್ ನಾಟ್ ದ ಎಕ್ಸಾಕ್ಟ್ ಒನ್. ಎಕ್ಸಾಕ್ಟ್ ಯಾವ ತರ ಬರೀರಿ ಅಂತ ಹೇಳಿದ್ರೆ ಇಟ್ ಇಸ್ ನಿಯರ್ಲಿ ಅಬೌಟ್ 10 days. ದಟ್ ಈಸ್ 10 days. ಯು ಕ್ಯಾನ್ ಸೆ 10 days. ನೆಕ್ಸ್ಟ್, ovulatory phase ಲಾಸ್ಟ್ ಫಾರ್ 48 hours. ಓವ್ಯುಲೇಷನ್ ಆಗೋದು ಆರ್ 1 day ಅಂತ ಹೇಳ್ಬೋದು. ಓಕೆ, 24 to 48 hours. ಲ್ಯೂಟಿಯಲ್ ಫೇಸ್ 12 to 14 days. 16 days ಇಂದ ಎಲ್ಲಿ ಅಂದ್ರೆ 15th ಇದೆಯಲ್ಲ, ಇಲ್ಲಿಂದ 15th to 28 ಆಗುತ್ತೆ. ಸೊ ಯು ಕ್ಯಾನ್ ಈಸಿಲಿ ರಿಮೆಂಬರ್ ಇದನ್ನ 10 ಅಂತಾನೆ ನೆನ್ಪಿಟ್ಕೊಳ್ಳಿ ಇವಾಗ. ಓಕೆ, ಯು ಶುಡ್ ರಿಮೆಂಬರ್ ದಟ್ ಆಸ್ 10 ಓನ್ಲಿ. 9 to 10, 8 to 10, ಕಾಲ್ ಇಟ್ ಆಸ್ 8 to 10. ಓಕೆ, menstrual, proliferative or follicular, ಅಲ್ಲಿ follicle development ಆಗುತ್ತೆ. ovulatory phase, luteal phase. Now, what are the hormones regulating this menstrual cycle? Simple, menstrual cycle is regulated by ಯಾವ್ಯಾವ ಹಾರ್ಮೋನ್ಸ್ಗಳು? ಕಾಂಪ್ಲೆಕ್ಸ್ ಇಂಟರಾಕ್ಷನ್ ಆಫ್ ಹಾರ್ಮೋನ್ಸ್, these are commonly called luteinizing hormone, that's nothing but LH. Second one is follicle stimulating hormone, FSH, that's nothing but FSH. And the female sex hormones called estrogen and progesterone. Estrogen produced from the granulosa cells of follicles, progesterone produced from the corpus luteum, and final agi follicular stimulating hormone and follicle stimulating hormone and LH produced from the anterior pituitary. Okay, so 4 hormones ನೆನ್ಪಿಟ್ಕೊಳ್ಳಿ. LH, FSH, estrogen, progesterone. 2 marks ಆಗುತ್ತೆ. ಇದು ಕೂಡ ಇದನ್ನ ನೋಡಿ 3 mark ಕೊಟ್ಬಿಟ್ಟಿದ್ದಾರೆ, ಅಲ್ಲಿಗೆ 1 mark ಕೊಡೋದು ಇಲ್ಲಿಗೆ. ಸೊ ಇದಕ್ಕೆ 2 marks ಇರುತ್ತೆ, ಇದಕ್ಕೆ 1 mark ಇರುತ್ತೆ. ಹೌ ಟು ರೈಟ್, ಒಂದು ತಪ್ಪು, ಹಾಫ್ ಮಾರ್ಕ್ಸ್ ಎಲ್ಲೂ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇವ್ಯಾಲ್ಯೂಯೇಟ್ ಮಾಡುವಾಗ ದೇ ಆರ್ ನಾಟ್ ಪ್ರೊವೈಡಿಂಗ್ ಹಾಫ್ ಮಾರ್ಕ್ಸ್ ಫಾರ್ ಎನಿ ಕ್ವಶನ್ಸ್. ಓಕೆ, 1 or 2 or 0, ದಟ್ಸ್ ಇಟ್. ಸೊ ಹಾಗಾಗಿ ಕ್ಲಿಯರ್ ಆಗಿ ನೋಡಿಕೊಂಡು ಬರೆಯೋದಕ್ಕೆ ಟ್ರೈ ಮಾಡಿ. ಸೊ ದಿಸ್ ಈಸ್ ಅಬೌಟ್ ದ ಮೆನ್ಸ್ಟ್ರುಯಲ್ ಸೈಕಲ್. ನೆಕ್ಸ್ಟ್,
Describe the hormonal regulation of spermatogenesis. 3 mark question. Hormonal regulation of spermatogenesis. ತುಂಬಾ ಸಿಂಪಲ್ ಇದೆ. ಓಕೆ, ಯಾವ ತರ ಇದೆ? ಸ್ಪರ್ಮೆಟೋಜೆನೆಸಿಸ್ ಇಸ್ ಇನಿಷಿಯೇಟೆಡ್ ಅಟ್ ದ ಏಜ್ ಆಫ್ ಪ್ಯುಬರ್ಟಿ. ಪ್ಯುಬರ್ಟಿ ಟೈಮ್ ಅಲ್ಲಿ ಇನಿಷಿಯೇಟ್ ಆಗುತ್ತೆ by the gonadotropin releasing hormone called GnRH secreted by hypothalamus. Simple schematic representation ನೆನ್ಪಿಟ್ಕೊಳ್ಳಿ. ಓಕೆ, ಏನದು? hypothalamus ಇದೆ ಅಂತ ಹೇಳಿದ್ರೆ, so now the hypothalamus releasing gonadotropin releasing hormone secrete ಮಾಡ್ತಾ ಇದೆ. Now this gonadotropin releasing hormone stimulating anterior pituitary. Now this anterior pituitary secreting gonadotropins. Those gonadotropins are called LH and FSH. LH and FSH. So LH stimulating the Leydig cells to secrete the androgen. FSH stimulating the Sertoli cells, which is very essential for the spermatogenesis. That's it. ಅದನ್ನೇ ನಾವು ಇವಾಗ ಇಲ್ಲಿ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರೆದಿದ್ದೀವಿ. ಏನಿದೆ? ಒಂದು ಆಯ್ತು, ಪ್ಯುಬರ್ಟಿ ಟೈಮ್ ಅಲ್ಲಿ gonadotropin releasing hormone secreted by the hypothalamus. Now increased level of gonadotropin stimulates the anterior pituitary. Anterior pituitary ಅನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. Then secretes FSH and LH, follicle stimulating hormone and luteinizing hormone ಅನ್ನು secrete ಮಾಡ್ತಾ ಇದೆ. Now ಅವೆರಡು ಏನು ಮಾಡುತ್ತೆ ಅಂತ ಬರಿಬೇಕು. Follicle stimulating hormone stimulates the Sertoli cells. You have to remember these two. Yes, ಇದು FSH stimulating the Sertoli cells, ನೆನ್ಪಿಟ್ಕೊಳ್ಳಿ. Second one, LH acts on the Leydig cells. For what? To synthesize the androgen. Androgen ಅನ್ನ synthesize ಮಾಡೋದಿಕ್ಕೆ. Okay, you should remember that. Androgen. Simple. LH ಯಾವುದನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ? Leydig cell. LL. In FSH, Sertoli cells are now, because Sertoli cells are nerve cells, because very essential for providing the nutrients for the developing spermatids. So helps in spermatogenesis. That's it. It is for 3 mark. ಎಲ್ಲಿಂದ ಯಾವ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಯಾವುದನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ, ಮತ್ತೆ ಯಾವ ಹಾರ್ಮೋನ್ ಏನು ಕೆಲಸ ಮಾಡುತ್ತೆ, ಅಷ್ಟು ತಿಳ್ಕೊಂಡ್ರೆ ಸಾಕಾಗುತ್ತೆ. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ಫಾರ್ 3 marks they are going to ask. ಇದೇ ಕ್ವಶನ್ ಇವಾಗ ಸ್ವಲ್ಪ ಆಲ್ಟರ್ ಮಾಡಿದ್ರೆ oogenesis ಬಗ್ಗೆ ಕೇಳ್ತಾರೆ. ಆ ಕ್ವಶನ್ ಎಲ್ಲಿದೆ ಇವಾಗ? ರೈಟ್ ಎ ಬ್ರೀಫ್ ನೋಟ್ ಆನ್ ಹಾರ್ಮೋನಲ್ ರೆಗ್ಯುಲೇಷನ್ ಆಫ್ oogenesis. oogenesis ಅಲ್ಲಿ ಆಗೋದಿಕ್ಕೆ ಹಾರ್ಮೋನ್ಸ್ಗಳು ಯಾವ ತರ ಆಕ್ಟ್ ಮಾಡುತ್ತೆ, ಸೇಮ್ ವೇ ಅಲ್ಲಿ, ಆದ್ರೆ ಸ್ವಲ್ಪ 2 ಎಕ್ಸ್ಟ್ರಾ ಹಾರ್ಮೋನ್ಸ್ಗಳು ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. oogenesis ಇನಿಷಿಯೇಟೆಡ್ ಅಟ್ ದ ಎಂಬ್ರಿಯಾನಿಕ್ ಸ್ಟೇಜ್. ಅಲ್ಲಿ ಪ್ಯುಬರ್ಟಿ ಅಂತ ಹೇಳ್ದೋ, ಇಲ್ಲಿ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ couple million of oogonia are present in each fetal ovary. ಒಂದು ಫೀಟಲ್ ಓವೇರಿಯಲ್ಲಿ 2 million oogonia ಇರುತ್ತೆ. At the time of puberty 60 to 80,000 of oogonia are present. ಅಷ್ಟು ಮಾತ್ರ ಉಳ್ಕೊಳ್ಳುತ್ತೆ, ಇನ್ನು ಉಳಿದಿರೋದೆಲ್ಲ ಡಿಜನರೇಟ್ ಆಗುತ್ತೆ ಅಂತ ಓದಿರ್ತೀವಿ. ಅಂಡ್ ಕಂಪ್ಲೀಟೆಡ್ ಅಟ್ ದ ಟೈಮ್ ಆಫ್ ಫರ್ಟಿಲೈಸೇಷನ್. ಸ್ಟಾರ್ಟ್ ಆಗೋದು ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ, ಕಂಪ್ಲೀಟ್ ಆಗೋದು ಫರ್ಟಿಲೈಸೇಷನ್ ಆಗುವಾಗ. ಅವಾಗ ಮಿಯೋಸಿಸ್ 2 ಕಂಪ್ಲೀಟ್ ಆಗಿ ಓವಮ್ ಪ್ರೊಡ್ಯೂಸ್ ಆಗುತ್ತೆ, ಫಾರ್ಮ್ ಆಗುತ್ತೆ. ನಾವು gonadotropin releasing hormone secreted by hypothalamus stimulates the anterior pituitary. Same sentence that we have already discussed in spermatogenesis. To release the gonadotropins, gonadotropins are nothing but LH and FSH. Those are called LH as well as the FSH produce ಆಯಿತು. So now LH ಏನು ಮಾಡುತ್ತೆ? LH synergy with the follicles ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಎರಡು ಸೇರಿ LH synergy means synchronizing, synergetical ಆ ತರ ಹೇಳ್ಬೋದು. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸ್ಟಿಮ್ಯುಲೇಟ್ಸ್ ದ ಫಾಲಿಕ್ಯುಲರ್ ಗ್ರೋತ್ ಅಂಡ್ ಓವ್ಯುಲೇಷನ್. ಸಿ ಫಾಲಿಕ್ಯುಲರ್ ಫೇಸ್ ಅಲ್ಲಿ primary follicles are growing in their size and they become bigger. Primary, secondary, tertiary, graphene follicle ಆಗುತ್ತೆ. ಡೆವಲಪ್ಮೆಂಟ್ ಆಫ್ ಫಾಲಿಕಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ FSH. ಲೈಕ್ವೈಸ್ ಅಲ್ಲಿ ಈಗ ಓವ್ಯುಲೇಷನ್ ಆಗಬೇಕು. ಓವ್ಯುಲೇಷನ್ ಆಗುವಾಗ LH ಸರ್ಜ್ ಆಗುತ್ತೆ. ಆ ಟೈಮಲ್ಲಿ ಏನಾಗ್ಬೋದು? ಎಸ್, LH ಲ್ಯೂಟಿನೈಸಿಂಗ್ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಸೊ ಬೋತ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಅಂಡ್ ಓವ್ಯುಲೇಷನ್. FSH acts on ovarian follicle and stimulates the secretion of estrogen.
ಈ FSH ಅನ್ನೋದು ಒವೇರಿಯನ್ ಫಾಲಿಕಲ್ಸ್ಗಳ ಮೇಲೆ ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿರೋ ಗ್ರ್ಯಾನ್ಯುಲೋಸಾ ಸೆಲ್ಸ್ಗಳಿಂದ ಈಸ್ಟ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ದ ರಿಟೈನಿಂಗ್ or the regeneration of the endometrium of the uterus. Next, progesterone secreted by the corpus luteum, that is the ruptured Graafian follicle, and estrogen by the granulosa cells of the follicle maintains endometrium of the uterus during the menstrual cycle. So, 4 ಹಾರ್ಮೋನ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಷ್ಟೇ, ಇನ್ನೇನಿಲ್ಲ. ಓಕೆ, ಫ್ರಮ್ ದ ಬಿಗಿನಿಂಗ್ ಆಫ್ ಹೈಪೋಥಾಲಮಸ್, then GnRH, gonadotropin releasing hormone, then anterior pituitary, then gonadotropins like LH and FSH. LH ಮತ್ತೆ FSH ಏನ್ ಮಾಡುತ್ತೆ, FSH ಏನ್ ಮಾಡುತ್ತೆ, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟರಾನ್ ಅಂದ್ರೆ ಏನು, ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ, ಏನ್ ಮಾಡುತ್ತೆ, ದಾಟ್ಸ್ ಇಟ್. ಸೊ ಇದನ್ನ 3 ಮಾರ್ಕ್ಗೆ ಕೇಳ್ತಾರೆ. ನಾನು ಈ ಕ್ವಶನ್ ಓದ್ಬಿಟ್ಟಿದ್ದೀನಿ ಸರ್ ತುಂಬಾ ಚೆನ್ನಾಗಿ ಅಂತ ಹೇಳಿದ್ರೆ, ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 5 ಮಾರ್ಕ್ಸ್ಗೂ ಕೂಡ ಕೇಳಬಹುದು. ಓಕೆ, ಸೊ ಫಾರ್ ದ ಬೆಸ್ಟ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ಪ್ಲೆಸೆಂಟಾ? ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್. ಪ್ಲೆಸೆಂಟಾ ಅಂತ ಹೇಳಿದ್ರೆ ಏನು, ಜೊತೆಗೆ ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಪ್ಲೆಸೆಂಟಾ, ಈ ತರ ಕ್ವಶನ್ ಕೇಳಬಹುದು. ಆರ್ ನೇಮ್ ದ ಹಾರ್ಮೋನ್ ಸೆಕ್ರೆಟೆಡ್ ಬೈ ಪ್ಲೆಸೆಂಟಾ ಅಂತಾನು ಕೇಳಬಹುದು. ಇದು ಆ ತರ ಕೇಳಿದಾಗ ನೀವು ಜಸ್ಟ್ ಪ್ಲೆಸೆಂಟಾ ಅಂದ್ರೆ ಏನು ಅಂತ ಬರೆದು ಹಾರ್ಮೋನ್ಸ್ಗಳು ಬರೆದ್ರೆ ಸಾಕು. ಬಟ್ ಹಿಯರ್ ದೇ ಆರ್ ಆಸ್ಕಿಂಗ್ ಫಂಕ್ಷನ್ಸ್. ಸೊ ಅದ್ರ ಜೊತೆಗೆ ನಾವು ಹಾರ್ಮೋನ್ಸ್ಗಳನ್ನು ಕೂಡ ಮೆನ್ಷನ್ ಮಾಡಿಬಿಟ್ಟಿದೀವಿ. ಏನಿದೆ ನೋಡೋಣ. Placenta is a structural and functional unit present between the developing embryo and maternal body. Mother ಮತ್ತೆ ಡೆವಲಪಿಂಗ್ ಎಂಬ್ರಿಯೋ, ಈ ಇಬ್ಬರ ಮಧ್ಯದಲ್ಲಿರೋ ಒಂದು ಫಂಕ್ಷನಲ್ ಯೂನಿಟ್ ಏನಿದೆ, ದಟ್ ಈಸ್ ಕಾಲ್ಡ್ ಪ್ಲೆಸೆಂಟಾ. ಓಕೆ, ಸೊ ನೌ ಪ್ಲೆಸೆಂಟಾ ಅಂದ್ರೆ ಏನು ಅಂತ ಗೊತ್ತಾಯ್ತು. ದಟ್ಸ್ ಅ ಡಿಸ್ಕಾಯ್ಡ್ ಸ್ಟ್ರಕ್ಚರ್, ಕುಷನ್ ಲೈಕ್ ಸ್ಟ್ರಕ್ಚರ್. ಸೊ ಪ್ರೆಸೆಂಟ್ ಇನ್ ದ ಇನ್ನರ್ ವಾಲ್ ಆಫ್ ದ ಎಂಡೋಮೆಟ್ರಿಯಂ ಅಟ್ಯಾಚ್ ಆಗಿರುತ್ತೆ. ಫಂಕ್ಷನ್ ಆಫ್ ಪ್ಲೆಸೆಂಟಾ ಏನ್ ಮಾಡುತ್ತೆ, ಅವಾಗಲೇ ಹೇಳಿದಾಗೆ ದಿಸ್ ಇಸ್ ದ ಲಿಂಕ್ ಬಿಟ್ವೀನ್ ದ ಬೇಬಿ ಅಂಡ್ ದ ಮದರ್. ಬೇಬಿ ಅಂಡ್ ದ ಮದರ್ ಇವರಿಬ್ಬರ ಮಧ್ಯೆ ಒಂದು ಲಿಂಕ್. ಬೇಬಿಗೆ ಏನಾದರೂ ಕೂಡ ಸಪ್ಲೈ ಆಗಬೇಕು ಅಂತ ಹೇಳಿದ್ರೆ ಥ್ರೂ ದ ಪ್ಲೆಸೆಂಟಾ ಓನ್ಲಿ. ಪ್ಲೆಸೆಂಟಾ ಇಟ್ ಈಸ್ ದ ಚಾನಲ್ ಅಂಡ್ ಇಟ್ ಈಸ್ ಸಪ್ಲೈಯಿಂಗ್ ಎವ್ರಿಥಿಂಗ್, ರಿಮೂವಿಂಗ್ ಎವ್ರಿಥಿಂಗ್ ಫ್ರಮ್ ದ ಬೇಬಿ ಟು ದ ಬೇಬಿ ಥ್ರೂ ದ ಅಂಬೆಲಿಕಲ್ ಕಾರ್ಡ್. ಓಕೆ, ಸೊ ಅಲ್ಲಿಗೆ ನೋಡೋಣ ಇವಾಗ. ಇಟ್ ಪ್ರೊವೈಡ್ಸ್, ಪ್ಲೆಸೆಂಟಾ ಪ್ರೊವೈಡ್ಸ್ ನ್ಯೂಟ್ರಿಯೆಂಟ್ಸ್ ಅಂಡ್ ಆಕ್ಸಿಜನ್, ನ್ಯೂಟ್ರಿಯೆಂಟ್ಸ್ ಅಂಡ್ ಆಕ್ಸಿಜನ್ ಟು ದ ಡೆವಲಪಿಂಗ್ ಎಂಬ್ರಿಯೋ. ಡೆವಲಪಿಂಗ್ ಎಂಬ್ರಿಯೋಗೆ ನ್ಯೂಟ್ರಿಯೆಂಟ್ಸ್ ಮತ್ತೆ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದೆ. ನೆಕ್ಸ್ಟ್, ಸೊ ಆಸ್ ದ ನ್ಯೂಟ್ರಿಯೆಂಟ್ಸ್ ಅಂಡ್ ಆಕ್ಸಿಜನ್ಸ್ ಆರ್ ಬೀಯಿಂಗ್ ಸಪ್ಲೈಡ್ ಟು ದ ಬೇಬಿ, ಸೊ ಬೇಬಿ ಏನಾಗ್ತಾ ಇರುತ್ತೆ, ಅದು ಕೂಡ ಒಂದು ಇವಾಗ ಆರ್ಗ್ಯಾನಿಸಮ್. ಸೊ ಅದು ಕೂಡ ಏನಾಗ್ತಾ ಇರುತ್ತೆ, ಮೆಟಬಾಲಿಸಮ್ ಆಗ್ತಾ ಇರುತ್ತೆ. ಡ್ಯೂರಿಂಗ್ ಮೆಟಬಾಲಿಸಮ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವೇಸ್ಟ್ ಆರ್ ಬೀಯಿಂಗ್ ಫಾರ್ಮ್ಡ್. ಸೊ ದ ಪ್ಲೆಸೆಂಟಾ ಹ್ಯಾಸ್ ಟು ರಿಮೂವ್ ದೆಮ್. ಸೊ ನೌ it removes, placenta removes the carbon dioxide and waste materials from the embryo. ಆ embryo ಇಂದ carbon dioxide ಮತ್ತೆ waste material remove ಮಾಡುತ್ತೆ. Not only these two function, it also acts as a endocrine gland by producing few hormones. ಇದು endocrine gland ತರ ಆಕ್ಟ್ ಮಾಡುತ್ತೆ. Endocrine ಅಂತ ಹೇಳಿದ್ರೆ these are the cells or tissues or organs which are able to synthesize hormones as chemicals. ಸೊ ನಾವು ನೋಡೋಣ ಈಗ. ಇಟ್ ಆಕ್ಟ್ಸ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಬೈ ಪ್ರೊಡ್ಯೂಸಿಂಗ್ ಸೆವೆರಲ್ ಹಾರ್ಮೋನ್ಸ್. ಇದನ್ನೇ ಅವರು 2 ಮಾರ್ಕ್ಗೆ 3 ಮಾರ್ಕ್ಗೆ ಕೇಳಬಹುದು. ಓಕೆ, ಏನಂತ ಹೇಳ್ಬಿಟ್ಟು, ವಾಟ್ ಆರ್ ದ ಹಾರ್ಮೋನ್ಸ್ ಸೆಕ್ರೆಟೆಡ್ ಬೈ ದ ಪ್ಲೆಸೆಂಟಾ? ಒನ್ ಈಸ್ ಹ್ಯೂಮನ್ ಕಾರ್ಯಾನಿಕ್ gonadotropin. Human chorionic gonadotropin, you can observe here, that is commonly called HCG. Second one, human placental lactogen, HPL. Next one, estrogen and progesterone. Estrogen and progesterone. These are the 4 hormones secreted by placenta as well. Placenta ವು ಕೂಡ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಸೊ ಗೊತ್ತಾಗಿದೆಯಲ್ಲ ಯಾವ ತರ ಬರೀಬೇಕು 3 ಮಾರ್ಕ್ಗೆ ಅಂತ. ಈ ಒಂದು ಕ್ವಶನ್, ಈ ಒಂದು ಪಾಯಿಂಟ್ ಅನ್ನೇ ಅವರು ಎಕ್ಸ್ಟ್ರಾ ಕ್ವಶನ್ ಆಗಿ ಕೂಡ ಕೇಳಬಹುದು. ಸಿ, ದಟ್ ಡಸಂಟ್ ಮೀನ್ ಇದನ್ನ 3 ಮಾರ್ಕ್ಗೆ ಕೇಳಬೇಕು ಅಂತೇನಿಲ್ಲ. ಯಾವತ್ತೂ ಕೂಡ ಎಲ್ಲ ಕ್ವಶನ್ಸ್ ಅಲ್ಲೂ ಇದೇ ತರ ಅರ್ಥ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ದೇ ಗೋನಾ ಆಸ್ಕ್ 2 ಮಾರ್ಕ್ ಕ್ವಶನ್ ಆಸ್ 3 ಮಾರ್ಕ್ ಕ್ವಶನ್. ಇನ್ನೊಂದು ಕ್ವಶನ್ ಆಡ್ ಮಾಡಿ 3 ಮಾರ್ಕ್ ಕೇಳಬಹುದು. ದೇ ಗೋನಾ ಆಸ್ಕ್ ದ ಸೇಮ್ ಕ್ವಶನ್ ಫಾರ್ 2 ಮಾರ್ಕ್ಸ್ ಅಂಡ್ ದಿಸ್ ಮೇ ಬಿ ದ ಸಬ್ ಕ್ವಶನ್ ಇನ್ ದ 5 ಮಾರ್ಕ್ಸ್. 5 ಮಾರ್ಕ್ ಅಲ್ಲಿ ಇದು ಸಬ್ ಕ್ವಶನ್ ಕೂಡ ಆಗಿರಬಹುದು. ಸೊ ಈ ತರ ಆಲ್ಟರ್ನೇಟ್ ಮಾಡ್ತಾ ಇರ್ತಾರೆ. ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಂದಾಗ ಇದು ಇಂಪಾರ್ಟೆಂಟ್ ಆಗುತ್ತೆ. So next question, draw a neat label diagram of human sperm. Human sperm ದು diagram ನ ಕೇಳಿದ್ದಾರೆ. So they are not asking to explain.
ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳೋ ಆಗಿಲ್ಲ. ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಕೇಳಿದ್ರೆ ಫುಲ್ಲಿ ಸ್ಕಿಲ್ ಬೇಸ್ಡ್ ಆಗಿರಬೇಕು, ಇಲ್ಲ ಅಪ್ಲೈಡ್ ಆಗಿರಬೇಕು. ನಾಟ್ ಅಂಡರ್ಸ್ಟ್ಯಾಂಡ್ ಪ್ಲಸ್ ಸ್ಕಿಲ್ ಆಗಿರಬಾರ್ದು. ಇಲ್ಲಿ ಡಯಾಗ್ರಾಮ್ ಅಂತ ಬಂದಾಗ ಎಲ್ಲವೂ ಕೂಡ ಸ್ಕಿಲ್ಡ್ ಬೇಸ್ಡ್ ಕ್ವಶನ್ಸ್ಗಳಾಗಿರುತ್ತೆ. ನಾವು ದೇ ಆರ್ ಆಸ್ಕಿಂಗ್ ಹ್ಯೂಮನ್ ಸ್ಪರ್ಮ್ ಡಯಾಗ್ರಾಮ್. ವೆರಿ ಸಿಂಪಲ್. We are going to write the structure like a oval shaped structure commonly called ಏನಾಗಿರುತ್ತೆ ಇದು? This is nucleus. This is called a nucleus. Let me label it later. Now I am going to write a simple structure. This is the body, middle piece. Now this is the cap like structure. Okay, don't want to copy that they have given in your textbook. Exact copy ಮಾಡಬೇಕಾ ಸರ್? ನೋ, ಡೋಂಟ್ ವಾಂಟ್ ಟು ಕಾಪಿ ದಟ್. ಎಕ್ಸಾಕ್ಟ್ ಆಗಿ ಬರೆಯೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಈ ಥರ ಲೈಟ್ ಆಗಿ ಏನು ಮಾಡಿದ್ದಾರೆ, ಆರ್ಟಿಫ್ಯಾಕ್ಟ್ ಮಾಡಿದ್ದಾರೆ. ಓಕೆ, ಈ ಥರ ಆರ್ಟಿಫ್ಯಾಕ್ಟ್ ಮಾಡಿದ್ದಾರೆ. ಐ ಆಮ್ ಗೋಯಿಂಗ್ ಟು ಡೂ ದ ಸೇಮ್ ಹಿಯರ್. ಓಕೆ, ದಿಸ್ ಈಸ್ ನಥಿಂಗ್ ಬಟ್ mitochondria, spirally arranged mitochondria. That's it. Okay, that's it. So now I'm just writing the axial filament formed from the centriole in the distal centriole in the form ಆಗಿರೋದು. I'm just writing this is the acrosome. ಲೇಬಲ್ ಮಾಡಬೇಕಾದ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ತುಂಬ ಸಿಂಪಲ್ ಆಗಿ ಬರ್ದಿರೋದು ಇದು. ಹೀಗೆ ಥರ ಬರೀರಿ, ಇದಕ್ಕೂ ಕೂಡ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಇವಾಗ ಯು ಹ್ಯಾವ್ ಟು ರಿಮೆಂಬರ್ ದಟ್ ಲೇಬಲ್ ಶುಡ್ ಬಿ ಅಟ್ ಒನ್ ಸೈಡ್. If there is any overlapping, then only you have to label at another side. So ಜೊತೆಗೆ arrow mark ಎಲ್ಲ ಹಾಕಕ್ಕೆ ಹೋಗಬೇಡಿ. I'm just mentioning here it is a head. So ಈ entire portion ಏನಾಗಿರುತ್ತೆ, head region ಆಗಿರುತ್ತೆ. And this is the middle piece, and then this is the tail. This is the tail. Now, what is this? This cap-like structure is called acrosome. Acrosome. We know that, it's a modified Golgi complex that helps in penetration of the zona pellucida during fertilization because it has some hydrolytic enzymes called hyaluronic acid. This is the haploid nucleus. Haploid nucleus having one set of, chromosome from the father. And this is the neck region. There you will see the centriole, especially the proximal centriole. Centriole is present. That helps in cell division during formation of zygote, blastomeres. Cleavage help ಮಾಡುತ್ತೆ. Middle piece ಅಲ್ಲಿ you will see the mitochondria, powerhouse of the cell as well as the sperm. Mitochondria. Now this is the tail region and also axial filament and the tail. That's it. So ಇದು 3 ಮಾರ್ಕ್ ಕೇಳಿದ್ದಾರೆ ಅಂತ ಹೇಳಿದ್ರೆ 1 mark, okay, 1 mark for your diagram, and 2 marks for your labelings. Okay, labelings. So especially alliga bandaga you should label minimum of 4 labels. Okay, so that's all about the sperm. Next, what is amniocentesis? Now we are talking about another chapter that is called reproductive health. So ಇನ್ನೂ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ ಅಲ್ವಾ ಯಾವುದರಲ್ಲಿ ವೆನ್ ಇಟ್ ಕಮ್ಸ್ ಟು ಹ್ಯೂಮನ್ ರಿಪ್ರೊಡಕ್ಷನ್. ಆಸ್ ಐ ಟೋಲ್ಡ್ ಯು, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದೋಸ್ ಕ್ವಶನ್ಸ್ ಇನ್ 5 marks. 5 marks ಅಲ್ಲಿ ಸಬ್ ಕ್ವಶನ್ಗಳಾಗಿ ಅಥವಾ ಡೈರೆಕ್ಟ್ ಆಗಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇವಾಗ ಜಸ್ಟ್ 2 ಮತ್ತು 3 marks ಅನ್ನ ನಾವು ಫೋಕಸ್ ಮಾಡ್ತಾ ಇದೀವಿ. ಓಕೆ, ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಅಲ್ಲಿ ವೆರಿ ಫಸ್ಟ್ ಕ್ವಶನ್ ದೇ ಆರ್ ಆಸ್ಕಿಂಗ್ ಅಂಡರ್ ದ ಸ್ಟ್ರಾಟಜೀಸ್ ಆಫ್ ರಿಪ್ರೊಡಕ್ಟಿವ್ ಹೆಲ್ತ್. ಸೊ ದಟ್ ಈಸ್ ಕಾಲ್ಡ್ ವಾಟ್ ಈಸ್ ಆಮ್ನಿಯೋಸೆಂಟೆಸಿಸ್? Give one reason for the statutory ban on amniocentesis. Amniocentesis ಅಂದ್ರೆ ಏನು? ಮತ್ತೆ why there is a statutory ban on amniocentesis? That means ಶಾಸನಬದ್ಧ ಹೇರಿಕೆ ಇದೆ ಅದರ ಮೇಲ್ಭಾಗದಲ್ಲಿ. ಹಾಗಂತ ಹೇಳಿದ್ರೆ ಏನು? ಓಕೆ, ಯಾಕೆ ಅದನ್ನ ಲೀಗಲಿ ಯೂಸ್ ಮಾಡಬಹುದು, ಇಲ್ಲೀಗಲ್ ಆಗಿ ಯಾಕೆ ಯೂಸ್ ಮಾಡಬಾರ್ದು ಅಂತ ಕೇಳಿರೋದು. ಸೊ fetal sex determination test based on the chromosome pattern present in the cell amniotic fluid surrounding the developing embryo. Simple ಆಗಿ ಹೇಳಬೇಕು ಅಂತ ಹೇಳಿದ್ರೆ it is the fetal sex determination test. Fetal sex determination, we are identifying the sex of the fetus, gender of the fetus on ಯಾವ ಬೇಸಿಸ್ ಮೇಲೆ? based on the chromosome pattern
ಪ್ರೆಸೆಂಟ್ ಇನ್ ದ ಸೆಲ್ ಆಫ್ ದ ಆಮ್ನಿಯಾಟಿಕ್ ಫ್ಲೂಯಿಡ್ ಸರೌಂಡಿಂಗ್ ದ ಎಂಬ್ರಿಯೋ. ಆ ಒಂದು ಫ್ಲೂಯಿಡ್ ಅನ್ನ ಸೆಲ್ ಅನ್ನ ತೆಗೆದುಕೊಂಡು ಅದರಲ್ಲಿ ಕ್ರೋಮೋಸೋಮ್ ಪ್ಯಾಟರ್ನ್ ಚೆಕ್ ಮಾಡಿ ಗಂಡು ಅಥವಾ ಹೆಣ್ಣು ಅಂತ ಐಡೆಂಟಿಫೈ ಮಾಡೋದು. ಇದು ಇಲ್ಲೀಗಲ್ ರೈಟ್ ನಾವ್. ಓಕೆ, ಯಾಕೆ ಅಂತ ಹೇಳಿದ್ರೆ ಟು ಚೆಕ್, ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಯಾಕೆ ಅದು ಬ್ಯಾನ್ ಆಗಿದೆ, ಸ್ಟ್ಯಾಚ್ಯುಟರಿ ಬ್ಯಾನ್ ಅಂತ ಹೇಳಿದ್ರೆ ದೇರ್ ಈಸ್ ಅ ಲೀಗಲ್ ಪ್ರೊಸೀಜರ್ ಟು ಐಡೆಂಟಿಫೈ ದ ಜೆನೆಟಿಕ್ ಡಿಸಾರ್ಡರ್, ದಟ್ಸ್ ಇಟ್. ಸೊ ಆದರೆ ಸ್ಟ್ಯಾಚ್ಯುಟರಿ ಬ್ಯಾನ್ ಆನ್ ಆಮ್ನಿಯೋಸೆಂಟಸಿಸ್ ಫಾರ್ ಸೆಕ್ಸ್ ಡಿಟರ್ಮಿನೇಷನ್ ಟು ಲೀಗಲಿ ಚೆಕ್, ಅಂದರೆ ಲೀಗಲ್ ಆಗಿ ಚೆಕ್ ಮಾಡೋದಕ್ಕೆ, ಕಂಟ್ರೋಲ್ ಮಾಡೋದಕ್ಕೆ ಇನ್ಕ್ರೀಸಿಂಗ್ ಫೀಮೇಲ್ ಫಿಟಿಸೈಡ್. ಸಿಂಪಲ್ ಆಗಿ ಹೇಳಿ, ಇಷ್ಟೆಲ್ಲ ಬರೀ ಅವಶ್ಯಕತೆನೇ ಇಲ್ಲ ಅಲ್ಲಿ, ಸಿಂಪಲ್ ಆಗಿ. ಸೊ ವೈ ವಿ ಹ್ಯಾವ್ ಬ್ಯಾನ್ ದಟ್? ಸಿಂಪಲ್ ಆಸ್ ದಟ್ ಆಸ್ ಟು ಚೆಕ್ ದ ಫೀಮೇಲ್ ಫಿಟಿಸೈಡ್, ಟು ಕಂಟ್ರೋಲ್ ಇನ್ಕ್ರೀಸಿಂಗ್ ಫೀಮೇಲ್ ಫಿಟಿಸೈಡ್. ಸೊ ಹೆಣ್ಣು ಮಕ್ಕಳ ಗರ್ಭಹತ್ಯೆ ಜಾಸ್ತಿ ಆಗ್ತಾ ಇರೋದನ್ನ ಕಡಿಮೆ ಮಾಡೋದಕ್ಕೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ಆಮ್ನಿಯೋಸೆಂಟಸಿಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 2 marks. ನೆಕ್ಸ್ಟ್, ನೇಮ್ ಎನಿ 2 reproductive health problems. ಹೆಲ್ತ್ ಪ್ರಾಬ್ಲಮ್ಸ್ಗಳು, ರಿಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್ ಯಾವ್ದಾದ್ರು 2, ಅಲ್ಲಿ 3 ಕೊಟ್ಟಿದ್ದೀವಿ, 2ನ್ನ ನೆನ್ಪಿಟ್ಕೊಳ್ಳಿ. ಒಂದು, ದೇರ್ ಇಸ್ ಅ ಲಿಟಲ್ ನಾಲೆಡ್ಜ್ ಆಫ್ ಪರ್ಸನಲ್ ಹೈಜೀನ್ ಅಂಡ್ ಹೈಜೀನ್ ಆಫ್ reproductive organs. ಸೊ ಲಿಟಲ್ ನಾಲೆಡ್ಜ್, lack of knowledge, personal hygiene as well as the hygiene of reproductive organs. ಒಂದು, ನಾಲೆಡ್ಜ್ ಇಲ್ಲದೆ ಇರೋದು, ಇದ್ರೂ ಕೂಡ ಕಡಿಮೆ ಇರೋದು. ಓಕೆ, ದಿಸ್ ಕಾಸ್ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇದು ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅನ್ನು ಕೂಡ ಕಾಸ್ ಮಾಡಬಹುದು. ಸೊ ಇಟ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್ ಆಫ್ reproductive health. Early marriages lead to high maternal and infant mortality rate. Infant mortality rate and maternal mortality rate, you can call it as increase ಏನ್ ಮಾಡ್ತಾವ early marriages, that increases MMR, maternal mortality rate, and increases infant mortality rate, IMR, ಜಾಸ್ತಿ ಮಾಡುತ್ತೆ. ಡ್ಯೂ ಟು ದ ಲ್ಯಾಕ್ ಆಫ್ ಅವೇರ್ನೆಸ್. ಓಕೆ, ಅವೇರ್ನೆಸ್ ಇಲ್ಲದೆ ಇರೋದು, ಗೊತ್ತಿಲ್ಲದೆ ಇರೋದು. ಸೊ ದೇರ್ ಹ್ಯಾಸ್ ಬಿನ್ ಅ ರ್ಯಾಪಿಡ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಸೈಜ್. ಪಾಪ್ಯುಲೇಷನ್ ಸೈಜ್ ಜಾಸ್ತಿ ಆಗ್ತಾ ಇರೋದು, ಎಕ್ಸ್ಪ್ಲೋಷನ್ ಆಗ್ತಾ ಇರೋದು ಕೂಡ ಆಗುತ್ತೆ. ಎನಿ 2 ಹ್ಯಾವ್ ಟು ರೈಟ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಒನ್, ಲಿಸ್ಟ್ ಎನಿ 4 ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಎನ್ ಐಡಿಯಲ್ ಕಾಂಟ್ರಾಸೆಪ್ಟಿವ್. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಬ್ಯಾರಿಯರ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್. ಸೊ ಸಿ ದೇರ್, ಲಿಸ್ಟ್ ಎನಿ 4 ಅಂತ ಕೇಳಿದಾಗ ಅದು 2 marks ಆಗುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಅನ್ನ ಆಡ್ ಮಾಡಿದ್ದಾರೆ, ದಟ್ ಈಸ್ ನಥಿಂಗ್ ಬಟ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಬ್ಯಾರಿಯರ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್. ಸೊ ಒಂದು ಎಕ್ಸಾಂಪಲ್ ಕೂಡ ಕೇಳಿದ್ದಾರೆ. ಸೊ ಅಲ್ಲಿಗೆ ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್ ಕ್ವಶನ್ ಫಾರ್ 3 marks ಆಸ್ ವೆಲ್. ಇದನ್ನ 3 markಗೂ ಕೂಡ ಕೇಳಬಹುದು ಅಂತ. ಏನಿದೆ, ಐಡಿಯಲ್ ಕಾಂಟ್ರಾಸೆಪ್ಟಿವ್ ಶುಡ್ ಬಿ ಯಾವ ತರ ಇರಬೇಕು? ಯೂಸರ್ ಫ್ರೆಂಡ್ಲಿ. ಓಕೆ, ಸೊ ಎವ್ರಿ ಒನ್ ಶುಡ್ ನೋ ಹೌ ಟು ಯೂಸ್ ಇಟ್. ಅದಕ್ಕೆ ಯಾವುದೇ ತರ ಎಕ್ಸ್ಟ್ರಾ ನಾಲೆಡ್ಜ್ ಬೇಕಾಗಿಲ್ಲ, ಅಷ್ಟು ಇರಬೇಕು. ಯೂಸರ್ ಫ್ರೆಂಡ್ಲಿ ಆಗಿರಬೇಕು, ಈಸಿಲಿ ಅವೈಲಬಲ್, ಎಫೆಕ್ಟಿವ್ ಅಂಡ್ ರಿವರ್ಸಿಬಲ್ ವಿತ್ ನೋ ಆರ್ ಲೀಸ್ಟ್ ಸೈಡ್ ಎಫೆಕ್ಟ್. ಎಫೆಕ್ಟಿವ್ ಆಗಿರಬೇಕು, ರಿವರ್ಸಿಬಲ್ ಆಗಿರಬೇಕು, ವಿತ್ ಲೀಸ್ಟ್ ಆರ್ ನೋ ಸೈಡ್ ಎಫೆಕ್ಟ್. ಕಡಿಮೆ ಇಲ್ಲ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಇರಬಾರ್ದು. ಇನ್ನೊಂದು, ನಾನ್ ಇಂಟರ್ಫಿಯರಿಂಗ್ ವಿತ್ ಸೆಕ್ಷುವಲ್ ಡ್ರೈವ್ ಆರ್ ಡಿಸೈರ್ ಆರ್ ದ ಆಕ್ಟ್ ಆಫ್ ಸೆಕ್ಸ್ ಆಫ್ ದ ಯೂಸರ್. ಸೆಕ್ಷುವಲ್ ಆಕ್ಟ್ ಆರ್ ಆಕ್ಟ್ ಆಫ್ ಸೆಕ್ಸ್, ಯು ಕ್ಯಾನ್ ಸೇ. ಯಾವುದೇ ತರ ಇಂಟರ್ಫಿಯರ್ ಆಗಬಾರ್ದು. ಸೊ ಈ ತರ ಇದ್ರೆ ಅದಕ್ಕೆ ನಾವು ಐಡಿಯಲ್ ಕಾಂಟ್ರಾಸೆಪ್ಟಿವ್ ಅಂತ ಹೇಳ್ತೀವಿ, ಒಂದು ಮಾದರಿ ಕಾಂಟ್ರಾಸೆಪ್ಟಿವ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದೀಸ್ ಆರ್ ದ 4: ಈಸಿಲಿ ಅವೈಲಬಲ್, ಯೂಸರ್ ಫ್ರೆಂಡ್ಲಿ, and effective and reversible with least or no side effect, should not interfere with the sexual act of couple. That's it. 2 marks ಇದಕ್ಕೆ 2 marks ಬಂತು. ಓಕೆ, ನೆಕ್ಸ್ಟ್ ಇವಾಗ ಇನ್ನೊಂದು ಮಾರ್ಕ್ ಕೇಳೋದಾದ್ರೆ ಎಕ್ಸಾಂಪಲ್ ಕೇಳಿದ್ದಾರೆ ಅಲ್ಲಿ. 1 example for barrier method of contraception. 1 example. So ಇಲ್ಲಿ there are many. Okay, condoms can be used by both male and female, and diaphragm, cervical caps ಮತ್ತೆ ವಾಲ್ಸ್ ಕ್ಯಾನ್ ಬಿ ಯೂಸ್ಡ್ ಬೈ ಫೀಮೇಲ್ಸ್. ಸೊ ಯಾವ್ದಾದ್ರು ಒಂದು ಬರೆದ್ರು ಓಕೆ, ಅಲ್ಲಿಗೆ 1 mark ಸಿಗುತ್ತೆ. ಸೊ 2 mark and 1 mark, 3 mark ಕೇಳ್ತಾರೆ. ನೆಕ್ಸ್ಟ್, ವಾಟ್ ಈಸ್ ಇನ್ಫರ್ಟಿಲಿಟಿ? ಮೆನ್ಷನ್ ಎನಿ 2 techniques ಇಂಪ್ಲಿಮೆಂಟೆಡ್ ಇನ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ. ಇನ್ಫರ್ಟಿಲಿಟಿ 1 mark, ಯಾವುದಾದ್ರೂ 2 ಬರೆದ್ರೆ 1 mark. ಆ ಥರ ನಾನು ಅವಾಗಲೇ ಹೇಳಿದಾಗೆ ನಿಮ್ಮ ಫೇಟ್ ಚೆನ್ನಾಗಿದ್ರೆ, ಅಂದರೆ ಅದೃಷ್ಟ ಚೆನ್ನಾಗಿದ್ರೆ ಏನಾಗುತ್ತೆ, ಇದೇ ಕ್ವಶನ್ 3 mark ಬರಬಹುದು. ಸೊ ಏನಿದೆ ನೋಡೋಣ. ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ ಇನೆಬಿಲಿಟಿ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಇನ್ ಸ್ಪೈಟ್ ಆಫ್
unprotected sexual cohabitation. See there? Unprotected sexual cohabitation without using, so means that couple are not using any kind of contraceptives, and also there is a sexual cohabitation. Though unprotected sexual cohabitation, they are not able to produce the children. This is commonly called infertility. ಇಬ್ಬರಿಗೂ ಇರುತ್ತೆ, ಮೇಲ್ ಮತ್ತೆ ಫೀಮೇಲ್. ಇನ್ಫರ್ಟಿಲಿಟಿ ಅಂತ ಹೇಳಿದ್ರೆ inability to produce children in spite of unprotected sexual cohabitation, infertility. So there are different methods to overcome the infertility. So there is a technique commonly called ART, assisted reproductive technologies, ART, ಅಥವಾ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತ ಕೂಡ ಹೇಳ್ತಾರೆ, ಬಟ್ ಅಸಿಸ್ಟೆಡ್ ಅಂತ ಟೆಕ್ಸ್ಟ್ ಬುಕ್ ಇದೆ. ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ದೋಸ್ ಮೆಥಡ್ಸ್. ಟೆಸ್ಟ್ ಟ್ಯೂಬ್ ಬೇಬಿ ಪ್ರೋಗ್ರಾಮ್, IVF, ಅದರಲ್ಲಿ ಒಂದು ಬರೋದು ಯಾವುದಂತ ಹೇಳಿದ್ರೆ ಜಿಫ್ಟ್. ಯಾವುದಾದ್ರೂ ಎರಡು ಬರಿಬೇಕು, ಎನಿ ಟೂ, ರಿಮೆಂಬರ್ ಎನಿ ಟೂ. ಸೊ ಔಟ್ ಆಫ್ ದೀಸ್ ಎನಿ ಟೂ ಅಂತ ಬಂದಾಗ ಅಲ್ಲಿಗೆ ಇದು 1 ಮಾರ್ಕ್ ಆಗುತ್ತೆ, ಇದು 1 ಮಾರ್ಕ್ ಆಗುತ್ತೆ. zygote intrafallopian transfer, ZIFT. Gamete intrafallopian transfer, GIFT. Intracytoplasmic sperm injection, ICSI. Artificial insemination or IUI, intrauterine insemination. So that is nothing but the AI. ಸೊ ಅಲ್ಲಿಗೆ ಯಾವುದಾದ್ರೂ ಎರಡನ್ನ ನೀವು ಏನು ಮಾಡಬಹುದು, ಮೆನ್ಷನ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ಇನ್ಫರ್ಟಿಲಿಟಿ ಅಂಡ್ ದ ಮೆಥಡ್ಸ್ ವಿ ಆರ್ ಯೂಸಿಂಗ್ ಟು ಓವರ್ಕಮ್ the infertility or the art. Next, which of the arts will you employ in the following cases? See, these kind of questions are called hot, or you can say applied question. They are indirectly asking ಯಾವ ಮೆಥಡ್ ಅನ್ನ, ಯಾವ ಆರ್ಟ್ ಅನ್ನ ಯೂಸ್ ಮಾಡ್ತೀರಾ. ಸೊ ದೇ ಆರ್ ಟ್ರೀಟಿಂಗ್ ಯು ಆಸ್ ಅ ಡಾಕ್ಟರ್ ರೈಟ್ ನೌ. ಇವಾಗಲೇ ನಿಮ್ಮನ್ನ ಫ್ಯೂಚರ್ ಡಾಕ್ಟರ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಬೈ ಆಸ್ಕಿಂಗ್ ದೀಸ್ ಕ್ವಶನ್ಸ್. ಓಕೆ, ಸೊ ಸಿಂಪ್ಟಮ್ಸ್ಗಳು ಹೇಳ್ತಾ ನಿಮಗೆ ಅನ್ನಿಸ್ಬೇಕು ಇದು ಈ ಡಿಸೀಸ್ ಬಂದಿದೆ, ಅಥವಾ ಈ ಡಿಸೀಸ್ಗೆ ಯಾವ ಟ್ಯಾಬ್ಲೆಟ್ ಕೊಡಬೇಕು ಅಂತ ಬರೋದು ನೀವು MBBS ಹೋದ್ಮೇಲೆ. ಬಟ್ ಅದಕ್ಕೂ ಮುಂಚೆ ನೀವೊಂಥರ ಹಾಗೇನೆ ಇನ್ನೂ ಅನ್ಸರ್ಟಿಫೈಡ್ ಡಾಕ್ಟರ್ಸ್ ಥರ, ಓಕೆ, ಫ್ಯೂಚರ್ ಡಾಕ್ಟರ್. ಅಲ್ಲಿಗೆ ದೇ ಆರ್ ಮೇಕಿಂಗ್ ಯು ಟು ಥಿಂಕ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಪ್ರಿನ್ಸಿಪಲ್ಸ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಐಡೆಂಟಿಫೈ ದ ಟೆಕ್ನಿಕ್. ಸೊ ವೆರಿ ಲೋ ಸ್ಪರ್ಮ್ ಕೌಂಟ್ ಇನ್ ದ ಇಜಾಕ್ಯುಲೇಟ್. ಸೊ ಇಜಾಕ್ಯುಲೇಷನ್ ಅಲ್ಲಿ ಲೋ ಸ್ಪರ್ಮ್ ಕೌಂಟ್ ಇದ್ರೆ, ಕಡಿಮೆ ಸ್ಪರ್ಮ್ಸ್ಗಳಿದ್ರೆ ಸೆಮೆನ್ನಲ್ಲಿ, ಅದಕ್ಕೆ ಯಾವ ಆರ್ಟ್ ಅನ್ನ ಯೂಸ್ ಮಾಡ್ತಾರೆ, ಐ ಮೀನ್ ಯಾವ ಮೆಥಡ್ ಆಫ್ ಆರ್ಟ್ ಅನ್ನ ಯೂಸ್ ಮಾಡ್ತಾರೆ ಅಂತ ಒಂದು. A woman cannot produce ovum but can provide suitable environment for fertilization and further development. Okay, she cannot produce one ovum, but she is able to provide a suitable environment for the development of baby. ಯಾವುದು ಇರಬಹುದು? So first one is artificial insemination. I don't know why I have mentioned it as art. This method of art is commonly called AI, or you can say intrauterine insemination. ಇನ್ನೊಂದು gamete intrafallopian transfer. Second one ಗೆ gamete intrafallopian transfer. Low sperm count in the male partner. Then they are going for our technique called AI, artificial insemination ಗೆ ಹೋಗ್ತಾರೆ. ಸೊ ಹಾಗಾಗಿ ಎರಡು ಸೆಂಟೆನ್ಸ್ ಅಥವಾ ಎರಡು ವರ್ಡ್ ಅಂತಾನೆ ತಿಳ್ಕೊಳ್ಳಿ. 1 2 3 4 5 6 ವರ್ಡ್ಸ್, 2 ಮಾರ್ಕ್ಸ್. ಓಕೆ, ಸೊ ಅಲ್ಲಿಗೆ 2 ಮಾರ್ಕ್ಸ್ ಬರುತ್ತೆ ಈ ತರ ಕ್ವಶನ್. ಇನ್ನೂ ಎರಡನ್ನ ಎಕ್ಸ್ಟೆಂಡ್ ಮಾಡಿ ಕೇಳಿದಾಗ ನೀವು 4 ಕೂಡ ಬರೀಬಹುದು, ಅದು 5 ಮಾರ್ಕ್ ಕ್ವಶನ್ ಆಗುತ್ತೆ. ಶೋರ್ ಆ ಥರ ಕ್ವಶನ್ಸ್ಗಳನ್ನ ಕೇಳಬಹುದು. ಅಂದರೆ ವಾಟ್ ಈಸ್ ಇನ್ಫರ್ಟಿಲಿಟಿ 1 ಮಾರ್ಕ್. ಇದೇ ಥರ 4 ಪ್ರೊಸೀಜರ್ಗಳನ್ನ ಕೊಟ್ಬಿಟ್ಟು ಯಾವ ಆರ್ಟನ್ನು ಬಳಸ್ತಾರೆ ಅಂತ ಕೇಳಿದ್ರೆ 5 ಮಾರ್ಕ್ ಆಗಿಬಿಡುತ್ತೆ ಅದು. ಓಕೆ, ಬಟ್ ನಾನು ಅವಾಗಲೇ ಹೇಳಿದೆ ಈ ಚಾಪ್ಟ್ರಿಂದ 2 ಮತ್ತು 3 ಮತ್ತು 3 ಈ ಥರ ಕ್ವಶನ್ಗಳು ಕೇಳ್ತಾರೆ. 5 ಮಾರ್ಕ್ಸ್ ತುಂಬ ರೇರು. ನೆಕ್ಸ್ಟ್, ನೇಮ್ ಎನಿ 3 ನ್ಯಾಚುರಲ್ ಆರ್ traditional methods of contraception. Mention the principles involved in each of these. So now we are talking about contraceptions, especially the natural method of contraception. So we know there are about 6 different types of contraceptive methods or birth control. Natural method of contraception, barrier method of or mechanical method of contraception, oral contraceptives, IUDs, implants and injections, and surgical method or the permanent method, sterilization method. ಈ ಥರ 6 ಮೆಥಡ್ಸ್ಗಳಿದೆ. ಅದರಲ್ಲಿ ಅವ್ರು ಕೇಳಿರೋದು ಯಾವುದು? ನ್ಯಾಚುರಲ್ ಮೆಥಡ್, ವಿತೌಟ್ ಯೂಸಿಂಗ್ ಎನಿ ಡಿವೈಸಸ್, ಓನ್ಲಿ ದ ಪ್ರಿನ್ಸಿಪಲ್ ಪ್ರೊಸೀಜರ್ ದೇ ಆರ್ ಫಾಲೋಯಿಂಗ್. ಯಾವ್ಯಾವುದು?
ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಕಾಯಿಟಸ್ ಇಂಟರಪ್ಟಸ್ ಅಂಡ್ ಲ್ಯಾಕ್ಟೋಷನಲ್ ಅಮೆನೋರಿಯಾ. ಯಾವುದು ಫಸ್ಟ್ ಒನ್ ಏನಿದೆ, ಪ್ರಿನ್ಸಿಪಲ್ ಏನು ಇನ್ವಾಲ್ವ್ ಆಗಿದೆ, ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ರಿದಮ್ ಮೆಥಡ್, ಕ್ಯಾಲೆಂಡರ್ ಮೆಥಡ್ ಅಂತಾನು ಕೂಡ ಹೇಳ್ತೀವಿ. ಅಂದ್ರೆ ಇದರಲ್ಲೂ ಒಂದು ಬೇರೆ ತರ ಕ್ವಶನ್ ಕೇಳ್ತಾರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ನೀಡ್ಸ್ ದ ನಾಲೆಡ್ಜ್ ಆಫ್ ದ ಮೆನಿಸ್ಟ್ರಿಯಲ್ ಸೈಕಲ್. ಮೆನಿಸ್ಟ್ರಿಯಲ್ ನಾಲೆಡ್ಜ್ ಯಾವ ಮೆಥಡ್ಗೆ ಇರಬೇಕು ಅಂತ ಹೇಳಿದ್ರೆ ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್ಗೆ. ಇದ್ರ ಪ್ರಕಾರ ಸೊ ಇಸ್ ಎ ಮೆಥಡ್ ಇನ್ ವಿಚ್ ಕಪಲ್ ನೀಡ್ಸ್ ಟು ಅವಾಯ್ಡ್ ಆರ್ ಅಬ್ಸ್ಟೈನ್ ಫ್ರಮ್ ದ coitus or sexual intercourse from the day 10 to 17 of the menstrual cycle when ovulation is expected to occur. ಆ ಟೈಮ್ ಇದೆ ನೋಡಿ, 10 to 17 days ಅಲ್ಲಿ couple needs to avoid the coitus because the ovulation can be expected in that time. ಆ ಟೈಮ್ ಅಲ್ಲಿ ಓವ್ಯುಲೇಷನ್ ಆಗೋ ಚಾನ್ಸಸ್ ಇರುತ್ತೆ. ಓವ್ಯುಲೇಷನ್ ಆದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ, ಕನ್ಸೀವ್ ಆಗುತ್ತೆ, ಡೆವಲಪ್ಮೆಂಟ್ ಆಫ್ ಫೀಟಸ್ ಸೊ ಇಸ್ ಕನ್ಫರ್ಮ್ಡ್. ಸೊ ಹಾಗಾಗಿ ಅದು ಪೀರಿಯಾಡಿಕ್ ಅಬ್ಸ್ಟಿನೆನ್ಸ್, ಪೀರಿಯಾಡಿಕ್ ಆಗಿ ಅಬ್ಸ್ಟೈನ್ ಆಗೋದು, ಅವಾಯ್ಡ್ ಮಾಡೋದು, ಓಕೆ, ಅವೇ ಫ್ರಮ್ ದಟ್ ಅಂತ ಹೇಳಿ. ಕಾಯಿಟಸ್ ಇಂಟರಪ್ಟಸ್, ಆ ಇಂಟರ್ಕೋರ್ಸ್ ಅನ್ನ ಇಂಟರಪ್ಟ್ ಮಾಡೋದು ಯಾವ ತರ, ಸಿ ಇದು ಆಲ್ಸೋ ಇದನ್ನ ಇಟ್ ಇಸ್ ಆಲ್ಸೋ ಕಾಲ್ಡ್ withdrawal method is a method in which male partner withdraw his penis from the female genital tract or the vagina just before the ejaculation. Pre-ejaculation is differ. And here this is commonly called before the ejaculation, male partner has to withdraw his penis from the vagina. So there, that means here they are avoiding the insemination agolla. So that means it's a method of contraception. Conceive agolla. Lactational amenorrhea. So it is also called absence of menstruation. Yavaga. So ಹೆಸರಲ್ಲೇ ಇದೆ lactational. During the period of lactation, menstruation does not occur. So up to 6 months ತನಕ ಅಥವಾ 1 year ತನಕ menstruation ಆಗೋಲ್ಲ. During that time, 6 months ನೆನ್ಪಿಟ್ಕೊಳ್ಳಿ, 6 months ತನಕ. During that time, if there is any sexual contact with a couple, that doesn't leads to the formation of a baby or the conceive ಆಗೋದಿಲ್ಲ. ಹಾಗಾಗಿ ಸೊ ಇಲ್ಲಿದೆ based on the principle that during the period of lactation, after the parturition, ಸೊ ಏನಾಗುತ್ತೆ, ಓವ್ಯುಲೇಷನ್ ಡಸ್ ನಾಟ್ ಅಕ್ಕರ್. ಇವು 3 ಮೆಥಡ್ ಬರೆದ್ರೆ 1.5 marks ಇದೆ, ಪ್ರಿನ್ಸಿಪಲ್ ಬರೆದ್ರೆ 1.5 marks ಇದೆ, ಅಲ್ಲಿಗೆ 3 marks ಬರುತ್ತೆ. ಹಾಫ್ ಮಾರ್ಕ್ಸ್ ಕೊಡಲ್ಲ ಅಂತ ಹೇಳಿದ್ದೀನಿ. ಸೊ ದಟ್ ಮೀನ್ಸ್ ದೇ ಆರ್ ರೌಂಡ್ ಮಾಡಿ ಅದನ್ನ 2ಗೆ ಅಥವಾ 1ಗೆ ನಿಲ್ಲಿಸ್ಬಿಡ್ತಾರೆ. ಸೊ ಯು ಬೆಟರ್ ಟು ರೈಟ್ ಲೈಕ್ ದಿಸ್. ಸೊ ನೆಕ್ಸ್ಟ್ ಕ್ವೆಶನ್, ಲಿಸ್ಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಐಯುಡೀಸ್, ಹೌ ಡೂ ದೇ ಫಂಕ್ಷನ್. ಆಸ್ ಐ ಸೆಡ್, ಈ ಚಾಪ್ಟರ್ ಇಂದ 3 mark ಕ್ವೆಶನ್ ಬರುತ್ತೆ ಅಂದಮೇಲೆ ಅದು ಡಿಫರೆಂಟ್ ಟೈಪ್ಸ್ ಆಫ್ ನ್ಯಾಚುರಲ್ ಕಾಂಟ್ರಾಸೆಪ್ಷನ್, ಡಿಫರೆಂಟ್ ಐಯುಡೀಸ್ಗಳು ಕೂಡ ಆಗಿರ್ಬೋದು, ಕಂಪಲ್ಸರಿ ಕ್ವಶನ್. ಸೊ 3 mark ಅಲ್ಲಿ ಇನ್ನೊಂದು ಕ್ವಶನ್, ಡಿಫರೆಂಟ್ ಟೈಪ್ಸ್ ಆಫ್ ಐಯುಡೀಸ್ ಅಂಡ್ ಹೌ ಡೂ ದೇ ಫಂಕ್ಷನ್. ಏನಿದೆ ಐಯುಡಿ ಅಂತ ಹೇಳಿದ್ರೆ ಏನು, ಇಂಟ್ರಾ ಯುಟರೈನ್ ಡಿವೈಸಸ್ ಕ್ಯಾನ್ ಬಿ ಇನ್ಸರ್ಟೆಡ್ ಬೈ ಡಾಕ್ಟರ್ಸ್ ಇನ್ ಟು ದ ಫೀಮೇಲ್ ಜೆನೈಟಲ್ ಟ್ರಾಕ್ಟ್. ಸೊ ಅದು ಸರ್ವಿಕ್ಸ್ ಅಲ್ಲಿ, ಫಲೋಪಿಯನ್ ಟ್ಯೂಬ್ ಅಲ್ಲಿ, ಯುಟರಸ್ ಅಲ್ಲಿ ಇನ್ಸರ್ಟ್ ಮಾಡೋದು ಏನಿದೆ. ಸೊ ಕಾಂಟ್ರಾಸೆಪ್ಟಿವ್ ವಿಚ್ ಆರ್ ಇನ್ಸರ್ಟೆಡ್ ಬೈ ಡಾಕ್ಟರ್ ಅಂಡ್ ಎಕ್ಸ್ಪರ್ಟ್ಸ್ ಇನ್ ದ ಯುಟರಸ್ ಥ್ರೂ ವಜೈನಾ. ಸೊ ಅದರಲ್ಲಿ 3 ತರ ಇದೆ, ನಾನ್ ಮೆಡಿಕೇಟೆಡ್ ಐಯುಡಿ, ಕಾಪರ್ ರಿಲೀಸಿಂಗ್ ಐಯುಡಿ, ಹಾರ್ಮೋನ್ ರಿಲೀಸಿಂಗ್ ಐಯುಡಿ. ನಾನ್ ಮೆಡಿಕೇಟೆಡ್ ಐಯುಡಿ ಎಕ್ಸಾಂಪಲ್ ಮತ್ತೆ ಅದರದ್ದು ಪ್ರೊಸೀಜರ್ ಅಥವಾ ಏನು ಕೆಲಸ ಮಾಡುತ್ತೆ ಅಂತ. ಸೊ ದಿಸ್ ಇನ್ಕ್ರೀಸಸ್ ದ ಫಾಗೋಸೈಟೋಸಿಸ್ ಆಫ್ ದ ಸ್ಪರ್ಮ್ ವಿತ್ ಇನ್ ದ ಯುಟರಸ್. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್, ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಲ್ಲೂ ಕೂಡ ಇದೇ ತರ ಕ್ವಶನ್ ಕೇಳ್ತಾರೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫಾಗೋಸೈಟೋಸಿಸ್ ಆಫ್ ದ ಸ್ಪರ್ಮ್? Non-medicated, copper releasing, hormone releasing, or none of the above. Non-medicated. So ಅದರಲ್ಲಿ ಎಕ್ಸಾಂಪಲ್ ಲಿಪ್ಪೆಸ್ ಲೂಪ್, ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ KCET ಅಲ್ಲಿ ಕೂಡ. ಎಕ್ಸಾಂಪಲ್ಸ್ ಮತ್ತೆ ಡಿಫರೆಂಟ್ ಟೈಪ್ಸ್ ಆಫ್ ಐಯುಡೀಸ್ ಅಥವಾ ಡಿಫರೆಂಟ್ ಟೈಪ್ಸ್ ಆಫ್ ಕಾಂಟ್ರಾಸೆಪ್ಟಿವ್ಸ್, ಎಕ್ಸಾಂಪಲ್ಸ್, ಪ್ರೊಸೀಜರ್, ಪ್ರಿನ್ಸಿಪಲ್, ವಾಟ್ ಎವರ್ ಇಟ್ ಈಸ್. ಸೊ ನೆಕ್ಸ್ಟ್, ಕಾಪರ್ ರಿಲೀಸಿಂಗ್ ಐಯುಡೀಸ್, ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ದೇ ಆರ್ ರಿಲೀಸಿಂಗ್ ಕಾಪರ್ ಅಯಾನ್. ಏನ್ ಮಾಡುತ್ತೆ, copper ions released from these IUDs suppress the motility and the fertilizing capacity of the sperms. Motility and the fertilizing capacity of the sperm. Motility ಅವುಗಳ ಮೂವ್ಮೆಂಟ್ ಅನ್ನ, ಸ್ವಿಮ್ಮಿಂಗ್ ಅನ್ನ ರೆಡ್ಯೂಸ್ ಮಾಡುತ್ತೆ, ಫರ್ಟಿಲೈಸಿಂಗ್ ಕೆಪಾಸಿಟಿಯನ್ನ ಕಡಿಮೆ ಮಾಡುತ್ತೆ ಕಾಪರ್ ಅಯಾನ್. ಸೊ ದೇರ್ ಬೈ ದಟ್ ಈಸ್ ಪ್ರಿವೆಂಟಿಂಗ್ ದ ಫರ್ಟಿಲೈಸೇಷನ್ ಆಸ್ ವೆಲ್ ಆಸ್ ಕನ್ಸೆಪ್ಷನ್. ಎಕ್ಸಾಂಪಲ್ ಕಾಪರ್ ಟಿ, ಕಾಪರ್ 7 ಅಂಡ್ ಮಲ್ಟಿ ಲೋಡ್ 375. ಅಂಡ್ ಫೈನಲಿ ಹಾರ್ಮೋನ್ ರಿಲೀಸಿಂಗ್ ಐಯುಡೀಸ್ ಏನ್ ಮಾಡುತ್ತೆ. So now these make the uterus unsuitable for the implantation and the cervix hostile, okay,
to the sperm. So non-hostile, remember this, non-hostile. So ಅಂದ್ರೆ non-hostile ಅಂತ ಹೇಳಿದ್ರೆ cervix, that is a part of the female reproductive system which receives the sperm. ಇದು ಯಾವಾಗ non-hostile ಆಗುತ್ತೋ sperm ರಿಸೀವ್ ಮಾಡಲ್ಲ. So thereby that prevents the fertilization. So makes the uterus unsuitable for the implantation. ಜಾಗವನ್ನು ಕೊಡೋದಿಲ್ಲ ಇಂಪ್ಲಾಂಟೇಷನ್ಗೆ. ಜೊತೆಗೆ cervix non-hostile to the sperms. Example, progesterone and LNG20, levonorgestrel 20. Okay, so 1 mark, 1 mark and 1 mark, 3 mark. Now, mention any 2 examples of evolution by anthropogenic action for 2 marks. The chapter name is evolution. Evolution chapter ಬಂದು ಇವಾಗ ಇಲ್ಲಿ ಯಾವ ತರ ಕ್ವಶನ್ಸ್ಗಳನ್ನ ಕೇಳ್ಬೋದು. ಡೋಂಟ್ ವರಿ ಇಫ್ ಐ ಆಮ್ ಸ್ಕಿಪ್ಪಿಂಗ್ ಎನಿ ಕ್ವಶನ್ಸ್ ಇಯರ್. ಯಾಕೆ ಅಂತ ಹೇಳಿದ್ರೆ ಆ ಕ್ವಶನ್ಸ್ಗಳನ್ನ ನಾನು 5 ಮಾರ್ಕಲ್ಲಿ ತೆಗೆದುಕೊಂಡಿರ್ತೀನಿ. ಅಲ್ಲಿ ಸಬ್ ಕ್ವಶನ್ ಅಲ್ಲೂ ಕೂಡ ಕೇಳಬಹುದು. ಓಕೆ, ಸೊ 5 ಮಾರ್ಕ್ ಕ್ವಶನ್ಸ್ ಅನ್ನು ಕೂಡ ನೆಕ್ಸ್ಟ್ ಲೆಕ್ಚರ್ಲಿ ನೋಡಿ ನೀವು ಅದನ್ನ. ಸೊ ಈಗ ಇಲ್ಲಿ ಆಂಥ್ರೋಪೋಜೆನಿಕ್ ಆಕ್ಷನ್ ಅಂತ ಹೇಳಿದ್ರೆ, ಸೊ ವೇರ್ ದ ಮ್ಯಾನ್ ಇಂಟರ್ವೆನ್ಷನ್, ಹ್ಯೂಮನ್ ಇಂಟರ್ವೆನ್ಷನ್ ಈಸ್ ದೇರ್ ಇನ್ ದ ನ್ಯಾಚುರಲ್ ಸೆಲೆಕ್ಷನ್. ಅಲ್ಲಿ ಮನುಷ್ಯನ ಇಂಟರ್ವೆನ್ಷನ್ ಇದೆ. ಯಾವ ತರ ಇದೆ ನೋಡೋಣ ಇವಾಗ. ಫಸ್ಟ್ ಒನ್, ಇಂಡಸ್ಟ್ರಿಯಲ್ ಮೆಲಾನಿಸಮ್. ಫಸ್ಟ್ ಒನ್ ಈಸ್ ಇಂಡಸ್ಟ್ರಿಯಲ್ ಮೆಲಾನಿಸಮ್. ಸೆಕೆಂಡ್ ಒನ್ ಈಸ್ ದ ಓವರ್ ಯೂಸ್ ಆಫ್ ವೀಡಿಸೈಡ್ಸ್ ಆರ್ ಪೆಸ್ಟಿಸೈಡ್ಸ್. ಎರಡು ನೆನ್ಪಿಟ್ಕೊಳ್ಳಿ. ಇಂಡಸ್ಟ್ರಿಯಲ್ ಮೆಲಾನಿಸಮ್ ಅಂತ ಬಂದಾಗ ಓಕೆ, ಇಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ ನ್ಯಾಚುರಲ್ ಸೆಲೆಕ್ಷನ್ ಜೊತೆಗೆ ಆಂಥ್ರೋಪೋಜೆನಿಕ್ ಆಕ್ಷನ್. ಈಗ ಇಂಡಸ್ಟ್ರಿಯಲೈಸೇಷನ್ ಆಗುತ್ತೆ ಯಾರಿಂದ? ಹ್ಯೂಮನ್ಸ್ ಇಂದ. ಇಂಡಸ್ಟ್ರಿಯಲೈಸೇಷನ್ ಆದಾಗ ಏನಾಗುತ್ತೆ? that increases the pollution, reduction in the development or growth of that particular type of lichens. Lichens ಕಡಿಮೆ ಆಗುತ್ತೆ. ಸೊ ಅವಾಗ ಆ ಲೈಕೆನ್ಸ್ಗಳ ಬಣ್ಣದಲ್ಲಿದ್ದ ಕೆಲವು ಬಟರ್ಫ್ಲೈಸ್ಗಳು ಮಾಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೇ ಆರ್ ಈಸಿಲಿ ವಿಸಿಬಲ್ ಟು ದ ಪ್ರಿಡೇಟರ್, ಸೊ ದೇ ಆರ್ ಪಿಕ್ಕಿಂಗ್ ದೆಮ್. ಪ್ರಿಡೇಟರ್ಗಳು ತಿನ್ಕೊಂಡ್ಬಿಡುತ್ತೆ. ಸೊ ಈ ಥರ ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದು ಆ ಒಂದು ಚೇಂಜ್ಡ್ ಎನ್ವೈರನ್ಮೆಂಟ್ಗೆ ಅಡ್ಜಸ್ಟ್ ಆಗುತ್ತೋ ಅದು ಸರ್ವೈವ್ ಆಗುತ್ತೆ. ಅದನ್ನೇ ನಾವು ಹೇಳೋದು ಇಂಡಸ್ಟ್ರಿಯಲ್ ಮೆಲಾನಿಸಮ್. ನೋಡೋಣ ಈಗ. ಇಟ್ಸ್ ಅ ಫಿನಾಮಿನನ್ ಡಿಪಿಕ್ಟೆಡ್ ಬೈ ದ ಲೈಟ್ ಕಲರ್ಡ್ ಪೆಪ್ಪರ್ಡ್ ಮಾತ್ ಕಾಲ್ಡ್ ಬಿಸ್ಟನ್ ಬ್ಯುಟೆಲೇರಿಯಾ. ಎರಡು ತರ, ಬಿಸ್ಟನ್ ಬ್ಯುಟೆಲೇರಿಯಾ ಟೈಪಿಕಾ ಒಂದು, ದಟ್ ಶುಡ್ ಬಿ ಇನ್ ಇಟಾಲಿಕ್, ಅದು ಸೈಂಟಿಫಿಕ್ ನೇಮ್ ಆಗಿದೆ. ಡಾರ್ಕ್ ಕಲರ್ಡ್ ಮಾತ್ ಕಾಲ್ಡ್ ಬಿಸ್ಟನ್ ಬ್ಯುಟೆಲೇರಿಯಾ ಕಾರ್ಬೋನೇರಿಯಾ. ದ ನೇಮ್ ಇಟ್ಸೆಲ್ಫ್ says ಬ್ಯುಟೆಲೇರಿಯಾ ಒಂದು, ಕಾರ್ಬೋನೇರಿಯಾ ಮೀನ್ಸ್ ಬ್ಲ್ಯಾಕ್ ಇದೆ ಅಂತ ಹೇಳ್ಬಿಟ್ಟು ಕಾರ್ಬೋನೇರಿಯಾ ಡಾರ್ಕ್ ಇರುತ್ತೆ ಅಂತ. ಸೊ ನಾವು ಎರಡು ತರ ಪೆಪ್ಪರ್ಡ್ ಮಾತಿದೆ. ಸೊ ಇಟ್ ಈಸ್ ಎವಲ್ಯೂಷನರಿ ಪ್ರಾಸೆಸ್ ಇನ್ ವಿಚ್ darker individuals came to predominate over light individuals since the industrial revolution is the result of natural selection. See there? ಯಾವಾಗ ಆ ಲೈಕೆನ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೋ, ಸೊ ಲೈಕೆನ್ಸ್ ಯೂಶಲಿ ವಾಸ್ ಲೈಕ್ ಅ ಪೇಲ್ ಯೆಲ್ಲೋ ಕಲರ್, ಗ್ರೀನಿಶ್ ಕಲರ್, ವೈಟ್ ಕಲರ್ ಇರುತ್ತೆ. ಸೊ ಇಫ್ ವೈಟ್ ಕಲರ್ಡ್ ಬಿಸ್ಟನ್ ಬ್ಯುಟೆಲೇರಿಯಾ ಟೈಪಿಕಾ ಸೊ ವಾಸ್ ಸಿಟ್ಟಿಂಗ್ ಓವರ್ ದ ಲೈಕೆನ್ಸ್ ವಾಸ್ ನಾಟ್ ಈಸಿಲಿ ವಿಸಿಬಲ್, ಕಾಣಿಸ್ತಾ ಇರಲಿಲ್ಲ. ಸೊ ಅವಾಗ ಪ್ರಿಡೇಟರ್ಸ್ಗಳಿಂದ ಅವು ಸರ್ವೈವ್ ಆಗ್ತಾ ಇತ್ತು. ಬಟ್ ಆಫ್ಟರ್ ದ ಇಂಡಸ್ಟ್ರಿಯಲೈಸೇಷನ್ ಆದ ಮೇಲೆ ಲೈಕೆನ್ಸ್ ನಾವು ಅದನ್ನ ಪೊಲ್ಯೂಷನ್ ಇಂಡಿಕೇಟರ್ ಅಂತ ಹೇಳ್ತೀವಿ, ಕಡಿಮೆ ಆಗ್ಬಿಡುತ್ತೆ. ನಂತರ ಏನಾಗುತ್ತೆ? ಸೊ ದೆನ್ ಆಲ್ ದ ಲೈಕೆನ್ಸ್ ಆರ್ ವೈಪ್ಡ್ ಔಟ್, ಎಲ್ಲ ವೈಪ್ಡ್ ಔಟ್ ಆಗುತ್ತೆ. ದೆನ್ ದ ಟ್ರೀ ಬಾರ್ಕ್ ಕಲರ್ ಏನಾಗುತ್ತೆ? ದಟ್ ಚೇಂಜಸ್ ಇನ್ ಟು ದ ಡಾರ್ಕ್ ಬ್ರೌನಿಶ್. ಸೊ ನೌ the biston butyllaria carbonaria survived because they are not easily visible for the predator. ಅದು camouflage ತರ ವರ್ಕ್ ಆಗುತ್ತೆ. ಸೊ ಇಟ್ ಇಸ್ ಅ ಕೈಂಡ್ ಆಫ್ ಅ ನ್ಯಾಚುರಲ್ ಸೆಲೆಕ್ಷನ್ ಒಂದು. ನೆಕ್ಸ್ಟ್, ಓವರ್ ಯೂಸ್ ಆಫ್ weedicides, pesticides resulted in evolution of many resistant varieties of weeds and pests respectively. ಕೆಲವು ಈಗ ನಾವು weedicides ಯೂಸ್ ಮಾಡ್ತೀವಿ, herbicides. We are using some fertilizers to destroy the weeds, unwanted plants growing in between the crops, and we are applying some kind of chemicals to destroy the pests, insects which are destroying the crop. Adre nowadays resistant varieties are being developed. Our resistant varieties develop yavidinda? Fertilizers which are developed by, prepared by, made by, used by human beings. That is called anthropogenic action. Eradu examples na kotti baribekagutte 2 marks ge. Okay, I hope you understood. Next question. List the period, brain size,
skeletal structure and dietary preference of Homo habilis and erectus. Homo erectus. So Homo habilis, the first human-like fossil. First human-like fossil ಯಾವುದು ಅಂತ ಹೇಳಿದ್ರೆ Homo habilis. ನಂತರ ಹೋಮೋ ಎರೆಕ್ಟಸ್ ಬರೋದು. ಓಕೆ, ಸ್ವಲ್ಪ ಮಟ್ಟಿಗೆ ಬಾಡಿ ಎರೆಕ್ಟ್ ಆಗಿರುತ್ತೆ, ಸ್ಟ್ರೈಟ್ ಆಗಿ ನೋಡೋದಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ. ಸೊ ಅವ್ರು ಕೇಳಿರೋದು ಇವಾಗ ಬ್ರೈನ್ ಸೈಜ್ ಒಂದು, ಸ್ಕೆಲಿಟಲ್ ಸ್ಟ್ರಕ್ಚರ್ ಮತ್ತೆ ಡಯಟರಿ ಪ್ರಿಫರೆನ್ಸ್ ಏನು ತಿಂತಾ ಇದ್ರು ಅಂತ ಹೇಳಿ. ಹೋಮೋ ಹ್ಯಾಬಿಲಿಸ್ ದ ಬ್ರೈನ್ ಸೈಜ್ ವಾಸ್ 730 cm3 ಅಂದ್ರೆ CC ಅಂತ ಬರೀಬಹುದು ನೀವು. ಆಲ್ಮೋಸ್ಟ್ ಆ ರೇಂಜಲ್ಲಿ ಇರುತ್ತೆ ಅಂತ ಹೇಳಿ. ನೆಕ್ಸ್ಟು they were fully erect and feed on fleshy meat, ಕಾರ್ನಿವೋರ್ಸ್ ಆಗಿದ್ರು ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಇದು ಅಕಸ್ಮಾತ್ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಆ ರೇಂಜಲ್ಲಿ ಕೊಟ್ಟಿದ್ರೆ, ಈಗ 650 ಅಂತ ಕೊಟ್ಟಿದ್ರೆ ಅದೇ ಬರೀರಿ. ಓಕೆ, ನೆಕ್ಸ್ಟ್ ಹೋಮೋ ಎರೆಕ್ಟಸ್ ಬಂದಾಗ ದ ಬ್ರೈನ್ ಸೈಜ್ ವಾಸ್ 800 to 1100 cc. So you can call it as cc as well. cc, cubic centimeter. Okay, they were fully erect ಆಗಿದ್ರು, skeletal structure, and feed on fleshy meat and plant sources, omnivores ಆಗಿದ್ರು ಅಂತ ಹೇಳುತ್ತೆ. ಇದೇ ತರ ಬೇರೆದನ್ನು ಕೂಡ ಕೇಳಬಹುದು. ಯಾವುದಿದೆ ಸರ್ ಆಫ್ಟರ್ ದಿಸ್? ಯು ನೋ ದಟ್ ದ ವೆರಿ ಫಸ್ಟ್ ಒನ್ ಈಸ್ Dryopithecus, Ramapithecus, Australopithecus, Homo habilis, Homo erectus, Neanderthal man, ನಂತರ ಬರೋದು ಮಾಡರ್ನ್ ಮ್ಯಾನ್. ಅಲ್ಲೂ ಕೂಡ ಬೇಕಾದಷ್ಟು ಟೈಪ್ಗಳಿದೆ. ಏನಂತ ಹೇಳ್ಬಿಟ್ಟು ಪೀಕಿಂಗ್ ಮ್ಯಾನ್, ಜಾವಾ ಮ್ಯಾನ್, ಕ್ರೋಮ್ಯಾಗ್ನನ್ ಮ್ಯಾನ್ ಅಂತ ಹೇಳಿ. ನಮ್ಮ ಹಿಂದೆ ಇದ್ದವರು ಕ್ರೋಮ್ಯಾಗ್ನನ್ ಮ್ಯಾನ್, ಜಸ್ಟ್ ಆಫ್ಟರ್ ದ ನಿಯಾಂಡರ್ತಾಲೆನ್ಸಿಸ್. ಓಕೆ, ಅದು ಪಿರಿಯಾಡಿಕಲಿ ಗೊತ್ತಿರಲಿ ನಿಮಗೆ. ಅದರದ್ದು ಅಪ್ಲೈಡ್ ಕ್ವಶನ್ ಅನ್ನ 5 ಮಾರ್ಕ್ಗೆ ನಾನು ತೆಗೆದುಕೊಂಡಿದ್ದೀನಿ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಟ್ ಬಿಕಾಸ್ ಆ ಮಾಡೆಲ್ ಕ್ವಶನ್ ಪೇಪರ್ಲಿ ಇದೆ. 2023-24 ಮಾಡೆಲ್ ಕ್ವಶನ್ ಪೇಪರ್ಲಿ ಅಪ್ಲೈಡ್ ಕ್ವಶನ್ ಕೇಳಿದ್ದಾರೆ. ಬ್ರೈನ್ ಸೈಜ್ ಮತ್ತೆ ಅದರದ್ದು ಆ ಪೀರಿಯಡ್ ಯಾವಾಗಿದ್ರು ಅಂತ ಹೇಳ್ಬಿಟ್ಟು. ಓಕೆ, ಸೊ ದಿಸ್ ಇಸ್ ವಾಟ್ 2 ಮಾರ್ಕ್ಸ್. ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಡೈವರ್ಜೆಂಟ್ ಎವಲ್ಯೂಷನ್ ಅಂಡ್ ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ತುಂಬಾ ಸಿಂಪಲ್ ಆಗಿ ಗೊತ್ತಿದೆ ನಮಗೆ. ಡೈವರ್ಜೆಂಟ್ ಎವಲ್ಯೂಷನ್ ದಟ್ ರಿಸಲ್ಟ್ಸ್ ಇನ್ ಹೋಮೋಲಾಗಸ್ ಆರ್ಗನ್ಸ್. ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಒಂದೇ ತರ ಸ್ಟ್ರಕ್ಚರ್, ಬೇರೆ ಬೇರೆ ಹ್ಯಾಬಿಟ್ಯಾಟ್, ಬೇರೆ ಬೇರೆ ಫಂಕ್ಷನ್. Okay, next ಇಲ್ಲಿ convergent evolution, converge to perform the same function though their origin is different, though their genetic constitution is different. ಬೇರೆ ಬೇರೆ ಇದ್ರೂ ಕೂಡ ಫಂಕ್ಷನ್ ಒಂದೇ, ಕನ್ವರ್ಜ್ ಆಗಿದೆ. ಸೊ ಅಲ್ಲೇ 3 ಪಾಯಿಂಟ್ಗಳಲ್ಲಿ ಹೇಳೋಣ. ಸೊ ವಿ ಹ್ಯಾವ್ ಟು ರೈಟ್ ಎನಿ 2 if they are asking for 2 marks. Okay, develops homologous organs ಅಥವಾ develops along homologous organs ಅಂತ ಬರೀಬಹುದು. develops analogous organs. So divergent evolution results in homologous organs or homologous structures result in divergent evolution ಅಂತ ಹೇಳ್ಬೋದು. ನೆಕ್ಸ್ಟ್, share a common ancestors, same origin, common ancestors, do not share a common ancestors. ancestors ಬೇರೆ ಇರ್ತಾರೆ, ಪೂರ್ವಜರು ಬೇರೆ ಇರ್ತಾರೆ, ಮೂಲ ಬೇರೆ ಇರುತ್ತೆ. species live in different environment. So aerial mode of adaptation, aquatic mode of adaptation, or you can say terrestrial mode of adaptation. ಬೇರೆ ಬೇರೆ ಇರಬಹುದು, ಆದರೆ ಫಂಕ್ಷನ್ ಬೇರೆ, ಅಡಾಪ್ಟೇಷನ್ ಬೇರೆ, ಫಂಕ್ಷನ್ಸ್ ಬೇರೆ, ಆದರೆ ಸ್ಟ್ರಕ್ಚರ್, ಜೆನೆಟಿಕ್ ಸಿಮಿಲಾರಿಟಿ, ಆರಿಜಿನ್ ಎಲ್ಲ ಒಂದೇ ಇರುತ್ತೆ. ಸೊ ಸ್ಪೀಶೀಸ್ ಲಿವ್ ಇನ್ ಸಿಮಿಲರ್ ಎನ್ವೈರನ್ಮೆಂಟ್. ಏರಿಯಲ್ ಮೋಡ್ ಆಗಿರ್ಬೋದು, ಅಕ್ವಾಟಿಕ್ ಮೋಡ್ ಆಗಿರ್ಬೋದು, ಆ ಥರ. ಹ್ಯಾಸ್ ಹೈ ಡಿಗ್ರಿ ಆಫ್ ಜೆನೆಟಿಕ್ ಸಿಮಿಲಾರಿಟಿ ಇರುತ್ತೆ. ಜೆನೆಟಿಕ್ ಸಿಮಿಲಾರಿಟಿ ಡು ನಾಟ್ ಶೋ ಎನಿ ಕೈಂಡ್ ಆಫ್ ಜೆನೆಟಿಕ್ ಸಿಮಿಲಾರಿಟಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಡೈವರ್ಜೆಂಟ್ ಅಂಡ್ ಕನ್ವರ್ಜೆಂಟ್ ಎವಲ್ಯೂಷನ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಕ್ವಶನ್ ಕೇಳ್ತಾರೆ, ಡಿಫ್ರೆನ್ಶಿಯೇಟ್ ಬಿಟ್ವೀನ್. ಓಕೆ, ನೆಕ್ಸ್ಟ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ, ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಆರ್, ಓಕೆ ಅದಕ್ಕೆ ರಿಲೇಟೆಡ್ ಆಗಿದೆ ಅಲ್ಲ, ವಾಟ್ ಆರ್ ಹೋಮೋಲಾಗಸ್ ಅಲ್ಲ ಅನಲಾಗಸ್ ಆರ್ಗನ್ಸ್? ಸಿ ದಟ್ ಮೀನ್ಸ್ ಇಫ್ ಐ ಹ್ಯಾವ್ ನಾಟ್ ಟೇಕನ್ ದ ಹೋಮೋಲಾಗಸ್, ನಂಬರ್ ಆಫ್ ಕ್ವಶನ್ಸ್ ಇನ್ಕ್ರೀಸ್ ಆಗ್ಬಿಡುತ್ತೆ. ನಿಮಗೆ ಅದು ಸ್ವಲ್ಪ ಮಟ್ಟಿಗೆ ಕಷ್ಟ ಅನ್ನಿಸ್ಬಿಡ್ಬೋದು. ಅದಕ್ಕೆ ಒಂದು ಕ್ವಶನ್ ಕೇಳಿದ್ದಾರೆ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರೋದನ್ನ ಓದ್ಕೊಂಡ್ಬಿಡ್ಬೇಕಷ್ಟೇ. ಇಲ್ಲಿ ಅನಲಾಗಸ್ ಕೇಳಿದ್ದಾರೆ, ಹೋಮೋಲಾಗಸ್ ಓದ್ಕೊಂಡ್ಬಿಡೋದು, ಅಥವಾ ಹೋಮೋಲಾಗಸ್ ಕೇಳಿದ್ರೆ ಅನಲಾಗಸ್ ಓದ್ಕೊಂಡ್ಬಿಡೋದು ಅಷ್ಟೇ. ಸೊ ವಾಟ್ ಆರ್ ಅನಲಾಗಸ್ ಆರ್ಗನ್ಸ್? ಗಿವ್ 2 examples. ಆರ್ಗನ್ಸ್ ವಿಚ್ ಆರ್ ಡಿಫ್ರೆಂಟ್ anatomical structure. ಸೊ ಅಥವಾ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು, ಆರ್ಗನ್ಸ್ ವಿಚ್ ಆರ್ having different anatomical structure different ಆಗಿರುತ್ತೆ. differ in their anatomical structure. differ ನೆನ್ಪಿಟ್ಕೊಳ್ಳಿ, anatomical structure ಅಂದ್ರೆ internal structure. have different origin.
ಆರಿಜಿನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಬಟ್ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್ಸ್. ಫಂಕ್ಷನ್ ಮಾತ್ರ ಒಂದೇ ಇರುತ್ತೆ. ನೋಡೋಣ ಆಗಿದ್ರೆ ಎಕ್ಸಾಂಪಲ್ಸ್. ವಿಂಗ್ಸ್ ಆಫ್ ಬಟರ್ಫ್ಲೈಸ್ ಅಂಡ್ ಬರ್ಡ್ಸ್. ಸಿ, butterflies are invertebrates, they do not possess any bones, and birds are vertebrates, they possess bone. ಸೊ ಅಲ್ಲಿಗೆ ಎರಡೂ ಬೇರೆ ಬೇರೆ, ಜೆನೆಟಿಕ್ ಸಿಮಿಲಾರಿಟಿ ಬೇರೆ, ಆರಿಜಿನ್ ಬೇರೆ, ಇಂಟರ್ನಲ್ ಸ್ಟ್ರಕ್ಚರ್ ಬೇರೆ, ಫಂಕ್ಷನ್ ಒಂದೇ. ಏನ್ ಮಾಡ್ತಾ ಇದೆ? ಫ್ಲೈಟ್, ಆರೋದಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಅದು ಒಂದು ಎಕ್ಸಾಂಪಲ್. ಐ ಆಫ್ ಆಕ್ಟೋಪಸ್ ಅಂಡ್ ಮ್ಯಾಮಲ್ಸ್. ಸೊ ಬೋತ್ ಆರ್ ಕ್ವೈಟ್ ಡಿಫರೆಂಟ್, ದೇರ್ ಇಸ್ ನೋ ಸಿಮಿಲಾರಿಟಿ, ಬಟ್ ಐಸ್ ಫಂಕ್ಷನ್ ಏನು? ಸೈಟ್. ಅಲ್ಲಿಗೆ ಒಂದೇ ಫಂಕ್ಷನ್ ಮಾಡ್ತಾ ಇದೆ, ನೋಡುವುದು. ಓಕೆ, ಅಲ್ಲಿಗೆ ಸ್ಟ್ರಕ್ಚರ್ ಬೇರೆ, ಫಂಕ್ಷನ್ ಒಂದೇ. ಫ್ಲಿಪ್ಪರ್ಸ್ ಆಫ್ ಪೆಂಗ್ವಿನ್ ಅಂಡ್ ಡಾಲ್ಫಿನ್. ಸೀದೇರ್ ಎರಡೂ ಕೂಡ ಫಂಕ್ಷನ್ ಮಾಡೋದು ಒಂದೇ, ಸ್ವಿಮ್ಮಿಂಗ್. ಆದರೆ ಎರಡೂ ಕೂಡ ಬೇರೆ ಬೇರೆ. ಅಂದರೆ ಡಾಲ್ಫಿನ್ ಅನ್ನೋದು ಬರ್ಡ್ ಆಗುತ್ತೆ, ಪೆಂಗ್ವಿನ್ ಅನ್ನೋದು ಬರ್ಡ್ ಆಗುತ್ತೆ, ಡಾಲ್ಫಿನ್ ಅನ್ನೋದು ಏನಾಗ್ತಾ ಇದೆ? ಮ್ಯಾಮಲ್ ಆಗಿರುತ್ತೆ, ಬಟ್ ರೆಸ್ಪಾನ್ಸಿಬಲ್ ಫಾರ್ ಸ್ವಿಮ್ಮಿಂಗ್. ಅದು ಸ್ವಿಮ್ಮಿಂಗ್ ಅಲ್ಲಿ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಸ್ವೀಟ್ ಪೊಟ್ಯಾಟೊ and potato. Sweet potato is a root modification, potato is a stem modification. Both are differ in their origin and structure, but function ಒಂದೇ, ಸ್ಟೋರೇಜ್ ಮಾಡ್ತಾ ಇದೆ. ಸೊ ಈ ತರ ಒಂದೇ ಫಂಕ್ಷನ್ ಇದ್ದು ಅನಾಟಮಿಕಲ್ ಸ್ಟ್ರಕ್ಚರ್ ಅಥವಾ ಅವುಗಳ ಮೇನ್ ಆಗಿರೋ ಆರಿಜಿನ್, ಜೆನೆಟಿಕ್ ಸಿಮಿಲಾರಿಟಿ ಬೇರೆ ಬೇರೆ ಇದ್ರೆ ಅವುಗಳಿಗೆ ಕಾಮನ್ ಆಗಿ ನಾವು ಅನಲಾಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಇದು 3 ಮಾರ್ಕ್ ಕೇಳ್ತಾರೆ. State Hardy-Weinberg equilibrium or principle. List the factors affecting it. Most important questions. Not only for your board examination, for your KCET as well as NEET. ಎಲ್ಲ ಕಡೆನೂ ಈ ಒಂದು ಪೇಜ್ ಆಫ್ ಟೆಕ್ಸ್ಟ್ ಬುಕ್ ಇಂದ ನಿಮಗೆ ಒಂದು ಕ್ವಶನ್ ಖಂಡಿತ ಬರುತ್ತೆ. ಸೊ ಇಲ್ಲಿ 3 ಮಾರ್ಕ್ ಕ್ವಶನ್ ಕೇಳಿದ್ದಾರೆ. ಸೊ ವಾಟ್ಸ್ ದಟ್ ಸ್ಟೇಟ್ಸ್? ಏನನ್ನ ಇಂಡಿಕೇಟ್ ಮಾಡುತ್ತೆ? It states that allelic frequency in a population are stable. ಅದು ಯಾವಾಗಲೂ ಸ್ಟೇಬಲ್ ಆಗಿರುತ್ತೆ. And remains constant from generation to generation. That is called gene pool. ಅದನ್ನ gene pool ಅಂತ ಹೇಳ್ತೀವಿ, is constant. Gene pool is always constant. The allelic frequency in a population is always stable and remain constant. ಸ್ಟೇಬಲ್ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳೋದೆ ಹಾರ್ಡಿ-ವೇನ್ಬರ್ಗ್ ಈಕ್ವಿಲಿಬ್ರಿಯಂ. ಬಟ್ ಎಲ್ಲಿ ತನಕ ಸ್ಟೇಬಲ್ ಆಗಿರುತ್ತೆ? ಕೆಲವು ಫ್ಯಾಕ್ಟರ್ಸ್ ಇರುತ್ತೆ, ಆ ಫ್ಯಾಕ್ಟರ್ಸ್ಗಳು ಅದನ್ನು ಫ್ಲಕ್ಚುಯೇಟ್ ಮಾಡಬಹುದು. ಸೊ ವಾಟ್ ಆರ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಆರ್ ಫ್ಲಕ್ಚುಯೇಟಿಂಗ್ ಆರ್ ಅಫೆಕ್ಟಿಂಗ್ ದ ಹಾರ್ಡಿ-ವೇನ್ಬರ್ಗ್ ಈಕ್ವಿಲಿಬ್ರಿಯಂ ಪ್ರಿನ್ಸಿಪಲ್? ಯಾವ್ದಿರ್ಬೋದು? ದಟ್ ಈಸ್ ಜೀನ್ ಮೈಗ್ರೇಷನ್ ಆರ್ ಜೀನ್ ಫ್ಲೋ, ಅಡಿಷನ್ ಆಫ್ ಜೀನ್ಸ್. ಸೊ ದಟ್ ಈಸ್ ಕಾಲ್ಡ್ ಮೈಗ್ರೇಷನ್ ಆಫ್ ಜೀನ್ಸ್. ಒಂದು ಜೆನೆಟಿಕ್ ಡ್ರಿಫ್ಟ್. ಓಕೆ, ಸೊ ದಟ್ಸ್ ನಥಿಂಗ್ ಬಟ್ ಚೇಂಜ್ ಇನ್ ಅಲಿಲಿಕ್ ಫ್ರೀಕ್ವೆನ್ಸಿ ಬೈ ಚಾನ್ಸ್ ಆಗೋದು. ಮ್ಯೂಟೇಷನ್, ಸಡನ್ ಚೇಂಜ್ ದ ಜೆನೆಟಿಕ್ ಮೆಟೀರಿಯಲ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಎಸ್ಪೆಷಲಿ ಇನ್ ದ ಹೆರಿಡಿಟರಿ ಕ್ಯಾರೆಕ್ಟರ್ಸ್. ಸೊ ಸಾಲ್ಟೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ತಿಳ್ಕೊಂಡಿರ್ತೀವಿ. ಜೆನೆಟಿಕ್ ರೀಕಾಂಬಿನೇಷನ್, ಸೆಕ್ಷುವಲ್ ರೀಪ್ರೊಡಕ್ಷನ್. ನೆಕ್ಸ್ಟ್, ನ್ಯಾಚುರಲ್ ಸೆಲೆಕ್ಷನ್. ಸೊ ದಟ್ ಈಸ್ ಗಿವನ್ ಬೈ, ದ ಪ್ರಿನ್ಸಿಪಲ್ ವಾಸ್ ಗಿವನ್ ಬೈ, ಥಿಯರಿ ವಾಸ್ ಗಿವನ್ ಬೈ ಚಾರ್ಲ್ಸ್ ಡಾರ್ವಿನ್. ಸೊ ಇದಿಷ್ಟು ಕೂಡ ಅಫೆಕ್ಟ್ ಮಾಡೋ ಫ್ಯಾಕ್ಟರ್ಸ್ಗಳು. ಮತ್ತೆ ಇದು ಹಾರ್ಡಿ-ವೇನ್ಬರ್ಗ್ ಈಕ್ವಿಲಿಬ್ರಿಯಂ. ಇನ್ನೂ ತುಂಬ ಸಿಂಪಲ್ ಆಗಿ ಕ್ವಶನ್ನ ಕೇಳ್ಬೋದು. p² ಪ್ಲಸ್ 2pq ಪ್ಲಸ್ q² ಈಕ್ವಲ್ಸ್ 1. ಇದರಲ್ಲಿ ಯಾವ್ಯಾವುದು ಅಂತ ಗೊತ್ತು ನಮಗೆ. p ಇಂಡಿಕೇಟಿಂಗ್ the homozygous dominant, q indicating q² indicating homozygous recessive, and 2pq indicating heterozygous individuals. Always equals to 1, remain constant, stable. Okay, next one, what is adaptive radiation? Another important question. Give any 2 examples. Adaptive radiation anta helidre enu? 2 examples kodi anta kelidare. Adaptive radiation anta helidre it is a evolutionary process in which different species starting from a common point in a geographical area radiate to other geographical areas. Look at this. Considering this is the area, okay, starting from a common point radiating to different geographical areas, radiate ಆಗ್ತಾ ಇದೆ. Okay, so this is commonly called adaptive radiation. Example, Darwin's finch and marsupials of Australia, placental animals of Australia, you can give. So ಅಲ್ಲಿಗೆ 2 ಎಕ್ಸಾಂಪಲ್ಸ್ಗಳನ್ನ ಬರೆದು ಡೆಫಿನೇಷನ್ ಬರಿಬೇಕಾಗತ್ತೆ. 3 ಮಾರ್ಕ್ ಕೊಡ್ತಾರೆ. Now, as I have already told you, divergent ಮತ್ತೆ ಕನ್ವರ್ಜೆಂಟ್ ಎವಲ್ಯೂಷನ್ ಡಿಫರೆನ್ಸ್ ಬರೆದಾಗ ಅಲ್ಲಿ ಇನ್ನೊಂದು
ಕ್ವಶನ್ ಅರೈಸ್ ಆಗುತ್ತೆ. ವಾಟ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಹೋಮಲಾಗಸ್ ಆರ್ಗನ್ಸ್ ಅಂಡ್ ಅನಲಾಗಸ್ ಆರ್ಗನ್ಸ್ ಅಂತ. ಇದು 3 ಮಾರ್ಕ್ ಕೇಳಿರೋದ್ರಿಂದ ಯು ಹ್ಯಾವ್ ಟು ರೈಟ್ ಎನಿ 3 ಆಫ್ ದೆಮ್, ಎನಿ 3. ಸೊ ಇಫ್ ಯು ಆರ್ ರೈಟಿಂಗ್ 6 or 5 ಎಷ್ಟಾದರೂ ಬರೀರಿ, ಯಾವುದಾದ್ರೂ 3 ಅನ್ನು ಕನ್ಸಿಡರ್ ಮಾಡ್ತಾರೆ. ಯು ಬೆಟರ್ ಟು ರೈಟ್ ಮೋರ್ ಆಪ್ಷನ್ಸ್. ಯು ಹ್ಯಾವ್ ಟು ಗಿವ್ ಮೋರ್ ಆಪ್ಷನ್ಸ್ ಟು ದ ಇನ್ವಿಜಿಲೇಟರ್. Okay, sorry, evaluator. So now, they differ morphologically, homologous organs, they differ morphologically. Morphologically ನೋಡೋದಕ್ಕೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಒಂದು ಇಲ್ಲಿ ದೇ ಶೋ ಸೂಪರ್ಫಿಷಿಯಲ್ ರಿಸಂಬ್ಲೆನ್ಸ್, ನೋಡೋದಕ್ಕೆ ಒಂದೇ ಥರ ಇರುತ್ತೆ, ಆದರೆ ಅವುಗಳ ಮೂಲನೇ ಬೇರೆ, ಅದರ ಸೋರ್ಸೇ ಬೇರೆ, ರಿಸೋರ್ಸೇ ಬೇರೆ. ನೌ ದೇ ಹ್ಯಾವ್ ಸಿಮಿಲರ್ ಇಂಟರ್ನಲ್ ಸ್ಟ್ರಕ್ಚರ್. Okay, similar internal structure. Example is the forelimbs of cheetah, flippers of penguin, whale, what is this, wings of bat and forelimbs of human. Internal structure ಒಂದೇ, humerus, radius, ulna, carpals, metacarpals, phalanges ಒಂದೇ. ನಮ್ಮಲ್ಲಿ ಇರೋ ಸ್ಟ್ರಕ್ಚರ್ ಅಲ್ಲೂ ಕೂಡ ಇರುತ್ತೆ, ಆದರೆ ಮಾರ್ಫಾಲಜಿಕಲಿ ಡಿಫ್ರೆಂಟ್, ಫಂಕ್ಷನ್ಸ್ ಆರ್ ಕ್ವೈಟ್ ಡಿಫ್ರೆಂಟ್. ಓಕೆ, ಸೊ perform different functions, similar internal structure. Internal structures are quite different, ಬೇರೆ ಬೇರೆ ಇರುತ್ತೆ. ಅದು ಮೂಳೆಗಳು ಇಲ್ಲದೆ ಇರ್ಬೋದು, ಬೋನ್ಸ್ ಆರ್ ಆಬ್ಸೆಂಟ್, ಬೋನ್ಸ್ ಆರ್ ಪ್ರೆಸೆಂಟ್. ಓಕೆ, ಆ ಥರ ದೇ ಹ್ಯಾವ್ ಸಿಮಿಲರ್ ಫಂಕ್ಷನ್ಸ್. ಇಲ್ಲಿ ಒಂದೇ ಫಂಕ್ಷನ್ ಇರುತ್ತೆ, ಆವಾಗಲೇ ಹೇಳಿದೆ, ಸ್ವಿಮ್ಮಿಂಗ್, ಸ್ಟೋರಿಂಗ್, ಮತ್ತು ಫ್ಲೈಟ್, ಸೈಟ್ ಅಂತೆಲ್ಲ ಹೇಳಿದ್ನಲ್ಲ ಪ್ರೀವಿಯಸ್ ಕ್ವಶನಲ್ಲಿ ಎಕ್ಸಾಂಪಲ್ ತೆಗೆದುಕೊಂಡಾಗ ಅನಲಾಗಸ್ ಆರ್ಗನ್ಸ್ಗೆ ಅದು. ಸೊ ನೆಕ್ಸ್ಟ್, homologous organs show adaptive radiations, or you can say, direct eye. Homologous organs show adaptive radiation or divergent evolution. They diverge to perform the different functions according to their habitat, according to their adaptation. Now, analogous organs show convergent evolution. Convergent evolution show ಮಾಡುತ್ತೆ. They develop in related organisms. So they develop in unrelated organisms. ಅಂದರೆ ಅವುಗಳ ಮೂಲ ಬೇರೆ ಇರುತ್ತೆ, ancestors ಬೇರೆ ಇರ್ತಾರೆ. Ancestral stocks are quite different. Examples I have already given here, and here ವಿಂಗ್ಸ್ ಆಫ್ ಬರ್ಡ್ಸ್ ಆ್ಯಂಡ್ ಬಟರ್ಫ್ಲೈಸ್. ಇದು ಒಂದು ಎಕ್ಸಾಂಪಲ್, ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಎಕ್ಸಾಂಪಲ್ನೇ ಕೇಳಿದ್ರೆ ಗಿವ್ ಎನಿ 2 ಎಕ್ಸಾಂಪಲ್ಸ್ ಫಾರ್ ಅನಲಾಗಸ್ ಆರ್ಗನ್ಸ್ ಅಂತ. ಸೊ ವಿಂಗ್ಸ್ ಆಫ್ ಬರ್ಡ್ಸ್ ಒಂದು, ವಿಂಗ್ಸ್ ಆಫ್ ಬಟರ್ಫ್ಲೈಸ್, ದಿಸ್ ಇಸ್ ಒನ್ ಎಕ್ಸಾಂಪಲ್. ವಿಂಗ್ಸ್ ಆಫ್ ಬಟರ್ಫ್ಲೈಸ್ ಆ್ಯಂಡ್ ಬರ್ಡ್ಸ್. ಇನ್ನೊಂದು ಎಕ್ಸಾಂಪಲ್ ಕುಡಿಯೋವಾಗ ಐಸ್ ಆಫ್ ಆಕ್ಟೋಪಸ್ ಆ್ಯಂಡ್ ಮ್ಯಾಮಲ್ಸ್ ಅಂತ. ಸೊ ಅಲ್ಲಿಗೆ ಆ ಎರಡೂ ಸೇರಿದ್ರೆ ಒಂದು ಎಕ್ಸಾಂಪಲ್ ಆಗುತ್ತೆ. ಸೊ ಎನಿಯೌ, ಸೊ ದಿಸ್ ಈಸ್ ಫಾರ್ 3 ಮಾರ್ಕ್. ಎನಿ 3 ಔಟ್ ರೈಟ್, ಯು ಕ್ಯಾನ್ ರೈಟ್ 5 ಆಸ್ ವೆಲ್. ಯಾವುದಾದ್ರೂ ಬೆಸ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನೇಮ್ ದ ಕಾಸೇಟಿವ್ ಏಜೆಂಟ್. ನಾವು ವಿ ಆರ್ ಟಾಕಿಂಗ್ ಅಬೌಟ್ ದ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಸೊ 2 ಮಾರ್ಕ್ಗೆ ಈ ಥರ ಕ್ವಶನ್ಸ್ಗಳು ತುಂಬ ಇದೆ, ಹೌದಾ? ಎನಿಥಿಂಗ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಂಡರ್ ದ ಟಾಪಿಕ್ ಕಮ್ಯುನಿಕಬಲ್ ಡಿಸೀಸಸ್ ಕೇಳಬಹುದಲ್ವಾ? ಅಂದರೆ ಇನ್ಸ್ಟೆಡ್ ಆಫ್ ಆಸ್ಕ್ಯಾರಿಯಾಸಿಸ್ ಅಂಡ್ ಮಲೇರಿಯಾ, they may ask pneumonia and typhoid. They may ask AIDS and cancer. ಸೊ ಈ ಥರ ಅಂದರೆ ಏಡ್ಸ್ ಆ್ಯಂಡ್ ಕ್ಯಾನ್ಸರ್ಗಳು ಬಂದಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸ್ಗಳಾಗ್ಬಿಡುತ್ತೆ. ಬಟ್ ಐ ಆಮ್ ಜಸ್ಟ್ ಸೇಯಿಂಗ್ ದಟ್ ಇದ್ರ ಬದಲು ಬೇರೆದಕ್ಕೆಲ್ಲ ಕೇಳ್ಬೋದು. ಓಕೆ, ಸೊ ನೋಡೋಣ. ಆಗಿದ್ರೆ ಕಾಸೇಟಿವ್ ಏಜೆಂಟ್ ಕೇಳಿದ್ದಾರೆ, ಎಕ್ಸ್ಟ್ರಾ ಆ್ಯಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆ ಕಾಸೇಟಿವ್ ಏಜೆಂಟ್ ಬರೆದ್ರೆ ಸಾಕು ನಾವು. ಸೊ ನಾವು ಈಗ ಇಂಗ್ಲೀಷಲ್ಲಿ ಕೊಟ್ಟಾಗ ಸಬ್ಜೆಕ್ಟಿವ್ ಆಗಿ ಬರಿತಾ ಹೋಗ್ತೀವಲ್ಲ, ದ ಆಸ್ಕ್ಯಾರಿಯಸ್ ಡಿಸೀಸ್ ಇಸ್ ಕಾಸ್ಡ್ ಬೈ ಅಂತ ಆ ಥರ ಎಲ್ಲ ಬರೀ ಅವಶ್ಯಕತೆ ಇಲ್ಲ. ಜಸ್ಟ್ ರೈಟ್ ಆಸ್ಕ್ಯಾರಿಯಸ್ ಲಿಂಬ್ರಿಕಾಯ್ಡಿಸ್ ಎ, ಸೊ ಬಿ ಪ್ಲಾಸ್ಮೋಡಿಯಂ ವೈ, ಎನಿ ಒನ್ ಆಫ್ ದೆಮ್, ನಾಟ್ ಆಲ್ ದೀಸ್ 3 ಬರೀ ಅವಶ್ಯಕತೆ ಇಲ್ಲ. ಹಾಗಾಗಿ ಆಸ್ಕ್ಯಾರಿಯಾಸಿಸ್ ಇಸ್ ಕಾಸ್ಡ್ ಬೈ ಅ ಟೈಪ್ ಆಫ್ ಹೆಲ್ಮಿಂಥಿಕ್ ಆರ್ ವರ್ಮ್ಸ್, ಕಾಮನ್ಲಿ ಕಾಲ್ಡ್ ಆಸ್ಕ್ಯಾರಿಯಸ್ ಲಿಂಬ್ರಿಕಾಯ್ಡಿಸ್, ರೌಂಡ್ ವರ್ಮ್ಸ್ಗಳಿಂದ ಕಾಸ್ ಆಗುತ್ತೆ. ಮಲೇರಿಯಾ ಇಸ್ ಕಾಸ್ಡ್ ಬೈ ಪ್ಲಾಸ್ಮೋಡಿಯಂ ಸ್ಪೀಶೀಸ್. ಪ್ಲಾಸ್ಮೋಡಿಯಂ ಸ್ಪೀಶೀಸ್ ಅಷ್ಟೇ ಬರೆಯೋಣ, ಪ್ಲಾಸ್ಮೋಡಿಯಂ ಸ್ಪೀಶೀಸ್. ಸರ್ ನನಗೆ ಭಯ ಇದೆ, ಓಕೆ, ಇವ್ಯಾಲ್ಯೂಯೇಟರ್ಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತೇಳಿ. ಆವಾಗ ಯು ಹ್ಯಾವ್ ಟು ರೈಟ್ ಎನಿ ಒನ್ ಆಫ್ ದೆಮ್, ಎಸ್ಪೆಷಲಿ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಪ್ಲಾಸ್ಮೋಡಿಯಂ falciparum causing the malignant malaria, most fatal type of malaria, and ಪ್ಲಾಸ್ಮೋಡಿಯಂ ಮಲೇರಿಯೆ. ಓಕೆ, ಸೊ ಇವೆರಡಕ್ಕೆ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಎನ್ ಅಲರ್ಜಿ? ಮೆನ್ಷನ್ ದೇರ್ ಸಿಂಪ್ಟಮ್ಸ್. ಇದರಲ್ಲೇ ಬೇರೆ ಬೇರೆ ಥರ ಕೇಳ್ಬೋದು. ಸೊ ನೇಮ್ ದ ಆಂಟಿಬಾಡಿ ರೆಸ್ಪಾನ್ಸಿಬಲ್ ಫಾರ್ ದ ಅಲರ್ಜಿ ಅಂತ ಕೇಳ್ಬೋದು. ಅಥವಾ ಅದರಲ್ಲಿ ಪ್ರೊಡ್ಯೂಸ್ ಆಗೋ ಕೆಮಿಕಲ್ ಯಾವುದು, ಅಲರ್ಜಿಗೆ ಪ್ರೊಡ್ಯೂಸ್ ಆಗೋ, ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗೋ ಕೆಮಿಕಲ್ ಯಾವುದು, ಅಥವಾ ಅದಕ್ಕೆ ಕೊಡೋ ಡೋಸ್ ಯಾವುದು, ಈ ಥರ 2 ಮಾರ್ಕ್ಸ್ಗೆ ಕೇಳ್ಬೋದು. ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್ ಎವ್ರಿಥಿಂಗ್ ಇಯರ್. ಸೊ ಒಂದು ಕ್ವಶನ್ ತೆಗೆದುಕೊಂಡು 2-3 ಆ್ಯಂಗಲಲ್ಲಿ ನಾವು ಥಿಂಕ್ ಮಾಡಬೇಕಾಗತ್ತೆ. ವಾಟ್ ಈಸ್ ಎನ್ ಅಲರ್ಜಿ? ಅಲರ್ಜಿ ಅಂತ ಹೇಳಿದ್ರೆ ದ ಎಕ್ಸಾಜರೇಟೆಡ್ ಆರ್ ಹೈಪರ್ ಸೆನ್ಸಿಟಿವ್ ರೆಸ್ಪಾನ್ಸ್. ಒಂದೇ ಕೊಟ್ಟಿರೋದು ನಾನಿಲ್ಲಿ, ಇವಾಗ ಕನ್ಫ್ಯೂಸ್ ಆಗಬೇಡಿ. ಒಂದು ಎಕ್ಸಾಜರೇಟೆಡ್
okay, response or hypersensitive response of our immune system to certain antigens present in the environment. Our body showing exaggerated response. Our body and the immune system showing the exaggerated response towards the antigens present in the environment is commonly called allergy. ಇದಕ್ಕೆ ನಾವು ಅಲರ್ಜಿ ಅಂತ ಹೇಳ್ತೀವಿ. ಈಗ ಅಲರ್ಜಿ ಆದಾಗ ಏನಾಗುತ್ತೆ, ಸಿಂಪ್ಟಮ್ಸ್ ಏನು? ತುಂಬಾ ಸಿಂಪಲ್. ಎಕ್ಸಾಂಪಲ್ಗಳನ್ನು ಕೂಡ ಕೇಳ್ಬೋದು ಬೇರೆ ಕ್ವಶನ್ ಅಲ್ಲಿ. ಏನಿದೆ? ಅನಿಮಲ್ ಡ್ಯಾಂಡೋ, ಪೋಲೆನ್, ಮತ್ತೆ ಫೆದರ್, ಇಲ್ಲ ಅಂತ ಹೇಳಿದ್ರೆ ಡಸ್ಟ್ ಪಾರ್ಟಿಕಲ್ಸ್, ಏನಾದರೂ ಆಗ್ಬೋದು. ಎಂಟರಾದಾಗ ಏನಾಗುತ್ತೆ? ಬ್ರೀದಿಂಗ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ರನ್ನಿಂಗ್ ನೋಸ್ ಆಗುತ್ತೆ. ವಾಟರಿ ಐಸ್, ಕಣ್ಣಲ್ಲಿ ನೀರು ಬರುತ್ತೆ. ಸ್ನೀಸಿಂಗ್ ಆಗುತ್ತೆ. ಓಕೆ, ಈ ಎಲ್ಲ ಸಿಂಪ್ಟಮ್ಸ್ಗಳನ್ನ ಬರಿಬೇಕು. ಓಕೆ, ದಟ್ ಇನ್ಕ್ಲೂಡ್ ಸ್ನೀಸಿಂಗ್, ವಾಟರಿ ಐಸ್, ರನ್ನಿಂಗ್ ನೋಸ್ ಅಂಡ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್. So that means you are getting 2 marks for this question. Okay, now define immunity and name 2 types of immunity. Don't get confused here. Some of you are going to mention active immunity and passive immunity. That's the type of acquired immunity. Confuse ಮಾಡ್ಕೋಬೇಡಿ. ಹಾಗಾಗಿ define immunity. It's the overall ability of our body or the host. The overall ability of the host to fight the disease causing organisms is called immunity. ಬೇರೆ ಸೆಂಟೆನ್ಸ್ ಅಲ್ಲೂ ಬರೀಬಹುದು ಸರ್ ನಾವು. ಯಾವ ತರ? ಓವರ್ ಎಬಿಲಿಟಿ ಆಫ್ ದ ಹೋಸ್ಟ್ ಆರ್ ದ ಬಾಡಿ ಟು ಫೈಟ್ ಅಗೇನ್ಸ್ಟ್ ದ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ಸ್. ಸೊ ದಟ್ ಈಸ್ ಕಾಲ್ಡ್, ಆ ಒಂದು ಎಬಿಲಿಟಿಗೆ ಇಮ್ಯುನಿಟಿ ಅಂತ ಹೇಳ್ತೀವಿ. ದೇರ್ ಆರ್ 2 ಡಿಫರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟಿ: ಇನ್ನೇಟ್ ಇಮ್ಯುನಿಟಿ ಅಂಡ್ acquired immunity. Non-specific type of defense present at the time of birth, and this is the antigen specific developed along with the time. Time ಜೊತೆಗೆ ನಾವು ಬೆಳೀತಾ ಏನಾಗುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ. So once our body or immune system is encountered by different types of pathogen, immune system ಡೆವಲಪ್ ಆಗ್ತಾ ಹೋಗುತ್ತೆ. ಅದು acquired responses ಕ್ರಿಯೇಟ್ ಆಗುತ್ತೆ. ಪ್ರೈಮರಿ, ಸೆಕೆಂಡರಿ ರೆಸ್ಪಾನ್ಸಸ್, ಲೋ ಇಂಟೆನ್ಸಿಟಿ, ಹೈ ಇಂಟೆನ್ಸಿಟಿ. ಓಕೆ, ಸೊ ದಿಸ್ ಇಸ್ ಫಾರ್ 2 marks. ನೆಕ್ಸ್ಟ್, ವಾಟ್ ಆರ್ ಲಿಂಫಾಯ್ಡ್ ಆರ್ಗನ್ಸ್? ಗಿವ್ 2 examples. ಈ ತರ ಕ್ವಶನ್ಸ್ಗಳನ್ನ ಮಾಡಲ್ ಕ್ವಶನ್ ಪೇಪರ್ ಕೂಡ ನೋಡಿರ್ತೀರಾ. ಲಿಂಫಾಯ್ಡ್ ಆರ್ಗನ್ಸ್ ಅಂತ ಹೇಳಿದ್ರೆ ಏನು? 2 ಎಕ್ಸಾಂಪಲ್ ಕೊಡಿ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಬೇರೆ ಆಂಗಲ್ ಅಲ್ಲಿ ಥಿಂಕ್ ಮಾಡಬೇಕು ಅಂತ ಹೇಳಿದ್ರೆ ಪ್ರೈಮರಿ ಲಿಂಫಾಯ್ಡ್ ಆರ್ಗನ್ಸ್, ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್ಸ್. ಗಿವ್ ಎಕ್ಸಾಂಪಲ್ಸ್ ಫಾರ್ ದೆಮ್. ಈ ತರ ಓದ್ಬೇಕಾಗತ್ತೆ. ಓದ್ತಾ ಇದ್ದೀರಲ್ವಾ? ನೆಕ್ಸ್ಟ್, lymphoid organs are the organs which provide microenvironment for the development and maturation of T lymphocytes. These are the organs which are providing the site for the maturation and development of T lymphocytes. Microenvironment ಅನ್ನು provide ಮಾಡ್ತಾ ಇದೆ. And sites, these are the sites where the mature lymphocytes will be differentiate into antigen specific lymphocytes. ಇಲ್ಲಿ ಲಿಂಫೋಸೈಟ್ಸ್ಗಳು ಡಿಫ್ರೆನ್ಶಿಯೇಟ್ ಆಗಿ ಆಂಟಿಜನ್ ಸ್ಪೆಸಿಫಿಕ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆಂಟಿಜನ್ ಸ್ಪೆಸಿಫಿಕ್ ಲಿಂಫೋಸೈಟ್ ಆಗಿ ಕನ್ವರ್ಟ್ ಆಗೋ ಸೈಟ್ಗಳಿದು. ಸೈಟ್ ಅಂತ ಹೇಳಿದ್ರೆ ದ ಪ್ಲೇಸ್, ದ ಆರ್ಗನ್, ದ ಪಾರ್ಟ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ಬಂದ್ರೆ ಬೋನ್ ಮ್ಯಾರೋ ಅಂಡ್ ಥೈಮಸ್. ಬೋನ್ ಮ್ಯಾರೋ ಅಂಡ್ ಥೈಮಸ್, ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್, ಬೋನ್ ಮ್ಯಾರೋ ಬಿ ಲಿಂಫೋಸೈಟ್ಸ್, ಥೈಮಸ್ ಟಿ ಲಿಂಫೋಸೈಟ್ಸ್. ಆ ಥರ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ದಟ್ ಈಸ್ ಫಾರ್ 2 marks. ನೌ ವಾಟ್ ಈಸ್ ಕ್ಯಾನ್ಸರ್? ಇದರಲ್ಲಿ ತುಂಬಾ ಕ್ವಶನ್ಗಳನ್ನ ಕೇಳ್ಬೋದು. 5 mark ಕ್ವಶನ್ಸ್ಗಳು ಜಾಸ್ತಿ ಬರುತ್ತೆ ಈ ಟಾಪಿಕಲ್ಲಿ. ಅದಕ್ಕೋಸ್ಕರ ನಾವು 5 marks ಅಲ್ಲೂ ಕೂಡ ಡಿಸ್ಕಸ್ ಮಾಡ್ತೀವಿ. 2 marks ಕೇಳಿದ್ರೆ, 3 marks ಕೇಳಿದ್ರೆ ಯಾವ ತರ ಕೇಳ್ತಾರೆ ನೋಡೋಣ. ವಾಟ್ ಈಸ್ ಕ್ಯಾನ್ಸರ್? ಮೆನ್ಷನ್ ದ ಟೈಪ್ ಆಫ್ ಟ್ಯೂಮರ್ಸ್. ಟ್ಯೂಮರ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ಕ್ಯಾನ್ಸರ್ ಟೈಪ್ಸ್ ಅನ್ನ ಕೇಳ್ತಾ ಇಲ್ಲ. ಟೈಪ್ಸ್ ಆಫ್ ಕ್ಯಾನ್ಸರ್ ಡಿಫರೆಂಟ್ ಆಗುತ್ತೆ, ಟ್ಯೂಮರ್ ಬೇರೆ ಆಗುತ್ತೆ. ಏನಿದೆ? ಕ್ಯಾನ್ಸರ್ ಇಸ್ ಡಿಫೈನ್ಡ್ ಆಸ್ uncontrolled division of cells or uncontrolled proliferation of cells, repeated mitotic division of the cells uncontrollably, in uncontrollable fashion or manner. Okay, a word ನೆನಪಿಟ್ಕೊಳ್ಬೇಕು. Okay, here the cells are repeatedly dividing without any differentiation. ಯಾವುದೇ ತರ ಡಿಫರೆನ್ಶಿಯೇಷನ್ ಆಗದೆ uncontrollably they are dividing, proliferating. That is called cancer. Okay, the cells are continuously dividing, uncontrollably dividing without any differentiation. So there are 2 different types of tumor. 2 ತರ ಟ್ಯೂಮರ್ ಇದೆ. One is benign tumor and second one is ಏನಿದೆ? malignant tumor. Benign, restricted to particular site or part of our body, and malignant,
ದೇ ಲಾಸ್ಟ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಇನ್ಕ್ಲೂಡಿಂಗ್ ದಿಸ್ ಒನ್. ಆಲ್ಮೋಸ್ಟ್ 2. ಆದರೆ ಇದು ತುಂಬ ಫೇಟಲ್ ಯಾಕೆ ಅಂತ ಹೇಳಿದ್ರೆ, ಸೊ ದಟ್ ಸ್ಲಿಪ್ ಈಸಿಲಿ ಆ್ಯಂಡ್ ಇನ್ವೇಟ್ ಟು ದ ನ್ಯೂ ಪಾರ್ಟ್, ಇನ್ವೇಟ್ ಟು ದ ಡಿಫರೆಂಟ್ ಪಾರ್ಟ್ಸ್ ಆ್ಯಂಡ್ ಫಾರ್ಮಿಂಗ್ ದ ನ್ಯೂ ಟ್ಯೂಮರ್. ಸೊ benign tumor, malignant tumor, 2 types of tumors, cancer definition. Next, write any 3 characteristic features or characteristics of cancer cells. ಏನಿರ್ಬೋದು ಕ್ಯಾನ್ಸರ್ ಸೆಲ್ಸ್ ಅಂತ ಹೇಳಿದ್ರೆ? ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇಲ್ಲಿದೆ ನೋಡಿ. ಇವಾಗ the cells divide repeatedly with uncontrolled cell division. Cells are dividing repeatedly with uncontrolled cell division. Divide ಆಗ್ತದೆ, ಅಥವಾ cells are dividing in uncontrollable fashion or manner ಅಂತ ಹೇಳ್ಬೋದು. The cancer cells do not require extracellular growth factor. They do not require extracellular growth factor. ಯಾವುದೇ ತರ growth factor ಅವರಿಗೆ ಬೇಕಾಗಿಲ್ಲ. So next, cancer cells have lost property of contact inhibition. They lost the property called contact inhibition. Contact inhibition ಇರೋದಿಲ್ಲ, means they lost adhering to the neighboring cells to control regulation of the cell cycle. ಯಾವಾಗ ಅದು ಲಾಸ್ಟ್ ಆಗುತ್ತೋ, they can easily slip and they can easily repeatedly uncontrollably divides. Due to repeated cell division, cells form the large mass of tissue called tumor. Tumor formation ಆಗುತ್ತೆ. The cells pass out from tumor to new site for forming the secondary tumors. Metastasis. Some of them are showing metastasis, invading to the new part of the body and forming the secondary tumor as well. Okay, so these are the characteristics of cancerous cells. Next one, what are carcinogens? List any 2 types of carcinogens. Carcinogens anta helidre enu? Simple, cancer causing agents are called carcinogens. Cancer causing agents are called carcinogens. ಈಗ ಅದರಲ್ಲಿ there are different types. 2 ಕೇಳಿದ್ದಾರೆ ಅವರು. They are asking only 2. So there are 3 in your textbook. Write and give examples. Chemical agents, physical agents, biological agents. Chemical ಅಂತ ಬಂದಾಗ aniline dyes, N-nitrosodimethylamine. Okay, you should remember that. And benzopyrene, chemicals in cigarette smoke, chemicals causing the cancer. So ಏನಂತ ಹೇಳ್ಬೋದು? Chemical carcinogens, chemical agents. Physical ಅಂತ ಬಂದಾಗ ionizing radiations like X-rays and gammas, non-ionizing radiations like UV rays. And biological agents, oncogenic viruses and some parasites. So these are all the agents which are causing the cancer. Next one, name the different groups of drugs and the plants from which they extract. So there are 3 different groups of drugs they have provided in your textbook, and we know that from which plant they are extracting. So ಅವುಗಳನ್ನ ಗ್ರೂಪ್ ಅನ್ನ ಬರೆದು ಪ್ಲಾಂಟ್ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದನ್ನ ಬರಿಬೇಕು. ಈಗ ಬೇರೆ ತರ ಕ್ವಶನ್ ಕೂಡ ಕೇಳಬಹುದು. ಯಾವ ನಮ್ಮ ಬಾಡಿ ಪಾರ್ಟ್ಸ್ ಅನ್ನ ಅದು ಅಫೆಕ್ಟ್ ಮಾಡುತ್ತೆ ಒಂದು, ಓಕೆ, ಅದಾದ್ಮೇಲೆ ಅದು ಯಾವ ತರ ಆಕ್ಟ್ ಮಾಡುತ್ತೆ ಅಂತಾನು ಕೂಡ ಕೇಳಬಹುದು. ಓಕೆ, ಸಿಂಪಲ್ ಆಗಿ opioid, there are 3 different groups of drugs according to NCERT. So one is opioids, cannabinoids and coco-alkaloids. Opioids, cannabinoids and coco-alkaloids. So coco-alkaloids are also called cocaine. Opioids extracted from the Papaver somniferum, poppy plant. So latex of the poppy plant in extract ಮಾಡ್ತಾರೆ. So the cannabinoids are extracted from cannabis sativa. So cannabinoid molecule, the structural formula, skeletal formula they have given in your textbook. So coco-alkaloid or cocaine, crack or coke. So erythroxylum coca, native to North America. So ಹಾಗಾಗಿ ಇವು 3 ಕೂಡ ಬರಿಬೇಕಾಗುತ್ತೆ. ಸೊ ಇಲ್ಲಿ ನೀವು ಜಸ್ಟ್ ಗ್ರೂಪ್ ಆಫ್ ಡ್ರಗ್ಸ್ ಬರೆದ್ರೆ 1 ಮಾರ್ಕ್ ಮಾತ್ರ ಕೊಡ್ತಾರೆ. If you write the plants from which they have extracted, you will get 3 marks. Okay, so next one, draw a neat label diagram of the structure of an antibody molecule. A cartoon diagram, a line diagram they have given in your textbook. I guess ಅದೇ ತರ ಕೊಟ್ಟಿದ್ದಾರೆ ಕಾರ್ಟೂನ್ ಅಂತ ಹೇಳಿ. ಸೊ ಏನಿದೆ ಆಂಟಿಬಾಡಿ ಮಾಲಿಕ್ಯೂಲ್, ಏನು ಸ್ವಲ್ಪ ಟೈಮ್ ಆಗ್ಬೋದು ಅಷ್ಟೇ, ಬಟ್ 2 ಮಾರ್ಕ್ಸ್ ಕೇಳೋದವರು. ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್ ಕ್ವಶನ್ ಓನ್ಲಿ ಫಾರ್ 2 marks. ಯು ಆರ್ ಜಸ್ಟ್ ರೈಟಿಂಗ್ 2 lines. ಸೊ ಅಂದರೆ 4 lines including these 2.
ಸೊ 2 heavy chains and 2 are light chains. In between the heavy chain and the light chain, you are writing and showing it as antigen binding site. Antigen binding site. And here and there you are writing disulfide bridge. ಇಲ್ಲಿ ಮತ್ತೆ ಅಲ್ಲಲ್ಲಿ ಡೈಸಲ್ಫೈಡ್ ಬ್ರಿಡ್ಜ್ಗಳನ್ನ ಬರಿತಾ ಹೋಗ್ತೀವಿ. ಅಂದರೆ ಟೋಟಲ್ ಆಗಿ ಆಂಟಿಬಾಡಿ ಮಾಲಿಕ್ಯೂಲಲ್ಲಿ 2 ಹೆವಿ ಚೈನ್ಸ್ಗಳು 2 ಲೈಟ್ ಚೈನ್ಸ್ಗಳಿರೋದ್ರಿಂದ ಕ್ಯಾನ್ ಬಿ ಇಂಡಿಕೇಟೆಡ್ ಆಸ್ ರೆಪ್ರೆಸೆಂಟೆಡ್ ಆಸ್ H2 and L2. ಹೆವಿ 2 ಲೈಟ್ 2 ಅಂತ ಹೇಳಿ. ಸೊ ಡಯಾಗ್ರಾಮ್ ಈ ಥರ ಬರಿಬೇಕಾಗತ್ತೆ ತುಂಬ ಸಿಂಪ್ಲಿಫೈಡ್ ಮ್ಯಾನರಲ್ಲಿ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಮೆನ್ಷನ್ ಯು ಹೌ ಟು ರೈಟ್ ಇಟ್, ಯಾವ ಥರ ಬರಿಬೋದು ಅಂತ ಹಾಗೇನೆ. ಓಕೆ, ಕನ್ಸಿಡರಿಂಗ್ ದಿಸ್ ಈಸ್ 1 ಚೈನ್, ಈ ಥರ ಒಂದು ಚೈನ್ ಬರೆದಾದ್ಮೇಲೆ ಇವಾಗ ಇಲ್ಲೇನಿದೆ ಹೊರ ಭಾಗದಲ್ಲಿ ಬರಿಬೇಕಲ್ಲ. ಸೊ ಈ ಪೋರ್ಷನನ್ನು ನೀವು ಎರೇಸ್ ಮಾಡಿ ಸಿಂಪಲ್ ಆಗಿ. ಓಕೆ, ದೇರ್ ಯು ಆರ್ ರೈಟಿಂಗ್ ಸಮ್ ಡಿಪ್ರೆಷನ್ಸ್ ಟು ಶೋ ಏನಂತ ಹೇಳ್ಬಿಟ್ಟು ಇಲ್ಲಿಗೆ ಆಂಟಿಜನ್ ಬೈಂಡಿಂಗ್ ಸೆಟ್ ಬರಿಬೇಕು. ಸೊ ಲೈಕ್ ವೈಸ್ ಇಲ್ಲಿ ಆಪೋಸಿಟ್ ಆಗಿ, ಸೊ ಆಪೋಸಿಟ್ ಆಗಿ ಅಂದರೆ ಲಾಕ್ ಆ್ಯಂಡ್ ಕೀ ಮಾಡೆಲ್ ಥರ ಅಲ್ಲ. ಓಕೆ, ಈ ಥರ ಯಾವುದಾದ್ರೂ ಥರ ಶೇಪನ್ನು ಬರೆದು ಯು ಆರ್ ರೈಟಿಂಗ್ ಲೈಕ್ ದಿಸ್. ಸೊ ಆ್ಯಂಡ್ ಹಿಯರ್ ಆಲ್ಸೋ ಐ ಆಮ್ ಜಸ್ಟ್ ಕಂಟಿನ್ಯೂಯಿಂಗ್. ಓಕೆ, ಲೈಕ್ ದಿಸ್ ಈ ಥರ ಬರೆದು ಮಧ್ಯದಲ್ಲಿ ಏನು ಮಾಡಬೇಕಾಗತ್ತೆ, ಡೈಸಲ್ಫೈಡ್ ಬ್ರಿಡ್ಜ್ಗಳನ್ನು ಬರಿಬೇಕಾಗತ್ತೆ. ಓಕೆ, ಶುಡ್ ರಿಮೆಂಬರ್ ದ್ಯಾಟ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಂಟಿಬಾಡಿ ಮಾಲಿಕ್ಯೂಲ್. ದೇ ಗೋನಾ ಆಸ್ಕ್ ಫಾರ್ 2 marks. Now, differentiate between active immunity and passive immunity. Innate and acquired different. It is active and passive immunity. ತುಂಬ ಸಿಂಪಲ್ ಆಗಿರೋದು. Active immunity, it is developed due to contact with the pathogen or its antigen. ನಮ್ಮ ಬಾಡಿಯಲ್ಲಿ ಆಕ್ಟಿವ್ ಇಮ್ಯುನಿಟಿ ಫಾರ್ಮ್ ಆಗೋದು ವೆನ್ ಅವರ್ ಇಮ್ಯೂನ್ ಸಿಸ್ಟಮ್ ಇಸ್ ಎನ್ಕೌಂಟರ್ಡ್ ಬೈ ಸ್ಪೆಸಿಫಿಕ್ ಟೈಪ್ ಆಫ್ ಆಂಟಿಜನ್ ಆರ್ pathogen. You can say it develops due to contact with the antigen or pathogen. Now, it develops due to when ready-made antibodies are injected into our body. Ready-made antibodies are injected into our body. ಆವಾಗ ಇದು ಡೆವಲಪ್ ಆಗುತ್ತೆ. It is slow but long lasting. ಇದು ನ್ಯಾಚುರಲ್ ಆಗಿರೋದ್ರಿಂದ ಸ್ಲೋ ಆಗಿರುತ್ತೆ, ಜೊತೆಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಒಂದು ಸಲ ಬಂದರೆ ಪ್ಯಾಥೋಜನ್ ಎಂಟರ್ ಆದರೆ, ಒಂದು ನಮ್ಮ ಬಾಡಿಯಲ್ಲಿ ಆಂಟಿಬಾಡೀಸ್ಗಳು ಕ್ರಿಯೇಟ್ ಆದರೆ, ದೇ ಕ್ಯಾನ್ ರಿಮೆಂಬರ್ ದಟ್ ಆಂಟಿಜನ್ ಫಾರ್ ಅ ಲಾಂಗ್ ಟೈಮ್. ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಇಲ್ಲಿಗೆ ಬಂದಾಗ ಇಟ್ ಈಸ್ ಫಾಸ್ಟ್, ಲಾಸ್ಟ್ ಫಾರ್ ಫ್ಯೂ ಡೇಸ್. ಫಾಸ್ಟ್ ಆಗಿರುತ್ತೆ ಬಿಕಾಸ್ ವಿ ಆರ್ ಪ್ರೊವೈಡಿಂಗ್ ದಟ್ ಆಂಟಿಬಾಡೀಸ್ ಟು ಫಾಸ್ಟರ್ ದ ಸಿಸ್ಟಮ್. ಬೇಗನೆ ಕ್ಯೂರ್ ಆಗುತ್ತೆ, ಆದರೆ ಲಾಸ್ಟ್ ಫಾರ್ ಫ್ಯೂ ಡೇಸ್. ಇಟ್ ಟೇಕ್ಸ್ ಟೈಮ್ ಟು ಡೆವಲಪ್ ಇಟ್ಸ್ ರೆಸ್ಪಾನ್ಸ್. ನನಗೆ ಫಸ್ಟ್ ಟೈಮ್ ಜ್ವರ ಬಂದರೆ ಒಂದು ಪರ್ಟಿಕ್ಯುಲರ್ ಪ್ಯಾಥೋಜನ್ನಿಂದ ಅದು ಕ್ಯೂರ್ ಆಗೋದಕ್ಕೆ ದಟ್ ಟೇಕ್ಸ್ ಟೈಮ್. ಬಟ್ ಇವಾಗ ಇದನ್ನು ಅದನ್ನು ನ್ಯಾಚುರಲ್ ಆಗಿ ಹೋಗೋದಕ್ಕೆ ಬಿಡದೆ ಆ್ಯಂಟಿಬಾಡೀಸ್ಗಳನ್ನ ತಗೊಳ್ತಾ ಇದೀವಿ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ವ್ಯಾಕ್ಸಿನೇಷನ್, ಯು ಕ್ಯಾನ್ ಸೇ. ಅಲ್ಲಿ ಏನಾಗುತ್ತೆ, ಇಟ್ ಈಸ್ ಯೂಸ್ಡ್ ವೆನ್ ಇಮ್ಯೂನ್ ರೆಸ್ಪಾನ್ಸ್ ಹ್ಯಾಸ್ ಟು ಬಿ ಫಾಸ್ಟರ್. ನಾವು ಯಾವಾಗ ತೆಗೆದುಕೊಳ್ತೀವಿ ಇಮ್ಯೂನ್ ಸಿಸ್ಟಮ್ ಫಾಸ್ಟ್ ಆಗಿ ಆ್ಯಕ್ಟ್ ಮಾಡಬೇಕು ಅಂದಾಗ ತೆಗೆದುಕೊಳ್ತೀವಿ. ಇಟ್ ಹ್ಯಾಸ್ ನೋ ಆರ್ ಓನ್ಲಿ ಫ್ಯೂ ಸೈಡ್ ಎಫೆಕ್ಟ್ಸ್. ಇದ್ರೂ ಇರ್ಬೋದು, ಇಲ್ದೇನೂ ಕೂಡ ಇರಬಹುದು ಸೈಡ್ ಎಫೆಕ್ಟ್ಗಳು. ಇಟ್ ಮೇ ಕಾಸ್ ರಿಯಾಕ್ಷನ್. ಕೆಲವು ಸಲ ನಾವು ಆ್ಯಂಟಿಬಯೋಟಿಕ್ಸ್ಗಳನ್ನು ವ್ಯಾಕ್ಸಿನ್ಗಳನ್ನ ತೆಗೆದುಕೊಂಡಾಗ ಏನಾಗುತ್ತೆ, ಸೊ some people are showing some responses. Allergy ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವ್ಯಾಕ್ಸಿನೇಷನ್ ಫಾರ್ ಪೋಲಿಯೋ ಬಿಕಾಸ್ ಇಟ್ಸ್ ಲಾಂಗ್ ಲಾಸ್ಟಿಂಗ್. ಓಕೆ, ಆವಾಗ ಒಂದ್ಸಲ ಹಾಕಿದ್ರೆ ಸಾಕು. ಬಟ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫ್ ಟೆಟಾನಸ್, ಆಂಟಿಟಾಕ್ಸಿನ್ಸ್, ಆಂಟಿಬಾಡೀಸ್ ಇನ್ ಕೊಲೆಸ್ಟ್ರಾಮ್ ಅಥವಾ ಪ್ಯಾಸಿವ್ ಇಮ್ಯುನೈಸೇಷನ್ ಬಂದಾಗ ಪ್ರೀಫಾರ್ಮ್ಡ್ ಆಂಟಿಬಾಡೀಸ್ ಅಗೇನ್ಸ್ಟ್ ದ ಸ್ನೇಕ್ ವೆನಮ್, ಅದೆಲ್ಲ ಎಕ್ಸಾಂಪಲ್ ನಾವು ಕೊಡ್ಬೋದು. ಸೊ ಆಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ, ದೇ ಗೋನಾ ಆಸ್ಕ್ ಫಾರ್ 3 marks. ನೆಕ್ಸ್ಟ್ ಕ್ವೆಶನ್, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್ ಇಂದ ಚಾಪ್ಟರ್ ಇಂದ ಕೇಳೋ ಕ್ವಶನ್ಸ್ಗಳು. ಈ ಚಾಪ್ಟರ್ ಇಂದ 5 mark ಕ್ವಶನ್ ಒಂದಿರುತ್ತೆ. ಅಲ್ಲಿಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 1 or 2 ಏನು ಮಾಡ್ಬೋದು, 2-3 marks ಕೇಳ್ಬೋದು. ನೋಡೋಣ ಯಾವ ಥರ ಇದೆ ಅಂತ. ಲಿಸ್ಟ್ ಔಟ್ ದ 3 steps ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ PCR ಟೆಕ್ನಿಕ್. 3 marks ಇದೆ. PCR ಟೆಕ್ನಿಕ್, ಪಾಲಿಮರೇಸ್ ಚೈನ್ ರಿಯಾಕ್ಷನ್, ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲೂ ಕೂಡ ತಿಳ್ಕೊಂಡಿರ್ತೀವಿ. ಅಂಡ್ ಆಲ್ಸೋ ವಿ ಆರ್ ಯೂಸಿಂಗ್ ದಿಸ್ ಟು ಆಂಪ್ಲಿಫೈ ದ ಜೀನ್ ಪ್ರಾಡಕ್ಟ್ ಆರ್ ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ. ಸೊ ಹಾಗಂತ ಹೇಳಿದ್ರೆ ನೋಡೋಣ, ಈಗ PCR is carried out in the following steps because they are fast only steps. Okay, so now ಯಾವ ಸ್ಟೆಪ್ಸ್ ಇದೆ? ವೆರಿ ಫಸ್ಟ್ ಒನ್ ಈಸ್ ಡಿನ್ಯಾಚುರೇಷನ್. Second one is annealing, and third one is extension. There are 3 steps: denaturation, annealing and extension.
ಏನೇನಿದೆ ನೋಡೋಣ. ಡಿನ್ಯಾಚುರೇಷನ್ ಅಂತ ಹೇಳಿದ್ರೆ the nature of the particular gene that is called DNA is changing. Denature ಮಾಡ್ತಾ ಇದೀವಿ means double stranded DNA so becomes single stranded DNA. ಬ್ರೇಕ್ ಆಗ್ತಾ ಇದೆ ಹೈಡ್ರೋಜನ್ ಬಾಂಡ್. ಸೊ ನೋಡಿ ಇವಾಗ the double stranded DNA is denatured by subjected it to high temperature nearly about not. ಈಗ ಇಲ್ಲಿ ನಿಯರ್ಲಿ ಅಬೌಟ್ ಅಂತ ಬಂದಾಗ ಕನ್ಫ್ಯೂಸ್ ಮಾಡ್ಕೊಬೇಡಿ. ಆ್ಯಂಡ್ ಇಟ್ ಈಸ್ ಇಂಡಿಕೇಟಿಂಗ್ ಜಸ್ಟ್ ಅ ಮಿನಿಟ್ ಏನಾಗುತ್ತೆ ಇವಾಗ ಇಲ್ಲಿ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ 95 ಡಿಗ್ರಿ ಸೆಂಟಿಗ್ರೇಡ್. ಇಟ್ ಈಸ್ 95 ಡಿಗ್ರಿ ಸೆಂಟಿಗ್ರೇಡ್. ಐ ಆಮ್ ರೈಟ್, ಜಸ್ಟ್ ರೈಟ್ ಹಿಯರ್ 95 ಡಿಗ್ರಿ ಸೆಂಟಿಗ್ರೇಡ್ ಫಾರ್ 15 seconds. I will repeat that. Double stranded DNA is denatured by subjecting it to high temperature nearly 95 degrees centigrade for 15 seconds. So each separated DNA single strand now act as a template for DNA synthesis. ಒಂದೊಂದು ಕೂಡ ಟೆಂಪ್ಲೇಟ್ ತರ ಆಕ್ಟ್ ಮಾಡುತ್ತೆ. ಇವಾಗ ಸೆಪರೇಟ್ ಆಯ್ತು. Now annealing ಅಂತ ಹೇಳಿದ್ರೇನು? 2 sets of primers are added which anneal to 3 primer end of each separated strand. Primers act as initiators for replication. ಇಲ್ಲಿ ಪ್ರೈಮರ್ಸ್ಗಳು ಇನಿಷಿಯೇಟರ್ ತರ ಆಕ್ಟ್ ಮಾಡ್ತಾ ಇದೆ. ಹಾಗಿದ್ರೆ ಪ್ರೈಮರ್ಸ್ ಅಂತ ಹೇಳಿದ್ರೆ ಏನು? ಸೊ ದೀಸ್ ಆರ್ ಸ್ಮಾಲ್ chemically synthesized oligonucleotide complementary to the template strand of DNA. That is called primer. Adding to 3 primer end. ಸೊ ಇನಿಷಿಯೇಟರ್ ಆಫ್ ದ ರೆಪ್ಲಿಕೇಶನ್ ತರ ಆಕ್ಟ್ ಮಾಡ್ತಾ ಇದೆ. ಈಗ ಸಿಂಗಲ್ ಇರೋದು ಡಬಲ್ ಸ್ಟ್ರಾಂಡೆಡ್ ಆಗುತ್ತೆ. ನೌ ಎಕ್ಸ್ಟೆನ್ಷನ್. DNA polymerase extends the primers. ಆ ಪ್ರೈಮರ್ಸ್ಗಳು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ ಬೈ ಆಡಿಂಗ್ ನ್ಯೂ ನ್ಯೂಕ್ಲಿಯೋಟೈಡ್. Nucleotides are the basic unit of DNA. Now are the genetic material, you can say, complementary to the template provided in the reaction. So ಇನ್ನೊಂದು ವರ್ಡ್ ಅನ್ನು ನಾವು ಬರಿಬೇಕಾಗತ್ತೆ. In the presence of what? Polymerase. So what's that mean? So that is initiating the polymerization of the enzyme extracted from the Thermus aquaticus. Thermal vent bacteria, Thermus aquaticus, TACU. Okay, now, so these are the 3 steps involved in PCR. Now, what are the methods to introduce the alien DNA into the host? See, we are talking about the competency. How to make the cell as a competent. ಯಾವ ಮೆಥಡ್ಸ್ಗಳನ್ನ ಯೂಸ್ ಮಾಡಬಹುದು? ದೇರ್ ಆರ್ 3 ಮೆಥಡ್ಸ್. ಸೊ ದೇರ್ ಆರ್ 2 ಆ್ಯಕ್ಚುಲಿ. ಅದರಲ್ಲಿ ನಾವು ಯಾವ ಥರ ಬರಿತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡೋಣ ಯಾವ ಥರ ಅಂತ ಹೇಳ್ಬಿಟ್ಟು. ಕಾಂಪಿಟೆನ್ಸಿ ಅಂತ ಹೇಳಿದ್ರೆ ಏನು? ಕಾಂಪಿಟೆಂಟ್ ಹೋಸ್ಟ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ದ ಮೆಥಡ್ ಆಫ್ ಇಂಟ್ರೊಡ್ಯೂಸಿಂಗ್ ದ ಏಲಿಯನ್ DNA into the cell or making the cell to take up the foreign DNA. ಆ ಸೆಲ್ ಅನ್ನ ಫಾರಿನ್ DNA ತೆಗೆದುಕೊಳ್ಳೋ ಥರ ಮಾಡೋದು. ಸೊ ಏನಿದೆ, ಏಲಿಯನ್ DNA can be introduced into the host cells by following methods. There are 2 main methods. One is chemical method, second one is physical method. In the case of chemical method, the cell is treated with a specific concentration of a divalent cation such as the calcium to increase the pore size in cell wall. ಇನ್ನು ಅಲ್ಲಿ ಥರ್ಮಲ್ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡಲಾಗುತ್ತೆ. incubating over the ice cube over the 42 degree centigrade. So ಅಲ್ಲಿ ಥರ್ಮಲ್ ಶಾಕ್ ಟ್ರೀಟ್ಮೆಂಟ್ ಇನ್ ದ ಕೇಸ್ ಆಫ್ ಬ್ಯಾಕ್ಟೀರಿಯಾ ಆಸ್ ವೆಲ್ ಆಸ್ ಸಮ್ ಅದರ್. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಕೆಮಿಕಲ್ ಮೆಥಡ್, ಕ್ಯಾಲ್ಶಿಯಂ ಅನ್ನ ಯೂಸ್ ಮಾಡೋದು. ಓಕೆ, ಒಂದು. ಇನ್ನು ಫಿಸಿಕಲ್ ಮೆಥಡ್ಗೆ ಬಂದಾಗ ಅವ್ರು ಕೇಳಿರೋದು ಎನಿ 2 ಅಂತ ನೆನ್ಪಿಟ್ಕೊಳ್ಳಿ. ಯು ಕ್ಯಾನ್ ರೈಟ್ ಎನಿ 2, ರೈಟ್? ಓಕೆ, ಇಲ್ಲ ಆ ಥರ ಅಲ್ಲ, 3 ರೈಟ್ ಎ ನೋಟ್ ಅನ್ನೋ ಥರ ಕೇಳಿರೋದು. ಎನಿ 2 ಅಂತ ಕೇಳಿದಾಗ ಯಾವ್ದಾರು 2 ಬರಿಬಹುದು. ಬಟ್ ಇವಾಗ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಮೈಕ್ರೋ ಇಂಜೆಕ್ಷನ್ ಮೆಥಡ್ ಅಂಡ್ ಬಯೋಲಿಸ್ಟಿಕ್ಸ್ ಆರ್ ಜೀನ್ ಗನ್ ಮೆಥಡ್. ಮೈಕ್ರೋ ಇಂಜೆಕ್ಷನ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಇನ್ ದ ಕೇಸ್ ಆಫ್ ಅನಿಮಲ್ ಸೆಲ್. ಅಂದ್ರೆ ರಿಕಾಂಬಿನೆಂಟ್ DNA, plasmid plus, or you can say vector plus foreign DNA. Recombinant DNA is directly injected into the nucleus of the animal cell. Animal cell use ಮಾಡ್ತಾ ಇದೀವಿ, ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡ್ತಾ ಇರೋದು. ಬಯೋಲಿಸ್ಟಿಕ್ ಆರ್ ಜೀನ್ ಗನ್ ಮೆಥಡ್. Cells are bombarded with high velocity microparticles of gold or tungsten coated with DNA in plants or plant cells. Okay, ಇಲ್ಲಿ the DNA
which are coated with microparticles are microparticles which are coated DNA. ಯಾವ್ಯಾವುದು microparticles? ಗೋಲ್ಡ್ ಆರ್ ಟಂಗ್ಸ್ಟನ್. ಯಾವುದು ಅಂತ ಕೇಳಿದಾಗ ಬರಿಬೇಕಾಗತ್ತೆ, ಗೋಲ್ಡ್ ಆರ್ ಟಂಗ್ಸ್ಟನ್. ನಂತರ ಬೊಂಬಾರ್ಡೆಡ್ ವಿತ್ ಹೈ ವೆಲಾಸಿಟಿ, ಅಂದ್ರೆ ತುಂಬಾ ಸ್ಪೀಡ್ ಅಲ್ಲಿ ಪ್ಲಾಂಟ್ ಸೆಲ್ ಜೊತೆ ಬಂಬಾರ್ಡ್ ಮಾಡಿದಾಗ those plant cells are able to take up the recombinant DNA. This method is commonly called gene gun method or biolistics method. You should write them. Okay, now classify the restriction enzymes, differentiate them on the basis of their action on DNA. First, ಕ್ಲಾಸಿಫಿಕೇಶನ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಹೇಳಬೇಕು, ನಂತರ ಅದನ್ನು ಯಾವ ಥರ ನಾವು ಕ್ಲಾಸಿಫೈ ಮಾಡ್ತೀವಿ ಅಂತ ಹೇಳಬೇಕು. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಆರ್ ಆಫ್ ಟೂ ಟೈಪ್ಸ್. REN ಕೇಳಿರ್ತೀರಾ? ಓಕೆ, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್, ರಿಸ್ಟ್ರಿಕ್ಷನ್ ಎಕ್ಸೋನ್ಯೂಕ್ಲಿಯೇಸಸ್ ಆ್ಯಂಡ್ ಎಂಡೋನ್ಯೂಕ್ಲಿಯೇಸಸ್. ಅಂದರೆ ದೇ ಕಮ್ಸ್ ಅಂಡರ್ ದ ಲಾರ್ಜ್ ಗ್ರೂಪ್ ಆಫ್ ಕ್ಲಾಸ್ ಕಾಮನ್ಲಿ ಕಾಲ್ಡ್ ನ್ಯೂಕ್ಲಿಯೇಸಸ್. ಎಂಡೋನ್ಯೂಕ್ಲಿಯೇಸಸ್ ಆ್ಯಂಡ್ ಎಕ್ಸೋನ್ಯೂಕ್ಲಿಯೇಸಸ್ ತುಂಬ ಸಿಂಪಲ್ ಆಗಿದೆ ಡೆಫಿನೇಷನ್. ಎಂಡೋನ್ಯೂಕ್ಲಿಯಸ್ ಅಂತ ಹೇಳಿದ್ರೆ ಟೈಪ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ದಟ್ ಮೇಕ್ಸ್ ಕಟ್ within the DNA at a specific site to generate the sticky end. Sticky, extra stretched, overhanging structure formation ಆಗುತ್ತೆ. ಸೊ ಆ ಥರ ಸ್ಟಿಕ್ಕಿ ಸ್ಟ್ರಕ್ಚರ್ ಫಾರ್ಮೇಷನ್ ಆಗೋದಕ್ಕೆ ಫಾರ್ಮ್ ಆಗುತ್ತೆ. ಓಕೆ, ಸೊ ATTG ಆ ಥರ ಬರುತ್ತಲ್ಲ, ಯು ಕ್ಯಾನ್ ರೈಟ್ ವಾಟ್ ಎವರ್ ಇಟ್ ಈಸ್. ಸೊ ನಾವು ಯು ಕ್ಯಾನ್ ರಿಮೆಂಬರ್ ಸ್ಟಿಕ್ಕಿ ಎಂಡ್ಗಳು ಫಾರ್ಮೇಷನ್ ಆಗುತ್ತೆ ವಿತ್ ಇನ್ ದ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್, ಎಂಡೋನ್ಯೂಕ್ಲಿಯಸ್. ಎಕ್ಸೋನ್ಯೂಕ್ಲಿಯಸ್ ಅಂತ ಬಂದ, ಎಕ್ಸೋ ಮೀನ್ಸ್ ಔಟರ್ ಪಾರ್ಟ್, ಲಾಸ್ಟ್ ಪಾರ್ಟ್ ಅಂತ ಹೇಳಿ. ಇಟ್ಸ್ ಅ ಟೈಪ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ ದಟ್ ರಿಮೂವ್ಸ್ ದ ನ್ಯೂಕ್ಲಿಯೋಟೈಡ್ ಫ್ರಮ್ 5 to 3 primary end of the DNA molecule, or you can directly say restriction enzymes that removes the nucleotide from the end of the DNA, from the end of the DNA ರಿಮೂವ್ ಮಾಡೋದು. ಸೊ ಎರಡು ಡಿಫರೆನ್ಸ್ಗಳು ಗೊತ್ತಿರಲಿ ಮತ್ತು ಟೈಪ್ ಕ್ಲಾಸಿಫಿಕೇಶನ್ ಗೊತ್ತಿರಲಿ. ನೆಕ್ಸ್ಟ್, ಲಿಸ್ಟ್ ಎನಿ 3 ಟೂಲ್ಸ್ ಯೂಸ್ಡ್ ಇನ್ ರಿಕಾಮಿನೆಂಟ್ DNA ಟೆಕ್ನಾಲಜಿ. 3 ಟೂಲ್ಸ್ ರಿಕ್ವೈರ್ಡ್ ಇನ್ ರಿಕಾಮಿನೆಂಟ್ DNA ಟೆಕ್ನಾಲಜಿ ಏನು ಬೇಕು? ಆ ಎಂಟೈರ್ ಚಾಪ್ಟರ್ಲಿ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡಿರ್ತೀವಿ. ಓಕೆನಾ? ಸೊ ಅಲ್ಲಿಗೆ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬೇಕು ಟು ಕಟ್ ದ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್ ವಿತ್ ಇನ್ ದ DNA. ಓಕೆ, ನೆಕ್ಸ್ಟ್ ಲೈಗೇಸ್ ಟು ಜಾಯಿನ್ ದ DNA ಮಾಲಿಕ್ಯೂಲ್ಸ್, ಫಾರಿನ್ DNA ಅಂಡ್ ವೆಕ್ಟಾರ್ DNA ಎರಡನ್ನೂ ಜಾಯಿನ್ ಮಾಡೋದಕ್ಕೆ. ಹೋಸ್ಟ್ ಆರ್ಗ್ಯಾನಿಸಮ್ ಫಾರ್ ದ ಕಲ್ಚರ್ ಮಾಡೋದಕ್ಕೆ ಹೋಸ್ಟ್ ಸೆಲ್ಲಾರ್ ಆರ್ಗ್ಯಾನಿಸಮ್ ಬೇಕು. ಪಾಲಿಮರೇಸ್ ಎನ್ಸೈಮ್ಸ್ಗಳು ಬೇಕು ಫಾರ್ ದ ಪಾಲಿಮರೈಸೇಷನ್, ಮೀನ್ಸ್ ಇನಿಷಿಯೇಷನ್ ಆಫ್ ದ ರೆಪ್ಲಿಕೇಶನ್ ಆರ್ ದ ಪಾಲಿಮರೈಸೇಷನ್. ವೆಕ್ಟಾರ್ ಬೇಕು ಟು ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಹಾಗಾಗಿ ಇದನ್ನ 3 ಮಾರ್ಕ್ಗೆ ಅಥವಾ 2 ಮಾರ್ಕ್ ಕೇಳ್ಬೋದು. ಯು ಶುಡ್ ರಿಮೆಂಬರ್ ದಾಟ್. ನೆಕ್ಸ್ಟ್, ಎಕ್ಸ್ಪ್ಲೈನ್ ದ ಮೆಥಡ್ ಆಫ್ ನೇಮಿಂಗ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಬೈ ಗಿವಿಂಗ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ we have to explain the procedure of naming of restriction enzymes. ತುಂಬಾ ಸಿಂಪಲ್ ಆಗಿದೆ. ಓಕೆ, ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಓಕೆ, ಇನ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಫಸ್ಟ್ 2 letters ಇಸ್ ಡಿರೈವ್ಡ್ ಫ್ರಮ್ ದ ಜೀನಸ್. ಒಂದು ರಿಸ್ಟ್ರಿಕ್ಷನ್ ಎನ್ಸೈಮ್ ಇದೆ ಇಲ್ಲಿ, ಇವಾಗ ಯಾವುದಿದೆ? 𝐒𝐂𝐈1 ಯು ಕ್ಯಾನ್ ಸೇ 𝐒𝐂𝐈1 ಅಂತ ಇದೆ ಇವಾಗ. ಓಕೆ, ಇಟ್ ಇಸ್ ಎ ರಿಸ್ಟ್ರಿಕ್ಷನ್ ಎನ್ಸೈಮ್. ಇನ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಫಸ್ಟ್ ಲೆಟರ್ ಡಿರೈವ್ಡ್ ಫ್ರಮ್ ದ ಜೀನಸ್. ಸೊ ಇದು ಜೀನಸ್ ಅನ್ನ ಇಂಡಿಕೇಟ್ ಮಾಡುತ್ತೆ, ದಟ್ ಈಸ್ ಕಾಲ್ಡ್ ಎಸ್ಚುರೀಶಿಯಾ. ನೆಕ್ಸ್ಟ್, ಜೀನಸ್ ನೇಮ್ ಇಂಡಿಕೇಟ್ ಮಾಡ್ತಾ ಇದೆ. ದ ನೆಕ್ಸ್ಟ್ 2 letters ಫ್ರಮ್ ದ ಸ್ಪೀಶೀಸ್ ನೇಮ್ ಆಫ್ ದ ಪ್ರೊಕ್ಯಾರಿಯೋಟಿಕ್ ಸೆಲ್. ಸೊ ನೆಕ್ಸ್ಟ್ 2 letters ಹಿಯರ್ ಇನ್ ದಿಸ್ ಕೇಸ್ CO. ದಿಸ್ ಇಸ್ ಇಂಡಿಕೇಟಿಂಗ್ ದ ಸ್ಪೀಶೀಸ್ ಎಪಿಥೆಟ್ ಆರ್ ಸ್ಪೀಶೀಸ್ ನೇಮ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಫ್ರಮ್ ವಿಚ್ ದೇ ವರ್ ಐಸೋಲೇಟೆಡ್. ಯಾವ ಒಂದು ಪ್ರೊಕ್ಯಾರಿಯೋಟ್ ಇಂದ ಐಸೋಲೇಟ್ ಮಾಡಿರ್ತೀವಿ ಆ ಎನ್ಸೈಮ್ನ, ಅದು ಸ್ಪೀಶೀಸ್ ನೇಮ್ ಅನ್ನು ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ 2 letters. ದ ರೋಮನ್ ನಂಬರ್, ಓಕೆ, ಫಾಲೋಯಿಂಗ್ ದ ನೇಮ್ ಇಂಡಿಕೇಟ್ಸ್ ದ ಆರ್ಡರ್ ಇನ್ ವಿಚ್, ಓಕೆ ಅಲ್ಲಿ ಮಿಸ್ ಆಯಿತು ಅನ್ಕೊಂತೀನಿ, ಫ್ರಮ್ ದ ಸ್ಪೀಶೀಸ್ ನೇಮ್ ಆಫ್ ದ ಪ್ರೊಕ್ಯಾರಿಯೋಟಿಕ್ ಸೆಲ್ ಫ್ರಮ್ ವಿಚ್ ದೇ ಐಸೋಲೇಟೆಡ್. ಇನ್ನೊಂದು ಇಲ್ಲಿದೆ, ಯಾವುದು R ಅನ್ನೋದು, ಇದು ಸ್ಟ್ರೈನ್ ಅನ್ನ ಇಂಡಿಕೇಟ್ ಮಾಡುತ್ತೆ. The strain of the bacteria from which we have extracted, and the Roman number following the name indicating the order from which the enzyme were isolated from the bacterial strain. ಯಾವ ಆರ್ಡರ್ ಅಲ್ಲಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿದೀವಿ ಅಂತ ಇಲ್ಲಿದೆ ನೋಡಿ. 𝐒𝐂𝐈1 derived from Escherichia coli RY1. See RY. So that is the strain 13. So that's nothing but a particular order number.
The letter R derived from the name of the strain, as I have already told you. ಈ ಎಕ್ಸಾಂಪಲ್ ಕೊಡೋದೇ ಇದಕ್ಕೆ. ಇಲ್ಲಿ ಮಿಸ್ ಆದರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. All derived from the name of the strain. Hint 2. Haemophilus H influenzae IN. D strain 2 Roman. ಓಕೆ, ಅಂದರೆ ಆರ್ಡರ್. Haemophilus influenzae RD ಅಥವಾ ನಂಬರ್ಗಳನ್ನ ಇಂಡಿಕೇಟ್ ಮಾಡುತ್ತೆ. BAM H1 means Bacillus amyloliquefasciens H. eco R2 from 𝐒𝐂𝐈 R245 ಎಟ್ಸೆಟ್ರಾ. ಈ ಥರ ಕ್ವಶನ್ಸ್ಗಳು ಯಾವುದಾದ್ರು ಒಂದನ್ನು ಬರೀಬೇಕು. ಎನಿ ಒನ್ ಎಕ್ಸಾಂಪಲ್, ಅದು eco R1. ಓಕೆ, ನೆಕ್ಸ್ಟ್ ಒನ್. ವೆರಿ ಸಿಂಪಲ್ ಕ್ವಶನ್. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ typical agarose gel electrophoresis. ಟಿಪಿಕಲ್ ಅಗ್ಯಾರೋಸ್ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಸಿಂಪಲ್ ಆಗಿದೆ. ಏನದು, ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಬಾಕ್ಸ್ ಟೈಪಲ್ಲಿರೋ ಒಂದು ಸ್ಟ್ರಕ್ಚರನ್ನು ಬರೆದು ಯು ಆರ್ ರೈಟಿಂಗ್ 4 wells. ಜಾಸ್ತಿ ಇರುತ್ತೆ, ಬಟ್ ಹಿಯರ್ ವಿ ಆರ್ ಟೇಕಿಂಗ್ 4 ಆ್ಯಂಡ್ ನೇಮಿಂಗ್ ದೆಮ್ ಆಸ್ 1 2 3 4 ಆ್ಯಂಡ್ ಹಿಯರ್ ಇಸ್ ದ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಇನ್ ದ ಸೆನ್ಸ್ agarose we are using extracted from the seaweeds. Gel electrophoresis ಅಂತ ಹೇಳಿದ್ರೆ ಜೆಲ್ ಅದು. ಸೊ ನಾವು ಮ್ಯಾಟ್ರಿಕ್ಸ್ ಇಲ್ಲಿದೆ. And here you can observe the DNA bands, largest to smallest. Larger fragments are moving slower and smaller fragments are moving faster. Thereby there will be a formation of the band. So that forms the band like this. Okay? So ಈ ಥರ ಒಂದು ಸ್ಟ್ರಕ್ಚರ್ನ ಈಸಿಯಾಗಿ ಬರಿಬೋದು. 2 marksಗೆ ಕೇಳ್ತಾರೆ. ಓಕೆನಾ? ಸೊ ಅದಾದ್ಮೇಲೆ ಇದೇ ಕ್ವಶನನ್ನು 3 ಮಾರ್ಕ್ಗೂ ಕೇಳ್ಬೋದು. ಯಾವ ಥರ ಅಂತ ನೋಡೋಣ. ನೆಕ್ಸ್ಟು ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ PBR 322 ವಿತ್ ಲೇಬಲ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಐ ಗೆಸ್ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ, ಈವನ್ ದೋ ದ ಬ್ರೈಟ್ನೆಸ್ ಇಸ್ ಮೋರ್. ಓಕೆ, PBR 322. You have to write many restriction enzymes and also cloning sites along with the ORI, ROP, PVU2, SAL1, BAM H1, HAINT3, CLAV1, eco R1, PVU1 and PST1. Should remember as a clock. And also antibiotic resistance gene code ಏನಿದೆ ಅದು ಆಂಪಿಸಿಲಿನ್ ಮತ್ತು ಟೆಟ್ರಾಸೈಕ್ಲಿನ್ ರೆಸಿಸ್ಟೆಂಟ್ ಜೀನ್ಸ್ಗಳನ್ನ ಬರಿಬೇಕಾಗತ್ತೆ. PBR 322 ಪ್ಲಾಸ್ಮಿಡ್ ಬಾಲಿವರ್ ರೋಡ್ರಿಗಸ್ 322 ಅಂತ ಡಯಾಗ್ರಾಮ್ ನೆನ್ಪಿಟ್ಕೊಂಡು ಬರೀರಿ. ನೆಕ್ಸ್ಟ್, ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೆಥಡ್ ಅನ್ನ ಕೇಳ್ತಾರೆ. ಪ್ರೊಸೀಜರಲ್ಲಿ 3 ಮಾರ್ಕ್ಸ್ಗೆ ಕೇಳ್ತಾರೆ, ಜಾಸ್ತಿ ಕೇಳಲ್ಲ. ಬಟ್ ಈವನ್ ದೋ ಇಟ್ ಲುಕ್ಸ್ ಕ್ವೈಟ್ ಲಾರ್ಜ್, ಜಾಸ್ತಿ ಇದೆ ಅಂತ ಅನ್ಸೋರು ಕೂಡ ಸಿಂಪ್ಲಿಫೈಡ್ ಮ್ಯಾನಲ್ಲಿ ತಿಳ್ಕೊಳ್ಳೋಣ. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಡೆಫಿನೇಷನ್ ಫಸ್ಟ್. Gel electrophoresis is a technique for separation of DNA fragments based on their size and net electric charges. ಅವುಗಳ ಸೈಜ್ ಮತ್ತೆ ಚಾರ್ಜ್ನ ಬೇಸಿಸ್ ಮೇಲೆ ಅದು ಮೂವ್ ಆಗುತ್ತೆ. ಸೆಪರೇಟ್ ಮಾಡ್ತಾ ಇದೀವಿ DNA ಫ್ರಾಗ್ಮೆಂಟ್ಸ್ಗಳನ್ನು. ನೆಕ್ಸ್ಟ್, ಫಸ್ಟ್ ದ ಸ್ಯಾಂಪಲ್ DNA ಕಟ್ ಇನ್ ಟು ಫ್ರಾಗ್ಮೆಂಟ್ಸ್ ಬೈ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಬರೀ ಅವಶ್ಯಕತೆ ಇಲ್ಲ ಇವಾಗ. ಓಕೆ, ಬೇಕು ಅನ್ಸಿದ್ರೆ ಬರೀರಿ. ಇಫ್ ಯು ಹ್ಯಾವ್ ಟೈಮ್ ಆ್ಯಂಡ್ ಇಫ್ ಯು ನೋ ದಟ್ ಯು ಕ್ಯಾನ್ ರೈಟ್ ಇಟ್. ಫಸ್ಟ್ ಕಟ್ ಮಾಡಾಯ್ತು. ಇವಾಗ the DNA fragments are being negatively charged. You must write this. DNA fragments of bands are being negatively charged can be separated by forcing them to move towards the anode. Anode ಅಂತ ಹೇಳಿದ್ರೆ positive electrode under electric field through the medium called matrix. ಆ ಮೀಡಿಯಂ ಮುಖಾಂತರ ಏನಾಗುತ್ತೆ, we are forcing them to move towards the anode because they are negatively charged. Now commonly used matrix, ಆ matrix ಯಾವುದು? Commonly used matrix is agarose. Now we are thinking about higher level of questions. ಅಂದ್ರೆ ನೀಟ್ ಮತ್ತೆ KCT ಯಾವ ತರ ಕೇಳಬಹುದು ಅದಿಲ್ಲಿ ಬರಿತಾ ಇದ್ದೀವಿ. Agarose is a natural linear polymer of D-galactose and 3,6-anhydro L-galactose which is extracted from the seaweeds, especially the red algae. ಈ ಬೊಟ್ರಾಕೋಸ್ಪರ್ಮಮ್ ಕೇಳಿರ್ಬೋದು, ಬೆಟ್ರಾಕೋಸ್ಪರ್ಮಮ್ ಅಂತ ಹೇಳ್ಬಿಟ್ಟು ಪಾರ್ಫೈರಾ ಇವುಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. Okay, so these are the natural linear polymer of D-galactose, 3,6-anhydro L-galactose ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ಅವಶ್ಯಕತೆ ಇಲ್ಲ. ಓಕೆ, ನೀವು ಬರೀಲೇಬೇಕು ಅಂತೇನಿಲ್ಲ ಇದನ್ನು, ಈ ವರ್ಡನ್ನು, ಈ ಲೈನನ್ನು. You just write commonly used matrix is agarose. Next, DNA fragments are separated out according to their size because of the sieving property of the agarose gel. Hence the smaller fragment size, faster it will move. Fast agi move ಆಗ್ತಾ ಹೋಗುತ್ತೆ. So thereby there will be a formation of band.
The separated bands of DNA are cut out and extracted from the gel piece is commonly called elution. ಆ ವರ್ಡ್ ಇರಬೇಕು. ಸೊ ಯಾವ ವರ್ಡ್ಗಳು ತುಂಬ ಇಂಪಾರ್ಟೆಂಟ್ ಸರ್ ಇಲ್ಲಿ? ಒಂದು ಡೆಫಿನೇಷನ್ನು, second one is DNA being negatively charged moving towards the positive anode and through the matrix. Next matrix ಅಂತ ಹೇಳಿದ್ರೆ agarose. Next ಅದಾದ್ಮೇಲೆ separated DNA fragments are cut out from the gel piece called elution. If you want to write it as if they are not visible, then we are going to use the stain called ethidium bromide. Then they looks in orange bright color. ಈ ತರ ವರ್ಡ್ಸ್ ಗಳನ್ನ ಬರಿಬೇಕಾಗತ್ತೆ. ಸೊ ಫಾರ್ 3 marks they are going to ask, I guess you can take the screenshot of this one. Next, mention the names of cry genes of BT cotton. Now we are talking about biotechnology and its applications. So ಅದರಲ್ಲಿ BT cotton ಬಯೋಟೆಕ್ನಾಲಜಿಕಲ್ ಅಪ್ಲಿಕೇಶನ್ಸ್ ಇನ್ ಅಗ್ರಿಕಲ್ಚರ್ ಅನ್ನೋ ಟಾಪಿಕ್ ಅಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಬಂದಾಗ ಯಾವ ಜೀನ್ಸ್ಗಳಿರುತ್ತೆ? ವಿ ನೋ ದಟ್ ಕ್ರೈ ಜೀನ್ ಎನ್ಕೋಡೆಡ್ cry genes by cry gene. So the toxic is encoded by the gene called cry. Okay, cry ಇಂದ ಆಗಿರುತ್ತೆ, cry gene ಇಂದ. So next, which is of various types. ಅದರಲ್ಲಿ ತುಂಬ ಟೈಪ್ಸ್ಗಳಿದೆ. ಯಾವ್ಯಾವುದು? ಅದು ಎಸ್ಪೆಷಲಿ ಅವ್ರು ಕೇಳ್ತಾ ಇರೋದು BT cotton. ಅದಕ್ಕೆ proteins encoded by the gene called cry1AC and cry2AB control the bollworm, cotton bollworm. So if you want to write, ಅಥವಾ ಬೇರೆ ಕ್ವಶನ್ ಕೇಳಿದ್ರೆ ಅವರು cry1AB, so that is for corn borer. ಓಕೆ, ಎಲ್ಲ ಆರ್ಗಳನ್ನು ಯೂಸ್ ಮಾಡಿಬಿಟ್ಟೆ. ಸೊ ಕಾರ್ನ್ ಬೋರರ್ ಅಂತ ನೀವು ಬರಿಬಹುದು ಯಾವುದಕ್ಕೆ? cry1ABಗೆ. ಬಟ್ ಅವ್ರು ಕೇಳಿರೋದು ಕಾಟನ್ ಆಗಿರೋದ್ರಿಂದ, ಕಾಟನ್ BT ಕಾಟನ್ ಆಗಿರೋದ್ರಿಂದ ಯು ವಿಲ್ ಸೇ cry1AZ and cry2AB. Okay, next one. What is biopiracy? Explain it with reference to basmati rice. ಬಯೋಪೈರಸಿ ಅಂತ ಹೇಳಿದ್ರೆ ಏನು? ಬಾಸ್ಮತಿ ರಿಲೇಟೆಡ್ ಆಗಿ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಎಕ್ಸಾಂಪಲ್ ವಿತ್ ಇಲಿಸ್ಟ್ರೇಷನ್. ಸೊ ಏನದು ಬಯೋಪೈರಸಿ? ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಯೂಸ್ ಆಫ್ ಬಯೋ ರಿಸೋರ್ಸಸ್ ಬೈ ಮಲ್ಟಿನ್ಯಾಷನಲ್ ಕಂಪನಿ ಆರ್ ಎನಿ ಅದರ್ ಆರ್ಗನೈಸೇಷನ್ without a proper authorization, organizations without proper authorization from the countries and concerned people without compensatory payment. ಯಾವುದೇ ತರ ಪರ್ಮಿಷನ್ ಇಲ್ಲದೆ, without compensatory payment, if some companies, organizations or other countries are using the bioresources, this is called biopiracy. Without any permission, without giving any compensatory payment, they are still using our resources. So biopiracy ಆಯಿತು. ಈಗ ಇಲ್ಲಿಗೆ ಬಂದಾಗ ಬಾಸ್ಮತಿ, ಇಟ್ಸ್ ಅ ಯೂನಿಕ್ ಕೈಂಡ್ ಆಫ್ ರೈಸ್, ವಾಸ್ ಇಂಡಿಜಿನಸ್ ರೈಸ್ ಫಾರ್ ಇಂಡಿಯಾ ಅಂತ ಹೇಳ್ಬೋದು. ಬಿಕಾಸ್ ಇನ್ ಇಂಡಿಯನ್ ಏನ್ಷಿಯಂಟ್ ಟೆಕ್ಸ್ಟ್, ಫೋಕ್ಲೇಸ್ ಮತ್ತು ಪೊಯೆಟ್ರಿಗಳಲ್ಲಿ ಬಾಸ್ಮತಿ ರೈಸ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ, ಇಂಡಿಜಿನಸ್ ರೈಸ್. ಬಟ್ ಆ್ಯಕ್ಚುಲಿ ಯಾಕೆ ಇದು ಯೂನಿಕ್ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಅ ಯೂನಿಕ್ ಅರೋಮಾ ಆ್ಯಂಡ್ ಫ್ಲೇವರ್. ಇದರ ಅರೋಮಾ ಮತ್ತು ಫ್ಲೇವರ್ ಕ್ವೈಟ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಆ್ಯಕ್ಚುಲಿ ಇಲ್ಲಿ ಬಂದರೆ ಯಾಕೆ ಇದನ್ನು ನಾವು ಬಯೋಪೈರಸ್ಗೆ ರಿಲೇಟ್ ಮಾಡ್ತೀವಿ ಅಂದರೆ, ಬಾಸ್ಮತಿ ರೈಸ್ ಇಸ್ ಅನ್ ಇಂಡಿಜಿನಸ್ ಕ್ರಾಪ್ ಆಫ್ ಇಂಡಿಯಾ, ಇಂಡಿಜಿನಸ್, ನೇಟಿವ್ ಟು ಇಂಡಿಯಾ. But it was patented by an American company, Rice Tech Incorporation, in the year 1997. This is an example for biopiracy. Though it is our native rice, so other company has taken the patent. Okay, that is called biopiracy. One example ಕೊಟ್ಟು ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ನೆಕ್ಸ್ಟ್, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಶೋಯಿಂಗ್ ದ ಪ್ರೋ ಇನ್ಸುಲಿನ್ ಅಂಡ್ ಮೆಚೂರ್ ಇನ್ಸುಲಿನ್. ತುಂಬ ಸಿಂಪಲ್ ಆಗಿರೋ ಡಯಾಗ್ರಾಮ್ ಇದು, ಲೈನ್ ಡಯಾಗ್ರಾಮ್ ಯು ಕ್ಯಾನ್ ಸೇ. ಸೊ ದೇ ಆರ್ ಆಸ್ಕಿಂಗ್ ಟು ಡ್ರಾ ಪ್ರೋ ಇನ್ಸುಲಿನ್ ಆಸ್ ವೆಲ್ ಆಸ್ ಮೆಚೂರ್ ಇನ್ಸುಲಿನ್. ಇಷ್ಟೇ. ಈಗ ಇವೆರಡರ ಮಧ್ಯದಲ್ಲಿ ನಾವೇನು ಮಾಡಬೇಕು? ಕೆಲವು ಬಾಂಡ್ಗಳನ್ನು ಬರಿಬೇಕಾಗತ್ತೆ. ಏನಿದೆ ನೋಡಿ ಈಗ. ಸೊ ದಿಸ್ ಈಸ್ ಕಾಲ್ಡ್ ಸಿ ಪೆಪ್ಟೈಡ್ ಎಕ್ಸ್ಟ್ರಾ ಸ್ಟ್ರೆಚ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಪೆಪ್ಟೈಡ್ ಆ್ಯಂಡ್ ಬಿ ಪೆಪ್ಟೈಡ್. ಓಕೆ, ಪ್ರೋ ಇನ್ಸುಲಿನಲ್ಲಿ ಏನು ಎಕ್ಸ್ಟ್ರಾ ಸ್ಟ್ರೆಚ್ ಸಿ ಚೈನ್ ಇಸ್ ಪ್ರೆಸೆಂಟ್ and it is immature and non-functional. This is called pro-insulin anta helona. Now in between them you will see disulfide bridge. Disulfide bridge anna nodabodu. Idu non-functional aitu. But illige bandaga you will see the A peptide and B peptide. In between them there is a two sulfide bridges, or you can say disulfide bridge anna nodabodu. Idu mature. Illide ನೀವು ಅದನ್ನು ತಿಕ್ ಲೈನಲ್ಲಿ ಬರೆದು ನೀಟಾಗಿ ಮೆನ್ಷನ್ ಮಾಡಿ. ಓಕೆ, 3 ಕಲರ್ ಇದೆ ನೋಡಿ ಇಲ್ಲಿ, 1, 2 and 3. ಇದು ಸಿ ಆಗುತ್ತೆ. ದಿಸ್ ಇಸ್ ಸಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಆ್ಯಂಡ್ ಬಿ. ಎ ಈಗ ಉಲ್ಟ ಬರಿಬೇಕಲ್ಲ,
ಸೊ ಇದನ್ನು ನೀವು ಎ ಅಂತ ಹೇಳಿದ್ಮೇಲೆ ಇಲ್ಲಿ ಎ ಇರುತ್ತೆ, ಇಲ್ಲಿ ಬಿ ಇರುತ್ತೆ, ಲೈಕ್ ದ್ಯಾಟ್ ಯು ಕ್ಯಾನ್ ರೈಟ್. ಸೊ ಈ ಎಕ್ಸ್ಟ್ರಾ ಸ್ಟ್ರೆಚ್ ನೋಡಿ ರಿಮೂವ್ಡ್ ಡ್ಯೂರಿಂಗ್ ಪ್ರಾಸೆಸಿಂಗ್, ದಟ್ ಕ್ಯಾನ್ ಬಿ ರಿಮೂವ್ಡ್, ಮ್ಯಾಚುರೇಷನ್ ಆಗುವಾಗ ರಿಮೂವ್ ಆಗುತ್ತೆ. ಈ ಎಂಟೈರ್ ಪ್ರೋಸೆಸ್ನ ನಾವು ಇಲ್ಲಿ ಡಯಾಗ್ರಾಮಲ್ಲಿ ಶೋ ಮಾಡಿದ್ದೀವಿ. ಪ್ರೋ ಇನ್ಸುಲಿನ್ ಆ್ಯಂಡ್ ಮೆಚೂರ್ ಇನ್ಸುಲಿನ್. ಓಕೆ, so an American company called Eli Lilly synthesized insulin in the year 1983. You should remember. Okay. Next, write the principles involved in ELISA and PCR test. Principle involved. ಎಲ್ಲಿ ಬಂತು ಈ ಕಾನ್ಸೆಪ್ಟ್? ಇದು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅಲ್ಲಿ ಬರುತ್ತೆ. PCR, ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಪ್ರೋಬ್, ರೇಡಿಯೋಆಕ್ಟಿವ್ ಮಾಲಿಕ್ಯೂಲ್ ಟ್ಯಾಗ್ಡ್ ವಿತ್ DNA, ಸಿಂಗಲ್ ಸ್ಟ್ರಾಂಡೆಡ್ DNA or RNA ಅಂತ ಹೇಳ್ಬಿಟ್ಟು. ಇಲ್ಲಿಗೆ ಬಂದಾಗ ಎಲಿಸಾ ಯಾವ್ದ್ರ ಮೇಲೆ ವರ್ಕ್ ಆಗುತ್ತೆ? ಎನ್ಸೈಮ್ ಲಿಂಕ್ಡ್ ಇಮ್ಯೂನೋಸಾರ್ಬೆಂಟ್ ಅಸ್ಸೇ. Enzyme linked immunosorbent assay ಅಂತ ಹೇಳಿ. Worked on the principle that specific antibodies bind to the target antigen and detect the presence of quantity of antigens binding. So ಇಲ್ಲಿ antigen antibody interaction ವರ್ಕ್ ಆಗ್ತಾ ಇರುತ್ತೆ. ಒಂದು PCR technique based on the enzymatic replication of DNA. You can say ನಾವಿಲ್ಲಿ ಯಾವುದ್ರ ಮೇಲೆ? ಇಟ್ಸ್ ಅ ಕಾನ್ಸಂಟ್ರೇಷನ್ ಆಫ್ ದ ಪ್ಯಾಥೋಜನ್. ಲೋ ಕಾನ್ಸಂಟ್ರೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ವೆನ್ ದೇರ್ ಇಸ್ ಅ ಲೋ ಕಾನ್ಸಂಟ್ರೇಷನ್ ಆಫ್ ಪ್ಯಾಥೋಜನ್, ವಿ ಆರ್ ಯೂಸಿಂಗ್ ದ PCR, ವಿ ಆಂಪ್ಲಿಫೈಯಿಂಗ್ ದ ನ್ಯೂಕ್ಲಿಯಿಕ್ ಆಸಿಡ್ ಅಂಡ್ ಫೈಂಡಿಂಗ್ ದ ಪ್ಯಾಥೋಜನ್. ಸೊ ದೀಸ್ ಆರ್ ನಥಿಂಗ್ ಬಟ್ PCR ಟೆಸ್ಟ್ ಅಂಡ್ ELISA, ಎಂಜೈಮ್ ಲಿಂಕ್ಡ್ ಇಮ್ಯೂನೋಸಾರ್ಬೆಂಟ್ ಅಸ್ಸೇ ಅಂಡ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ದ 3 ಕ್ರಿಟಿಕಲ್ ರಿಸರ್ಚ್ ಏರಿಯಾಸ್ ಆಫ್ ಬಯೋಟೆಕ್ನಾಲಜಿ ಕೇಳಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಈ ಕ್ವಶನ್ ಇರಬಹುದು, ಒಂದ್ಸಲ ಚೆಕ್ ಮಾಡಿ ನೋಡಿ. 2 ಕೇಳಿದ್ರೆ 2 ಮಾರ್ಕ್ಸ್ಗೆ, 3 ಕೇಳಿದ್ರೆ 3 ಮಾರ್ಕ್ಸ್ಗೆ. ತುಂಬಾ ಸಿಂಪಲ್ ಆಗಿದೆ. ಬಯೋಟೆಕ್ನಾಲಜಿ ಕ್ರಿಟಿಕಲ್ ರಿಸರ್ಚ್ ಏರಿಯಾ ಏನು? ಒಂದು, ಇಂಪ್ರೂವ್ಡ್ ಕ್ಯಾಟಲಿಸ್ಟ್ಗಳನ್ನ ಪ್ರೊವೈಡ್ ಮಾಡೋದು, ಬೆಸ್ಟ್ ಕ್ಯಾಟಲಿಸ್ಟ್ ಇನ್ ದ ಫಾರ್ಮ್ ಆಫ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್ಸ್ ಆರ್ ಎನ್ಸೈಮ್ಸ್. ಸೆಕೆಂಡ್ ಒನ್, ಆಪ್ಟಿಮಲ್ ಕಂಡೀಷನ್ ನ ಪ್ರೊವೈಡ್ ಮಾಡೋದು ಫಾರ್ ದ ಎನ್ಸೈಮ್ಸ್ ಟು ಆಕ್ಟ್. ಆ ಎನ್ಸೈಮ್ಸ್ಗಳು ಆಕ್ಟ್ ಮಾಡೋದಕ್ಕೆ ಆಪ್ಟಿಮಲ್ ಕಂಡೀಷನ್ ಪ್ರೊವೈಡ್ ಮಾಡೋದು. ಇನ್ನೊಂದು ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಇರುತ್ತೆ. ಏನಿದೆ ನೋಡಿ, ಪ್ರೊವೈಡಿಂಗ್ ದ ಬೆಸ್ಟ್ ಕ್ಯಾಟಲಿಸ್ಟ್ ಆಸ್ ಇಂಪ್ರೂವ್ಡ್ ಆರ್ಗ್ಯಾನಿಸಮ್ಸ್, ಯೂಶುವಲಿ ಮೈಕ್ರೋಬ್ಸ್ ಆರ್ ಪ್ಯೂರ್ enzymes to increase the rate of reaction, act as a catalyst. Creating the optimal conditions by engineering for catalyst to act. ಈ ಕ್ಯಾಟಲಿಸ್ಟ್ಗಳು ಆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಎನ್ಸೈಮ್ಸ್ಗಳು ಆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, biotechnology has to provide the optimal condition like bioreactor, optimal temperature, optimal pH, sterile air, not hair. Okay, ಈ ತರ ಎಲ್ಲ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್, ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಟೆಕ್ನಾಲಜಿ ಟು ಪ್ಯೂರಿಫೈ ಪ್ರೋಟೀನ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್. ಡೌನ್ ಸ್ಟ್ರೀಮಿಂಗ್ ದ ಲಾಸ್ಟ್ ಸ್ಟೆಪ್. ಅಲ್ಲಿ ಸೆಪರೇಷನ್, ಪ್ಯೂರಿಫಿಕೇಶನ್, ಫಾರ್ಮುಲೇಷನ್, ಪ್ರಿಸರ್ವೇಷನ್, 4 ಮೆಥಡ್ಗಳು ಬರುತ್ತೆ. ಯಾವ್ಯಾವುದು? ಸೆಪರೇಷನ್, ಪ್ಯೂರಿಫಿಕೇಶನ್, ಫಾರ್ಮುಲೇಷನ್ ಆ್ಯಂಡ್ ಪ್ರಿಸರ್ವೇಷನ್. ಅದೆಲ್ಲ ಆದಮೇಲೆ ಮಾರ್ಕೆಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ಬರುತ್ತೆ. ಈ 3 ಸ್ಟೆಪ್ಗಳು ಕೂಡ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್, ವಾಟ್ ಈಸ್ ಜೀನ್ ಥೆರಪಿ? ಇದು 3 ಮಾರ್ಕ್ ಕೇಳ್ತಾರೆ. ಜೀನ್ ಥೆರಪಿ ಅಂತ ಹೇಳಿದ್ರೆ ಏನು? ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕ್ಯೂರಿಂಗ್ DNA ಡೆಫಿಷಿಯನ್ಸಿ. ADA ಡೆಫಿಷಿಯನ್ಸಿ, ADA ಡೆಫಿಷಿಯನ್ಸಿ ಬೈ ಜೀನ್ ಥೆರಪಿ. ADA, adenosine deaminase deficiency. What is that? Adenosine deaminase deficiency. ಏನದು ಅಂತ ಹೇಳ್ಬಿಟ್ಟು. Gene therapy is a collection of methods that allows correction of gene defects. The collection of methods that allows the correction of gene defect. Correct ಮಾಡೋದು. Diagnosed in child or embryo. Embryo ಅಲ್ಲಿ ಅಥವಾ ಚೈಲ್ಡ್ ಅಲ್ಲಿ ಡಯಾಗ್ನೋಸ್ ಮಾಡಿ ನಂತರ ಅದನ್ನು ನಾವು ಕರೆಕ್ಟ್ ಮಾಡ್ತಾ ಹೋಗ್ತೀವಿ. ಈಗ ಅದರಲ್ಲಿ ಒಂದು ಎಕ್ಸಾಂಪಲ್, ವಿ ನೋ ದಟ್ ದೇರ್ ಆರ್ ಡಿಫರೆಂಟ್ ಮೆಥಡ್ಸ್ ವಿ ಆರ್ ಯೂಸಿಂಗ್ ಟು ಕ್ಯೂರ್ ಆರ್ ಇನ್ ಜೀನ್ ಥೆರಪಿ. ಒಂದು, ರಿಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನು ಯೂಸ್ ಮಾಡೋದು. ಇನ್ನೊಂದು, ಎನ್ಸೈಮ್ ರೀಪ್ಲೇಸ್ಮೆಂಟ್ ಥೆರಪಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, enzyme replacement therapy, recombinant DNA technology by using lymphocytes. These are all the temporary methods. Permanent ಯಾವುದು ಅಂತ ಹೇಳಿದ್ರೆ, extracting the gene producing ADA from the stem cells, bone marrow. So finally ಅದನ್ನ ಎಂಬ್ರಿಯೋ ಸ್ಟೇಜ್ ಅಲ್ಲಿ, ಎಂಬ್ರಿಯೋ ಅಂತ ಬಂದಾಗ ಮಾತ್ರ ಅದು ಪರ್ಮನೆಂಟ್ ಆಗುತ್ತೆ. ADA is caused due to the deletion of the gene for adenosine deaminase. ಈ ಎನ್ಸೈಮ್ ಅನ್ನ ಪ್ರೊಡ್ಯೂಸ್ ಮಾಡೋ ಜೀನ್ ಏನಿದೆ, ಆ ಒಂದು ಜೀನ್ ಡಿಲೀಷನ್ ಆಗಿರುತ್ತೆ. ಹಾಗಾಗಿ ಈ ಎನ್ಸೈಮ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ.
ಈ ಎನ್ಸೈಮ್ ಇಮ್ಯೂನ್ ಫಂಕ್ಷನ್ನ ಮಾಡುತ್ತೆ ನಮ್ಮ ಬಾಡಿಯಲ್ಲಿ, ಇಮ್ಯೂನ್ ಸಿಸ್ಟಮ್ಗೆ ರೆಸ್ಪಾನ್ಸಿಬಲ್ ಮಾಡುತ್ತೆ. ಲಿಂಫೋಸೈಟ್ಸ್, ಈಗ ಮೆಥಡ್ ಬರಿತಾ ಇದ್ದೀವಿ. ಲಿಂಫೋಸೈಟ್ಸ್ ಫ್ರಮ್ ದ ಪೇಷಂಟ್ಸ್ ಬ್ಲಡ್ ವರ್ ಗ್ರೋನ್ ಇನ್ ದ ಕಲ್ಚರ್. ಪೇಷಂಟಿಂದ ಲಿಂಫೋಸೈಟ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಕಲ್ಚರ್ಲಿ ಗ್ರೋ ಮಾಡಿ ಫಂಕ್ಷನಲ್ ADA ಜೊತೆಗೆ ಅದನ್ನು ಆ್ಯಡ್ ಮಾಡಿ ಕಾಂಪ್ಲಿಮೆಂಟರಿ DNA ವಾಸ್ ಇಂಟ್ರಡ್ಯೂಸ್ಡ್ ಇನ್ ದೀಸ್ ಲಿಂಫೋಸೈಟ್ಸ್ ಯೂಸಿಂಗ್ ದ ರೆಟ್ರೋವೈರಲ್ ವೆಕ್ಟಾರ್. ರೆಟ್ರೋವೈರಸ್ಗಳನ್ನ ಯೂಸ್ ಮಾಡಿ ಕಾಂಪ್ಲಿಮೆಂಟರಿ DNA ಏನು ಮಾಡ್ತಾರೆ, ಇಂಜೆಕ್ಟ್ ಮಾಡ್ತಾರೆ, ಕಲ್ಚರ್ ಮಾಡಲ್ಲ ಆಗುತ್ತೆ. ಸೊ ಇಟ್ ಇಸ್ ನಥಿಂಗ್ ಬಟ್ ರಿಕಾಂಬಿನೆಂಟ್ DNA. ನೌ ದ ಲಿಂಫೋಸೈಟ್ಸ್ ವರ್ ಟ್ರಾನ್ಸ್ಫಾರ್ಮ್ಡ್. ಯಾವಾಗ ಕಲ್ಚರ್ ಮಾಡ್ತಾರೋ ಅವಾಗ ಲಿಂಫೋಸೈಟ್ಸ್ ಹ್ಯಾವ್ ಟೇಕನ್ ಅಪ್ the functional ADA gene. Now those functional lymphocytes having the functional ADA gene introduced or transferred into the patient's body. Introduce ಮಾಡಲಾಗುತ್ತೆ. That's it. ಅದ್ರ ಜೊತೆಗೆ periodic infusion of such genetically engineered lymphocytes is done. ಪದೇ ಪದೇ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಯಾಕೆ? ಬಿಕಾಸ್ these lymphocytes are not immortal. ಅವು ಇಮ್ಮೋರ್ಟಲ್ ಅಲ್ಲ, ಮೋರ್ಟಲ್. ಅವು ಅಂದರೆ ಅವುಗಳಿಗೂ ಒಂದು ಲೈಫ್ ಸ್ಪ್ಯಾನ್ ಇದೆ. ಕೆಲವು ದಿನ ಆದಮೇಲೆ ಏನಾಗುತ್ತೆ, ಆ ಎಲ್ಲ ಸೆಲ್ಸ್ಗಳು ಡೆಸ್ಟ್ರೋ ಆಗುತ್ತೆ, ಮತ್ತೆ ಲಿಂಫೋಸೈಟ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇಮ್ಯೂನ್ ಸಿಸ್ಟಮ್ನ ಹ್ಯಾಸನ್ ಮಾಡೋದಕ್ಕೆ ಬಳಸೋ ಪ್ರೋಸೆಸ್ ಇದು. ಓಕೆ, ಸೊ ಅಡಿನೋಸಿನ್ ಡಿಅಮೈನೇಸ್ ಅನ್ನೋದೇನು ಎನ್ಸೈಮ್ ರೆಸ್ಪಾನ್ಸಿಬಲ್ ಫಾರ್ ದ ಇಮ್ಯೂನ್ ಫಂಕ್ಷನ್. ಓಕೆ, ಯಾ, ಐ ಗೆಸ್ ಐ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಫ್ರಮ್ ಯುವರ್ ಕ್ಲಾಸ್ 12 ಝುವಾಲಜಿ 2 and 3 mark questions. ಆಲ್ಮೋಸ್ಟ್ ಎಲ್ಲವನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಇಫ್ ಯು ಆರ್ ಥಿಂಕಿಂಗ್ ಸಮ್ ಕ್ವಶನ್ಸ್ ಆರ್ ಮಿಸ್ಸಿಂಗ್ ಹಿಯರ್ ಅಂಡ್ ದೇರ್, ಐ ಆಮ್ ಗೋಯಿಂಗ್ ಟು ಟೇಕ್ ದೇಮ್ ಇನ್ 5 marks ಬಿಕಾಸ್ ಅಲ್ಲಿ ಕೆಲವು ಸಲ ಏನು ಮಾಡ್ತಾರೆ, A ಮತ್ತು B ಅಂತ ಸೆಕ್ಷನ್ ವೈಸ್ ಕ್ವಶನ್ಗಳನ್ನ ಕೇಳ್ತಾರೆ. ಸೊ ದಟ್ಸ್ ವೈ ಎಲ್ಲ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಗಳು ಬರೋದು ಎಲ್ಲಿ ಬರುತ್ತೆ, 5 marks ಅಲ್ಲಿ. ಝುವಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾವು 5 mark ಕ್ವಶನ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಂಪಾರ್ಟೆಂಟ್ ಆಗಿರೋದು ಈ ಎಲ್ಲ ಕ್ವಶನ್ಸ್ಗಳನ್ನ ನೀವು ನೋಡಿದರೆ ಖಂಡಿತ ನೀವೇ ವಾಪಸ್ ಬಂದು ಕಮೆಂಟ್ ಮಾಡಿ ಎಷ್ಟು ಮಾರ್ಕ್ಸ್ಗೆ ನಿಮಗೆ ಬಂದಿತ್ತು ಅಂತ ಹೇಳಿ. ಲಾಸ್ಟ್ ಇಯರ್ದು ಕೂಡ ಇದೇ ಥರ ಇದೆ. ಯು ಕ್ಯಾನ್ ವಾಚ್ ಬೋತ್ ಸೈಮಲ್ಟೇನಿಯಸ್ಲಿ ಆರ್ ಒನ್ ಆಫ್ಟರ್ ದ ಅದರ್. ಓಕೆ, ಸೊ ಐ ಗೆಸ್ ಆಲ್ ದೀಸ್ ಕ್ವಶನ್ಸ್ ವರ್ ಹೆಲ್ಪ್ಫುಲ್ ಟು ಯು. ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ಲೆಕ್ಚರ್ಲಿ ಸಿಗೋಣ ವಿತ್ 5 marks ಕ್ವಶನ್, ಕಂಪಲ್ಸರಿ ಕ್ವಶನ್ಸ್. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್. ಬಾಯ್ ಬಾಯ್.